ಅಮೃತದಳ ನೇತ್ರೇ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯ ಪದಗೆ ಕೈ ಮುಗಿದು ಅಂಬುದಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಣಮಡುತ್ತ ವರ್ಣಿಪೇದಿ ಕಥಾಮೃತವ ಕಶ್ಯಪ ಮುದವಿತ್ತಿರ ಮಂದಿನ ಪತಿ ಹತ್ತಿರ ಸ್ವಾಮಿ ಪರಮೇಶ್ವರ ದೇವ ನೀನೇ ರಕ್ಷಿಸು. ಲೋಕ ಸಮಸ್ತ ಸುಖಿನೋ ಭವಂತು ಎನ್ನುವಂತೆ ನಮ್ಮ ಜೀವನದಲ್ಲಿ ಚರಮಲಕ್ಷ ಎನ್ನುವಂತೆ ಭಾವಿಸಿದವರು ನಾವು. ಮೂಲದಲ್ಲಿ ಈ ಪ್ರಪಂಚ ನಿರ್ಮಾಣ ಆಗಬೇಕು ಅಂತಾದರೆ ಬ್ರಹ್ಮನ ಸೃಷ್ಟಿಯಾದರೂ ಬ್ರಹ್ಮ ಔರಸ ಪುತ್ರರಾಗಿ ನವಬ್ರಹ್ಮರು ಎನ್ನುವ ಹಾಗೆ ಹೆಸರನ್ನು ಗಳಿಸಿದವರು, ಈ ಲೋಕದ ಬೆಳಕನ್ನು ಕಂಡವರು. ಕಶ್ಯಪ ಬ್ರಹ್ಮ, ಅಂಗೀರಸ ಬ್ರಹ್ಮ, ಹಾಗೆಯೇ ದಕ್ಷ ಬ್ರಹ್ಮ, ಹೀಗೆ 9 ಮಂದಿ ಬ್ರಹ್ಮಾದಿಗಳು ಈ ಲೋಕದಲ್ಲಿ ನಾವು ಕಾಣಿಸಿಕೊಂಡವರು. ಬ್ರಹ್ಮನು 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವಂತಹ ಕರ್ತವ್ಯವನ್ನು ಆದಿಮಾಯಾನುಗ್ರಹ ರೂಪದಲ್ಲಿ ಪಡೆದದ್ದೇ ಹೌದಾಗಿದ್ದರೂ ಕೂಡ ಬ್ರಹ್ಮಾನುಗ್ರಹದಿಂದಲಾಗಿ ಬ್ರಹ್ಮನಷ್ಟೇ ಯೋಗ್ಯತೆ ಉಳ್ಳವರು ನಾವು. ಅಂತೆಯೇ ಈ ಕಶ್ಯಪ ಬ್ರಹ್ಮನು ಕೂಡ ಅಷ್ಟೇ ಯೋಗ್ಯತೆ ಉಳ್ಳವನು ಹೌದು. ನನಗೆ ಒಪ್ಪುವಂತೆಯೇ 13 ಮಂದಿ ಮಡದಿಯರು, ದಿತಿ, ಅದಿತಿ, ಕದ್ರು, ವಿನುತೆ, ತಾಮ್ರೆ, ಅರಿಷ್ಟೆ, ಕ್ರೋಧೆ ಮೊದಲಾದಂತಹ 13 ಮಂದಿ ಮಡದಿಯರ ಕೈ ಹಿಡಿದು ದಾಂಪತ್ಯ ಜೀವನವು ಸಾಂಗವಾಗಿ ನೆರವೇರಿಸ್ತಾ ಇದ್ದೇವೆ. ಹಾಗೆ 9 ಮಂದಿಗಳಲ್ಲಿ ಅನೇಕ ಪಂಗಡಗಳು, ಯಕ್ಷರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು
ದೇವತೆಗಳು ರಾಕ್ಷಸರು ಎನ್ನುವಂತೆ ಬೇರೆ ಬೇರೆ ಪಂಗಡದಲ್ಲಿ ಬೇರೆ ಬೇರೆ ಲೋಕದಲ್ಲಿ ಶ್ರೇಷ್ಠವಾದಂತಹ ಸ್ಥಾನವನ್ನು ಪಡೆದು ತಂದೆಯ ಹೆಸರನ್ನು ಗಳಿಸುವಲ್ಲಿ ಉಳಿಸುವಲ್ಲಿ ಸತತವಾದಂತಹ ಪ್ರಯತ್ನವನ್ನು ಮಾಡುತ್ತಾ ಇದ್ದಾರೆ. ಈ ಸಂತೋಷ ನಮಗುಂಟು. ಪ್ರಾತಃ ಕಾಲದಲ್ಲಿ ಎದ್ದಂತಹ ನಾವುಗಳು ನಿತ್ಯ ವಿಧಿಗಳನ್ನೆಲ್ಲ ತೀರಿಸಿ ಪೂಜಾ ಮಂದಿರವನ್ನು ಸೇರಿ ನಮ್ಮ ಆರಾಧ್ಯ ದೇವನಾದಂತಹ ಪರಮೇಶ್ವರನ ಪೂಜೆಯನ್ನು ಮಾಡುತ್ತ ಕರ್ತವ್ಯದಲ್ಲಿ ನಿಷ್ಣಾತನಾಗಿ ಕರ್ತವ್ಯ ಪ್ರಜ್ಞೆಯುಳ್ಳವನಾಗಿ ದೇವರಿಗೆ ಉದ್ದಂಡ ನಮಸ್ಕರಿಸುವಂತಹ ಹೊತ್ತಿನಲ್ಲಿ ಲೋಕದ ಸಮಸ್ತರನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಬದುಕುವುದಕ್ಕೊಂದು ಅವಕಾಶ ಮಾಡಿಕೊಡು ಪರಮೇಶ್ವರ ದೇವ. ಜಗತ್ಪಿತರ ಮುಂದೆ ಪಾರ್ವತಿ ಪರಮೇಶ್ವರ ಎನ್ನುವಂತಹ ನಾನ್ನುಡಿ ಅದು ಲೋಕ ಪ್ರಸಿದ್ಧಿಯಾದದ್ದು. ಅಂತೆಯೇ ಅದಿತಿಯನ್ನು ಒಡಗೂಡಿಕೊಂಡು ಒಡ್ಡೋಲಗವನ್ನು ಕೊಟ್ಟವನಿದ್ದೇನೆ. ಜೀವನದ ಪರಿಕಲ್ಪನೆ ಜೀವನದ ಸಿಂಹಾವಲೋಕನವನ್ನು ಮಾಡುತ್ತಾ ಒಮ್ಮೆ ಒಡ್ಡೋಲಗದಲ್ಲಿ 4 ಮಾತುಗಳನ್ನಾಡುತ್ತಾ ನಮ್ಮೊಳಗೆ ನಾವು ತರ್ಕಿಸಿಕೊಂಡು ಹೆಂಡತಿಯ ಮುಖವನ್ನು ನೋಡಿದ್ರೆ ಏನೋ ಒಂದು ರೀತಿಯಾದಂಥ ಬೇಸರದಲ್ಲಿದ್ದಾಳೆ. ಯಾವತ್ತಿನ ಹಾಗಲ್ಲ. ನಾನು ಮಾಡುವಂತಹ ನಿತ್ಯ ಕರ್ಮಗಳು ನಿತ್ಯ ಅನುಷ್ಠಾನಗಳು ಏನುಂಟು ಅವುಗಳಿಗೆ ಹೆಂಡತಿಯಾದವಳು ಪೂರಕಳಾಗಿ ನನ್ನ ಜೀವನವು ಪತಿ ಸೇವೆಯಲ್ಲಿ ತೊಡಗಬೇಕು, ಆ ಮೂಲಕೆಯಾಗಿ ಮುಕ್ತತೆಯನ್ನು ಪಡೆಯಬೇಕು, ಮುಕ್ತಿಯನ್ನು ಪಡೆಯಬೇಕು ಎನ್ನುವ ವಾಂಛೆಯುಳ್ಳವಳಾಗಿ ನನ್ನೊಂದಿಗೆ ಸಹಕರಣಿಯಾಗಿದ್ದಾಳೆ. ನಗುಮುಖದಿಂದ ಸಂತೋಷದಿಂದ ಪತಿದೇವರು ಬಂದಿರೆ ಎನ್ನುವ ಹಾಗೆ ನನ್ನನ್ನು ಬೆಳಗೊಟ್ಟು ನನಗೆ ಹಾಲು ಹಣ್ಣು ಹಂಪಲುಗಳನ್ನು ಕೊಡುತ್ತಾ ನನ್ನ ಉದರದ ಹಸಿವೆಯನ್ನು ನೊಯ್ಗಿಸುತ್ತಿರುವಂತಹ ನನ್ನ ಕೈ ಹಿಡಿದಂತಹ ಧರ್ಮಪತ್ನಿ ಅದಿತಿ ಇವತ್ತವಳ ಮುಖವನ್ನು ನೋಡಿದರೆ ರಾವು ಸೋಂಕಿದ ಚಂದ್ರನಂತಾಗಿದೆ ಮುಖ. ಸಂತೋಷ ಇಲ್ಲ, ಕಳೆ ಇಲ್ಲ, ಏನು ಅಂತ ಅರ್ಥವಾಗುವುದಿಲ್ಲ. ಏನಾಯಿತೆ ನಿನಗೆ? ಮುನಿಸತಿ ಮುನಿಸತಿ ನಾನಲ್ಲವೇ ದೀರ್ಘ ಸುಮಂಗಲೀ ಭವ. ಕಾಂತ, ನಿಮ್ಮಷ್ಟಕ್ಕೆ ನೀವು ಮಾತಾಡ್ತಾ ಇದ್ದಿ. ಹೌದು. ನನ್ನ ಮುಖವನ್ನು ಗಮನಿಸಿಕೊಂಡಾಗ ಯಾವುದೊಂದು ಬೇಸರ ಮುಖದಲ್ಲಿ ಎದ್ದು ಕಾಣುತ್ತಾ ಇತ್ತು. ಹೌದು. ಯಾವತ್ತು ಸಂತೋಷದಿಂದಾಗಿ ನಗುಮುಖದಿಂದಾಗಿ ತಮ್ಮಲ್ಲಿ ಮಾತಾಡಿಕೊಂಡಿದ್ದವನು ನಾನು. ಯಾವುದೇ ಯಾಗ ಯುದ್ಧಕ್ಕೆ ಬೇಕಾದಂತ ಸಹಾಯವನ್ನು ಮಾಡುವವರು ನಾನು. ಸರಿಯಾದಂತಹ ಸಮಯಕ್ಕೆ ಶುದ್ಧೋದಕವನ್ನು ತಂದು ಒದಗಿಸಿಕೊಟ್ಟವರು ನಾನು ತಾನೆ. ಇವತ್ತು ಯಾಕೆ ನನ್ನಷ್ಟಕ್ಕೆ ನಾನಿದ್ದೇನೆ ಪ್ರಾಣೇಶ? ನಾನು ಮುನಿಸತಿ, ಪತಿ ಸೇವೆಯೇ ಪರಕಾಷ್ಠೆಯನ್ನು ಕಂಡವನು ನಾನು.
ಆ ಮುಖೇನವಾಗಿ ತನ್ನ ಜೀವನ ಸಾರ್ಥಕವಾಗುವುದಂತ ಭಾವಿಸಿಕೊಂಡಿದ್ದೇನೆ. ಹೌದು. ನಿಮ್ಮನ್ನು ಮದುವೆಯಾಗಿ ಆ. ಅಂದಿನಿಂದ ಇಂದಿನವರೆಗೆ ಆ. ನಿಮ್ಮ ಪಾದ ಸೇವೆಯಿಂದ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದೇನೆ. ಹೌದು. ಯಾವುದೇ ರೀತಿಯ ಆ. ಸೇವೆಯಲ್ಲಿ ಆ. ವ್ಯತ್ಯಾಸ ಆಗ್ಲಿ, ಆಹಾ. ಯಾವುದೇ ಕೊರತೆ ಆಗ್ಲಿ ಇಷ್ಟರವರೆಗೆ ಆದದ್ದಿಲ್ಲ. ಸೇವೆಯಲ್ಲಿ ನ್ಯೂನ್ಯತೆ ಎನ್ನುವುದು ಕಂಡದ್ದೇ ಇಲ್ಲ. ಹೌದು ತಾನೆ? ಆ. ಸತಿ ಪತ್ನಿಯರು ಹೇಗಿರಬೇಕು, ಆ. ನಾವು ಆದರ್ಶರಾಗಿದ್ದವರೇ ಸರಿತಾನೆ. ಹೌದು. ಪ್ರಾಣೇಶ, ಆ. ಈ ನಮ್ಮ ಆಶ್ರಮದಲ್ಲಿ ಆ. ಯಾವುದಕ್ಕೂ ಕೊರತೆ ಇಲ್ಲ. ಆಹಾ. ಕೊಡುವುದಕ್ಕಾಗಲಿ ತೊಡುವುದಕ್ಕಾಗಲಿ ಆ. ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಪಡೆದುಕೊಂಡಿದ್ದೇವೆ. ಹೌದು. ಅಷ್ಟರಲ್ಲೇ ಸುಖವನ್ನು ಕಾಣುತ್ತಾ ಇದ್ದೇವೆ. ಆ. ಹೆಚ್ಚು ಬೇಕೆಂಬಂತ ಆಸೆ ನನಗಲ್ಲ. ಆ. ಆದ್ರೆ ಒಂದು ರೀತಿಯಲ್ಲಿ ಏನು? ನನ್ನ ಗಂಡ ನೀವು ಆ. ಹೆಂಡತಿಗೆ ಯಾವುದೋ ಒಂದು ರೀತಿಯ ಮರುಕ ಇದೆ ಎಂಬಂತ ವಿಷಯವನ್ನು ಆ. ತಿಳಿಯುವುದಕ್ಕೆ ಸಾಧ್ಯವಿಲ್ವೇ ಸ್ವಾಮಿ? ಸಾಧ್ಯ ಉಂಟು. ನಿಜವಾಗಿ ಸಾಧ್ಯ ಇದೆ. ಆ. ಯಾಕೆಂದ್ರೆ ಆ. ಈ ರೀತಿಯಾದಂತ ಆ. ಮುಖವನ್ನು ಯಾವತ್ತೂ ತಾವು ಕಂಡವರಲ್ಲ. ಆಹಾ. ಇಂದು ಹೇಗೆ ಉಂಟು, ಆ. ಸೂರ್ಯ ರಶ್ಮಿಗೆ ಉದಿಸುವಂತ ಕಮಲವೊಂದು ಆ. ಬಾಡಿ ಹೋಗ್ತದೆ. ಹೌದು. ಯಾಕೆ? ಆ. ಆ ಸೂರ್ಯನ ಕಿರಣ ಇಲ್ಲದಿದ್ರೆ ಮಾತ್ರ ಬಾಡಿ ಹೋಗುವುದಕ್ಕೆ ಸಾಧ್ಯ ತಾನೆ. ಆ. ಆ ರೀತಿಯಾಗಿ ನನ್ನ ವದನವನ್ನು ನಾವು ತಾವು ಗುರುತಿಸಿಕೊಂಡಿದ್ದೀರಿ. ಸೂರ್ಯನ ಸಂಕಲ್ಪವಿಲ್ಲದೆ ತಾವರೆ ಅರಳುವುದಿಲ್ಲ. ಇಲ್ಲ. ಅರಳಿದಂತ ತಾವರೆಯನ್ನು ತುಂಡು ಮಾಡಿ ಆ. ತುಂಡರಿಸಿ ಬಂಡೆ ದೊಡ್ಡದಾದಂತ ಬಂಡೆಯ ಮೇಲೆ, ಕಾದ ಬಂಡೆಯ ಮೇಲೆ ಎಸೆದಾಗ ಆ. ಅದು ಬಾಡಿ ಕಮರಿ ಹೋಗುತ್ತದೆ. ಹೌದಲ್ವೇ ಸ್ವಾಮಿ? ತಾವ್ಯಾರು? ಆ. ನಿಮ್ಮ ಯೋಗ್ಯತೆ ಏನು? ಆ. ನಾನಂತಲ್ಲ, ಆ. ಪ್ರಪಂಚ ಬೆರೆತುಕೊಂಡಿದೆ. ಕಶ್ಯಪ ಬ್ರಹ್ಮ. ಹೌದು. ಆ. ಲೋಕವೇ ತಮ್ಮನ್ನು ಕೊಂಡಾಡುತ್ತಾ ಇದ್ದಾರೆ. ಹೌದು. ಪ್ರಾಣೇಶ, ಆ. ನಿಮ್ಮಲ್ಲಿ ಒಂದು ಮಾತು ಕೇಳ್ತಾ ಇದ್ದೇನೆ. ಏನು? ನಿಮ್ಮ ಸತಿಯಾದಂತಹ ನನಗೆ ಆ. ಯಾವುದರ ಬಗ್ಗೆ ದುಗುಡ, ಯಾವುದರ ಬಗ್ಗೆ ದುಃಖ ಎಂಬಂತ ವಿಚಾರ ಆ. ತಿಳಿಯುವಷ್ಟು ಆ. ಜ್ಞಾನಿಗಳಲ್ವೇ ನೀವು? ಆ. ನೀವೇ ಹೇಳಬೇಕು, ಯಾಕೆ ಇಲ್ಲ ನೀ ಓ ಓ ಓ. ಅರಿತೆ ಪೆಣ್ಮಣಿಗಳ ಕಾಶಿಯ ಅರಿತೆ ನಿತ್ಯ ಮೆರೆದು ಮಗಳ ಬರಸಿಯ ನಿತ್ಯ ಮೆರೆದು ಮಗಳ ಪಾವನೆಯ ಹರಿಗೆ ಬನನವು ಸರ್ವರಿಗಿದೆ ಎನ್ನರ ಸೇರಿನಗೆ ಬೇಕಾಗಿದೆ ಅರಿತೆ ಪೆಣ್ಮಣಿಗಳ ಕಾಂಕ್ಷೆಯ ನಿತ್ಯ ಮೆರೆದು ಮಕ್ಕಳ ಅರಿತೆ ಹೃದಯೇಶ್ವರಿಯ ರೀತಿ ಹೃದಯೇಶ್ವರ, ಗಂಡನ ಬಳಿಯಲ್ಲೇ ನಿಂತು ಆ, ಹೇಳಿಕೊಳ್ಳೋಣ ಎನ್ನುವ ಹಾಗೆ ಬಾಯಿ ತೆರೆದು ತುಟಿ ಬಿಚ್ಚಿದರೂ ಕೂಡ ಆ, ನಿನ್ನ ಮನಸಾಕ್ಷಿ ಎನ್ನುವುದು ಹ್ಮ್. ಹೇಳುವುದಕ್ಕೆ ಹಿಂಜರಿತಾ ಉಂಟು. ಮನ ಒಡಂಬಡುವುದಿಲ್ಲ. ಸರಿ, ಹ್ಮ್. ಹೆಣ್ಣಾದವಳಿಗೆ ಆ, ಸರಿ, ಹೆಣ್ಣಾದವಳಲ್ಲ, ಹ್ಮ್. ತನ್ನ ಕೈ ಹಿಡಿದಂತಹ ಗಂಡನಲ್ಲಿ ಆ. ಹೆಂಡತಿಯಾದವಳು ಯಾವ ವಿಚಾರವನ್ನೇ ಆದರೂ ಕೂಡ ಮುಚ್ಚಿಡಬಾರದಂತೆ. ಇಲ್ವೇ ಇಲ್ಲ. ಸಣ್ಣದಿರುವಾಗ ತಂದೆ ತಾಯಿಗಳಲ್ಲಿ ಮುಚ್ಚಿಡಬಾರದು. ಆ, ಮದುವೆಯಾದ ನಂತರದಲ್ಲಿ ಏನಿದ್ದರೂ ಬಿಚ್ಚು ಮನಸ್ಸಿನಿಂದ ಗಂಡನಲ್ಲಿ ಹೇಳಿಕೊಂಡಳು ಅಂತಾದರೆ ಆ, ಅದರಲ್ಲಿ ಸರಿಯಾದಂತಹ ಪರಿಹಾರ ಆ. ಗಂಡನಾದವನು ಕಲ್ಪಿಸಿಕೊಡ್ತಾನೆ. ಸ್ವಾಮಿ, ಆ. ಸತ್ಯಾದವನಿಗೆ ಗಂಡನೇ ದೇವರಲ್ವೇ? ಹೌದು. ಗಂಡನಿಗಿಂತ ಹೆಚ್ಚು ದೇವರಿಲ್ಲ. ಪತಿಗರ್ಧ ಸತಿ, ಸತಿಗರ್ಧ ಪತಿ ಎನ್ನುವ ಹಾಗೆ ಆ. ಮೂಲದಲ್ಲಿ ಪರಮೇಶ್ವರ ದೇವರು, ಪಾರ್ವತಿ ಪರಮೇಶ್ವರರೇ ಲೋಕಕ್ಕೆ ತಿಳಿಸಿಕೊಟ್ಟವರಿದ್ದಾರೆ. ನಿಜ. ನಿನ್ನ ಮನಸ್ಸಿನ ಇಚ್ಛೆಯನ್ನು ನಾನು ಅರಿತವನಿದ್ದೇನೆ. ಆ, ಹೆಣ್ಣಾದವಳಿಗೆ ಯಾವುದು ಬೇಕು ಅನ್ನೋದು ಹ್ಮ್. ಖಂಡಿತವಾಗಿಯೂ ನಾನು ತಿಳಿದೆ. ತಿಳಿದುಕೊಂಡಿದ್ದೀನಿ. ಒಂದು, ನೀನು ಆಡಿದಂತಹ ವ್ಯಂಗ್ಯವಾದಂತಹ ನುಡಿಗಳು, ಆ, ಸಂಕುಚಿತ ಮನೋಭಾವನೆಯಿಂದ ಅದನ್ನು ನನ್ನ ಮುಂದೆ ವ್ಯಕ್ತಪಡಿಸಿದ್ದು. ಹೌದು. ಮತ್ತೊಂದು, ಹ್ಮ್. ಜ್ಞಾನ ದೃಷ್ಟಿಯಿಂದ ಜ್ಞಾನಚಕ್ಷುವನ್ನು ತೆರೆದಾಗ ತಿಳಿವಷ್ಟು. ಏನೆಂತ ತಿಳಿದುಕೊಳ್ಳುವುದಕ್ಕೆ ಶಕ್ತನಾದವನು ಈ ಕಶ್ಯಪ ಬ್ರಹ್ಮ. ಹೌದಲ್ವೇ? ಚಿಂತಿಸಬೇಡುವೆ. ಆ, ಅಪತ್ರಸ್ಯ ಗತಿರ್ನಾಸ್ತಿ ಸ್ವರ್ಗ ನೈವಚೇ ನೈವಚ ಅಂತ ಬಲ್ಲವರು ಹೇಳಿದ್ದಾರೆ. ನಿಜ. ಹೆಣ್ಣಾದವಳು ಆ, ಕೈ ಹಿಡಿದ ಗಂಡನಿಗೆ
ಮದುವೆ ಆದ ನಂತರದಲ್ಲಿ ಒಂದು ಮಗುವನ್ನು ಹೆತ್ತು ಗಂಡನ ಕೈಗೆ ಕೊಟ್ಟಳು ಅಂತಾದ್ರೆ ಅವಳ ಹೆಂತಣಕ್ಕೆ ಸಾರ್ಥಕತೆಯ ಬದುಕನ್ನು ಕಂಡುಕೊಂಡಾಗ ಆಗುತ್ತದೆ. ಆ ಬದುಕಿನಲ್ಲಿ ಸಂತೋಷವನ್ನು ಕಂಡುಕೊಂಡಾಗ ಆಗುತ್ತದೆ. ಅಂಥದ್ದೇ ಒಂದು ಬೇಸರ ನಿನಗುಂಟು ಅಂತ ನನಗರ್ಥವಾಯಿತು. ಸರಿ, ಹಾಗಿದ್ರೆ ನಿನಗೆ ಮಕ್ಕಳಿಲ್ಲ ಎನ್ನುವಂತಹ ಚಿಂತೆ, ಮದುವೆಯಾಗಿ ಅದೆಷ್ಟೋ ಕಾಲವಾದರೂ ಕೂಡ ನಮ್ಮ ಈರ್ವರ ದಾಂಪತ್ಯದ ಫಲವಾಗಿ ಒಂದು ಪುತ್ರನನ್ನು ಪುತ್ರಿಯನ್ನು ಕಾಣುವಂತ ಯೋಗ ನಮ್ಮ ಜೀವನದಲ್ಲಿ ಇಲ್ಲದಾಗಿ ಹೋಯಿತಲ್ಲೇ ಎನ್ನುವಂತೆಯೇ ನಿನ್ನ ಅಂತರಂಗದ ವೇದನೆಯಲ್ಲವೇ? ಯಾವ ಜೀವನದಲ್ಲಿ ಯಾವ ಕರ್ಮ ಮಾಡಿದಕ್ಕಾಗಿ ಆ ಕರ್ಮದ ಲೇಪನ್ನು ನಂಟಿಕೊಂಡಿದೆ. ಹೇಳಬಾರದು. ಆರೇನ ಮಾಡಲಿ ಯಾರೇನ ಪೇಳಲಿ ಪೂರ್ವಜನ್ಮದ ಕರ್ಮ ವಿಧಿವೆನ್ನ ಬಿಡದು. ನಮ್ಮಂತವರಿಗೆ ವಿಧಿ ಬಾಧಿಸ್ತದೆ ಅಂತಾದ್ರೆ ಅದಕ್ಕೆ ಪರಿಹಾರವನ್ನು ನಾವೇ ಕಂಡುಕೊಳ್ಳುವವರಲ್ಲವೇ? ಲೋಕಕ್ಕೆ ಹಿತಬೋಧಕರಾದಂತಹ ನಾವುಗಳು ಎಲ್ಲವೂ ಕೂಡ ಕರ್ಮ ಅಂತ ಹೇಳುವುದಕ್ಕಾಗುವುದಿಲ್ಲ. ನಮ್ಮದ್ದಾದಂತಹ ಸತಪ್ರಯತ್ನವೂ ಕೂಡ ಅದರಲ್ಲಿ ಪಾಲುದಾರಿಕೆಯಾಗಿರುತ್ತದೆ. ಆದುದರಿಂದ ನಿನ್ನ ಮನಸ್ಸಿನ ಇಚ್ಛೆಯನ್ನು ಪೂರೈಸಬೇಕು ಅಂತಾದ್ರೆ ಲೋಕದ ಜಗನ್ನಿಯಾಮಕನಾದಂತಹ ಶ್ರೀಹರಿ ಇದ್ದಾನೆ ಅಲ್ಲವೇ? ಯಾರಿಗೆ ಏನೇ ಆದರೂ ಕೂಡ ಚಿಂತ್ಯನೂ ಹೌದು ಅಚಿಂತ್ಯನೆಯೂ ಹೌದು. ಅಂತಹ ಚಿಂತ್ಯ ಅಚಿಂತ್ಯನು 14 ಲೋಕವನ್ನು ವ್ಯಾಪಿಸಲ್ಪಟ್ಟಂತಹ ಶ್ರೀಹರಿ ಇದ್ದಾನೆ. ಅವನನ್ನು ನಾವು ಧ್ಯಾನಿಸಿದೆವು ಅಂತಾದ್ರೆ ಸ್ವಾಮಿ ಸ್ವರೂಪಿಣೀನೇ ಮೂಜಗದ ಕರ್ಮಗಾಧಾರ ನೀನೇ ನಿಮ್ಮಯ ಪ್ರವೀಣತೆಯಲ್ಲಿ ಫಲವ ಪಡೆ ಸ್ವರೂಪಿಣೀನೇ ಸರಿ, ಮನದಲ್ಲಿರುವಂತಹ ದುಗುಡ ಯಾಕೆ? ಈ ರೀತಿಯಾಗಿ ಯಾವತ್ತೂ ಕೂಡ ಬೇಸದಲ್ಲಿ ಇದ್ದವನಲ್ಲ. ಮದುವೆಯಾಗಿ ಅದೆಷ್ಟೋ ಕಾಲ ಕಳೆದು ಹೋಯಿತು. ನಮ್ಮ ಸುಖದಾಂಪತ್ಯ ಪ್ರತೀಕವಾಗಿ ಒಂದು ಮಕ್ಕಳನ್ನು ಕೊಡುವಂತಹ ಭಾಗ್ಯ ನಮ್ಮ ಪಾಲಿಗೆ ಇಲ್ಲದೇ ಹೋಯ್ತೆಂಬಂತಹ ಕೊರಗು ಅಂದಿನಿಂದ ಇಂದಿನವರೆಗೆ ಇತ್ತು ಸ್ವಾಮಿ. ಮನ ಬಿಚ್ಚಿ ನಿಮ್ಮಲ್ಲಿ ಯಾವಾಗ ಹೇಳುವುದು ಒಂದೇ ನುಡಿಸಿದೆ ಅಂತಾದ್ರೆ ಯಾವುದು ರೀತಿ ನಿಮ್ಮ ಮನಸ್ಸಿಗೆ ಬೇಸರಾವರ್ತಿಕೊಳ್ಳುವುದಕ್ಕೆ ಸಾಧ್ಯವುಂಟು. ಈ ರೀತಿಯಾಗಿ ಭಾವಿಸಿಕೊಂಡಿದ್ದೇನೆ. ತಾವ್ಯಾರು, ನಿಮ್ಮ ಯೋಗ್ಯತೆ ಏನೆಂಬುದನ್ನು ಅರ್ಥೈಸಿಕೊಂಡಿದ್ದೇನೆ. ಬ್ರಹ್ಮನಷ್ಟೇ ಯೋಗ್ಯತೆ ಉಂಟು ನನಗೆ. ಬ್ರಹ್ಮನಷ್ಟೇ ಯೋಗ್ಯತೆಯನ್ನು ಪಡೆದುಕೊಂಡವರು ನೀವು. ಬಿಟ್ಟ ಕಣ್ಣಲ್ಲಿ ಪ್ರತಿಯೊಂದು ನೋಡುವಂತಹ ಸಾಮರ್ಥ್ಯ ಇದ್ದವರು ನೀವು. ತ್ರಿಕಾಲವನ್ನು ಅರ್ಥೈಸುವುದಕ್ಕೆ ಸಾಮರ್ಥ್ಯ ಇದ್ದವರು ಸ್ವಾಮಿ. ತಾವು ಮಾಡುತ್ತಿರುವಂತಹ ಪುಣ್ಯ ಕಾರ್ಯದಿಂದಾಗಿ ಈ ನೆಲೆಯಲ್ಲಿ ಧರ್ಮವು ನೆಲೆಯಾಗಿ ನಿಂತಿದೆ. ಧರ್ಮ ಸ್ಥಾಪನೆ ಮಾಡಬೇಕಿದ್ರೆ ನಿಮ್ಮಂತಹ ಯೋಗಿಗಳು ಕಾಲ ಕಾಲಕ್ಕೆ ಯಾಗಜ್ಞವನ್ನು ಮಾಡಿದೆ ಅಂತಾದ್ರೆ ದೇವತೆಗಳ ಮನಸ್ಸನ್ನು ಮೆಚ್ಚಿಸುವುದಕ್ಕೆ ಸಾಧ್ಯ ಉಂಟು. ಆ ದೇವತೆಗಳ ಮನಸ್ಸಿನಿಂದ ಸಂತೋಷ ಪಟ್ಟು ಮಳೆಯನ್ನು ಸುರಿಸ್ತಾರೆ. ಆ ದೆಸೆಯಿಂದಾಗಿ ಬೆಳೆ ಆಗ್ತದೆ. ಪ್ರಪಂಚದ ಒಳಿತಕ್ಕಾಗಿ ತಮ್ಮ ಶರೀರವನ್ನೇ ಮುಡಿಪಾಗಿಟ್ಟವರು ನೀವು ತಾನೆ. ಅರ್ಥವಿಸಿಕೊಂಡೆ ನಿನ್ನ ಬೋಧನೆ ಕಡಿಮೆಯಾಗಿಯೇ ದೇವತೆಗಳು ಮಳೆ ಸುರಿಸುವುದಿಲ್ಲ ಅಂತ ಒಬ್ಬನಿಗೂ ಕೂಡ ಕೂತುಕೊಳ್ಳುವುದಕ್ಕಾಗುವುದಿಲ್ಲ. ಹೌದು ಹೌದು ಪ್ರಾಣೇಶ, ಇಷ್ಟೆಲ್ಲ ಯೋಗ್ಯತೆ ಇದ್ದವರು ನೀವು. ಹಾಗಂತ ಮನಬಿಚ್ಚಿ ನುಡಿಯುವುದಕ್ಕಾಗಿ ಇಂದು ಬಂದಿದ್ದೇನೆ. ನಿಮ್ಮ ದಯದಿಂದಾಗಿ ಆ ಮಕ್ಕಳನ್ನು ಪಡೆಯುವಂತಹ ಭಾಗ್ಯ ಆ ದೇವರು ನನ್ನ ಪಾಲಿಗೆ ಯಾಕೆ ಈ ರೀತಿಯಾಗಿ ಕೊರತೆ ಮಾಡಿದಂತ ಗೊತ್ತಿಲ್ಲ. ಹೇಗಾದ್ರೂ ಮಾಡಿ ಆ ಮಗುವನ್ನು ಕಾಣುವಂತ ಆಸೆ ನನ್ನ ಮನದಲ್ಲಿ ಉಂಟು. ಆ ಬಯಕೆಯನ್ನು ತಾವು ಈಡೇರಿಸಿಕೊಡಬೇಕು ಸ್ವಾಮಿ. ಹೃದಯೇಶ್ವರಿ ಪ್ರಾಣೇಶ, ಮನುಷ್ಯ ಕೊಟ್ರೆ ಮನೆತನಕ, ದೇವರು ಕೊಟ್ರೆ ಕಡೆತನಕ ಎನ್ನುವಂಥದ್ದು ಉಂಟು. ಹೌದು, ನರಚಿತ್ತ ಮಿಥ್ಯ, ಹರಿಚಿತ್ತ ಸತ್ಯ ಅಂತ ನಾವು ಭಾವಿಸುವವರು. ಆ ಸತ್ಯದ ಹಿಂದೆ ಏನು ಉಂಟು ಅಂತ ಶೋಧನೆಯ ಮೂಲಕ ಸಾಧನೆಯನ್ನು ಮಾಡಿ ಅದರಲ್ಲೇ ತಮ್ಮದ್ದಾದಂಥ ಭವಿತವ್ಯದ ನಿರ್ಧಾರವನ್ನು ನಾವು ಕಟ್ಟಿಕೊಂಡವರಲ್ಲವೇ ಹೇಳು. ಹೌದು, ಎಂತೆಂಥ ತ್ಯಾಗಿಗಳು, ಎಂತೆಂಥ ಮೇಧಾವಿಗಳು, ಎಂತೆಂಥ ಪರಮ ಪುರುಷರು ಮಂತ್ರದ ಮುಖೇನ ಪಡೆದವರಿದ್ದಾರೆ. ಕೆಲವರು ದೇವಾನುಗ್ರಹದಿಂದ ಪಡೆದವರಿದ್ದಾರೆ. ಕೆಲವು ಸ್ವಯಂ ಸಾಧನೆಯಿಂದಲಾಗಿ ದೇವರ ಅನುಗ್ರಹ ಇದ್ದರೂ ಕೂಡ ಸ್ವಪ್ರಯತ್ನದಿಂದ ಪಡೆದವರಿದ್ದಾರೆ. ಸ್ವಪ್ರಯತ್ನದಲ್ಲಿ ನಾವು ಪ್ರಯತ್ನ ಪಟ್ಟರೂ ನಮಗದು ಒದಗದಿದ್ದಂತಹ ವೇಳೆಯಲ್ಲಿ ದೇವಕಾರುಣ್ಯವನ್ನು ನಾವು
ಖಂಡಿತವಾಗಿಯೂ ಪ್ರಾರ್ಥಿಸಬೇಕು ಎನ್ನುವುದು ಸ್ಪಷ್ಟವಾದಂತ ನಿರ್ಧಾರ ನಾನು ತಿಳಿದುಕೊಂಡಿದ್ದೆ. ಆದುದರಿಂದ ದೇವೋತ್ತಮನೆನಿಸಿದಂತಹ ಪಕ್ಷಿವಾಹನ ಭಗವಾನ್ ಪಕ್ಷಿವಾಹನ ಶ್ರೀಹರಿ ಇದ್ದಾನೆ, ಲೋಕದ ನಿಯಾಮಕ ಪಾಲನಾ ಕರ್ತೃ. ಅವನನ್ನು ಸ್ತುತಿ ಮಾಡುವನ ಖಂಡಿತ ಅನುಗ್ರಹಿಸುತ್ತಾರೆ. ಬದುಕಿನಲ್ಲಿ ದೇವನೊಲಿದರೆ ಕೊರಡು ಕೊನರುವುದು, ದೇವನೊಲಿದರೆ ಬರಡು ಹಯನುವುದು ಅನ್ನುವುದಕ್ಕೆ ನಮ್ಮ ಜೀವನವೇ ಸಾಕ್ಷಿಯಾಗಿ ಹೋಯಿತಲ್ಲ. ಹಾಲುಂಡಂತಹ ಸಂತೋಷ ನಮ್ಮದ್ದಾದಂತಹ ಆಶ್ರಮದ ಬಳಿಯಲ್ಲಿ ಎಲ್ಲರಿಗೂ ಕೂಡ ಬಾಯಿಗೆ ಸಿಹಿಹಾಕಿ ಎನ್ನುವ ಹಾಗೆ ಸಂತೋಷದಲ್ಲಿ ಹೇಳುವಂತಹ ಸಂಭ್ರಮಿಸುವಂತಹ ದಿನ ಸನ್ನಿಹಿತವಾಗಿದೆ. ಸರಿ, ಶ್ರೀಹರಿಯನ್ನೇ ಅಚಲವಾದಂತಹ ಭಕ್ತಿಯ ಮೂಲಕ ನಾವು ಸ್ಮರಿಸಿದೆವು ಅಂತಾದರೆ ದೇವ ಖಂಡಿತವಾಗಿ ನಮ್ಮ ಮೇಲೆ ಕರುಣೆ ಇಟ್ಟು ಒಲಿದಿದ್ದಾನೆ, ಅನುಗ್ರಹಿಸಿದ್ದಾನೆ ಎನ್ನುವುದಕ್ಕೆ ನನ್ನ ಹೆಂಡತಿಯೇ ಸಾಕ್ಷಿ. 3 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ದೇವರ ಪ್ರಸಾದ ನಮಗೆ ಸಿಕ್ಕಿದೆ. ಅದು ಲೋಕದ ಬೆಳಕನ್ನು ಯಾವಾಗ ಕಾಣುತ್ತದೆ ಅಪ್ಪ ಅಮ್ಮ ಎನ್ನುವಂಥ ಶಬ್ದಗಳು ಅದರ ಬಾಯಿಂದ ಬರುತ್ತದೆ ಎನ್ನುವಂತಹ ಸಂತೋಷದ ನಿರೀಕ್ಷೆಯಲ್ಲಿ ನಾವಿರೋಣ. ಮುಂದೇನಾಗುತ್ತದೆ? ಎಡನೀರಲ್ಲ ಬುಡ ನೀರು, ಸುಮ್ಮನೆ ನಮ್ಮ ಪರಿಚಯ ಇರ್ಲಿಕ್ಕಿಲ್ಲ ನಿಮಗೆ. ನಾವು ಹರಿನಾರಾಯಣ ಭಟ್ರು ಅಂದ್ರೆ ನಾವು ಬಹಳ ದೂರದವರು, ಅಲ್ಲಿ ಘಟ್ಟದ ಬುಡ. ಚಾರ್ಮಾಡಿ ಯಾರಾದ್ರೂ ಇದ್ದಾರ ನಿಮಗೆ ಪರಿಚಯದವರು? ಹೌದಾ? ಬಾಬುಗೌಡ. ಒಳ್ಳೇದು. ಇದು ನಾವೆಲ್ಲ ಬ್ರಾಹ್ಮಣರು, ಬಹಳ ಊರೂರು ತಿರುಗುವವರು. ಅದು ಆ ಊರು ಈ ಊರು ಅಂತಲ್ಲ, ಎಲ್ಲ ಊರುಗಳಿಗೆ ಹೋಗ್ತೇವೆ. ಹೋಗುದು ಯಾಕೆ? ಸುಮ್ಮನೆ ಅಲ್ಲ, ನಮ್ಮ ತಿರುಗಾಟದಲ್ಲಿಯೂ ಒಳ್ಳೆ ಉದ್ದೇಶ ಇರ್ತದೆ. ಯಾಕೆಂದ್ರೆ ನಮಗೆಲ್ಲ ಗುರು ಹಿರಿಯರಿಂದ ಒಂದು ಸ್ವಲ್ಪ ವೇದಾಧ್ಯಯನ ಮಾಡಿ ಈ ಧರ್ಮ ಆಮೇಲೆ ಶಾಸ್ತ್ರ ಇದೆಲ್ಲ ಗೊತ್ತುಂಟು ನೋಡಿ. ಹಾಗಾಗಿ ಈ ಭೂಮಿಯ ಮೇಲೆ ಎಲ್ಲರೂ ಬುದ್ಧಿವಂತರೇ ಅಲ್ಲ, ಸಂಸ್ಕಾರ ಇರುವವರೇ ಅಲ್ಲ. ಅವರಿಗೆ ಕೆಲವು ಜೀವನದಲ್ಲಿ ಏನು ಮಾಡಬೇಕು, ತಪ್ಪು ಮಾಡ್ತಾರೋ ಅಲ್ಲ ಒಪ್ಪು ಮಾಡ್ತಾರೋ ಅಂತ ತಿಳಿದಿರುವುದಿಲ್ಲ. ಅದಕ್ಕೆ ಅದನ್ನು ಸ್ವಲ್ಪ ತಿದ್ದಿ ಅವರಿಗೆ ಈ ಧರ್ಮ ಶಾಸ್ತ್ರ ಇದನ್ನೆಲ್ಲ ಉಪದೇಶ ಮಾಡಿ ಎಲ್ಲರೂ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕು, ಅವರು ಮನುಷ್ಯತ್ವವನ್ನು ಸಾರ್ಥಕಪಡಿಸಿಕೊಳ್ಬೇಕು ಅಂತ ನಮ್ಮದೆಲ್ಲ ಒಳ್ಳೆ ಉದ್ದೇಶ. ಹಾಗಾಗಿ ತಿರುಗಾಟಕ್ಕೆ ಹೊರಟದ್ದು. ಎಲ್ಲರ ಪರಿಚಯ ಇರ್ತದೆ ನಮಗೆ. ಅಡ್ಡೂರು ಇವರು ಹರಿಶೇರಲ್ಲ, ಇವರು ಹರಿಶೇರಲ್ಲ ಮಾರ್ಯಾರೆ. ಅವನು ಇವನು ಅಂತ ನಾವು ಬ್ರಾಹ್ಮಣರಾದ್ರೂ ಯಾರನ್ನೂ ಹೇಳುವ ಹಾಗಿಲ್ಲ. ಒಂದು ಬಹುವಚನದಿಂದ ಮಾತಾಡಿಸ್ಬೇಕು, ಮರ್ಯಾದೆ ಕೊಟ್ಟು ಮರ್ಯಾದೆ ಕೊಡ್ಬೇಕು. ಹೌದಾ ಅಲ್ವೋ ಹೇಳಿ? ಹರಿಶೇರಲ್ವೋ? ಹೌದು, ಪರಿಚಯ ಎಲ್ಲರದ್ದು ಉಂಟೆ. ಈಗ ಇಲ್ಲಿಗೆ ಬಂದದ್ದು ಯಾಕೆ ಗೊತ್ತೋ? ಇಲ್ಲಿದು ಈ ಕಶ್ಯಪ ಮಹರ್ಷಿಗಳ ಆಶ್ರಮ ಹತ್ತಿರ ಅಲ್ವ? ಇಲ್ಲಿ ಒಂದು ಸ್ವಲ್ಪ ಒಬ್ಬರನ್ನು ಕಂಡು ಮಾತಾಡಿಸ್ಲಿಕ್ಕೆ ಉಂಟು ನನಗೆ. ಹಾಗಾಗಿ ನೋಡೋಣ, ಕರೆಯೋಣ ಅಲ್ವಾ? ಇದ್ದರನ್ನು ಯಾರಮ್ಮ ಮನೆಯೊಳಗೆ ಯಾರಿದ್ದೀರಿ? ಅಮ್ಮ ಮನೆಯೊಳಗೆ ಇದ್ದೀರಾ? ಯಾರಿದ್ದೀರಿ? ಯಾರು? ನಾನು ನೀಡವ ಭಿಕ್ಷೆಯನು ತಡಿದು ಬಂದ ನಾಡ ಭೂಸುರನನ್ನು ನೋಡಿ ಮಾತಾಡಿ ಗಾಣಿಸು ಹಸಿವೆಯ, ನೋಡಿ ಮಾತಾಡಿ ಗಾಣಿಸಿ ಹಸಿವೆಯ, ಬೇಡುವೆ ಬಳಲು ನಾನು ಸೇರಿಸೆ ನಿನ್ನ
ದೃಷ್ಟಿ ಸರಿ ಕಾಣುವುದಿಲ್ಲ. ಅದು ವಯಸ್ಸಾಯ್ತಲ್ಲಮ್ಮ, ಹೌದು. ಹಾಗಾಗಿ ಹ. ಹೆಚ್ಚು ನಾಲ್ಕು ಮಾರು ನಡೆದ್ರೆ ಹ. ಉಬ್ಬಸವರು. ಹೌದಾ? ಮತ್ತೆ ಇಷ್ಟು ಯಾಕೆ ನಡೆದುಕೊಂಡು ಬರ್ಬೇಕಂತ ಗೊತ್ತಾಗ್ಲಿಲ್ಲ. ಬ್ರಾಹ್ಮಣರು ಕುಳಿತಲ್ಲೇ ಇರಬಾರದು. ಹ. ಬ್ರಾಹ್ಮಣರಂದ್ರೆ ಒಂದು ಸ್ವಲ್ಪ ತಿಳಿದವರಲ್ಲೋ. ಸ್ವಲ್ಪ ತಿರುಗಾಡಿಕೊಂಡು ಇರ್ಬೇಕಲ್ಲ. ತಿರುಗಾಡುವುದು ಮಾತ್ರ ಅಲ್ಲ, ಹ. ಕೆಲವರಿಗೆಲ್ಲ ಉಪದೇಶ ಮಾಡಬೇಕು, ಓಹೋ, ಒಳ್ಳೆಯದಾಗಬೇಕು ಅಂತ ಆಶೀರ್ವಾದ ಮಾಡಬೇಕು. ಆಶೀರ್ವಾದ ಮಾಡ್ಬೇಕು. ಮತ್ತೆ ಬ್ರಾಹ್ಮಣ ಮನೆಯಲ್ಲೇ ಕುಳಿತು ಏನು ಮಣ್ಣು ಮುಕ್ಕುದು. ಏನ್ ತಿನ್ಲಿಕ್ಕೆ ಇರುವುದಿಲ್ಲ ಅವರಿಗೆ. ನೀವು ಇಲ್ಲಿಗೆ ಯಾಕೆ ಬಂದಂತ ಗೊತ್ತಾಗುದಿಲ್ಲ. ನನ್ನ ಪರಿಚಯ ಆಗ್ತದೆ. ಅದೇನು 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 ತಲೆ ತಲೆ ನಡುಗುವುದು. ಈಗ ಪ್ರಾಯ ಬಂದಾಗ ಹಾಗೆಲ್ಲ ಹಾಗೆಲ್ಲ ಆಗ್ತದೆ. ಈ ಶರೀರದ ಯಾವ ಅಂಗಗಳು ನಾವು ಹೇಳಿದಾಗೆ ಕೇಳುವುದಿಲ್ಲ. ಆದ್ರೆ ನಿಮ್ಮ ಮುಖವನ್ನೊಮ್ಮೆ ನೋಡಿದ್ದು ಹೌದು ಅಲ್ಲೋ ಅಂತ. ಹೌದಾ? ಇದು ಕಾಯಿಸಿಪೆ ಕಾಯಿಸಿಪೆ ಕಶ್ಯಪ ಮುನಿ. ಅದೇ ಕಾಶ್ಯಪ ಕಶ್ಯಪ ಮುನಿಪರ ಅವರ ಮಡದಿ ನಾನು. ಓದ್ತೀನಿ ಅಲ್ವಾ? ಪತ್ನಿ ಅರ್ಧಾಂಗಿ ಅರ್ಧಾಗಿ. ಹೌದು, ಆದಿತ್ಯ ಆದಿತ್ಯ ದೇವಿ ನಾನು. ಹೌದು. ಹೌದು. ಅಮ್ಮ, ಹಾ, ಬ್ರಾಹ್ಮಣರಂದ್ರೆ ನಾವು ಹೀಗೆ ಊರೂರು ತಿರುಗಾಡುತ್ತಾ ಹೌದು. ಎಲ್ಲರಿಗೆ ಉಪದೇಶ ಮಾಡುತ್ತಾ ಹಾ, ಜಪ ತಪ ಹೀಗೆಲ್ಲ ಆಗ ಇದರಲ್ಲೆಲ್ಲ ಭಾಗವಹಿಸು. ಹಾ. ಗೊತ್ತಾಯ್ತಲ್ಲ. ಇಲ್ಲಿಗೆ ಯಾಕೆ ಬಂದ್ರೆ ಅಂತ ಗೊತ್ತಾಗ್ಲಿಲ್ಲ. ಅಂದ್ರೆ ಈ ದಾರಿಯಿಂದ ಹಾಗೆ ಹೀಗೆ ನಡ್ಕೊಂಡು ಬರ್ತಾ ಇದ್ದೆ. ಹಾ, ಹಾಗಾಗುವಾಗ ದಾರಿ ಏನು ಬದಲಾಯ್ತು ನಿಮ್ದು? ಇಲ್ಲಪ್ಪ, ಇಲ್ಲಿಗೆ ಬರ್ಬೇಕಂತಾನೆ ಬಂದದ್ದು. ಉಂಟಲ್ಲ ನಮಗೊಂದು ಒಂದು ಗೇಣು ಹಾ, ಹೊಟ್ಟೆ. ಹೌದು. ಎಲ್ಲರೂ ಮಾಡೋದು ಅಷ್ಟೇ ಅಲ್ವಾ? ಅಷ್ಟಕ್ಕಾಗಿ ದುಡಿಯೋದು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಹೀಗೆಲ್ಲ. ಹೌದು. ನಾವೇನು ಮಾಡಿದ್ರೆ ಇದೊಂದು ಕೇಳುವುದಿಲ್ಲ. ಹೊತ್ತಿಗೆ ಆಗುವಾಗ ಶುರು ಆಗುತ್ತದೆ. ಸಮಯಕ್ಕೆ ಸರಿಯಾಗಿ ಬೀಳ್ಬೇಕು ಅದಕ್ಕೆ. ಚುರ್ ಚುರ್ ಚುರ್. ಹೌದಾ? ಚುರು ಚುರು ಆಗುವಾಗಲೇ ಅದಕ್ಕೆ ತುರುಕಿಸಿದ್ರೆ ಆಯ್ತು. ಆ, ಇಲ್ಲದಿದ್ರೆ ಮತ್ತೆ ಜೋರಾಗ್ತದೆ. ಮತ್ತೆ ಜೋರಾಗ್ತದೆ. ಮತ್ತೆ ಸೈ 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 ಆಗ ಗೊತ್ತಾಗ್ತದೆ. ಉರಿ ಉರಿ ಹೊಟ್ಟೆ ಉರಿ. ಹೌದು. ಹಾಗೆ ಬಹಳ ಹಸಿದಿದ್ದೇನೆ. ಹೌದಾ? ಹಾಗೆ ಆ, ಬಹಳ ಹೊತ್ತಾಯ್ತು ಏನು ಹೊಟ್ಟೆಗೆ ತೆಕ್ಕೊಳ್ಳದೆ. ಹಿಂದಿಲ್ಲ. ಹಾಗಾಗಿ ಏನಾದರೂ ಹೊಟ್ಟೆಗೆ ಹಿಟ್ಟು ಒಂದು ಮುಷ್ಟಿ ಕೊಟ್ಟು ಬಿಡಮ್ಮ, ನಾನು ಅದನ್ನು ತೆಕ್ಕೊಂಡು ಹೋಗ್ತೇನೆ. ಈಗ ನೀವು ಭಿಕ್ಷೆ ಕೇಳೋದಕ್ಕೆ ಬಂದೆ. ಹೌದೌದು. ಅಯ್ಯೋ, ಕೊಟ್ಟು ಬಿಡಮ್ಮ, ನಿಮ್ಮ ಹೋಗ್ತೇನೆ ಮತ್ತೆ. ಸ್ಥಿತಿಯೆಲ್ಲ ಕಾಣುವಾಗ ಅಯ್ಯೋ ಅಂತ ಅನಿಸ್ತಾ ಇದೆ. ನಡೆಯುವುದಕ್ಕೆ ಸರಿಯಾಗಿ ಕೂಡುವುದಿಲ್ಲ. ಹಸಿವಾಗ್ತದ? ನಿಮ್ಮನ್ನು ನೋಡುವಾಗ ಕೊಡ್ಬೇಕಂತ ಉಂಟು ನನಗೆ. ಮತ್ತೇನು? ಆದ್ರೆ ಕೊಡುವುದಕ್ಕೆ ಇಲ್ಲಿ ಬೇಕಲ್ಲ ಏನಾದ್ರು. ಇದೇನು? ಯಾಕೆಂದ್ರೆ ಈ ಆಶ್ರಮದಲ್ಲಿ ಏನುಂಟು ನೋಡಿ, ನನ್ನ ಸ್ಥಿತಿ ನೋಡಿ. ತುಂಬು ಗರ್ಭಿಣಿ ನಾನು. ಹೌದಾ? ಹೌದು. ಸರಿ, ಈಗ ನಿಂತ್ರೆ ನನಗೆ ನೆಲ ಕಾಣುವುದಿಲ್ಲ. ಭೂಮಿ ಕಾಣದಾಗ ಆಗಿದೆ ನನಗೀಗ. ಮತ್ತೆ ಕಾಣುದಿಲ್ಲ. ಹಾ, ಹಾಗಂತ 4 ಹೆಜ್ಜೆ ಮುಂದಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ಮತ್ತೆ ಅಷ್ಟು ಕೂಡುವುದಿಲ್ಲ. ಇವತ್ತು ನಾಳೆ ಹೆರಿಗೆ ಆಗುವ ಹಾಗೆ ಉಂಟು ನನಗೆ. ನಿಮ್ಮನ್ನು ನೋಡುವಾಗ ನಿಮಗೆ ಹಸಿವು ಆಗ್ತಂತ ಹೇಳ್ತಾ ಇದ್ದೀರಿ. ಭಿಕ್ಷೆ ಕೊಡಬಹುದಿತ್ತು, ಕೊಡುವುದಕ್ಕೆ ಏನು ವ್ಯವಸ್ಥೆ ಇಲ್ಲಲ್ಲ ಇಲ್ಲಿ. ಹೌದು. ಏನಿಲ್ಲಪ್ಪ, ಸುಮ್ಮನೆ ಮನಸ್ಸಿದ್ರೆ ಮಾರ್ಗ ಅಂತ. ಕೂಡುವುದಿಲ್ಲ ಅಂದ್ರೆ ಏನು? ಈಗ ಒಂದು ಮುಷ್ಟಿ ಅನ್ನವೋ ಅಥವಾ ಒಂದು ಹೊಟ್ಟೆಗೆ ಹಿಟ್ಟು ಕೊಡುವುದಕ್ಕೆ ಏನು ಭಾರ ಹೊರಲಿಕ್ಕುಂಟು? ಹಾಗೆಲ್ಲ ಕೊಡಬಹುದಿತ್ತು. ಅನ್ನ ಬೇಕಲ್ಲ, ಇದ್ರೆ ಕೊಡ್ಬೋದಿತ್ತಪ್ಪ. ಬೇಯಿಸುವ ಅಭ್ಯಾಸ ಬೇಯಿಸುವ ಅಭ್ಯಾಸ ಉಂಟು. ನನಗೆಷ್ಟು ಬೇಕಷ್ಟೇ ಬೇಯಿಸಿದ್ದೇನೆ, ಗಂಡನಿಗೆ ಎಷ್ಟು ಬೇಕು ಅಷ್ಟೇ ಬೇಯಿಸಿದ್ದೇನೆ. ಗಂಡ ಊಟ ಮಾಡಿ ಹೋಗಿ ಆಯ್ತು, ಇದ್ದದ್ದನ್ನು ನಾನು ತಿಂದೆ. ಮತ್ತೆ ಇಲ್ಲಿ ಯಾರು ಬರ್ಲಿಕ್ಕಿಲ್ಲ. ಹಾಗಂತ ನಾವು ಅನ್ನ ಮಾಡುವಂತ ಪಾತ್ರೆ ಉಂಟಲ್ಲ, ಅದನ್ನ ಕವಚ ಹಾಕಿ ಆಗಿದೆ. ಏನು ಕೊಡ್ಲಿಕ್ಕಿಲ್ಲ. ಈಗ ಕೊಡು ಹೋಗಿ, ಮುಂದೆ ಏನಾದ್ರು ಸಿಗ್ಬೋದು ನಿಮ್ಗೆ. ಯಾರಾದ್ರೂ ಕೊಟ್ಟಾರು, ಬೇಗ ಹೋಗಿ. ಈಗ ಮಧ್ಯಾಹ್ನ ಹೊತ್ತಲ್ಲ, ಏನೋ ತಿನ್ಲಿಕ್ಕೆ ಸಿಗ್ಬಹುದು. ಇಲ್ಲೇನಿಲ್ಲ. ಗರ್ಭಿಣಿ ಅಲ್ಲ? ಹೌದು, ಗರ್ಭಿಣಪ್ಪ. ಎಲ್ಲ ಕಾಣುವುದಿಲ್ಲ ಅಲ್ಲ? ನನಗೆ ಈಗ ನಿಂತ್ರೆ ನೆಲವೇ ಕಾಣುವುದಿಲ್ಲ. ಈಗ ಕಾಣದಾಗ ಆಗಿದೆ ಅಲ್ಲ? ಹೌದೌದು. ಬಹಳ ಹೇಳ್ತಾರೆ ನಿನಗೆ. ಶ್ರೀಯರನ್ನು ತಪ್ಪಿಸಿದರು ಮೌನದಲ್ಲಿ. ಹೇ ಯುವತಿ, ನೀ ತರಿಸುವ ಸುಶ್ರೇಯ ಮೃತ ಗರ್ಭಾಂಡವಾಗೆಂದುರುದು ಮರೆಯಾಗಿ. ಈಗ ಹೇಳಿದೆಲ್ಲ 4 ಹೆಜ್ಜೆ ಹೇಳಲಿಕ್ಕೆ ಆಗುದಿಲ್ಲ, ಹಸಿವೆ ಆಗ್ತದೆ ಅಂತ ಹೇಳಿ. ನಾವು ಬ್ರಾಹ್ಮಣರು. ಸೋಲಾಪುರ
ಕಡಿಮೆ ಆಗುದಿಲ್ಲ. ಓಹೋ ಏನೋ ಸತ್ತು ಹಾ. ಅಂತ ಸತ್ತು ನೋಡುವಲ್ಲಿ ಗೊತ್ತಾಗ್ತದೆ. ದಿನಕ್ಕೆ 3 ಹೊತ್ತು. ಹಾ. ಹಾ 3 ಹೊತ್ತಿಗೆ ಹೋಗು. ಊಟ ಅಲ್ಲ, ಮತ್ತೆ ಜಪ ಮಾಡುವವರು ನಾವು. ಹೌದಾ? ಆ ಜಪದಿಂದಾಗಿ ಅದರ ಫಲ ಆ, ವರ್ಚಸ್ಸು ನಮ್ಮಲ್ಲಿ ಉಂಟು. ಹೌದಾ? ಗೊತ್ತಾಯ್ತಲ್ಲ? ಹಾ. ವರ್ಷಚಿತ್ರ ಇಲ್ಲಿ ಹಾಕಿ ತೋರಿಸು ನೀವು. ಹೊಟ್ಟೆಗೆ ಒಂದಿಷ್ಟು ಹಿಟ್ಟು ಕೊಡು ಅಂತ ನಾನು ಇಲ್ಲಿ ಅಂಗಲಾಚಿ ಬೇಡಿದ್ರೆ ಬೇಕಾದ ಕೊಡ್ಲಿಕ್ಕೆ ನೀನು ನಡಿಲಿಕ್ಕೆ ಕೊಡುವುದಿಲ್ಲಲ್ಲ. ಕೊಡುವುದಿಲ್ಲ. ನೀನು ಗರ್ಭಿಣಿಯಾಗಿ ಹೋದೆ ಅಲ್ಲ. ಹೌದು. ಹಾ ಹಾ ನಿಮ್ಮ ಶ್ರೀಮಂತಿಕೆಯ ಸೊಕ್ಕು ಇದು. ನನಗೆ ಅರ್ಥ ಆಯ್ತು. ನಾವು ಗಂಡಸರು ಹೌದು, ಹೌದು. ನಾವೇನು ಮರದ ಬೊಟ್ಟರೆಯಿಂದ ಬಂದವರಲ್ಲ, ಆ, ತಾಯಿ ಗರ್ಭದಿಂದಲೇ ಬಂದವರು. ಹೌದಾ? ನನಗೆ ಗರ್ಭಿಣಿ ಆಗದಿದ್ದರು, ಆ, ಹೆರಿಗೆ ಆಗದಿದ್ದರು, ನೋಡಿ ಕೇಳಿ ಅನುಭವ ಗೊತ್ತುಂಟು ನನಗೆ. ಹಾ. ನಮ್ಮ ಹಿರಿಯರೆಲ್ಲ ಹೇಳುವುದನ್ನು ಕೇಳಿದ್ದೇನೆ. ಆ, ಗೊತ್ತಾಯ್ತಲ್ಲ? ನನ್ನ ನೋಡಿ ನಿಮಗೇನೆ ಗೊತ್ತು. ಗುಂಪು ಗರ್ಭಿಣಿಯರು ಆ, ಹೆರಿಗೆ ಆಗುವವರೆಗೆ ಆ, ಮನೆಯ ಒಳಗೆ ಹೊರಗೆಲ್ಲ ಅಡ್ಡಾಡುತ್ತಾ ಓಡಾಡುತ್ತಾ ಆ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ರೆ ಇದ್ರೆ ಸುಖ ಹೆರಿಗೆ ಆಗುತ್ತದೆ ಆ, ಅಂತ ಹಿರಿಯರು ಹೇಳುವುದನ್ನು ಅದು ನನಗೆ ಕೇಳಿದ್ದೇವೆ, ಗೊತ್ತುಂಟು. ನೋಡಿದ್ದೇವೆ. ನಿಮಗೆಲ್ಲ ಈ ಶ್ರೀಮಂತರಿಗೆ ಸೊಕ್ಕು ಬಂದು ಆ. 3 ತಿಂಗಳಾದ್ರೆ ಆಯ್ತು. ಮಂಚದ ಮೇಲೆ ಹಾಸಿಗೆ ಹಾಸಿದಿರಿ, ಮತ್ತೆ ಅದನ್ನು ಮಾಡಿಸಲಿಕ್ಕಿಲ್ಲ. ಅದರ ಮೇಲೆ ಹೆಬ್ಬಾವಿನ ಹಾಗೆ ಹೊರಡೋದಕ್ಕೆ ಆರಂಭ ಮಾಡಿದಿರಿ. ಮತ್ತೆ ಕೊಡೋದ್ರೆ ಮತ್ತೆ ಏನ್ ಮಾಡುದು? ಕೈಗೆ ಕಾಲಿಗೆ ಆಳು ಕಾಳು ಆಯ್ತು. ಬೇರೆ ಮತ್ತೆ ಒಂದು ಇಷ್ಟು ಅಡ್ಡಾಡ್ಲಿಕ್ಕಿಲ್ಲ. ಸೊಕ್ಕು ನಿಮಗೆ. ನಿಮ್ಮ ಸೊಕ್ಕನ್ನು ಇಳಿಸ್ತೇನೆ ಈ ಸಲ. ನೀನು ಗರ್ಭಿಣಿ ಅಲ್ವೋ? ನಿನ್ನಲ್ಲೇನು ಒಂದು ದೊಡ್ಡ ಬೆಟ್ಟ ಹೊತ್ತು ತಂದು ನನಗೆ ಕೊಡು ಅಂತ ಕೇಳಿದ್ದೀನಿ ನಾನು ಕೇಳಿದ್ದೇನು. ಭಿಕ್ಷೆ ಹೊಟ್ಟೆ ಹಸಿವಿಗೆ ಒಂದು ಮುಷ್ಟಿ ಅನ್ನ ಕೊಡು ಅಂತ ಹೇಳಿದೆ. ಇಲ್ಲ ಅಲ್ಲ ಇಲ್ಲಿ. ಅದನ್ನು ಕೊಡುವುದಕ್ಕೆ ನಿನಗೆ ದೊಡ್ಡಸ್ತಿಗೆ ಬಂದು ಹೋಯ್ತಲ್ಲ. ಗರ್ಭಿಣಿ ನೀನು, ತುಂಬಾ ಗರ್ಭಿಣಿ. ನಿನ್ನ ಹೊಟ್ಟೆಯೊಳಗಿರುವಂತ ಮಗು ಸತ್ಯ. ಕೇಳುತ್ತ ಥರಗುರುಳಿ ಬಾನೆ ಮರುಗಿದಳು ಶ್ರೀಲೋಲನ ವ್ರತಗೈದ ಫಲವು ಹಾಳಾದುದೇ ವಿಪ್ರಗೆ ಮನ್ನಿಸದಾದೆ. ಯಾಕೆ ಈ ರೀತಿ ಹಾಳಾದುದೇ ವಿಪ್ರಗೆ ಮನ್ನಿಸದಾದೆ. ಪೀಡಿ ಮುಗ ಜಗಕ್ಕೆಂತು ತೋರ್ಪೆ ಕೇಳುತ್ತ ಥರಗುರುಳಿ ನಾರಾಯಣ, ಲಕ್ಷ್ಮೀನಾರಾಯಣ, ಯಾಕೆ ಈ ರೀತಿಯಾಗಿ ವಿಪ್ರನಿಗೆ ಹೇಳಿದ್ರು? ನಾನು ಹಸಿವೆ ಆಗ್ತಾ ಉಂಟು, ತಿನ್ನುವುದಕ್ಕೇನಾದ್ರೂ ಭಿಕ್ಷೆ ಕೊಡು ಅಂತ ಕೇಳಿಕಾಗ ದುರಹಂಕಾರದಿಂದಾಗಿ ದುಡುಕಿ ಮಾತಾಡಿದೆ. ಭಿಕ್ಷೆ ಕೊಡುವಷ್ಟು ಯವಧಾನನ ಪಾಲಿಗಿಲ್ಲದೆ ಹೋಯ್ತು. ಕೋಪಗೊಂಡಂತಾದ ನನಗೆ ಶಾಪವನ್ನೇ ಕೊಟ್ಟು ಬಿಟ್ಟಲ್ಲ. ನನ್ನ ಉದರದಲ್ಲಿ ಹುಟ್ಟುವ ಮಗು ಅದು ಸತ್ತೇ ಹೋಗ್ಬೇಕೆಂದು. ನಾರಾಯಣ, ಲಕ್ಷ್ಮೀನಾರಾಯಣ, ನಿನ್ನ ವ್ರತ ದಿಸೆಯಿಂದಾಗಿ ನಾನು ಗರ್ಭಿಣಿಯಾಗಿ ಹೋದೆ. ಈ ಸಂದರ್ಭದಲ್ಲಿ ವಿಪ್ರನಿಂದಾಗಿ ಶಾಪಕ್ಕೊಳಗಾದಿರಲ್ಲ. ಈ ರೀತಿಯ ಶಿಕ್ಷೆ ಯಾಕೆ ನನಗೆ ವಿಧಿಸಿದೆ? ನನ್ನ ಕಣ್ಣನಿಗೆ ಹೇಗೆ ನಾನು ಮುಖ ತೋರಿಸಲಿ? ಯಾಕೆ ಈ ಸಣ್ಣ ಕಾರ್ಯವನ್ನು ಮಾಡಿದೆ? ಯಾಕೆ ಮಾಡಿಸಿದೆ ದೇವಾ? ಯಾರನ್ನು ಹೇಳಿ ಕಷ್ಟ? ಅಯ್ಯೋ, ಲಲನೆಯಳ ಮುರುಗೆ ತಿಳಿದು ಕಶ್ಯಪ ಬಂದು ಬಳಿ ಕರಿತು ಜ್ಞಾನದಿಂದ ನುಡಿದ ಕಳವಳಿಸಬೇಡ ಬಲಿಗಳಿಯ ಗರ್ಭಾಂಡಕ್ಕೆ ಮುರಿದಿದ್ದು ಮುರಿವೆತ ಮುರುಗೆ ಸ್ವಾಮಿ, ಸರ್ವೇಶ್ವರಿಯ ಬಂದಿರ ನೀವು? ಆ, ನೋಡಿದ್ರೆ ನನ್ನ ಸ್ಥಿತಿಯನ್ನು ಏನು ಎಷ್ಟು ಸಂತೋಷದಲ್ಲಿರಬೇಕಾದಂತ ನಾನೆಂದು ಆ. ಈ ಸ್ಥಿತಿಯಲ್ಲಿದ್ದೇನೆ ಸ್ವಾಮಿ. ಆ,
ಯಾರೋ ಒಬ್ಬ ಇಬ್ರು ಬಂದ್ರು, ಆ, ಭಿಕ್ಷೆ ಕೇಳಿದ್ರಲ್ಲಿ ಆ, ಯಾಕೋ ದುಡುಕಿ ಮಾತಾಡಿದೆ, ಭಿಕ್ಷೆ ಕೊಡುವುದಿಲ್ಲ ಅಂತ ಹೇಳಿದ್ದೇನೆ. ಆ. ಕೋಪಗೊಂಡಂತವರು ನನಗೆ ಶಾಪವನ್ನೇ ಕೊಟ್ಟಿದ್ದಾರೆ. ಏನು? ನನ್ನ ಗರ್ಭದಲ್ಲಿ ಹುಟ್ಟುವಂತ ಮಗು ಸತ್ಯ ಹೋಗ್ಲಿ ಅಂತೇಳಿ. ಆ, ಆ, ಸ್ವಾಮಿ, ಆ, ಆ ನಾರಾಯಣನ ವ್ರತದಿಂದಾಗಿ ಈ ಗರ್ಭವನ್ನು ಧರಿಸಿಕೊಂಡಿದ್ದೇನೆ. ಆ. ನಾನೀಗ ಪಾಪಿಯಾಗಿ ಮಗನನ್ನು ನೋಡುವ ಭಾಗ್ಯ ನನ್ನ ಪಾಲಿಗಿಲ್ಲದೆ ಹೋಯ್ತಲ್ಲ. ಆ. ಈ ಸ್ಥಿತಿ ನನ್ನ ಪಾಲಿಗೆ ಬಂತಲ್ಲ ಸ್ವಾಮಿ. ಹೃದಯೇಶ್ವರಿ, ಕಾಂತ, ಚಿಂತಿಸುವಂತ ಅಗತ್ಯವಿಲ್ಲ. ಆ, ನಿನ್ನ ಗಂಡನು ನಿನ್ನ ಬಳಿಯಲ್ಲಿ ಇರುವಾಗ ನಿನಗೆ ಯಾಕೆ ಚಿಂತೆ ಹೇಳು? ಅಯ್ಯೋ, ಹಾಗಿದ್ರೆ ಆ, ಕಶ್ಯಪನ ಮನೆಯಲ್ಲಿ ಕೊಡುವುದಕ್ಕೆ ಭಿಕ್ಷೆ ಇಲ್ಲದೆ ನಿನ್ನ ಮನಸ್ಸಿನಲ್ಲಿ ಇಂಥ ಒಂದು ವಿಚಾರಗಳು ಮೂಡಿದ್ದಲ್ಲ, ಆ, ಬಾಯಲ್ಲಿ ಶಬ್ದಗಳು ಉಚ್ಚರಿಸಲ್ಪಟ್ಟದ್ದಲ್ಲ. ಆ, ಹಾಗಿದ್ರೆ ಯಾಕೆ ಹೀಗಾಯಿತು ಅನ್ನುವುದರ ಬಗ್ಗೆ ಒಂದು ರೀತಿಯಾದಂಥ ಚಿಂತನೆ ನನ್ನ ಮನಸ್ಸಿನಲ್ಲಿಯೂ ಉಂಟು. ಯಾಕೆ ಸ್ವಾಮಿ? ಸರಿ, ಆ, ಏನೇ ಆಗಲಿ ಅದರ ಬಗ್ಗೆ ವಿಮರ್ಶೆ ಅಲ್ಲ. ಆ, ನಮಗೆ ಪ್ರಾಮುಖ್ಯವಾದದ್ದು ಯಾವುದು? ಯಾವುದು? ಶ್ರೀಹರಿಯ ಅನುಗ್ರಹ ವಿಶೇಷದಿಂದಲಾಗಿ ನಿನ್ನ ಉದರದಲ್ಲಿ ಹುಟ್ಟಿ ಬೆಳೆಯುತ್ತಿರುವಂತಹ ಪಿಂಡದ ರಕ್ಷಣೆಯಾಗಬೇಕು. ಹೌದು ಸ್ವಾಮಿ. ಅಲ್ಲವೇ? ಪಿಂಡವು ಸತ್ತು ಹೋಗಲಿ ಎನ್ನುವ ಹಾಗೆ ಬ್ರಾಹ್ಮಣನೊಬ್ಬ ಶಾಪ ಕೊಟ್ಟಿದ್ದಾನೆ, ಶಪಿಸಿದ್ದಾನೆ ಅಂತಾದರೆ ಆ, ಸೃಷ್ಟಿಗೂ ಪಾಲನೆಗೂ ಲಯಕ್ಕೂ ಆ. ಮೂರು ಕಾರ್ಯಗಳು ಶಕ್ತನಾಗಿ ಅಂತಹ ಕರ್ತವ್ಯನ್ನು ಮಾಡುವಂತಹ ಹೊಣೆಗಾರಿಕೆ, ಜವಾಬ್ದಾರಿ, ಸಾಮರ್ಥ್ಯವುಳ್ಳಂತ ಈ ಕಶ್ಯಪ ಬ್ರಹ್ಮ ಆ. ನನ್ನ ದಿವ್ಯ ದೃಷ್ಟಿಯಿಂದ ಒಮ್ಮೆ ನೋಡಿದೆ ಎಂದಾದರೆ ಆ, ಅದನ್ನು ಅನುಗ್ರಹಿಸಬೇಕಾದ್ದು ನನ್ನ ಕರ್ತವ್ಯ. ಆ. ಅವ ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆಯ ರೂಪದಲ್ಲಿ ಆ. ನಿನ್ನ ಉದರದಲ್ಲಿದ್ದಂತಹ ಪಿಂಡಕ್ಕೆ ಆ. ಇಲ್ಲಿಂದಲೇ ದಿವ್ಯ ದೃಷ್ಟಿಯಿಂದ ಅನುಗ್ರಹಿಸಿದ್ದೇನೆ. ಆ. ಏನೂ ತೊಂದರೆಯಾಗುವುದಿಲ್ಲ. ಬಾಯಿ ಸರಿ ಸ್ವಾಮಿ. ಚಿಂತೆಯನ್ನು ಬಿಡುವ. ಅನುಗ್ರಹಿಸಿದಂತಹ ನನ್ನ ಮಡದಿಯ ಗರ್ಭ ರೂಪವನ್ನು ತಳೆದು ಈ ಕರ್ಮ ಪ್ರಪಂಚದ ಬೆಳಕನ್ನು ಕಂಡಿದೆ. ಹುಟ್ಟಿದವನಿಗೆ ನಮ್ಮ ಪುರೋಹಿತರನ್ನು ಕರೆದು ಆ ಮೂಲಕವಾಗಿ ಸರಿಯಾದಂತಹ ಜಾತಕಾದಿ ಕರ್ಮಗಳನ್ನು ಬರೆಸಿದವನಿದ್ದೇನೆ. ಅಂತೆಯೇ ಅವನಿಗಪ್ಪುವಂತಹ ನಾಮಕರಣ, ಸೂರ್ಯ ಎನ್ನುವಂತೆ ಸರನ್ನಿರಿಸಿದವನಿದ್ದೇನೆ. ಪ್ರಾಯ ಪ್ರಬುದ್ಧನಾಗಿ ಬೆಳೆದಂತಹ ಮಗುವಿಗೆ ಯಾವ ಸಂಸ್ಕಾರಗಳು, ನೀತಿಗಳು, ನಿಯಮಗಳು ಎಲ್ಲವೂ ಜಪ ತಪ ಅನುಷ್ಠಾನಗಳು ಕ್ರಮವತ್ತಾಗಿ ಆಗಬೇಕು. ಅದನ್ನೆಲ್ಲವನ್ನೂ ಕೂಡ ಬೋಧಕನಾಗಿದ್ದೆ, ತಂದೆಯಾಗಿ ನಾನು ಬೋಧಿಸಿದವನಿದ್ದೇನೆ. ಬೆಳೆದು ನಿಂತಿದ್ದಾನೆ. ಅವನ ಚಂದವನ್ನು ಕಾಣುತ್ತಾ ನಾವು ದಿನವನ್ನು ಕಳೆಯೋಣ. ಮುಂದೆ ಏನಾಗುತ್ತದೆ? ಧರ್ಮ ಪತ್ನಿ ವಿಶ್ವಕರ್ಮ ಸತಿ ಸುರೇಣು ಧರ್ಮ ಪತ್ನಿ
ಅಂತ ಕೇಳಿದ್ರೆ ಅದು ವಿಶ್ವಕರ್ಮ. ಅದೇ ನಾನಾಗಿದ್ದೇನೆ. ಬ್ರಹ್ಮನಿಂದಲೂ ಮೇನೆನಿಸಿ ವಿಶ್ವಬ್ರಹ್ಮನೆನ್ನುವ ಹಾಗೆ ವಿಶ್ವಕರ್ಮ ಕಾಣಿಸಿಕೊಂಡ ಪ್ರಪಂಚ ಮುಖಕ್ಕೆ. ಇದಕ್ಕೆ ಕಾರಣ ಬೇರೇನೂ ಅಲ್ಲ, ನಮ್ಮಲ್ಲಿರುವಂತಹ ವಿಶೇಷತೆಗಳೇ. ಬ್ರಹ್ಮನ ಸೃಷ್ಟಿ ಹೇಗೋ ಅದಕ್ಕೆ ಪೂರಕವಾಗುವಂತಹ ಸೃಷ್ಟಿಯ ಕಾರ್ಯವನ್ನು ಮಾಡುವಲ್ಲಿ ಕೂಡ ವಿಶ್ವಕರ್ಮನಾದಂತಹ ನನಗೆ ಯಾವ ರೀತಿಯಲ್ಲೂ ಅಧಿಕಾರ ಇದೆ ಎನ್ನುವುದೇ ಸತ್ಯ. ಹಾಗೆ ತ್ವಷ್ಟು ಮಹಾಪುರುಷರ ಮಗನಾಗಿ ನಾ ಕಾಣಿಸಿಕೊಂಡೆ. ಸುರೇಣ್ಮೆ ಎನ್ನುವವಳು ನನಗೆ ಸತಿಯಾಗಿ ನನ್ನ ಜೀವನದುದ್ದಕ್ಕೂ ಬಂದವಳಿದ್ದಾಳೆ. ಪತ್ನಿಯಾದವಳು ಯಾವ ರೀತಿಯಾಗಿ ಇರಬೇಕು ಎನ್ನುವುದಕ್ಕೆ ಪೂರಕವಾಗಿ ಅವಳಿದ್ದಾಳೆ ಎನ್ನುವುದು ಸತ್ಯ. ಪತಿಯಾಡಿದ ಮಾತಿಗೆ ಎರಡಾಡದೆ ನನ್ನ ನೆರಳಾಗಿ ಬಂದವಳು ನನ್ನ ಮಡದಿ. ಹಾಗೆ ಅಂತ ಗುರುಗಳಿಂದಲೇ ಎನಗ ಅನುಗ್ರಹವಾದಂತಹ ಕಾಲಕ್ಕೆ ಪ್ರಪಂಚದಲ್ಲಿ ಏನೆಲ್ಲ ಸೃಜಿಸುವುದಕ್ಕೆ ಸಾಧ್ಯವೋ ಅದೆಲ್ಲವನ್ನ ಸೃಜಿಸಬೇಕು ಎನ್ನುವ ಹಾಗೆ ನನಗೆ ಅನುಗ್ರಹಿಸಿದವರು. ಮುತ್ತು, ರತ್ನ, ಬೆಳ್ಳಿ, ಬಂಗಾರ ಈ ಮುಖೇನವಾಗಿ ಯಾವ ವಿಧವಾದಂತಹ ಸೃಷ್ಟಿಯಾಗುತ್ತದೋ, ಸೃಷ್ಟಿ ಅಂತ ಕೇಳಿದ್ರೆ ಯಾವುದು ಹೊಸತಾಗಿ ಕಾಣಿಸುವುದಕ್ಕೆ ಸಾಧ್ಯವೋ ಅದು ಸೃಷ್ಟಿ. ಜೀವಾತ್ಮವಾಗಿಯೇ ಇರಬೇಕು ಎನ್ನುವುದು ಸೃಷ್ಟಿ ಅಲ್ಲ. ಹೊಸ ಬಗೆಯಲ್ಲಿ ಪ್ರಪಂಚದಲ್ಲಿ ಯಾವುದು ಕಾಣಿಸಿಕೊಳ್ತದೋ ಅದಕ್ಕೆ ಸೃಷ್ಟಿ ಅಂತ ಹೆಸರು. ಮಾಡುವಂತಹ ಅಡುಗೆಯಲ್ಲಾಗಲಿ, ಧರಿಸುವಂತಹ ಆಭರಣಗಳಾಗಲಿ, ತೊಡುವಂತಹ ವಸ್ತ್ರಗಳಲ್ಲಾಗಲಿ, ಅರ್ಥಾತ್ ಒಬ್ಬಾತ ಇರುವುದಕ್ಕೆ ಗೃಹ ನಿರ್ಮಾಣವಾಗಲಿ, ಎಲ್ಲವೂ ಹೊಸದಾಗಿ ಕಾಣಿಸಿಕೊಂಡ್ರೆ ಅದು ಸೃಷ್ಟಿ. ಈ ಎಲ್ಲ ಸೃಷ್ಟಿಗೆ ಪ್ರಪಂಚದಲ್ಲಿ ಸರ್ವಸಮರ್ಥ ಯಾರು ಅಂತ ಕೇಳಿದ್ರೆ ಈ ವಿಶ್ವಕರ್ಮ. ವಿಶ್ವಕರ್ಮ ಆಡಿದ ಮಾತು ಯಾವತ್ತೂ ಫಲಿಸದೇ ಇರುವುದಕ್ಕಿಲ್ಲ. ಅದಕ್ಕೆ ಅಲ್ಲೂ ಒಂದು ಪ್ರಪಂಚದಲ್ಲಿ ಒಂದು ಮಾತು ಉಂಟು, ವಿಶ್ವಕರ್ಮನನ್ನ ಮುಂದಿರಿಸಿ ನಾವು ಗೃಹವನ್ನ ನಿರ್ಮಿಸುವುದಕ್ಕೆ ಮುಂದಾದ್ರೆ ಅದು ಅತಿ ಶೀಘ್ರವಾಗಿ ನಮ್ಮ ಕಣ್ಣ ಮುಂದೆ ಬೆಳೆದು ನಿಲ್ತದೆ ಅಂತ. ಅದು ಯಾವತ್ತೂ ಸುಳ್ಳಲ್ಲ. ವಿಶ್ವಕರ್ಮ ತಾನು ಮಾಡುವಂತಹ ನಿತ್ಯಾನುಷ್ಠಾನಗಳು, ಈ ಅನುಷ್ಠಾನವೇ ಇದಕ್ಕೆಲ್ಲ ಕಾರಣರಾಗಿದೆ. ಪ್ರಪಂಚ ಮುಖದಲ್ಲಿ ಕಾಣುವವರು ಪ್ರತ್ಯಕ್ಷ ದೇವರು ಯಾರು ಅಂತ ಕೇಳಿದ್ರೆ ಬ್ರಾಹ್ಮಣರೇ ಸರಿ. ಬ್ರಾಹ್ಮಣೋತ್ತಮರು ಯಾವ ರೀತಿಯಾದಂತಹ ನಿತ್ಯ ಅನುಷ್ಠಾನಗಳನ್ನು ಮಾಡುತ್ತಾರೋ ಅದಕ್ಕೆ ಪೂರಕವಾಗಿ ಅವರು ಮಾಡುವಂತಹ ವಿಧಿಗೆ ಅನುಕೂಲವಾಗಿ ಯಾವುದೇ ಶಾಸ್ತ್ರದಲ್ಲೂ ಎಡವದೆ ಭಕ್ತಿನಿಷ್ಠೆಯಿಂದ ವಿಶ್ವಕರ್ಮನು ತನ್ನದಾದಂತಹ ನಿತ್ಯ ಕರ್ಮಗಳನ್ನು ಮಾಡುತ್ತಾನೆ. ತ್ರಿಸಂಧ್ಯಾ ಕಾಲದಲ್ಲಿ ದೇವರನ್ನ ಸ್ತುತಿ ಮಾಡುತ್ತಾ, ತ್ರಿಸಂಧ್ಯಾ ಕಾಲದಲ್ಲಿ ದೇವರನ್ನು ಅರ್ಚಿಸುತ್ತಾ, ತನ್ನದಾದಂತಹ ಸಂಸ್ಕಾರದಲ್ಲಿ ಯಾವುದೇ ಲೋಪವನ್ನು ಕಾಣಿಸದೇ ಇರುವವ ವಿಶ್ವಕರ್ಮ. ವಿಶ್ವದ ಪ್ರತಿಯೊಂದು ಕರ್ಮಕ್ಕೆ ಪೂರಕನಾದವ ವಿಶ್ವಕರ್ಮ. ಹಾಗಿದ್ರೆ ಇಷ್ಟೆಲ್ಲ ಶ್ರೇಷ್ಠತೆ ಪಡೆಯಬೇಕು ಅಂತಾದ್ರೆ ವಿಶ್ವಕರ್ಮರು ತನ್ನ ಜೀವನದಲ್ಲಿ ನಡೆಸಿಕೊಂಡು ಬಂದಂತಹ ಜೀವನ ಬೇರೇನೂ ಅಲ್ಲ, ಯಾವುದೇ ರೀತಿಯಾದಂತಹ ಕೊರತೆಗಳು ಜೀವನದಲ್ಲಿ ಇಲ್ಲ ಎನ್ನುವುದೇ ಸತ್ಯ. ಈ ಕಾಲಕ್ಕೆ ಮಡದಿಯಾದಂತಹ ಸುರೇಣ್ಮೆ ನನ್ನ ಜೀವನದಲ್ಲಿಯೇ ಸಹಕರಿಸಿಕೊಂಡು ಬಂದವಳು. ಒಂದೊಮ್ಮೆಗೆ ಅವಳ ಮನದ ದುಗುಡವನ್ನು ನಾ ಕೇಳಿಕೊಂಡೆ ಅಂತಾದ್ರೆ ಮಕ್ಕಳಿಲ್ಲ ಎನ್ನುವಂತಹ ದುಗುಡವನ್ನು ಆವರಿಸಿಕೊಂಡಳು. ಹೇಗೂ ನನಗೆ ಅನುಗ್ರಹಿತವಾದಂತಹ ಸೃಷ್ಟಿಯ ಶಕ್ತಿ, ಅದಕ್ಕೆ ಪೂರಕವಾಗಿ ಧರೆಯ ನಾರೀ ರೂಪದಂತೆ ಒಂದು ಗೊಂಬೆಯನ್ನು ರಚಿಸಿದವನ, ಅದಕ್ಕೆ ಜೀವಕಳೆಯನ್ನಿತ್ತು ಸೃಜಿಸಿದೆ. ಅದನ್ನು ಕಂಡಂತಹ ನನ್ನ ಮಡದಿ ಹರ್ಷಚಿತ್ತಳಾದಳು. ಮಗುವೆ ಚೇತನಾ ಸ್ವರೂಪವಾಗಿ ಕಾಣಿಸುವುದಕ್ಕೆ ಆರಂಭಿಸಿತು. ಆ ಮಗುವನ್ನೇ ಅವಳ ಕೈಗಿತ್ತೆ. ಪ್ರೀತಿಯಿಂದ ದೀಪದಂತೆ ನೀ ಅದನ್ನು ನೋಡಿಕೊಳ್ಳಬೇಕು ಅಂದ್ರೆ ದೀಪ ಯಾವುದೇ ಕಾರಣಕ್ಕೂ ಆರಬಾರದು. ಅದೊಂದು ವೇಳೆ ನಂದಿ ಹೋಯಿತು ಅಂತಾದ್ರೆ ಕತ್ತಲೆ ಆವರಿಸ್ತದೆ. ದೀಪದಂತೆ ಮನೆಯನ್ನ ಬೆಳಗುವುದಕ್ಕೆ ಮಗಳಾಗಿ ಕಾಣಿಸಿಕೊಂಡು ನಮ್ಮ ಮನೆ ಆ ಕಾಲದಿಂದಲೇ ಬೆಳಗುವುದಕ್ಕಾರಂಭಿದೆ. ಹಾಗಿದ್ರೆ ಹೆಣ್ಣು ಎನ್ನುವುದು ಮನೆಯನ್ನು ಬೆಳಗುವಂತಹ ದೀಪ ಎನ್ನುವುದು ಸತ್ಯ. ಹಾಗೆ ಅಂತ ಮಗಳಾದವಳು ಪ್ರಾಯಪ್ರಬುದ್ಧಳಾಗಿ ಬೆಳೆದು ನಿಂತವಳಿದ್ದಾಳೆ. ಅವಳದ್ದಾದಂತಹ ಆಟ ಪಾಠ ನಲಿವಿನಲ್ಲೇ ನನ್ನ ಸಂತೋಷವನ್ನು ಕಾಣ್ತಾ ಇರುವಾಗ ಯಾರು ಬರ್ತಾ ಇರುವುದು? ಷೋಡಶ ಪ್ರಾಯದಿಂದಲೇ
ಮೆರೆಯ ಷೋಡಶ ಪ್ರಾಯದಿಂದಲೇ ಚರಣಕ್ಕೆ ಕಣ್ಣು ತೊರೆದಾಗ ಮೆರೆಯ ಷೋಡಶ ಮಗಳೇ, ವಂದಿಸಿಕೊಳ್ಳುತ್ತಾ ಇದ್ದೆ. ಶುಭವಾಗಲಿ ಕಂದ. ನನ್ನ ಮುಖವನ್ನೇ ನೋಡ್ತಾ ಇದ್ದೀರ. ಕಾರಣ ಉಂಟಮ್ಮ. ಕೇವಲ ನಾ ಮಾತನಾಡುವುದಕ್ಕಿಂತಲೂ ಆ, ಈ ಹೊತ್ತಿನಲ್ಲಿ ನೀವೇ ಮಾತನಾಡಿದರೆ ಅದು ಅನುಪಯುಕ್ತತೆ ಆಗ್ತದೆ ಅಂತ ಭಾವಿಸಿಕೊಳ್ತೀನಿ. ಮಗಳೇ, ನೀ ಬಂದಾಗ ನಿನ್ನ ಮುಖವನ್ನು ಕಾಣುವುದಕ್ಕೆ ಒಂದು ಬಲವಾದ ಕಾರಣ ಉಂಟು. ಯಾಕೆ ಮಗಳೇ ಇದು ಕೂಡ? ಕಾರಣ ಬರಮ್ಮ ಮಗಳೇ ಕುಮಾರಿ ಸಂಧ್ಯಾದೇವಿ ಮೋರೆ ಕಥೆಯ ಕಾರ್ಯವೇನು ದೂರಿದರೆ ದಾಸವಾರದೇರಿಂದ ಪಾರು ಪುತ್ರಕ್ಕೆ ಬಡರಾಯೇ ಬಾರಮ್ಮ ಮಗಳೇ ಮಗಳೇ, ಅಪ್ಪಯ್ಯ, ನನ್ನ ಬಳಿಗೆ ನೀ ಇಷ್ಟರವರೆಗೆ ಬರುವಲ್ಲಿ ನಿನ್ನ ಮುಖದಲ್ಲಿ ನಗುವನ್ನು ಕಾಣುತ್ತಾ ಇದೆ. ನಿನ್ನ ನಗುವಲ್ಲಿ ನನ್ನ ಜೀವನದ ನಗು ಇರುತ್ತದೆ. ಅಂದ್ರೆ ಸದಾ ನೀ ನಗುತ್ತಾ ಇರಬೇಕನ್ನೋದ್ರ ಅರ್ಥ. ನೀ ಹುಟ್ಟಿದ ಕಾಲಕ್ಕೆ ನಾನು ನಿನ್ನ ಅಮ್ಮನ ಕೈಗೆ ಇದನ್ನು ನಿನ್ನನ್ನು ಕೊಡುವಾಗ ನಾ ಆಡಿದ ಮಾತು ಏನು ಬಲ್ಲೆಯ? ಮನೆಯನ್ನು ಬೆಳಗುವ ದೀಪದಂತೆ ನೀ ಕಾಪಾಡಿಕೊಂಡು ಬರಬೇಕು. ದೀಪ ಸದಾ ಪ್ರಕಾಶಮಾನವಾಗಿ ಬೆಳಗಬೇಕು ಅಂತಾದ್ರೆ ಆ ದೀಪದಲ್ಲಿ ಪ್ರಜ್ವಲತೆ ಅನ್ನೋದು ಕಾಣಿಸಿಕೊಳ್ಳಬೇಕು. ದೀಪ ಉರಿಯಬೇಕು ಅಂತಾದ್ರೆ ಆ, ಅದಕ್ಕೆ ಪೂರಕವಾಗಿ ಬೇಕಾಗುವಂಥದ್ದು ತೈಲ. ಸರಿ. ಅದಕ್ಕೆ ಇನ್ನೂ ಪೂರಕವಾಗಿ ಬೇಕಾಗಿರುವಂಥದ್ದು ಭಕ್ತಿ. ಹೀಗಿರುತ್ತಾ ಅಂತಹ ತೈಲ ಒಂದು ಆರದೇ ಇರಬೇಕಾದ್ರೆ ನಂದಾದೀಪವಾಗಿ ಪ್ರಜ್ವಲಿಸಬೇಕು ಅಂತಾದ್ರೆ ಆ. ಧಾರೆ ಇರಿಯುವಂತಹ ತೈಲವೂ ಶ್ರೇಷ್ಠವೇ ಆಗುತ್ತದಲ್ಲ. ಕಂದ, ಸಂಸ್ಕಾರ ಎನ್ನುವಂತಹ ತೈಲವನ್ನು ಎರೆಯಬೇಕಾದವರೇ ನೀವುಗಳು ಅಪ್ಪಯ್ಯ. ಆ, ಅಂಥದ್ರಲ್ಲಿ ನೀವು ಹಿಂದುಳಿದವರಲ್ಲೂ ಅಲ್ಲ. ಇಲ್ಲ ಮಗಳೇ, ನಾವು ಕೊಟ್ಟಂತಹ ಸಂಸ್ಕಾರವು ಇದರಲ್ಲಿ ಬೆಳಗುವಂತಹ ದೀಪ ಕುಂದಿ ಹೋಯಿತು ಅಂತ ನಾ ಆಡುವುದಲ್ಲ. ನೀ ಹೇಳಿದಾಗೆ ದೀಪ ಬೆಳಗಬೇಕು ಅಂತಾದರೆ ಎಲ್ಲವೂ ಬೇಕು, ಜೊತೆಗೆ ಗಾಳಿಯೂ ಬೇಕು. ಇಲ್ಲ ಅಂತಾದರೆ ದೀಪವಾದರೂ ಬೆಳಗುವುದಕ್ಕೆ ಸಾಧ್ಯವೇ? ಹಾಗಿದ್ರೆ ಅಂತಹ ಒಂದು ಬೆಳಗುವಿಕೆಯಲ್ಲಿ ನೀ ಬೆಳೆದವಳು ಎನ್ನುವುದು ಸತ್ಯ. ಮಕ್ಕಳಿಲ್ಲ ಎನ್ನುವ ಕಾಲಕ್ಕೆ ಹಂಬಲಿಸಿದಂತಹ ನಿನ್ನ ತಾಯಿ ಈಗ ಎಷ್ಟು ಹರ್ಷಚಿತ್ತಳಾಗಿದ್ದಾಳೆ ನೋಡು. ಅದು ಯಾಕೆ? ಸದಾ ನಿನ್ನ ಮುಖದಲ್ಲಿರುವ ನಗು. ಹಾಗಿದ್ರೆ ನಿನ್ನ ನಗುವೇ ನಮ್ಮ ಜೀವನದ ಬೆಳಕಾಗಿದೆ ಎನ್ನುವುದು ಸತ್ಯ. ಆದರೆ ಇಂದು ಹಾಗಲ್ಲ ಮಗಳೇ. ಯಾವುದೋ ಒಂದು ರೀತಿಯಾದಂತಹ ಮನದೊಳಗಿನ ಬೇಸರ ಅದನ್ನು ಇರಿಸಿಕೊಂಡು ಇಲ್ಲಿಯವರೆಗೆ ನೀ ಬಂದವಳ ಹಾಗೆ ಕಾಣಿಸ್ತವೆ. ಇದಕ್ಕೆ ಕಾರಣ ಬೇರೇನೂ ಅಲ್ಲ, ಮನಸ್ಸಿನ ಕನ್ನಡಿ ಮುಖ ಎನ್ನುವ ಹಾಗೆ ಲೋಕ ಒಂದು ರೂಢಿ ಮಾತಿದೆ. ಮನಸ್ಸಲ್ಲಿ ಏನೇ ಒಂದು ಭಾವವನ್ನು ಇರಿಸಿದ್ರೂ ನೋವು ಅಂತಾದರೆ ನೋವಿನ ಭಾವ ಮುಖದಲ್ಲಿ ಕಾಣಿಸಿಕೊಳ್ಳುತ್ತದೆ, ಸಿಟ್ಟು ಅಂತಾದರೂ ಸಿಟ್ಟಿನ ಭಾವವೇ ಮುಖದಲ್ಲಿ ಕಾಣಿಸಿಕೊಳ್ಳಬೇಕು. ಅಂದರೆ ಮನಸ್ಸಿನ ಕನ್ನಡಿ ಮುಖ ಎನ್ನುವುದು ಸತ್ಯ. ಈಗ ನಮ್ಮದಾದಂತಹ ಪ್ರತಿರೂಪವನ್ನು ಕಾಣಬೇಕು ಅಂತಾದರೆ ಕನ್ನಡಿಯನ್ನು ನೋಡಬೇಕು.
ನಿನ್ನ ಮನದೊಳಗಿನ ಭಾವ ಕಣ್ಣಲ್ಲಿ ಗೋಚರಿಸ್ತಾ ಇದೆ, ಮುಖದಲ್ಲಿ ಶೋಭಿಸ್ತಾ ಇದೆ, ದುಗುಡ ಆವರಿಸಿದೆ. ಮಗಳೇ, ಇಷ್ಟರವರೆಗೆ ನಿನ್ನಲ್ಲಿ ನೀನು ಕೇಳಿದಾಗ ಯಾವುದನ್ನು ಇಲ್ಲ ಅಂತ ಹೇಳಿದವರಲ್ಲ. ಹಾಗಿದ್ರೆ ಯಾವುದಾದ್ರೂ ನಿನಗೆ ಕೊರತೆಯನ್ನು ಮಾಡಿದವನೂ ಅಲ್ಲ. ಇಷ್ಟೆಲ್ಲ ಇಲ್ಲ ಅಂತಾದರೂ ಕೂಡ ನಿನ್ನಲ್ಲೂ ದುಗುಡ ಆವರಿಸಿದೆ ಅಂತಾದರೆ ಉರಿಯುವ ನಂದಾದೀಪಕ್ಕೆ ತೈಲ ಕಡಿಮೆ ಆಯಿತೋ ಅಥವಾ ಗಾಳಿ ಸೋಕುವಲ್ಲಿ ಏನಾದರೂ ತೊಡಕು ಬಂತೋ ಅರ್ಥ ಆಗಲಿಲ್ಲ ನನಗೆ. ನಿನ್ನ ಬೆಳಗುವಿಕೆಯಲ್ಲಿ ನಿನ್ನ ನಗುವಿನ ಕ್ಷೀಣತೆಗೆ ಏನು ಕಾರಣ? ಜನಕ ಮಾತನಾಡಿಸ್ತೀರೇ? ಏನು ಹಾರಕ್ಕೆ ಪದಕದ ಕಾರಣವೇನು? ಹೇಗೆ 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 ವಿಶ್ವಕರ್ಮರು ಅಂತ ನಿಮ್ಮಲ್ಲಿ ಪ್ರಪಂಚದಲ್ಲಿ ಕೊಂಡಾಡುತ್ತಾರೆ. ಹೆಸರೇ ಸೂಚಿಸುವುದು ಹಾಗಲ್ವೇ? ಹೇಗೆ? ವಿಶ್ವದ ಕರ್ಮಗಳಿಗೆ ಆಧಾರವಾಗಿ ಯಾರಿರುತ್ತಾನೋ ಅದಕ್ಕೆ ಅನುಕೂಲವಾಗಿ ಯಾವುದನ್ನು ನಡೆಸಿಕೊಡುತ್ತಾನೋ, ಹೀಗಾಗಿ ವಿಶ್ವಕರ್ಮ. ಪ್ರಪಂಚದಲ್ಲಿ ಯಾವುದೇ ಕರ್ಮವನ್ನಾದರೂ ವಿಶ್ವಕರ್ಮ ಮಾಡುವುದಕ್ಕೆ ಸಮರ್ಥ ಅಲ್ವೇ ಎನ್ನುವುದು ಸತ್ಯ. ಆದ್ದರಿಂದಲೇ ಬ್ರಹ್ಮನಿಂದಲೂ ಮಿಗಿಲಾಗಿರುವವರು ನೀವು ಎನ್ನುವ ಹಾಗೆ ಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವಾಯಿತು. ಬ್ರಹ್ಮನಿಗಿಂತಲೂ ಅಧಿಕವಾದಂತಹ ಸ್ಥಾನವನ್ನು ನಿಮಗೊದಗಿಸ್ತಾರೆ ಅಂತ ಆದರೆ ನಿಮ್ಮ ಪುತ್ರಿಯಾದಂತಹ ನಾನೆಷ್ಟು ಭಾಗ್ಯವಂತಳು ಹೇಳಿ. ಸರಿ, ಅದರಲ್ಲಿಯೂ ನನ್ನ ಸೃಷ್ಟಿಯೂ ಹಾಗೆ ಅಲ್ವೇ? ಪ್ರತಿಯೊಂದು ಜೀವರಾಶಿಯ ಒಂದೊಂದು ಬಿಂಬದಿಂದ ತಿಲದಷ್ಟು ಅಂಶವನ್ನು ಆರಿಸಿಕೊಂಡಂತಹ ಕಾರಣದಿಂದಲೇ ನನ್ನ ಜನನವಾಯಿತು. ಹೌದು. ಬಳಿಕ ಯಾವುದೋ ಒಂದು ಉದ್ದೇಶವನ್ನಿರಿಸಿಕೊಂಡೇ ನನ್ನ ಸೃಷ್ಟಿಯಾಯಿತು ಎನ್ನುವಂತಹ ಕಾರಣಕ್ಕಾಗಿ ಸರಿ ಸಲಹುವಲ್ಲಿ ನನ್ನ ತಾಯಿಯಾದಂತಹ ಸುರೇಣು ದೇವಿಯ ಪಾಲನೆ ಪೋಷಣೆ ಎನ್ನುವುದು ಎಷ್ಟು ಅಗತ್ಯವಾಗಿ ಒದಗಿ ಬರ್ತದೆ ಎನ್ನುವುದು ನಾ ಕಲಿತಂತಹ ವಿದ್ಯೆಯಿಂದಾಗಲಿ ಅದನ್ನು ಪ್ರದರ್ಶಿಸುವಂತಹ ರೂಪದಲ್ಲಾಗಲಿ ಎಲ್ಲವೂ ಪ್ರಾಕಟ್ಯ ಹೊಂದುವುದಕ್ಕೆ ಸಾಧ್ಯವಾಯಿತು. ಅಪ್ಪಯ್ಯ ಮಗಳೇ, ನೀವೇ ಆಡುವುದಕ್ಕೆ ತೊಡಗಿದ್ರಿ, ಸುರಿಯುವ ತೈಲದಲ್ಲಿ ಏನಾದರೂ ಕ್ಷೀಣವಾಯಿತೆ ಅಂತ. ಹಾಗಾಗುವುದಕ್ಕುಂಟೆ ಅಲ್ಲ, ಇಲ್ಲ ಎನ್ನುವುದು ಸತ್ಯ. ಆದ್ರೂ ಪ್ರಶ್ನಿಸಬೇಕಾದದ್ದು ನನ್ನ ಕರ್ತವ್ಯ. ಆದರೂ ಹಾರುವಂತಹ ಪತಂಗವೊಂದರಲ್ಲಿ ಯಾಕೆಷ್ಟು ವೇಗವಿಲ್ಲ, ರೆಕ್ಕೆಯ ಬಡಿತದಲ್ಲಿ ಯಾಕೆಷ್ಟು ಕ್ಷೀಣತೆ ಕಾಣ್ತಾ ಇದೆ. ಮಾಲೆ ಒಂದು ಶೋಭಿಸಬೇಕಾದ್ರೆ ಪದಕ ಬೇಕು, ಆ ಪದಕ ಇಂದು ಕಳಾಹೀನವಾಗಿ ಹೋಗಿದೆ ಎನ್ನುವುದು ನಿಮ್ಮ ಮನಸ್ಸಿನಲ್ಲಿ ಮೂಡಿದಂತಹ ಭಾವನೆ. ಸರಿ, ನನ್ನ ಕೇಳಬಾರದು ಅಂತ ಅಲ್ಲ, ಕೇಳಬೇಕು ಅಂತಲೂ ಅಲ್ಲ. ನೀವು ಆಡಿದಂತಹ ವಚನದಲ್ಲಿ
ಹೇಗೆ ಉತ್ತರಿಸಲಿ, ಯಾವ ರೀತಿ ಉತ್ತರಿಸಲಿ, ಅದು ಪ್ರಶ್ನಾರೂಪಕವಾಗಿ ಕೇಳಲಿ, ಯಾವ ರೀತಿಯಾಗಿ ಕೇಳಲಿ ಎನ್ನುವಂತಹ ಸಂಶಯ ನನ್ನ ಮನಸ್ಸಿನಲ್ಲಿ ಮೂಡುವುದಕ್ಕೆ ಪ್ರಾರಂಭವಾಯಿತಪ್ಪಯ್ಯ. ಮಗಳೇ, ಓ, ಮನದೊಳಗೆ ಒಂದು ಭಾವ ಉಂಟು ಅಂತ ಆದರೆ ಇನ್ಯಾರಲ್ಲೂ ಹೇಳುವುದಕ್ಕೆ ನಮಗೊಂದು ಮುಜುಗರ ಅನ್ನೋದು ಸಹಜ. ಹೌದು. ಅದೇ ಕೇಳಿದವ ನಿನ್ನ ಜನ್ಮದಾತ. ಜನ್ಮದಾತನಲ್ಲಿ ಮಗಳಾದವಳು ಯಾವುದೇ ಕಾರಣಕ್ಕಾಗೂ ಯಾವುದೇ ವಿಷಯವನ್ನು ಮರೆಮಾಚುವಂತಿಲ್ಲ. ಹೌದು ಅಲ್ಲವೋ? ಹೌದು. ಹಾಗೆ ಅಂತ ಹೇಳಲೇಬಾರದು ಎನ್ನುವ ವಿಷಯ ಇದ್ರೆ ಅಮ್ಮನಲ್ಲೇ ಆಡಿಕೊಳ್ಳಬೇಕಾದದ್ದು ಸತ್ಯ. ಹೌದು. ಆದರೆ ಇಂದು ಹಾಗಲ್ಲ ಎನ್ನುವ ಹಾಗೆ ಭಾವಿಸ್ತೇನೆ. ಜನಕನಲ್ಲಿ ಹೇಳಿದ್ರೆ ಇದಕ್ಕೊಂದು ಪರಿಹಾರ ಸಿಕ್ಕಿತ್ತು ಎನ್ನುವುದು ನಿನ್ನ ಮನಸ್ಸಲ್ಲಿ ದೃಢ ಉಂಟು ಅಂತ ಆದರೆ ನೀ ಧಾರಾಳವಾಗಿ ಹೇಳು. ಅಪ್ಪಯ್ಯ, ಸಂಕ್ಷಿಪ್ತವಾಗಿ ಹೇಳ, ನಾನೀಗ ಷೋಡಶಿ. ಹೌದೇ? ನೀನು ಮಗಳೇ, ಬೆಳೆದು ನಿಂತಹ ಮಗಳನ್ನು ತಂದೆಯಾದವ ಹೀಗೋ ಎನ್ನುವ ಹಾಗೆ ಪ್ರಶ್ನಿಸುವಾಗಿಲ್ಲ. ಬಾಲ್ಯದಲ್ಲಿ ಮಕ್ಕಳು ಹೇಗಿರ್ತಾರೆ, ಬೆಳೆದಾಗ ಮಕ್ಕಳಾದವರು ಹೇಗಿರ್ತಾರೆ ಎನ್ನುವುದು ತಂದೆ ತಾಯಿಗಳ ಅರಿವಿಗೆ ಬರಬೇಕು. ಯಾವ ಕಾಲಕ್ಕೆ ಮಗಳಾದವಳು ತನ್ನ ಬೆಳೆದ ಕಾಲಕ್ಕೆ ಯಾವ ರೀತಿ ವ್ಯತ್ಯಾಸಗಳು ಕಾಣುತ್ತದೆ ಎನ್ನುವ ಹಾಗೆ ತಂದೆ ತಾಯಿಗಳ ಅರಿವಿಗೆ ಬರದೇ ಇದ್ರೆ ಅವರು ತಂದೆ ತಾಯಿಗಳೇ ಅಲ್ಲ. ಯಾಕೆ? ಮಕ್ಕಳನ್ನು ಸರಿಯಾದ ಕಾಲಕ್ಕೆ ಬೆಳವಣಿಗೆಯ ಸಂದರ್ಭದಲ್ಲಿ ಅವರನ್ನು ನೋಡಿಕೊಳ್ಳಬೇಕಾದದ್ದು, ಪಾಲಿಸಬೇಕಾದದ್ದು ಅವರ ಕರ್ತವ್ಯ. ಎಳವೇ ಇಲ್ಲೇ ಇದ್ದಾಗ ಮಗಳನ್ನು ಈ ರೀತಿಯಾಗಿ ಪಾಲಿಸಿದೆ ಎನ್ನುವ ಕಾರಣಕ್ಕಾಗಿ ಮಗಳು ಬೆಳೆದು ನಿಂತಾಗ ಅದೇ ರೀತಿ ಪಾಲಿಸೋದಕ್ಕಾಗುತ್ತದೋ? ಸೂಕ್ಷ್ಮತೆ ಎನ್ನುವುದು ಬೇಕಾಗುತ್ತದೆ, ಜಾಗರೂಕತೆ ಅನ್ನೋದು ಬೇಕಾಗುತ್ತದೆ. ಹೀಗಿರುವಾಗ ನೀನು ಆಡಿದ ಮಾತೇನಿದೆಯೋ ಅದನ್ನು ನಾನು ಅರ್ಥವಿಸಿಕೊಂಡಿದ್ದೇನೆ. ಆದರೆ ಅದಕ್ಕೂ ನಿನ್ನ ಮನಸ್ಸಲ್ಲಿರುವಂತಹ ದುಗುಡಕ್ಕೂ ಏನು ಸಂಬಂಧ ಅಂತ ನನಗೆ ಅರ್ಥವಾಗಲಿಲ್ಲ ಮಗಳೇ. ಅಪ್ಪಯ್ಯ, ನಾ ಷೋಡಶಿ ಎಂದಾಗಲೂ ನಿಮಗೆ ಅರ್ಥವಾಗ್ಲಿಲ್ಲ ಅಂತಾದ್ರೆ ಇನ್ನೂ ನಾ ಬಿಡಿಸಿ ಹೇಳಬೇಕಾಗ್ತದೆ ಅಪ್ಪಯ್ಯ. ಹೇಗೆ? ಅಪ್ಪಯ್ಯ, ಏನು? ಪ್ರಪಂಚದಲ್ಲಿ ಒಂದು ಮಾತುಂಟು, ಲತೆ, ವನಿತೆ, ಕವಿತೆ, ಇವುಗಳಿಗೆ ಆಧಾರಗಳು ಎನ್ನುವುದು ಬೇಕಾಗ್ತದೆ ಅಂತೆ. ಮುಖ್ಯವಾಗಿ ರಾಜಾಶ್ರಯ ಬೇಕು ಅನ್ನೋದೇ ಸತ್ಯ. ಹೌದು. ಎಲ್ಲದಕ್ಕೂ ರಾಜಾಶ್ರಯ ಅಂತ ಅಂದ್ರೆ ಆ, ರಾಜನ ಅಡಿಪಾಯದಲ್ಲಿದ್ದುಕೊಂಡೇ ಇರಬೇಕು ಎನ್ನುವುದಲ್ಲ. ಆದ್ರೆ ರಾಜತ್ವ ಎನ್ನುವುದು ಅಂತಹ ವಿಷಯಗಳಿಗೆ ಬೇಕಾಗ್ತದೆ, ಅಂದ್ರೆ ಪಾಲನೆ ಪೋಷಣೆ ಮಾಡುವವರು ಬೇಕಾಗುತ್ತದೆ. ಸರಿ. ಲತೆಗೆ ಏನು? ಮಾಮರ ಒಂದೇ ಆಸರೆಯಾಗಿ ಬೇಕು ಅಹುದಲ್ವ? ಹೌದು. ಅದೊಂದು ಬೆಳೆಯುವಂತಹ ಸಂದರ್ಭದಲ್ಲಿ ಮಾಮರವನ್ನು ಆಸರೆಯಾಗಿ ಪಡೆಯದೇ ಇದ್ರೆ ಬೆಳೆದು ಬೆಳೆದು ಯಾರದ್ದೋ ಕಾಲಡಿಗೆ ಸಿಕ್ಕಿ ಬಳಿಕ ತನ್ನ ನಿರ್ನಾಮವನ್ನು ತಾನೇ ಕಂಡುಕೊಂಡಂತೆ. ಲತೆಯೊಂದಕ್ಕೆ ಮಾಮರವೇ ಆಸರೆ ಆಗಬೇಕು ಎನ್ನುವುದು ಪ್ರಪಂಚದ ಸತ್ಯ ಅಲ್ವೇ? ಅದು ಆಸರೆ ಪಡೆಯುವಲ್ಲಿ ಯಾವ ಅಪರಾಧವೂ ಇಲ್ಲ. ಹೌದು. ಒಂದು ವೇಳೆ ಅದು ಆಸರೆಯನ್ನು ಪಡೆಯುವಲ್ಲಿ ತನ್ನ ಮಿತಿಯನ್ನು ದಾಟಿದ್ರೆ ಅಪರಾಧವಾಗುತ್ತದೆ. ಹೌದು. ಅದೇ ನೀವು ಕವಿತೆಯ ಬಗ್ಗೆ ಆಲೋಚಿಸಿ ನೋಡಿ. ಕವಿತೆ ಮೂಲ ಪ್ರತಿಯಾಗಿ ಎಲ್ಲರಲ್ಲಿಯೂ ಇರುವಂತದ್ದು. ಸರಿ. ಅದೇ ಮೂಲವನ್ನು ಎಲ್ಲರೂ ಹಂಚುವುದಕ್ಕೆ ತೊಡಗಿದರೆ ಅಥವಾ ಬೇಕಾದಲ್ಲಿ ಅದರ ಪ್ರದರ್ಶನ ಆಗದೇ ಹೋದದ್ದು ಹೌದು ಅಂತಾದ್ರೆ ಆ ಕವಿತೆಗೊಂದು ಬೆಲೆ ಬರುವುದಕ್ಕೆ ಸಾಧ್ಯ ಉಂಟೆ ಹೇಳಿ? ಅದಾಗುವುದಿಲ್ಲ, ಸಾಧ್ಯವೇ ಇಲ್ಲ. ವನಿತೆಯೂ ಅಂತೆಯೇ. ಹೇಗೆ? ಒಂದು ಪುರುಷನ ಬೆಳವಣಿಗೆ ಇರುವಲ್ಲಿಯವರೆಗೆ ಆ. ತನ್ನ ಬೆಳವಣಿಗೆಯು ಆಗಬೇಕು ಅಂತಾದ್ರೆ ಪುರುಷನ ಆಧಾರ ಎನ್ನುವುದು ಬೇಕಾಗ್ತದೆ. ಸರಿ. ಕೇವಲ ಇದನ್ನು ಉಪಮೆಯಾಗಿ ನಾನು ನಿಮಗೆ ಕೊಟ್ರೆ ಆ. ನೇರವಾಗಿ ಕೇಳುವುದಿದ್ರೆ ಹೇಗೆ? ಸತಿಗೆ ಪುರುಷ ಯಾಕೆ ಬೇಕು ಎನ್ನುವಂತಹ ಪ್ರಶ್ನೆ ನನ್ನ. ಅಲ್ವೇ? ನೀ ಕೇಳಿದ ಪ್ರಶ್ನೆ ಏನು ಹೌದು. ಸತಿಗೆ ಪುರುಷನಾದವ ಯಾಕೆ ಬೇಕು? ಈ ಪ್ರಪಂಚದ ಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು ಅಂತಾದ್ರೆ ಸ್ತ್ರೀ ಪುರುಷರ ಸಮಾಗಮನವೇ ಕಾರಣವಾಗುತ್ತದೆ. ಈ ಪ್ರಪಂಚದಲ್ಲಿ ಜೀವಿ ಉದ್ಭವಿಸಬೇಕು ಅಂತಾದರೆ ಸ್ತ್ರೀ ಪುರುಷರ ಸಮಾಗಮನವೇ ಬೇಕು ಎನ್ನುವುದು ದೇವ ನಿರ್ಣಯ. ಹರಿಯ ಪ್ರತಿನಿಧಿಗಳಾಗಿಯೇ ಈ ಪ್ರಪಂಚದಲ್ಲಿ ತಂದೆ ತಾಯಿಗಳು ಅಥವಾ ಸ್ತ್ರೀ ಪುರುಷರು ಕಾಣಿಸಿಕೊಳ್ಳಬೇಕನ್ನೋದು ಸತ್ಯ. ಬ್ರಹ್ಮನ ಪ್ರತಿನಿಧಿಯಾಗಿಯೇ ಸ್ತ್ರೀ ಪುರುಷರು ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಬೇಕು ಎನ್ನುವುದು ಸತ್ಯ. ನೀ ಕೇಳಿದ ಪ್ರಶ್ನೆಗೆ ಅದುವೇ ಉತ್ತರ ಮಗಳೇ. ಹಾಗಾದ್ರೆ ಉತ್ತರ ಅದುವೇ ಅಂತಾದ್ರೆ ಅದನ್ನು ಅನ್ವಯ ಮಾಡಿಕೊಳ್ಳುವಲ್ಲಿ ನಾವು ಯಶಸ್ಸನ್ನು ಹೊಂದಬೇಡುವೆ ಅಪ್ಪಯ್ಯ? ಯಶಸ್ಸು ಹೊಂದಬೇಕು, ಆದರೆ ಹಿಂದೆ ಉಳಿದದ್ದು ಎಲ್ಲಿ ಅಂತ ಗೊತ್ತಾಗಬೇಕಲ್ಲ. ನನ್ನನ್ನೇ ನೋಡಿದ ಬಳಿಕ ನಿಮಗೆ ಏನು ಸಂಶಯ ಅಪ್ಪಯ್ಯ? ನನ್ನಲ್ಲಿ ಆ ಉತ್ತರವನ್ನು ಅನ್ವಯ ಮಾಡಬಹುದಲ್ಲ ಮಗಳೇ? ಉತ್ತರವನ್ನೇನೋ ಅನ್ವಯ ಮಾಡಬಹುದು, ಆದರೆ ಈಗ ಹಲವು ಉಪಮೆಗಳನ್ನು ಕೊಟ್ಟು ಅಪ್ಪಯ್ಯ ಹೀಗೆ ಹೀಗೆ ಎನ್ನುವ ಹಾಗೆ ನೀ ಆಡುವ ಮಾತಿನಲ್ಲೇ ಒಂದಷ್ಟು ವಿಷಯಗಳ ಅರ್ಥ ಆದರೂ ಕೂಡ ನಿನ್ನ ಮನದೊಳಗಿರುವ ಸತ್ಯಾಸತ್ಯತೆಯ ವಿಷಯ ಏನು ಅಂತ ನೇರವಾಗಿ ಹೇಳಬಹುದಲ್ಲ. ಷೋಡಶಿ ಎಂದೇ ಸರಿ, ಹಲವಾರು ಉಪಮೆಗಳನ್ನು ಕೊಟ್ಟೆ. ಸ್ತ್ರೀ ಪುರುಷರ ಕುರಿತಾಗಿ ಪುರುಷ ಪ್ರಕೃತಿಗಳ ಕುರಿತಾಗಿ ಕೇಳುವುದಕ್ಕೆ ಮುಂದಾದೆ. ಇದರ ಅರ್ಥ ನನಗೂ ವಿವಾಹವಾಗಬೇಕು ಎಂದು. ಕಂದ, ನಿನ್ನ ಮನದೊಳಗಿರುವ ಆಸೆ ಇದುವೇ, ಇದಕ್ಕೆ ದುಗುಡವೇ? ಚಿಂತಿಸಬೇಡ.
ಕಂದ, ಈ ಕಾಲಕ್ಕಾಗುವಾಗ ನಿನ್ನ ಮನಸ್ಸೊಳರಿಯುವಂತಹ ದುಗುಡ ಯಾವುದು ಅಂತ ನಾನು ಏನೋ ಯೋಚನೆ ಮಾಡಿದ್ದೆ. ಅಲ್ಲ, ಇದು ನಿನ್ನದ್ದು ಅಂತಲ್ಲ. ಪ್ರಪಂಚದಲ್ಲಿ ಯಾವುದೇ ಹೆಣ್ಣಾದವಳು ಪ್ರಾಯಪ್ರಬುದ್ಧಳಾಗಿ ಬೆಳೆದಾಗ ಅವಳ ಮನದೊಳಗೆ ಮೂಡಿ ಬರುವಂತಹ ಆಸೆ, ತಂದೆ ತಾಯಿಗಳಾದವರು ನಿಜವಾಗಿ ಕೇಳಬೇಕು, ನೀ ಮದುವೆ ಆಗುತ್ತೀಯೋ ಯಾವಾಗ? ಅವಳು ಪ್ರಾಯಪ್ರಬುದ್ಧೆಯಾದಾಗ. ಕೇಳದೇ ಇದ್ರೆ ಏನಾಗುತ್ತದೆ? ಒಂದೋ ಮಕ್ಕಳಾದವರೇ ಹೇಳಬೇಕು. ಸಂಸ್ಕಾರ ಅನ್ನುವುದು ಇದ್ರೆ ಮಕ್ಕಳಾದವರೇ ತಮ್ಮ ಅಭಿಪ್ರಾಯಗಳನ್ನು ತಂದೆಯಲ್ಲಾಗದಿದ್ರು ತಾಯಿಯಲ್ಲಾದರೂ ಹಂಚಿಕೊಳ್ತಾರೆ. ಒಂದು ವೇಳೆ ಹಂಚಿಕೊಳ್ಳದೇ ಇದ್ರೆ ಏನಾಗುತ್ತದೆ? ಮತ್ತೆ ಮುಂದಾಗುವ ಅನಾಹುತಕ್ಕೆ ತಂದೆ ತಾಯಿಗಳು ಕಾರಣರಾಗುತ್ತಾರೆ. ಪುನಃ ಎನ್ನುವುದನ್ನು ನೇರವಾಗಿ ಕೇಳುವುದಕ್ಕಿಂತಲೂ ಪರೋಕ್ಷವಾಗಿ ನುಡಿದು ಇಂತಹದ್ದೊಂದು ಆಗಬೇಕು ಎನ್ನುವಲ್ಲಿ ನೀವು ಸಾಫಲ್ಯವನ್ನು ಮಾಡಿಕೊಡ್ತೀರಿ ಅಂತಾದರೆ ಆಕ್ಷೇಪ. ಮಗಳೇ, ನಿನ್ನ ಆಸೆಯಲ್ಲಿ ಯಾವುದೇ ಹೆಚ್ಚಿನದಾದಂಥ ಅತಿಶಯ ಅಂತ ನಾ ಕಾಣುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಪ್ರಾಯಪ್ರಬುದ್ಧಳಾದವಳು ಎಳವೆಯಲ್ಲೇ ತಂದೆ ತಾಯಿಗಳ ಆಶ್ರಯ, ಯೌವನದಲ್ಲಿ ಗಂಡನಾದವನ ಆಶ್ರಯ, ಮುಪ್ಪಿನಲ್ಲಿ ಮಕ್ಕಳ ಆಶ್ರಯ, ಇದು ಸಹಜ. ಹೌದು, ಬಳ್ಳಿಗೊಂದು ಮರ ಹೆಣ್ಣಿಗೊಂದು ವರ ಎನ್ನುವ ಲೋಕರೂಢಿಯ ಮಾತಿರಂತೆ ನಿನಗೆ ಅನುರೂಪನಾದಂತಹ ವರನನ್ನು ಹುಡುಕುವಲ್ಲಿ ನಾ ಹಿಂದೆ ಉಳಿದಿದ್ದೆ ಎನ್ನುವುದು ಸತ್ಯವಾದರೂ ನಿನ್ನ ಮನದಾಸೆಯನ್ನು ಅರ್ಥವಿಸಿಕೊಂಡಿದ್ದೇನೆ ಮಗ. ದುಃಖಿಸಬೇಡ. ನಿನಗೆ ಅನುರೂಪನಾದಂತಹ ಹುಡುಗನನ್ನು ನಾ ಅರಸಿ ವಿಜೃಂಭಣೆಯಿಂದ ಮದುವೆ ಮಾಡಿಸ್ತೇನೆ. ಅಷ್ಟಾದ್ರೆ ಧನ್ಯತೆ ಆದೀತೋ? ಸರಿ, ಮಗಳು ತನ್ನ ಮನದಾಸೆಯನ್ನು ಹೇಳಿಕೊಂಡಿದ್ದಾಳೆ. ಹಾಗಿದ್ರೆ ಸಂಧ್ಯೆಗೆ ಅನುರೂಪನಾದ ವರ ಯಾರು ಎನ್ನುವ ಹಾಗೆ ನಾನು ಯೋಚಿಸಬೇಕಾಗಿದೆ. ನೋಡುವ, ಯೋಚನೆಗೆ ಏನು ಹೊಳೆಯುತ್ತದೋ ಅದೇ ರೀತಿ ಮುಂದುವರಿಯುವ. ಸುತನಿಗೆ ವಶವೆನಿಪ ಸಕಲ ವಿದ್ಯೆಗಳ ಕಲಿಸಿರಲ, ಸಕಲ ವಿದ್ಯೆಗಳ ಕಲಿಸಿದ ವಿಶ್ವಭರಿತ ಹರಿಯದ ತೇಜಸ್ಸಿನಳು, ವಿಶ್ವಭರಿತ ತೇಜಸ್ಸಿನಳು. ಇದು ಭಾಗ್ಯ, ಇದು ಭಾಗ್ಯ, ಇದು ಭಾಗ್ಯವಯ್ಯ. ಪದುಮನಾಭನ ಭಜನೆ ಸುಖವಯ್ಯ ಎನ್ನುವ ಹಾಗೆ ಬಲ್ಲವರಾಡಿದಂಥ ಮಾತುಗಳು ಜೀವನದಲ್ಲಿ ಸತ್ಯವಾಗಿ ಹೋಯಿತಲ್ಲ. ದೇವ ನಮ್ಮ ಜೀವನದಲ್ಲಿ ಕರುಣಾದೃಷ್ಟಿಯನ್ನು ಮೀರಿ ಆ ಮೂಲಕವಾಗಿ ಮಗನೊಬ್ಬ ಜನಿಸಿದ್ದಾನೆ. ಸೂರ್ಯ ಎನ್ನುವಂತೆ ನಾಮಧೇಯವನ್ನು ಮಾಡಿ ಸಕಲ ವಿದ್ಯೆಗಳನ್ನು ಕಲಿಸಿ ಆ ಮೂಲಕವಾಗಿ ಪ್ರಾಯಪ್ರಬುದ್ಧನಾಗಿ ಬೆಳೆದು ನಿತ್ತವನಿದ್ದಾನೆ. ಅಂತೆಯೇ ಏನು ತೇಜಸ್ಸು, ಏನು ಓಜಸ್ಸು, ಏನು ಅವನ ಬೆಳವಣಿಗೆ, ದಷ್ಟಪುಷ್ಟವಾದಂಥ ಶರೀರ, ಏನು ಚುರುಕುತನ, ಅಪ್ಪನಿಗಿಂತಲೂ 100 ಮಡಿ ಚುರುಕು. ಹಾಗಿದ್ರೆ ಆತ್ಮಾವೈ ಪುತ್ರನಾಮಾಸಿ, ತಂದೆಯನ್ನು ನರಕದಿಂದ ಮೇಲೆತ್ತುವುದಕ್ಕೆ ಆತ್ಮವೇ ಪುತ್ರನ ರೂಪದಲ್ಲಿ ಹುಟ್ಟಲ್ಪಡುತ್ತದೆ ಎನ್ನುವುದು ಸಾಕ್ಷಿಯಾಗಿ ಹೋಯಿತಲ್ಲ. ಸಂತೋಷ. ಪ್ರಾಯಪ್ರಬುದ್ಧನಾಗಿ ಬೆಳೆದು ನಿಂತಹ ಮಗನಿಗೆ ಮದುವೆಯನ್ನು ಮಾಡಿ ತಂದೆಯ ಜವಾಬ್ದಾರಿಯನ್ನು ತಲೆಯಿಂದ ಕೆಳಗೆ ಇಳಿಸಬೇಕಾಗಿದೆ. ಹೆಣ್ಣು ಏನು ಎಲ್ಲಿಯದ್ದು ಎತ್ತ ಎನ್ನುವ ಹಾಗೆ ನಿರ್ಧರಿಸಿಯೂ ಆಗಿದೆ. ಆದರೆ ಮಗನಲ್ಲೊಂದು ಮಾತು ಕೇಳಬೇಕಲ್ಲ. ಸೂರ್ಯ,
ಹಗಲವದೇನು ಎನಲಿನಿಂದ ಬಳಿ ಬರೆದ ಮೊದಲವದೇ ಮೊದಲವದೇನು ಮೊದಲಾಗಿ ಆ. ಪವಿತ್ರವಾದ ಪಾದಗಳಿಗೆ ಆ. ಸೂರ್ಯನ ಅಭಿವಂದನೆಗಳು. ದೀರ್ಘಾಯುಷ್ಮಾನ್ ಭವ. ಅಪ್ಪಯ್ಯ, ಆ. ಲೋಕದ ಕಲ್ಯಾಣಕ್ಕೆ ಬೇಕಾಗಿ ಆ. ಸದಾ ತಪಸ್ಸನ್ನೇ ಮಾಡುವವರು ನೀವು. ಹೌದು. ಲೋಕದ ಒಳಿತೆ ಆ. ನಿಮ್ಮ ಉದ್ದೇಶ ಅನ್ನುವುದನ್ನು ಆ. ಎಲ್ಲರೂ ಅರ್ಥವಿಸಿಕೊಂಡಿದ್ದಾರೆ. ಸರಿ. ಅಪ್ಪಯ್ಯ, ಆ. ಈ ಸಂದರ್ಭದಲ್ಲಿ ಆ. ಮಗನಾದ ಸೂರ್ಯ ಆ. ಈ ಕಡೆಗೆ ಬಾ ಅನ್ನುವಂತಹ ದೀರ್ಘವಾದ ಕರೆಯಾತು. ಹೌದು. ನಿಮ್ಮ ಕರೆಯ ಮೊರೆಯನ್ನು ಆಲಿಸಿ ಆ. ನೇರವಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ಆ. ಅಪ್ಪಯ್ಯ, ಓ. ಯಾವುದೇ ಒಂದು ಕಾರ್ಯ ಆಗ್ಬೇಕು ಅಂತ ಆದ್ರೆ ಆ. ಅದಕ್ಕೆ ಕಾರಣ ಅನ್ನುವುದು ಬೇಕಾಗ್ತದೆ. ಹೌದು. ಈ ಹೊತ್ತಿನಲ್ಲಿ ಆ. ನನ್ನನ್ನು ಕರೆಸುವುದಕ್ಕೆ ಆ. ಯಾವುದೋ ಒಂದು ಬಲವಾದ ಕಾರಣ ಇದೆ ಅನ್ನುವುದನ್ನು ಆ. ನಾನು ಸ್ಪಷ್ಟವಾಗಿ ಅರ್ಥವಿಸಿಕೊಂಡಿದ್ದೇನೆ. ಆ. ಅದು ದಿಟವೇ ಆದಲ್ಲಿ ಆ. ನನ್ನಿಂದ ಏನಾಗಬೇಕು ಆ. ಎಲ್ಲವನ್ನು ಹೇಳಿದೆ ಹೌದು ಅಂತಾದ್ರೆ ಆ. ಮಾಡಿ ಪೂರೈಸುವುದಕ್ಕೆ ಆ. ಸದಾ ಸಿದ್ಧನಾಗಿದ್ದೇನೆ. ಮಗನೇ, ಅಪ್ಪಯ್ಯ, ಸಂತುಷ್ಟನಾದೆ. ಆ. ಕಶ್ಯಪನ ಆಶ್ರಮವೆಲ್ಲವೂ ಕೂಡ ಆ. ಬೆಳಗಿತು ಅಂತ ಹೇಳಿದ್ರು ತಪ್ಪಾಗಲಾರದು. ಆ. ನಿನ್ನ ಪ್ರವೇಶದಲ್ಲಿ ಏನು ಅಂದ, ಏನು ಚಂದ. ಆ. ನನ್ನ ಬಾಲ್ಯಾವಸ್ಥೆಯ ನೆನಪು ಮತ್ತೊಮ್ಮೆ ಮರುಕಳಿಸ್ತದೆ ಮಗನೇ. ಓಹೋ. ಅಂತ ಚಿರುಕುತನ ನಿನ್ನದಲ್ಲಿ, ನಿನ್ನ ಶರೀರದಲ್ಲಿರುವಂತಹ ಉಲ್ಲಾಸ, ಹಾ. ಮಾತಿನ ವೈಖರಿ, ಹಾ. ಒಂದು ಚುರುಕುತನ, ಹಾ. ಇದನ್ನು ಕಂಡಾಗ ಸಂತೋಷವಾಯಿತು. ಸರಿ. ಕತ್ತಿಯೊಂದು ಮೂಲೆಯಲ್ಲಿದ್ದರೆ ಅದರ ಹರಿತ ಏನು ಅಂತ ತಿಳಿಯುವುದಿಲ್ಲ. ಅದು ತುಕ್ಕು ಹಿಡಿದು ಹೋಗ್ತದೆ. ಹೌದು. ಹಾ. ವ್ಯಕ್ತಿಯೊಬ್ಬ ಪ್ರಾಪಂಚಿಕವಾದಂತಹ ನೆಲೆಯಲ್ಲಿ ಹಾ. ಬೆಳವಣಿಗೆಯನ್ನು, ಅವನ ಜೀವನದ ಉತ್ಕರ್ಷೆಯನ್ನು ಕಾಣಿಸಿಕೊಳ್ಳದೆ ಇದ್ರೆ ವ್ಯಕ್ತಿಯು ಜೀವನದಲ್ಲಿ ಜೀವ ಎನ್ನುವುದಕ್ಕೆ ಎರಡು ಶಬ್ದಕ್ಕೆ ಅರ್ಥವೇ ಇಲ್ಲ ಮಗನೇ. ಆಹಾ. ಅಲ್ಲವೇ? ಹೌದು. ಆದ್ದರಿಂದ ನಿನ್ನಂತವನು ಈ ಆಶ್ರಮದ ಮುಂಭಾಗದಲ್ಲಿ ಒಮ್ಮೆ ಗೆಲ್ಲನ ಪ್ರವೇಶ ಮಾಡಿದಾಗ ಹಾ. ಒಂದು ವೇದಿಕೆ ನಿನ್ನನ್ನು ಕಾಣುವುದಕ್ಕೆ ಒಂದು ನಿರ್ಮಾಣವಾಗಿದೆ ಅಲ್ವಾ? ಹಾ. ಅದು ಕಶ್ಯಪನದ್ದಾದಂತಹ ಮುಂದಾಳುತ್ವದಲ್ಲಿ ಹಾ. ಸಂತೋಷವಾಯಿತು ಮಗನೇ. ಹಾ. ನಿನ್ನನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣ ಉಂಟು. ಏನಪ್ಪ? ಕೇವಲ ಆಟಪಾಠವನ್ನು ಆಡುವಂತಹ ಮಗು ನೀನಲ್ಲ. ಹಾ. ನೋಡುತ್ತಲೇ ಇದ್ದಂತೆ ಹಾ. ಪ್ರಾಯ ಪ್ರಬುದ್ಧನಾಗಿ ಅಪ್ಪನಿಗಿಂತಲೂ ಉದ್ದೆತ್ತರಕ್ಕೆ ಬೆಳೆದು ನಿತ್ತವ. ಅಪ್ಪಯ್ಯ, ಹಾ. ಒಂದು ಮಾತ್ರ ನಾನು ಸರಿಯಾಗಿ ಅರ್ಥವಿಸಿಕೊಂಡಿದ್ದೇನೆ. ಹೇಗೆ? ಈ ಆಟದಲ್ಲೇ ಇದ್ದರೆ ಹಾ. ಏನು ಪ್ರಯೋಜನ ಇಲ್ಲ. ಇಲ್ಲ. ಏನಾದ್ರೂ ಸಾಧನೆ ಏನು ಮಾಡುದು ಅಲ್ವೇ? ಹೌದು. ಸಾಧನೆ ಮಾಡಿದ್ರೆ ಮಾತ್ರ ಅದು ಒಂದು ಪ್ರಯೋಜನ ಅಂತ ಬರ್ತದೆ. ಹಾ. ಅಲ್ವೇ? ಹಾ. ಆದ್ದರಿಂದ ನಿನ್ನಂತವನು ಹೀಗೇ ಇರುವುದಲ್ಲ ಮಗನೇ. ಹಾ. ಒಬ್ಬ ಸಂಸಾರಿಯಾದಂತಹ ಒಬ್ಬ ವ್ಯಕ್ತಿ ಹಾ. ಸಾಂಸಾರಿಕವಾದಂತಹ ಜೀವನ ಎನ್ನುವುದಕ್ಕೆ ಕಟ್ಟುಬಿದ್ದು ಹಾ. ಆ ಮೂಲಕವಾಗಿ ಮದುವೆಯಾಗಿ ಮಕ್ಕಳನ್ನು ಹೆತ್ತು ಆ ಮೂಲಕವಾಗಿ ಮಕ್ಕಳ ಜನ್ಮಕ್ಕೆ ಕಾರಣೀಕರ್ತನಾಗಿ ಹಾ. ವಂಶ ವೃದ್ಧೀಪನಗೊಳ್ಳುವುದಕ್ಕೆ ಹಾ. ಕಾರಣೀಕರ್ತನಾಗಬೇಕು ಮಗ. ಹಾ. ನಮ್ಮ ವಂಶವನ್ನು ಬೆಳಗುವಂತಹ ಒಬ್ಬ ಸೂರ್ಯ ನೀನಾಗಿದ್ದಿ. ಹಾ. ಅಲ್ಲವೇ? ಹಾ. ಅಂತರಂಗದ ಮನೆ ಮಂದಿರವೂ ಹೌದು, ಆಶ್ರಮವೂ ಹೌದು, ವಂಶೋದ್ಧಾರಕನೂ ಹೌದು. ಹಾ. ಅಂತಹ ಒಬ್ಬ ಮಗನನ್ನು ಪಡೆದಿದ್ದೇನೆ, ಹೆಮ್ಮೆ ಉಂಟು. ಆದುದರಿಂದ ನಿನಗೊಂದು ಮದುವೆ ಮಾಡುವುದು ಅಂತ ನಿರ್ಧರಿಸಿದ್ದೇನೆ. ಈಗ ಮದುವೆ? ಹೌದು. ಯಾರಿಗೆ ಅಪ್ಪಯ್ಯ? ನಿನಗೆ. ನನಗ? ಹೌದು. ನನ್ಗೆ ತುಂಬಾ ವಯಸ್ಸು ಸಣ್ಣದಲ್ವ? ಸಣ್ಣ ವಯಸ್ಸು. ಇಷ್ಟು ಸಣ್ಣ ಪ್ರಾಯದಲ್ಲಿ ನನಗೆ ಮದುವೆ ಬೇಕಾ? ಮಗನೇ, ಹಾ. 11 ವರ್ಷದಲ್ಲಿ ಉಪನಯನಾದಿ ಸಂಸ್ಕಾರಗಳನ್ನು ಮಾಡಿದ್ದೇನೆ. ಹಾ. 21 ವರ್ಷದಲ್ಲಿ ಮಗನಾದವನಿಗೆ ಮದುವೆ ಮಾಡಿದ್ರೆ ಹಾ. ಮಗನ ತಂದೆ ಪ್ರಾಯ ಆಗಿ ಮುದಿತನ ಆ ಕಾಡುವಂತ ಆ ವೇಳೆಗಿಂತಲೂ ಮಕ್ಕಳು ಉದ್ದತ್ತರಕ್ಕೆ ಬೆಳೆದು ನಿಂತರೆ ಒಳ್ಳೆಯದು ಮೊಮ್ಮಕ್ಕಳು ಎನ್ನುವ ಹಾಗೆ ತಿಳಿದುಕೊಂಡಿದ್ದೇನೆ. ಆಹಾ. ನೀನು ಸಣ್ಣವಲ್ಲ. ಹಾ. ಆದ್ದರಿಂದ ಹಾ. ಹೆಣ್ಣು ಯಾರು ಬಲ್ಲೆಯ? ಯಾರಪ್ಪ? ವಿಶ್ವಕರ್ಮ ಬ್ರಹ್ಮನೆನಿಸಿಕೊಂಡಂತಹ ಮಹಾಮೇಧಾವಿ, ಹಾ. ಮಹಾಜ್ಞಾನಿಯಾದಂತಹ ಅವನಿಗೆ ಒಬ್ಬಳು ಮಗಳಿದ್ದಾಳೆ, ಸೌಜ್ಞೆ ಎನ್ನುವ ಹಾಗೆ. ಹಾ. ಅವಳನ್ನೇ ನಿನಗೆ ಮದುವೆ ಮಾಡುವುದು ಅಂತ ನಿರ್ಧರಿಸಿದ್ದೇನೆ. ಹೇಗೆ ಮಗನೇ? ಅಪ್ಪಯ್ಯ, ಆ, ಅಲ್ಲ ನನಗೆ ಬೇಕಾಗಿ ಮದುವೆ ಬೇಡ. ಆ, ಮತ್ತೆ
ನಿಮ್ಮ ಆಶೆ ಹಾ. ಅಂದ್ರೆ ನಿಮ್ಗೆ ಸೊಸೆ ಬರ್ಬೇಕು ಅಂತ ಇದ್ರೆ ಹಾ. ಮದುವೆ ಮಾಡಿಸಿ. ಮಗನೇ ಹಾ ಒಳ್ಳೆಯದು. ನಮಗೆ ಪ್ರಾಯ ಆಗಿ ಮತ್ತೆ ಎಷ್ಟೋ ಸಮಯದ ನಂತರ ಮದುವೆ ಆಗುವ ಮೊದಲೇ ಹಾ. ಒಂದು ಅಜ್ಜನಾಗಬೇಕು ಎನ್ನುವಂತ ಆಸೆಯೂ ನನಗುಂಟು. ಸರಿ. ನನ್ನ ಜವಾಬ್ದಾರಿಯನ್ನು ಕೂಡ ಆ ಭಾರವನ್ನು ಕೆಳಗಿಳಿಸಬೇಕು ಅಂತ ನನಗುಂಟು. ಹಾ. ಅದಕ್ಕಾಗಿ ವಧು ಅನ್ವೇಷಣೆಗಾಗಿ ವಿಶ್ವಕರ್ಮ ಬ್ರಹ್ಮರಲ್ಲಿಗೆ ಹೋಗೋಣ. ಆಗಲಿ ಅಪ್ಪ. ಬಂದು ಸುರಶಿಲ್ಪಿಯಲ್ಲಿ ಕೇಳಿದನು, ಬಂದು ಸುರಶಿಲ್ಪಿಯಲ್ಲಿ ಕೇಳಿದನು, ನಿನ್ನ ಸುತೆ ಸಂಧ್ಯೆಯನು ಮಾತಾಡದೀವುದು ನಿನ್ನ ಸುತೆ ಸಂಧ್ಯೆಯನ್ನು ಮಾರ್ಥಾಂಡರಿಗಿತ್ತು. ಬಂದು ಶುಭ ದಿನವನಿಸಿ ಸುತನಿದರು ಹುತಾಯ ದಿಪ್ಪಣವ ಕೂಡಿ ಬಂದಿಯವೋ ವಂದಿಸಿಕೊಂಡಿದ್ದೇನೆ. ನಿಮಗೂ ಪ್ರತಿ ನಮಸ್ಕಾರ. ಆ, ನಿಮ್ಮದಾದಂತಹ ಆಗಮನ ಆ, ಯಾಕೋ ನನಗೆ ಅನಿರೀಕ್ಷಿತ ಅಂತಾಯಿತು. ಸತ್ಯ. ಬಂದ ಕಾರಣ ಅರ್ಥವಾಗಲಿಲ್ಲ. ಆ, ನನ್ನಿಂದ ಏನಾದ್ರೂ ಆಗಬೇಕು ಎನ್ನುವ ಹಾಗಿದ್ರೆ ಆ. ನೀವು ಸೂಚಿಸಿದ್ರೆ ಖಂಡಿತ ನಾ ಮಾಡುತ್ತೇನೆ. ಸ್ವಾಮಿ, ಆ, ಇಲ್ಲಿಗೆ ನಾನು ಬರಬೇಕು ಅಂತಾದ್ರೆ ಆ, ದೊಡ್ಡದಾದಂತಹ ಉದ್ದೇಶವನ್ನಿರಿಸಿಕೊಂಡೇ ಬಂದವರು. ಉದ್ದೇಶ ಹೌದು. ಏನದು? ನನಗೊಬ್ಬ ಮಗನಿದ್ದಾನೆ, ಸೂರ್ಯ ಮಾರ್ತಾಂಡ ಎನ್ನುವ ಹಾಗೆ ಅವನನ್ನು ಕರೆಯುತ್ತಾರೆ. ಹಾ, ಪ್ರಾಯ ಪ್ರಬುದ್ಧನಾಗಿ ಬಾಲ್ಯಾವಸ್ಥೆಯನ್ನು ಬಿಟ್ಟು ಯವನಾವಸ್ಥೆಗೆ ಕಾಲಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ತಂದೆ ತಾಯಿಗಳಾಗಿ ಮಕ್ಕಳಿಗೆ ಮದುವೆ ಮಾಡಬೇಕಾದ್ದು ನಮ್ಮ ಜವಾಬ್ದಾರಿಯೂ ಕರ್ತವ್ಯವೂ ಹೌದು. ಸರಿ. ಆ ನೆಲೆಯಲ್ಲಿ ಹೇಳಿ ಕೇಳಿ ನಿಮಗೊಬ್ಬಳು ಮಗಳು ಸಂಜ್ಞೆ ಎನ್ನುವವಳಿದ್ದಾಳು. ಅತಿ ರೂಪವಂತೆ ಗುಣವಂತೆಯೂ ಹೌದು. ಅಂತಹ ಹೆಣ್ಣನ್ನು ನನ್ನ ಮಗನಾದ ಸೂರ್ಯನಿಗೆ ಮದುವೆ ಮಾಡುವಲ್ಲಿ ವಧು ಅನ್ವೇಷಣೆಗಾಗಿ ನಿಮ್ಮಲ್ಲಿಗೆ ಬಂದವನಿದ್ದೇನೆ. ಏನು ಸ್ವಾಮಿ ತವ ಚಿತ್ತ? ಮಹಾತ್ಮರೇ, ಓ, ಈ ಕಾಲಕ್ಕಾಗುವಾಗ ನಿಮ್ಮದಾದಂತಹ ಮನದ ಆಶೆ ಏನು ಅಂತ ಕೇಳಿದಾಗ ನೀವಾಡಿದಂತಹ ಮಾತು, ಆ, ನಿಮ್ಮ ಮಗನಾದಂತಹ ಸೂರ್ಯನಿಗೆ ನನ್ನ ಮಗಳನ್ನು ಕೊಡಬೇಕು. ಹೌದು. ನಾನು ಪುಣ್ಯ ಮಾಡಿದ್ದೆ ಸ್ವಾಮಿ. ಓ, ಕಶ್ಯಪರ ಸುತನಿಗೆ ಎನ್ನ ಮಗಳನ್ನ ಕೊಡುವಲ್ಲಿ ನಾ ಹಿಂದೇಟು ಹಾಕುವ ಹಾಗಿಲ್ಲ. ಹೌದು. ಯಾಕೆ? ಆ. ಪ್ರಾಯಪ್ರಬುದ್ಧೆಯಾಗಿ ನನ್ನ ಮಗಳು ಬೆಳೆದಿದ್ದಾಳೆ. ಆ, ಅನುರೂಪನಾದಂತಹ ವರನನ್ನ ಅರಸುತ್ತ ನಾನು ಕಾಲ ಕಳೆದವ. ಆ, ಯಾರು ಯಾರು ಎನ್ನುವ ಹಾಗೆ ನಾನಿರೀಕ್ಷೆ ಮಾಡುವ ಕಾಲಕ್ಕೆ ಆ. ಎನ್ನ ಪ್ರತೀಕ್ಷೆಗೆ ಪೂರಕವಾಗಿಯೇ ನೀವು ಬಂದಿದ್ದೀರಾ. ನನ್ನೊಟ್ಟಿಗೆ ಬಂದಿದ್ದಾನೆ. ನನ್ನನ್ನೇ ಮುಂದೆ ದೂಡಿದ ಕೇಳಿಯಪ್ಪಯ್ಯ ಕೇಳಿಯಪ್ಪ. ಓ, ಅಲ್ಲಿದ್ದಾನೋ? ಅದು ಹಾಗೆ. ಆ. ಏನೇ ಇರಲಿ ಸ್ವಾಮಿ, ಆ. ನಿಮ್ಮ ಮಾತಿಗೆ ಇಲ್ಲ ಅಂತ ಹೇಳುವುದಿಲ್ಲ. ಸರಿ. ಈ ವಿಶ್ವಕರ್ಮನ ಸುತೆಯಾದಂತಹ ಸಂಜ್ಞೆಯನ್ನು ಆ, ನಿಮ್ಮ ಮಗನಾದಂತಹ ಸೂರ್ಯನಿಗೆ ಕೊಡುವಲ್ಲಿ ಯಾವ ವಿರೋಧವೂ ಇಲ್ಲ. ಆ, ಇಬ್ಬನ ಸಮೇತರಾಗಿ ಆ. ಸುಮುಹೂರ್ತಕ್ಕೆ ನಾವು ಒದಗಿ ಬರ್ತೇವೆ. ಸರಿ. ಆದೀತು. ಹಾಗಿದ್ರೆ ವಿಳಂಬಿಸುವುದಲ್ಲ, ಕಾರ್ಯೋನ್ಮುಖನಾಗಿ. ಎಂತು ತಂದೆ ಕಶ್ಯಪರ ನಿರ್ದೇಶನದಂತೆ ಸಂಜೆಯ ಜೊತೆಯಲ್ಲಿ ನನಗೆ ಮದುವೆಯೂ ಕೂಡ ಆಯಿತು. ನಮ್ಮ ದಾಂಪತ್ಯ ಜೀವನದ ಪ್ರತೀಕವಾಗಿ 3 ಮಂದಿ ಮಕ್ಕಳು ಹುಟ್ಟಿಕೊಂಡಿದ್ದಾರೆ. ಯಮ, ಮನು, ಯಮುನೆ ಅನ್ನುವ ಹಾಗೆ. ಈ ಸಂದರ್ಭದಲ್ಲಿ ಆಟವನ್ನೇ ಆಡ್ತಾ ಇದ್ದಾರೆ. ಅವರ ಬಾಲ ಲೀಲೆಯನ್ನು ಕಂಡು ನಾನು ಸಂತೋಷಗೊಂಡವನು. ಹಾಗಿದ್ರೆ ಮುಂದೆ ಏನು ಎನ್ನುವುದನ್ನು ನಿರೀಕ್ಷಿಸಿಕೊಳ್ಳುತ್ತೇನೆ. ಇಂದು ಬಾಳಲಿ ಕಾಂತನೊಂದಿಗೆ, ಎಂತು ಬಾಳಲಿ ಇಂದು ಬಾಳಲಿ ಕಾಂತನೊಂದಿಗೆ, ನಾ ಎಂತು ಬಾಳಲಿ ನಿಂತಲ್ಲಿಯೇ ಬದುಕಲಾರೆನು, ನಿಂತಲ್ಲಿಯೇ ಬದುಕಲಾರೆನು. ನಾ ಬದುಕಲಾರೆ. ಅಂತರಂಗವ ಬೇಳೆ ಕೊಡುವ
ಬಂದವ ಹೇಳಿಕೊಳ್ಳುವರು ಚಿಂತೆಯಿಂದಲೇ ಹೇಗೆ ಮಾಡಬೇಕು ಈ ಚಿಂತೆಯಲ್ಲಿ ಬಾಳಲೇ ನಾನು. ಇಂತು ಬಾಳಲಿ ಅಯ್ಯೋ ಅಯ್ಯೋ, ಎಂತಹ ಸ್ಥಿತಿ ನನಗೆ ಒದಗಿ ಬಂದಿತ್ತಲ್ಲ. ತಂದೆಯಲ್ಲಿ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲವನ್ನು ವ್ಯಕ್ತಪಡಿಸಿದೆ. ಪರಿಣಾಮವಾಗಿ ಜಗಚ್ಚಕ್ಷು ಎನಿಸಿಕೊಂಡಂತಹ ಕರ್ಮಸಾಕ್ಷಿ ಎನಿಸಿಕೊಂಡಂತಹ ಸೂರ್ಯದೇವನೊಂದಿಗೆ ನನ್ನ ವಿವಾಹವಾಯಿತಲ್ಲ. ಸಂಸದಿಂದಲೇ ಇದ್ದೆ, ಸಂಸಾರದ ಪ್ರತೀಕ ಎನ್ನುವಂತೆ 3 ಮಕ್ಕಳಿಗೂ ಜನನವನ್ನಿತ್ತೆ. ಆದರೆ ಏನು ಮಾಡೋಣ, ಎಂತೂ ಬಾಳಲಿ ನಾನು, ಎಂತೂ ಬಾಳಲಿ. ನಮ್ಮವರು ಅತಿಯಾಗಿ ಶಿಕ್ಷೆಯನ್ನು ಕೊಡುತ್ತಾರೆ ಎನ್ನುವ ಹಾಗೆ ನಾ ಭಾವಿಸಿಕೊಳ್ಳುವುದಲ್ಲ. ಆದರೆ ಅವರ ದೇಹ ಪ್ರಕೃತಿಯೇ ನನಗೆ ವಿಕೋಪವಾಗಿ ಒದಗುವುದಕ್ಕೆ ಮುಂದಾಗಿ ಹೋಯಿತಲ್ಲ. ಅವರೊಂದಿಗೆ ಬಾಳುವುದಾದರೂ ಎಂತೂ, ನಾನು ಬಾಳುವುದಾದರೂ ಎಂತೂ. ತಾಪ ಇನ್ನಷ್ಟು ಹೆಚ್ಚಾಗುತ್ತಾ ಇದೆ. ನನ್ನಲ್ಲಿ ಅತಿಯಾದಂತಹ ಪ್ರೀತಿಯನ್ನು ಹೊಂದಿದಂತಹ ನನ್ನವರು ಅಪ್ಪುವುದಕ್ಕೆ ನನ್ನ ಬಳಿಗೆ ಬಂದಾಗ ಅವರ ಸನಿಹದಲ್ಲಿ ನಿಲ್ಲುವಂತ ಸ್ಥಿತಿ ನನಗೆ ಒದಗಿ ಬರುತ್ತಾ ಇಲ್ಲವಲ್ಲ. ಯಾಕಿಷ್ಟು ಬಿಸಿ ಏರುತ್ತಾ ಇದೆ. ಯಾರಲ್ಲಾದರೂ ಹೇಳಿಕೊಳ್ಳೋಣವೇ? ಯಾರಿದ್ದಾರೆ ನನ್ನ ಪಾಲಿಗೆ? ಯಾರಲ್ಲಿ ಹೇಗೆ ಹೇಳಿಕೊಳ್ಳೋಣ? ಹಾಗೆಂದು ಇವರ ಬಳಿಯಲ್ಲಿ ಉಳಿಯುವುದಕ್ಕೆ ಸಾಧ್ಯವಿಲ್ಲ, ಚಿಂತಿಸಿ ಜೀವನವನ್ನು ಮುನ್ನಡೆಯುವುದಕ್ಕೂ ಸಾಧ್ಯವಿಲ್ಲ. ಅದಕ್ಕಾಗಿ ಮನದಲ್ಲಿ ಒಂದು ಆಲೋಚನೆಯನ್ನು ಮಾಡಿದವಳಿದ್ದೆ. ನನ್ನನ್ನೇ ಅನುಸರಿಸಿಕೊಂಡು ಬರುವಂತಹ ಛಾಯೆ, ನೆರಳು, ಹಾಗಾದ್ರೆ ನನ್ನನ್ನೇ ಅದು ಅನುಸರಿಸ್ತದೆ ಅಂತಾದ್ರೆ ನನ್ನ ಬಳಿಯಲ್ಲಿ ಇರುವುದು ಎಂದಲ್ವೇ? ನಿರ್ಜೀವವಾದಂತಹ ಇದಕ್ಕೆ ಜೀವಕಳೆಯನ್ನೊಂದನ್ನು ಕೊಟ್ಟೆ. ಪರಿಣಾಮವಾಗಿ ಎದ್ದು ಬಂದು ಅಕ್ಕ ಏನಾಗಬೇಕು ಅಂತ ಕೇಳುವುದಕ್ಕೆ ಮುಂದಾಡದಲ್ಲ. ಇದುವೇ ಸುಸಮಯ ಎನ್ನುವಂತಹ ಕಾರಣದಿಂದಲಾಗಿ ಆಕೆಯಲ್ಲೇ ಹೇಳಿಕೊಂಡೆ. ಸಂಜ್ಞಾದೇವಿಯಂತೆ ಛಾಯಾದೇವಿಯಾದಂತಹ ನೀನು ಸೂರ್ಯನಿಗೆ ಅನುಕೂಲವಾಗಿ ಸತಿಯಂತಿರಬೇಕು, ಯಾವುದೇ ರೀತಿಯಾದಂತಹ ಸತ್ಯವನ್ನು ಅವರಲ್ಲಿ ಹೇಳಕೂಡದು ಎನ್ನುವ ಹಾಗೆ ಆಡಿದ್ದಕ್ಕೆ, ಅಕ್ಕ ಈ ಗುಟ್ಟನ್ನು ಗುಟ್ಟಾಗಿಯೇ ಇಟ್ಟುಕೊಳ್ತೇನೆ, ರವಿಯ ಸತಿಯಾಗಿ ಒದಗಿ ಬರ್ತೇನೆ ಎನ್ನುವ ಹಾಗೆ ಭಾಷೆಯನ್ನು ಕೊಟ್ಟವಳಿದ್ದಾಳಲ್ಲ. ಹಾಗಾದ್ರೆ ಇಲ್ಲಿ ನಾನು ನಿಲ್ಲುವಂತಿಲ್ಲ, ನನಗೊಂದು ಸ್ಥಾನ ಬೇಕಲ್ಲ. ಇದ್ದಾರೆ ನನ್ನ ತಂದೆಯವರು, ಅಲ್ಲಿಗೆ ತೆರಳುತ್ತೇನೆ. ಬಂದೆಯ ಮಗಳೇ ಬಾ ಸಿಂಧೂರಯಾದೆ, ಬಂದೆಯ ಮಗಳೇ ಬಾ ಸಿಂಧೂರಯಾದೆ, ನೀ ಹೊಂದಿದಾಯಸನೀಗೋ, ನೀ ಹೊಂದಿದಾಯ ನೊಂದು ಒಪ್ಪಳೆ ನಡೆತಂದು ದ್ಯಾವಗೆ ಬೇಳು, ನೊಂದು ಒಪ್ಪಳೆ ನಡೆತಂದು ದ್ಯಾವಗೆ ಬೇಳು ಎಂದರೆ ನನಗೆಂದಳು ಬಂದೆಯ ಸಂತೋಷವೇ ಇಲ್ಲ ಮುಖದಲ್ಲಿ. ಅಲ್ಲ, ನೀ ಬರುವಾಗ ನನಗೆ ಆಶ್ಚರ್ಯ ಕಂಡದ್ದಲ್ಲ, ನೀ ಬರಬೇಕು ಬರಬಾರದು ಎನ್ನುವ ಹಾಗೆ ನಾ ಆಡಿದ್ದೂ ಅಲ್ಲ. ಆದರೆ ಬರುವಂತಹ ವೇಳೆಯಲ್ಲಿ ನಾ ಯೋಚನೆ ಮಾಡಿದ್ದು, ನಿನ್ನ ಗಂಡನೊಂದಿಗೆ ನೀ ಜೊತೆಯಾಗಿ ಬರ್ತೀ ಅಂತ. ಮದುವೆ ಮಾಡಿಕೊಟ್ಟ ಕಾಲಕ್ಕೆ ನಾನೇ ಆಡಿದ್ದೇನೆ ನಿನಗೆ ಹಲವು ಬುದ್ಧಿ ಮಾತನ್ನು. ನೋಡು ಮಗಳೇ, ಯಾವುದೇ ಕಾರಣಕ್ಕೂ ಗಂಡ ಮಾತಾಡುವ ಮೊದಲಾಗಿ ನೀ ಮಾತಾಡಬಾರದು, ಗಂಡ ಉಣ್ಣುವ ಮೊದಲು ನೀ ಉಣ್ಣಬಾರದು, ಗಂಡ ಇಲ್ಲಿಗೆ ಬರುವ ಮೊದಲಾಗಿ ನೀ ಬರಬಾರದು. ಅಂದರೆ ಗಂಡನ ಜೊತೆಗೆ ಬರಬೇಕು ಅಂತ.
ಅಂದು ಆಡಿದ ಮಾತನ್ನು ಇನ್ನಾದರೂ ನೀ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಿ ಅಂತ ನಾ ಭಾವಿಸಿದೆ. ಆದರೆ ಇಂದು ಹಾಗಲ್ಲ, ಕಣ್ಣೀರನ್ನು ಸುರಿಸ್ತಾ ಇದ್ದೀಯಾ. ಯಾವುದೋ ಒಂದು ಚಿಂತೆ ನಿನ್ನ ತಲೆಯೊಳಗೆ ಉಂಟು ಎನ್ನುವುದು ಸತ್ಯ. ನಿನ್ನ ಗಂಡನೂ ಜೊತೆಯಲ್ಲಿಲ್ಲ. ಏನಾಯ್ತು ಮಗಳೇ? ಯಾಕೆ ಇದು ಕೂಡ ಏನಾಯ್ತು? ಜನಕ ಮೋಹದಿ ಪೊರೆದ ಏನು ಮಗಳೇ? ಮೋಹದಿ ಪೊರೆದ ಓ ತಾತ, ರವಿಯ ತೇಜ ತಾಪತಡೆ ನಿರತ ರವಿಯ ತೇಜ ತಾಪತಡೆ ನಿರತ ನೇರದುಳಿರಲಿಂದು ನಾ ಹೇಳದೆಯೇ ಬಂದೆ ನಾ ಹೇಳಲೇ ಒಂದೇ. ನೇರದುಳಿರಲಿಂದು ನಾ ಹೇಳದೆಯೇ ಬಂದೆ ಅಳಿಯದೆ ಇನ್ನನು ರಕ್ಷಿಸು ನೀನು ಅಳಿಯದೆ ಇನ್ನನು ರಕ್ಷಿಸು ತಾತ ಜನಕ, ಮಗಳೇ, ಮೊತ್ತ ಮೊದಲಾಗಿ ಕ್ಷಮೆಯನ್ನು ಕೇಳುತ್ತೇನೆ. ಅದು ಯಾಕೆ ಅಂತ ಗೊತ್ತಾಗಲಿಲ್ಲ. ನೀವು ಆಡಿದಂತಹ ಮಾತನ್ನು ಧಿಕ್ಕರಿಸಿ ಬಂದೆ ಅಂತ ನೀವು ಮನಸ್ಸಿನಲ್ಲಿ ಕೊರಗುವುದಕ್ಕೆ ಪ್ರಾರಂಭ ಮಾಡಿದ್ದೀರಿ. ಒಳ್ಳೆ ಗಂಧಾಡಿದ ಮಾತನ್ನು ನೀ ಧಿಕ್ಕರಿಸಿ ಬಂದೆ ಅಂತಾದ್ರೆ ಕಾರಣ ಬೇಕಲ್ಲ. ಅದರ ಅರ್ಥ ಧಿಕ್ಕರಿಸಿ ಬಂದೆ ಎನ್ನುವುದೇ ಸ್ಪಷ್ಟವಾಯಿತಲ್ಲ. ಸರಿ. ಜನಕ, ಹಾ. ವಿವಾಹವನ್ನು ಮಾಡಿಕೊಟ್ಟವರೇನು ಹೌದು. ಹ್ಮ್. ಅದರ ಪರಿಣಾಮವಾಗಿ ಹಾ. ಸಂತೋಷದಿಂದಲೇ ನಮ್ಮ ಜೀವನವನ್ನು ನಡೆಸುತ್ತಾ ಇದ್ದೆವು. ಅದರ ಪ್ರತೀಕವಾಗಿ 3 ಮಕ್ಕಳಿಗೆ ಜನನವನ್ನು ಕೊಟ್ಟವರಿದ್ದೇನಪ್ಪಯ್ಯ. ಸಂತೋಷದ ವಿಷಯ. ಮನು, ಹ್ಮ್. ಯಮ, ಯಮುನೆ ಎನ್ನುವ ಹಾಗೆ 3 ರತ್ನಗಳು ನಮ್ಮಲ್ಲಿ ಉಂಟಪ್ಪಯ್ಯ. ಮೊಮ್ಮಕ್ಕಳನ್ನು ಕಾಣುವ ಭಾಗ್ಯ ನನಗೆ ಸಿಕ್ಕಿತಲ್ಲ. ಅದಕ್ಕೆ ಸಂತೋಷ ನಾವು ಪಡಬಹುದಪ್ಪಯ್ಯ. ಆದರೆ ತೊಂದರೆ ಇರುವುದು ನನ್ನಲ್ಲಲ್ಲ, ಮಕ್ಕಳಲ್ಲಲ್ಲ, ಮತ್ತೆ ನಿಮ್ಮ ಅಳಿಯ ದೇವನಲ್ಲಿ. ನನ್ನಳಿಯನಲ್ಲಿ ಅದರ ಅರ್ಥ ಅವರು ಕೊಡುವಂತಹ ಪ್ರೀತಿಯಲ್ಲಿ ಹಿಂದುಳಿದರು ಎನ್ನುವುದು ಅರ್ಥವಲ್ಲಪ್ಪ. ಅದು ಸಾಧ್ಯವಾಗುವುದಕ್ಕೂ ಇಲ್ಲ ಮಗಳೇ. ಅಂತಹ ವ್ಯಕ್ತಿತ್ವವನ್ನು ಹೊಂದಿದವರವರಲ್ಲ. ಅವರ ಮೇಲೆ ದೂಷಣೆಯನ್ನು ನಾ ಮಾಡುವುದಲ್ಲ. ಅವರೇನು ಅಂತ ಅರ್ಥವಿಸಿಕೊಂಡೆ ನಿನ್ನನ್ನು ನಾನು ಮದುವೆ ಮಾಡಿಕೊಟ್ಟದ್ದಲ್ಲ. ಆದರೆ ಜಗವನ್ನು ಬೆಳಗುವಂತಹ ಅವರ ಬೆಳಕಿಗೆ ಅವರ ಸನಿಹದಲ್ಲಿ ನಿಲ್ಲುವಂತಹ ಯೋಗ್ಯತೆ ನನಗಿಲ್ಲಪ್ಪಯ್ಯ. ರವಿಯ ತೇಜವನ್ನು ಸಹಿಸುವಷ್ಟು ವ್ಯವಧಾನ ನನಗಿಲ್ಲಪ್ಪಯ್ಯ. ತಾಪ ಎನ್ನುವುದು ಹೆಚ್ಚಾಗ್ತಾ ಇದೆ. ಓಹೋ. ಅದಕ್ಕೆ ಬೇಕಾಗಿ ನನ್ನಂತೆಯೇ ಇರುವಂತಹ ಛಾಯೆಗೆ ಜೀವವನ್ನು ಕೊಟ್ಟು ಅವಳಲ್ಲಿ ಯಾವ ಕಾರಣಕ್ಕೂ ನಿಜವನ್ನಾಡದಂತೆ ಇರುವಂತೆ ಹೇಳಿ ನನ್ನ ಸ್ವಾಮಿಯಲ್ಲೂ ಹೇಳದೆ ನೇರವಾಗಿ ಇಲ್ಲಿ ಓಡೋಡಿಕೊಂಡು ಬಂದಿದ್ದೇನೆ ಅಪ್ಪಯ್ಯ. ನನ್ನನ್ನು ಹಳಿಬೇಡಿ. ನಾ ಆಡಿದೆ ಆಗಲೇ, ನಿನ್ನನ್ನು ಮದುವೆ ಮಾಡಿ ಕೊಡುವಾಗಲೇ ಒಂದಷ್ಟು ಬುದ್ಧಿ ಮಾತನ್ನು ಹೇಳಿದ್ದೇನೆ ಎನ್ನುವ ಹಾಗೆ. ಈಗ ಅದನ್ನು ಮೀರಿ ಧಿಕ್ಕರಿಸಿ ನೀ ಬಂದೆ. ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಎನ್ನುವ ಹಾಗೆ ಅಂದು ನಿನ್ನ ಮದುವೆ ಕಾಲದಲ್ಲೇ ಪುರೋಹಿತರಾಡಿದ್ದ. ಇದನ್ನೆಲ್ಲ ಧಿಕ್ಕರಿಸಿ ನೀ ಬಂದೆ ಅಂತಾದ್ರೆ ನಿನ್ನನ್ನು ನನ್ನ ಮಗಳು ಅಂತ ಹೇಗೆ ಒಪ್ಪಿಕೊಳ್ಳುವುದು ನಾನು? ಸಂಜ್ಞೆ, ಈ ಕಾಲಕ್ಕಾಗುವಾಗ ನೀ ಏನು ಮಾಡಿದ್ಯಾ ಇದು ತಪ್ಪು. ಗಂಡನಿಗೆ ಹೇಳದೆ ನಿನ್ನ ಛಾಯೆಯನ್ನೇ ನಿರ್ಮಿಸಿ ಅದಕ್ಕೆ ಜೀವ ಕಳೆಯನ್ನು ಕೊಟ್ಟು ಅಲ್ಲಿ ನೀ ಇಟ್ಟು ಬಂದೆ ಅಂತಾದ್ರೆ ಅಪರಾಧ ಮಾಡಿದೆ ನೀನು. ಇದು ಗಂಡನಿಗೆ ಮಾಡಿದ ಮೋಸ. ನಿನಗೆ ಅಂಥದ್ದೇ ಕಷ್ಟ ಹೌದು ಅಂತಾದ್ರೆ ಗಂಡನಲ್ಲಿ ಹೇಳುವುದಿತ್ತಲ್ಲ. ಹೇಳುವ ಸ್ಥಿತಿಯಲ್ಲಿ ಇಲ್ಲ ಅಪ್ಪಯ್ಯ. ನೀ ಹೇಳಿದ್ರೆ ಅದನ್ನು ನಾನು ನಂಬಬೇಕಲ್ಲ. ನೋಡು, ಯಾವ ಮದುವೆಯ ಕಾಲದಲ್ಲಿ ನಾನು ಯಾವ ರೀತಿ ಆಡಿದ್ದೇನೋ ಅದೇ ಮಾತು ಕಡೆ. ಯಾವುದೇ ಕಾರಣಕ್ಕೂ ನಿನ್ನನ್ನು ನಾ ಮತ್ತೆ ಮಗಳು ಅಂತ ಒಪ್ಪಿಕೊಳ್ಳುವುದಿಲ್ಲ.
ಆಶ್ರಯ ಕೇಳಿಕೊಂಡು ಬಂದಿದ್ದೀಯೋ? ನಿನಗೆ ಆಶ್ರಯ ಇಲ್ಲ. ಒಂದೋ ನಿನ್ನ ಗಂಡನ ಮನೆ, ಇಲ್ಲದಿದ್ರೆ ಇಲ್ಲಿಂದ ಹೊರ ನಡೆ. ನಡೆ ಹೊರ. ನೀನು ಅರೆ ಕ್ಷಣ ಇಲ್ಲಿ ನಿಲ್ಲಬಾರ್ದು. ಇಲ್ಲಿಂದ ಹೋದ್ರೆ ಒಳಿತು. ನಿನಗೆ ತಂದೆಯೂ ಅಲ್ಲ, ನೀನು ನನಗೆ ಮಗಳೂ ಅಲ್ಲ. ನಡೆ. ನೀನು ಅರೆ ಕ್ಷಣ ನಿಲ್ಲಬಾರದು. ನಿಮ್ಮ ಆಸರೆಯನ್ನೇ ಹೊತ್ತು ಬಂದಿದ್ದೇನೆ. ಯಾವ ಕಾರಣಕ್ಕೂ ನನ್ನ ಮಾತನ್ನು ಧಿಕ್ಕರಿಸಿದನಿಗೆ ನನ್ನ ಮನೆಯಲ್ಲಿ ಆಶ್ರಯ ಇಲ್ಲ. ನಡೆ ನಡೆ ನಡೆ. ಅಪ್ಪಯ್ಯ ಅಪ್ಪಯ್ಯ ಅಪ್ಪಯ್ಯ, ಏನಾಗಿ ಹೋಯಿತು? ಈ ಕಾಲದಲ್ಲಿ ಗಂಡನ ಮನೆಯೂ ಇಲ್ಲ, ಅಪ್ಪನ ಮನೆಯೂ ಇಲ್ಲ ಎಂದಾಯಿತೆ. ಇನ್ನುಳಿದು ಪ್ರಯೋಜನ ಉಂಟೆ? ಇಲ್ಲ. ನೋಡೋಣ, ಪ್ರಪಂಚ ಎನ್ನುವುದು ವಿಶಾಲವಾಗಿದೆಯಲ್ಲ, ತೆರಳುತ್ತೇನೆ ಮುಂದಕ್ಕೆ. ಕಂಡೆಯ ಪ್ರಕೃತಿ ಸ್ವರೂಪೆ ಮಮ ಗತಿಯ, ಪ್ರಕೃತಿ ಸ್ವರೂಪೇ ಕಂಡೆಯ ಪ್ರಕೃತಿ ಸ್ವರೂಪೆ ಮಮ ಗತಿಯ, ಎನ್ನ ಗತಿಯ ಎನ್ನ ಗತಿಯ. ಕೊಂಡಾಡಿ ಫಲವಿಲ್ಲ ಫಲವಿಲ್ಲ, ತಾಳಿ ದುರ್ಗತಿಯ, ಕೊಂಡಾಡಿ ಫಲವಿಲ್ಲ ತಾಳಿ ದುರ್ಗತಿಯ. ಏ ದುರ್ಗತಿಯ. ಗಂಡನನ್ನು ಕಳೆದೆ ಕಳೆದೆ. ಸುತರಂ ಛಾಯೆಗಿತ್ತೆ, ಹಾಯಾಗಿದ್ದನಲ್ಲೇ. ಉಣ್ಣಿಣಿಸಿ ಪೊರೆದವಗೆ ಸತ್ತ ಮಗಳಾದೆ, ಸತ್ತ ಮಗಳ. ಉಣ್ಣುಣಿಸಿ ಪೊರೆದವಗೆ ಸತ್ತ ಮಗಳಾದೆ. ಕಂಡೆಯ ಪ್ರಕೃತಿ ಸ್ವರೂಪಿ ಮಮ ಗತಿಯ, ಕಂಡೆಯ ವಿಧಿ ವಿಧಿ, ಏನಾಗಿ ಹೋಯಿತು? ಸಂಜ್ಞೆಯ ಬಾಳಲು ಇಂತಹ ದುಸ್ಥಿತಿ ಒಂದು ಒದಗಿ ಬರ್ತದೆ ಅಂತ ಆದರೆ ಇದಕ್ಕೆ ಯಾರ ಮೇಲೆ ಆರೋಪ ಮಾಡಿ ಏನು ಪ್ರಯೋಜನ? ನನ್ನ ಮೇಲೆಯೇ ನಾನು ಆರೋಪ ಮಾಡಿಕೊಳ್ಳಬೇಕಷ್ಟೇ ಅಲ್ಲವೇ? ಈ ದುಃಖವನ್ನು ಯಾರಲ್ಲಾದರೂ ಹೇಳಿಕೊಳ್ಳೋಣವೇ? ಇಲ್ಲ. ನನ್ನ ಬಾಳಲ್ಲಿ ಇನ್ನೂ ಯಾರಿದ್ದಾರೆ ನನ್ನ ವ್ಯಥೆಯನ್ನು ಆಲಿಸುವುದಕ್ಕೆ? ಈ ಊರಿಗೆ ಉಳಿದಿರುವವಳೋರ್ವಳೆ ಪ್ರಕೃತಿ ಮಾತೆ. ಓ ಪ್ರಕೃತಿ ಸ್ವರೂಪೆಯೇ, ಕಂಡೆಯ ನನ್ನ ಈ ಗತಿಯನ್ನು? ಬಾಳು ಉಂಟೆ ಈ ಸಂಜ್ಞಾದೇವಿಗೆ? ವಿವಾಹವಾಗಿ ಗಂಡನ ಮನೆಯಲ್ಲೇ ಇರಬೇಕಾದವಳು ಈ ಹೊತ್ತಿಗೆ ಗಂಡನ ಮನೆಯಿಂದಲೂ ದೂರ ಇರುವಂತಹ ಪರಿಸ್ಥಿತಿ ಒದಗಿ ಬಂದಿತಲ್ಲ. ಗಂಡನಲ್ಲಿ ಹೇಳಿಕೊಳ್ಳೋಣವೆಂದರೆ ಎಲ್ಲಿ ನಮ್ಮಿರುವರ ಪ್ರೀತಿಗೆ ಚ್ಯುತಿ ಬರ್ತದೋ, ಅವರ ಮನಸ್ಸಿಗೆ ಎಲ್ಲಿ ಗಾಯವಾಗುತ್ತದೋ ಎನ್ನುವ ಹಾಗೆ ನಾ ಭಾವಿಸಿಕೊಂಡು ಇಲ್ಲೇ ಕುಳಿತುಕೊಂಡೆ. ಛಾಯೆಗೆ ನನ್ನ ಮಕ್ಕಳನ್ನಿತ್ತೆ. ಎಷ್ಟಾದರೂ ನನ್ನನ್ನು ಪೊರೆಯುವುದಕ್ಕೆ ನನ್ನ ಗಂಡನಿದ್ದಾನೆ, ಅಲ್ಲ ನನ್ನ ಮಕ್ಕಳಿದ್ದಾರೆ ನನ್ನ ಜೊತೆ. ಗಂಡನ ಮನೆಯನ್ನು ತೊರೆದು ಬಂದೆ. ಇತ್ತ ಕಡೆ ತವರು ಮನೆ ನನ್ನ ಕೈ ಹಿಡಿಯಬಹುದು ಎನ್ನುವ ಹಾಗೆ ಭಾವಿಸಿಕೊಂಡರೆ ಅವರ ಪಾಲಿಗೂ ನಾ ಸತ್ತಂತಾದೇನೆ. ಅತ್ತ ಗಂಡನ ಮನೆಯೂ ಇಲ್ಲ, ಇತ್ತ ತಂದೆಯ ಮನೆಯೂ ಇಲ್ಲ ಎಂದಾದ ಬಳಿಕ ನನಗಿನ್ನು ಜೀವನ ಬೇಕೇ? ನನಗಿನ್ನು ಜೀವನ ಬೇಡ. ಮುಂದಾರು ಮಾನ ಪ್ರಾಣದಿ ಕಾಯ್ವರಲ್ಲ, ಎಂದಾತ್ಮಹತ್ಯೆಯ ಮೂಲ ಚಂದವನ್ನು ಹಯದ ರೂಪದಿಂದ ಪದಿ ನಿಂದ ಬೆಳಕು ಕ್ಷೇತ್ರದೊಳಗಲ್ಲವೇ. ಜೀವನದಲ್ಲಿ ಯಾರೂ ಬೇಡ ಎನ್ನುವ ಹಾಗೆ ನಾನೇ ಕುಳಿತುಕೊಂಡರೆ ನಾನಾ ತೆರನಾದಂತಹ ಆಲೋಚನೆಗಳು ನನ್ನ ಈ ಚಿತ್ತವಿತ್ತಿಯಲ್ಲಿ ಬರುವುದಕ್ಕೆ ಸಾಧ್ಯವಾಗ್ತಾ ಇದೆಯಲ್ಲ. ಹಾಗಾದರೆ ಇಂತಹ ಕೊರಗೊಂದನ್ನು ನನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಜೀವನವನ್ನು ಸಾಗಿಸುವುದಾದರೂ ಎಂತು? ಯಾವುದೇ ನೆಮ್ಮದಿ ಇದ್ದರೂ ಮಾನಸಿಕವಾದಂತಹ ನೆಮ್ಮದಿ ಒಂದು ಕಳೆದುಕೊಂಡರೆ ಮಾನಸಿಕ ಸ್ಥಿಮಿತವೂ ಇರುವುದಿಲ್ಲ.
ಎಂತು ಜೀವನವನ್ನು ಸಾಗಿಸಲಿ? ಇಲ್ಲ, ನನಗಿನ್ನು ಜೀವನವೇ ಬೇಡ. ನಾ ಬದುಕಿ ಉಳಿಯುವುದಿಲ್ಲ, ಆತ್ಮಹತ್ಯೆಯಲ್ಲಿ. ಸತಿ ಧರ್ಮವನ್ನು ಪಾಲಿಸಿಕೊಂಡು ಬಂದವಳಲ್ವೇ? ಆತ್ಮಹತ್ಯೆ ಎನ್ನುವುದು ಮಹಾಪಾಪ. ವಿಶ್ವಕರ್ಮನ ಮಗಳಾಗಿ ಸೂರ್ಯದೇವನ ಮಡದಿಯಾಗಿ ಆತ್ಮಹತ್ಯೆಯನ್ನು ಮಾಡುವುದಕ್ಕೆ ಮುಂದಾದರೆ ಇದಕ್ಕಿಂತ ದೊಡ್ಡ ಪಾಪ ಬೇರೆ ನನಗುಂಟೆ? ಇಲ್ಲ, ಆತ್ಮಹತ್ಯೆ ಒಂದನ್ನು ಮಾಡಿಕೊಳ್ಳುವುದಿಲ್ಲ, ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ. ಇರುವುದೊಂದೇ ಮಾರ್ಗ. ತಪಸ್ಸಿನ ಬಲದಿಂದ ನನ್ನ ಮಾನಸಿಕವಾದಂತಹ ನೆಮ್ಮದಿಯನ್ನು ಪುನಃ ನಾನು ಪಡೆದುಕೊಳ್ಳಬೇಕು ಎಂದಾದರೆ ಸರಿ, ಕುರುಕ್ಷೇತ್ರದ ಒಳಗೆ ಹಯದ ರೂಪವನ್ನ ಅಂತೂ ತಪಸ್ಸನ್ನೇ ಆಚರಿಸ್ತೇನಂತೆ, ತಪಸ್ಸನ್ನೇ ಆಚರಿಸ್ತೇನೆ. ಶನಿ ಯಮುನಿ ದಿನನಿತ್ಯ ನಾವು ಕ್ರೀಡಾಂಗಣಕ್ಕೆ ಹೋಗಿ ಆಟಗಳನ್ನು ಆಡುವವರು.
ದಿನನಿತ್ಯ ಬೇರೆ ಬೇರೆ ಆಟಗಳನ್ನು ಆಡುತ್ತೇವೆ. ಆದರೆ ಇಂದು ಯಾವ ಆಟ ಆಡೋಣ? ಇವತ್ತು ಎಂದಿನಂತೆ ನಿತ್ಯ ಕರ್ಮಗಳನ್ನು ಮುಗಿಸಿ ಬಯಲು ಪ್ರದೇಶವನ್ನು ಸೇರಿದವರು ನಾವು. ಹೌದು. ಸೇರಿದ ತಕ್ಷಣ ನಾವು ಇಲ್ಲಿ ಬಂದದ್ದು ಯಾಕೆ? ಆಟ ಆಡುವುದಕ್ಕೆ. ನಿಜ. ಯಾವಾಗಲೂ ಬರುವವರು. ಆದರೆ ಇವತ್ತೊಂದು ವಿಶೇಷ ಆಟ ಆಡುವುದು. ಹಿಂದಿನ ಏನಾಟ ಆಡುವುದು? ಈಗ ಯಾವ ಆಟ ಗೊತ್ತುಂಟ? ಚೆಂಡಿನ ಆಟ. ಚೆಂಡಿನ ಆಟ. ಆದ್ರೆ ಬೇಗ ಮುಗಿಬೇಕು, ಕಾಲಮಿತಿಯಲ್ಲಿ ಮುಗಿಬೇಕು. ಮೊನ್ನೆಲ್ಲ ನಾನು ಚೆಂಡಿನ ಆಟ ಅಲ್ಲ, ಯಾವಾಗಲೂ ಗೆಲ್ಲುವವನೇ. ಆದರೆ ಈ ಸಲ ನಾನು ಗೆದ್ದು ತೋರಿಸ್ತೇನೆ. ಹೌದಾ? ಆಡುವ. ಆಟವನ್ನು ಪ್ರಾರಂಭಿಸೋಣ. ಚೆಂಡು ಬೇಕಲ್ಲ? ಇತ್ತ ಶನಿಯೋದು ಗೊತ್ತಾಗದಂತೆ ಮನೆ ತೇರಿನಲವಿಂದ ಗೊತ್ತಾಗದಂತೆ ಮನೆ ತೇರಿ ನಲವಿಂದ ನೀನು ಗೆಲ್ಲುತ್ತೇನೆ ಅಂತ ಹೇಳಿದ್ದು ಮಾತ್ರ. ಗೆದ್ದದ್ದು ನಾನಲ್ಲ. ಹೌದು. ಚೆಂಡನ್ನು ಕೆಳಗೆ ಬೀಳಿಸಿದ್ದು ನೀನಲ್ಲ. ಆದ ಕಾರಣ ನಾನು ಗೆದ್ದೆ. ಬರುವಾಗ 4 ಜನ. ಹೌದು. ಶನಿ ಇಲ್ಲ. ಯಾವಾಗಲೂ ಆಟದಿಂದ ಬೇಗನೆ ಹೋಗುದು. ಹೌದು. ಇದನ್ನು ನಾವು ಕಂಡುಹಿಡಿಬೇಕು. ಅವನು ಇವತ್ತು ಬೇಗ ಹೋಗುವುದನ್ನು ನಾವು ಬಿಡ್ಬಾರ್ದು. ಹೌದು. ಅವನನ್ನು ಕೊನೆ ತನಕ ನಿಲ್ಲಿಸಬೇಕು. ಯಾವತ್ತು ನಾವೇ ಕೊನೆ ತನಕ ನಿಲ್ಲುದು. ಇವತ್ತು ಶನಿಯನ್ನು ನಿಲ್ಲಿಸಬೇಕು. ಹೌದು. ಹಾಗಾಗಿ ಹಸಿವಾಗ್ತದೆ ನಮಗೆ ಒಂದು ಕಡೆಯಿಂದ ಹಸಿವು ಆಗ್ತದೆ. ಹೌದು. ಬಾಯಾರಿಕೆ, ಆಯಾಸ. ಹೌದು. ಎಂದು ಕಡೆ ಶನಿಯೂ ಇಲ್ಲ. ಹಾಗಾಗಿ ನಾವಿಲ್ಲಿ ಆತನನ್ನು ಅರಸುತ್ತಾ ಮುಂದುವರಿಯೋಣ. ಸಹೋದರರೊಂದಿಗೆ ಆಟವಾಡುತ್ತಿದ್ದ ಸಮಯ. ಆದ್ರೆ ಯಾಕೆ ನಾನು ಎದ್ದು ಬಂದೆ? ನನಗೆ ಹೊಟ್ಟೆ ಹಸಿವು ಆಗುತ್ತಿತ್ತು. ಇಲ್ಲಿ ನಿಲ್ಲುವುದಲ್ಲ, ಅಮ್ಮನ ಬಳಿ ಹೋಗ್ತೇನೆ. ಎಲ್ಲಿ ಮನೆಗೆ ಆತನಲ್ಲಿ ಊಟವನ್ನು ಕೇಳುತ್ತೇನೆ. ಅತ್ತಗಡೆ ತಂದೆಯ ಮಗನೇ, ಅಗ್ರದರ್ಯಾರಿಲ್ಲ ಮಗನೇ ಮಗನೇ, ಎಲ್ಲಿದ್ದಾರೆ? ಮೊದಲ
ಶೀಘ್ರದಲ್ಲೂ ಮೇಲಾಗಿ ಹೇಳಿದರು. ಶೀಘ್ರದಲ್ಲೂ ಮೇಲಾಗಿ ಹೇಳಿದರು. ಬಂದೆಯಾ ಬಹಳಷ್ಟು ಮುಖದಲ್ಲಿ ಏನಿದು ಮುಖದಲ್ಲಿ ಅಂತ ಎಲ್ಲ ಅಸ್ತವ್ಯಸ್ತ ಕಾಣ್ತಾ ಆಗಲ್ಲ ಅಮ್ಮ. ನಾವು ಎಲ್ಲ ಆಟವಾಡ್ಲಿಕ್ಕೆ ಹೋದ ಎಲ್ಲರೂ ಯಾರು ಕಾಣೋದಿಲ್ಲ ನಿನ್ನ ಎಲ್ಲರೂ ಹೋದೆವು. ಎಲ್ಲಿ ಹೋದದ್ದು ಏನು ಮಾಡಿದ್ದು ಇನ್ನು ಉಳಿದವರು ಇದ್ದಾರಲ್ಲ ಮೂರು ಮಂದಿ ಎಲ್ಲರೂ ಎಲ್ಲಿ ಹೋಗಿದ್ದಾರೆ ಎಲ್ಲರೊಂದಿಗೆ ಹೋದೆನಾ ಆಗ ನಾನು ಎಲ್ಲರೊಂದಿಗೆ ಆಟವಾಡುತ್ತಿದ್ದೆ. ನನಗೆ ಒಮ್ಮಿಂದೊಮ್ಮೆಲೆ ಹಸಿವು ಪ್ರಾರಂಭಿಸಿತು. ನನಗೆ ಹೊಸಂತಲ್ಲ ಇಂದು ಹೊಸತ್ತಲ್ಲ ನನಗೆ. ಹಾಗೆ ಒಮ್ಮಿಂದೊಮ್ಮೆಲೆ ಹಸಿವು ಆರಂಭಿಸಿತು. ನಾನು ಎಲ್ಲರನ್ನಲ್ಲೇ ಬಿಟ್ಟು ಎಲ್ಲ ಬಂದೆ. ಯಾಕೆ ಅವರೆಲ್ಲ ಹೇಳಿದ್ರೆ ನನಗೆ ಸಿಗುದೆಲ್ಲ ಖಾಲಿ ಆಗ್ತದೆ ಅಂತ. ಬಹಳಷ್ಟು ಬುದ್ಧಿವಂತ ನೀನು. ಮತ್ತೆ ಹಸಿವಾಗ್ತದ ಹಸಿವಾಗ್ತದೆ. ಕುಳಿತುಕೋ. ನಿನಗೀಗ ಏನು ಕೈ ಹಾಕಿದ್ರೆ ಬಡಿತೇನೆ. ತುಂಬಾ ಉಂಟಂತ. ತುಂಬಾ ಉಂಟು ಹಾಗೆ ಕುಳಿತು ನೋಡು. ಇದು ಮೊದಲಾಗಿ ಬಾಳೆಹಣ್ಣು ತಿನ್ನು. ತಿನ್ಬೇಕಾ? ಇನ್ನು ಸಿಪ್ಪ ಸಿಪ್ಪ. ಅಯ್ಯೋ ಹಾಗಲ್ಲವೋ ಸುಲಿಯುವುದು ಇಲ್ಲಿಂದ ಇಲ್ಲಿಂದ ಈ ಕಡೆಯಿಂದ ಅಷ್ಟು ಸುಲಿಯುವುದಲ್ಲ. ನನಗೆ ಸುಳ್ದ ಅಭ್ಯಾಸ ಮಾಡಬೇಕು. ನಾನು ಸುಲಿಕ್ಕೆ ಕೆಲಸಕ್ಕೆ ಹೋಗುದಿಲ್ಲ. ತಿನ್ನು. ಇದ ಅವರು ಬಂದ್ರೆ ಎಲ್ಲ ಹಿಂದೆ ನಿಲ್ಲುವ ಅವಳಿಗೆ ಗೊತ್ತಾಗಬಾರದು. ಇನ್ನು ಬೇಕು ಇನ್ನು ತಿನ್ನು ತಿನ್ನು. ಬಾಳೆಹಣ್ಣಿದು ತಿನ್ನಬೇಕು. ತಿನ್ನು ಮಗನ, ಹೊಟ್ಟೆ ತುಂಬ ತಿನ್ನು, ಹೊಟ್ಟೆ ತುಂಬ ತಿನ್ನು. ಮುಸಿರಿಡುತ್ತ ಬಾಲಕ ಅಮ್ಮ ಹಸಿವೆ ಬಸವಳಿದಿರುವು ಎನಲು ಚಾಯಿ ಶನಿಯ ಮರಿಗಿರಿಸಿ ಶನಿಯ ಮರಿಗಿರಿಸಿ ಅಮ್ಮ ಆಟಕ್ಕೆ ಹೋದವರು ನಾವು. ಆಟಕ್ಕೆ ಹೌದು. ಆಟ ಆಡ್ಲಿಕ್ಕೆ ಹೋದದ್ದು ನಾವು ನಮ್ಮನ್ನು ಸೇರಿಸಿಕೊಂಡು ಆದರೆ ಆಟ ಆಡಿದೆವು. ಆದರೆ ಒಂದು ಇದರಿಂದ ಹಸಿವು, ಒಂದು ಕಡೆಯಿಂದ ಹಸಿವು, ಮತ್ತೊಂದರಲ್ಲಿ ಶನಿ ಇದ್ದಾನಲ್ವಾ ಒಂದೊಮ್ಮೆಲೆ ಮಾಯ. ಹೌದು, ಹೋಗ್ಲಿ ಅವ ಎಲ್ಲಿಯಾದ್ರೂ ಹೋಗಿರಬಹುದಪ್ಪ. ಹುಡುಕಿದೆವು, ಎಲ್ಲಿ ಕೂಡ ಇಲ್ಲ. ಹಾಗೆ ಮನೆಗೆ ಅರಸುತ್ತ ಬಂದೆವು. ಇಲ್ಲಿಗೆ ಬಂದಿದ್ದಾನೆ. ಅಯ್ಯೋ, ಅವನಲ್ಲಿ ಬರ್ತಾನೆ. ಅವನು ಇವತ್ತು ಅಂತ ಅಲ್ಲ, ಯಾವಾಗಲೂ ಹಾಗೆ. ಆಟವಾಡುವಾಗ ಬೇಗ ಹೋಗುವುದು, ಯಾವತ್ತು ಹೋಗುದು, ಕೊನೆಗೆ ನಾವು ಮಾತ್ರ ಇರುವುದಲ್ಲ. ಹೌದಾ? ಈಗ ನೀವು ದೂರ ಹೇಳುವುದಕ್ಕೆ ಬಂದದ್ದಲ್ಲ, ಅಮ್ಮ ಅಮ್ಮ ಅಂತ ಹೇಳಿದ್ರೆ ಹಾಗೆ ಹಾಗೆ ನಿಮಗೆ ಹಸಿವಾಗುತ್ತದೆ. ಅದರೊಂದಿಗೆ ಅವನನ್ನು ಭೋಜನ 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 ಬೇಕಾ ನಿಮಗೆ? ಬೇಕಾ ನಿಮಗೆ? ಅದ್ಯಾರು ಇಲ್ಲೇ ಇರ್ಬೇಕು. ಇವ ಇಷ್ಟು ದಿನ ಬೇಗ ಬಂದದ್ದು ತಿನ್ಲಿಕ್ಕೆ, ಜೊತೆಯಾಗಿ ಆಟ ಆಡ್ಲಿಕ್ಕೆ ಹೋಗುದು, ಅದರಿಂದ ಅಲ್ವಾ ಇಲ್ಲಿ ಬಂದು ಅನ್ನ
ಭಾವಿಸ್ಬೇಡ. ಆ ನಮ್ಮ ಮನಸ್ಸು ಒಳ್ಳೆಯದು ಮಾಡಿದ್ರೆ ದೇವರು, ಹಾಗೆಲ್ಲ ಭಾವಿಸ್ಬೇಡ. ನಾನು ಭಾವಿಸುದಿಲ್ವ? ನಿನಗೆ 2 ಬಾರಿಸ್ತೇನೆ. ಪಾಪಿ ಮಗನೇ, ನೋಡಿ ಮನೆಗೆ ಬಂದು ಕಳ್ಳರಂತೆ ಊಟವನ್ನು ಮಾಡುತ್ತಾ ಇದ್ದೀಯ. ಅಮ್ಮ, ಯಾಕೆ ಹೀಗೆ ಮಾಡಿದೆ ತಾಯಿ? ನಾನೇನು ಮಾಡಿದ್ದೇನೆ? ಏನು ನೀವು ಮಕ್ಕಳಲ್ಲ ಅಂತ ನಾವು ಭಾವಿಸಿದ್ದ? ಕೊಡ್ಲಿಕ್ಕೆ ತಿನ್ನುವುದಕ್ಕೆ ಕೊಡ್ಲಿಲ್ವನ? ಮತ್ತೆ ಅವನಿಗೆ ಯಾಕೆ ಮೊದಲು? ಏನು ಅವನಿಗೆ? ಅವ ಬಂದು ಕೇಳಿದ ಅದಕ್ಕೆ ಎಲ್ಲರಿಗೂ ಕೊಟ್ರೆ ನಿಮಗೆ ಕೊಡುವುದಕ್ಕೂ ಇದ್ದೆ ನಾನು. ಆದ್ರೆ ಏನಿಷ್ಟು ಅವಸರ ಏನು ನಿಮಗೆ? ಅವ ಏನು ಮಾಡಿದ್ದೇನೆ ನಿಮಗೆ? ಅವನಿಗೆ ಕಳ್ಳ ಅಂತ ಹೇಳುವುದು ಯಾಕೆ ನಿಮಗೆ? ಹೆಚ್ಚು ಮಾತನಾಡಿದ್ರೆ ನಿಮ್ಮ ಹೊಟ್ಟೆಗೆ ಸುಣ್ಣ ಹಾಕಿ ಬೊಬ್ಬೆ ಹಾಕಿದ್ರೆ ಜಾಗ್ರತೆ. ಶನಿ ಬರಲಿಲ್ಲ ಅಂತ ಹೇಳಿ ನಾವು ಹಸಿವು ಅಂತ ಬಂದದ್ದು. ನೀವು ಹಸಿವು ಅಂತ ಕೂಗಿ ಅವನಿಗೆ ಆರೋಪ ಮಾಡುವುದಲ್ಲ. ಪಾಪ ಸಣ್ಣ ಮಗು, ನಿಮ್ಮಕ್ಕಿಂತ ಮತ್ತೆ ಹುಟ್ಟಿದವ, ಅದು ನೆನಪಿರ್ಲಿ. ತಮ್ಮ ತಮ್ಮ ಅಂತ ನೀವು ಆರೈಕೆ ಮಾಡಬೇಕು ಅವನನ್ನು. ಈಗ ನೀನು ಮಾಡಿದ್ದು ಹೇಗೆ? ಯಾಕೆ ಮಾತ್ಸರ್ಯ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣದ ನೀರು. ಎಂತದ್ದು ಯಾರು ಹೇಳಿದ್ರು ನಿಮಗೆ? ಕೊಟ್ಟದ್ದಲ್ಲ, ಅವನ ಪಾಲದನ್ನು ಅವನಿಗೆ ಕೊಟ್ಟದ್ದು. ನಾವು ಕೂಡ ಮಕ್ಕಳಲ್ವೇ? ನೀವು ಮಕ್ಕಳ, ನಿಮಗೂ ಉಂಟು ಇಲ್ಲ ಅಂತ ಹೇಳುವುದಿಲ್ಲ. ಪಾಪ ಅವರನ್ನು ದೂಷಿಸುವುದು ಯಾಕೆ ಅಂತ. ಅಡಗಿಸಿ ಕೊಡುವುದು ಯಾರು ಅಡಗಿಸಿ ಕೊಟ್ಟದ್ದು? ನೀವು ಬನ್ನಿ, ಕೇಳಿ, ಕೇಳುವ ಹಾಗೆ ಕೇಳಿ ಕೊಡ್ತೇನೆ. ಯಾವಾಗ್ಲೂ ಬರ್ಲಿ, ಮತ್ತೆ ಹಸಿವು ಬರದ ಅಮ್ಮನ ಬಳಿ ಬರದ ನೀವು ಹಸಿವು ಅಂತ ಬನ್ನಿ. ನೀವು ಬಂದು ಕೇಳಿದ್ದೇನು, ಶನಿ ಎಲ್ಲಿದ್ದಾನೆ, ಶನಿ ಎಲ್ಲಿದ್ದಾನೆ. ನಿಮಗೆ ಯಾಕೆ ಶನಿ? ನಿಮಗೆ ಹಸಿವಾದ ಜೊತೆಯಾಗಿ ಆಟಾಡಿಯಪ್ಪ. ತಮ್ಮನಿಗೆ ಕೊಟ್ರೆ ಏನಾಯ್ತು ಈಗ? ನಿಮಗೆ ಯಾಕೆ ಮಾತ್ಸರ್ಯ? ಕೊಡಬೇಕು, ಅದಕ್ಕೆ ಕೊಡುವುದಿಲ್ಲ. ಈಗ ಇಷ್ಟು ಅಹಂಕಾರ ನಿಮಗಿದ್ರೆ ಕೊಡುವುದೇನ ನಿಮಗೆ? ನಾನು ಇವಳು ನನಗೆ ತಾಯಿಯ, ಇವಳು ನನಗೆ ತಾಯಿ ಅಲ್ಲ, ಈ ಹೆಮ್ಮಾರಿ. ಇವಳಿಗೆ ಹೀಗೆ ಬಿಡುವುದಲ್ಲ. ನನ್ನ ಎಡದ ಕಾಲಿನಿಂದ ಇವಳ ಸೊಂಟಕ್ಕೆ ಈ ರೀತಿಯಾಗಿ ತಾಯುವುದಕ್ಕೆ ಒದೆಯುವುದಕ್ಕೆ ಮುಂದಾಗ್ತೀರಾ? ಯಾವ ಕಾಲಲ್ಲಿ ನೀವು ಒದ್ದೆಯೋ ಅದೇ ಕಾಲು ಇನ್ನು ಮುಂದಕ್ಕೆ ಕೊಳೆತು ಹೋಗಿರಿ, ಕೊಳೆತು ಜನನಿಯ ನೀತಿಯಲ್ಲವೋ ನಮ್ಮ ಮಾತನ್ನು ಕೇಳಿ ನೀನು ಅಪಚಾರಕ್ಕೊಳಗಾದೆ ಅಣ್ಣ. ನಮ್ಮ ಮಾತನ್ನು ಕೇಳಿದಂತ ನೀನು ಒಮ್ಮಿಂದೊಮ್ಮೆಲೆ ತಾಯಿಗೆ ತುಳಿದೆಯಲ್ಲಣ್ಣಯ್ಯ. ನೀನು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಿತ್ತು. ಆಲೋಚನೆ ಮಾಡುವಷ್ಟು ಸಾಮಾನ್ಯ ಪ್ರಜ್ಞೆ ಕೂಡ ಇಲ್ಲವೇನು ನಿನಗೆ? ಪ್ರಪಂಚ ಮುಖದಲ್ಲಿ ಒಂದು ಮಾತಿಲ್ಲವೇ?
ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ಳುತ್ತಾರೆ, ಆದ್ರೆ ಕೆಟ್ಟ ತಾಯಿ ಇರುವುದಕ್ಕೆ ಸಾಧ್ಯವಿಲ್ಲಂತೆ. ಹಾಗಾಗಿ ಅಣ್ಣಯ್ಯ ಈಗ ಏನು ಮಾಡುವುದಣ್ಣಯ್ಯ? ಮಾಡುವುದು ತಮ್ಮ? ಯಮ, ನಾವು ಇಲ್ಲಿ ಹೀಗೆ ಚಿಂತಿಸುವುದು ಸರಿಯಲ್ಲ. ಮತ್ತೆ ಹೇಗೂ ಶಾಪ ಕೊಟ್ಟಾಗಿದೆ, ಇನ್ನು ಹೀಗಿರುವುದಲ್ಲ. ಮತ್ತೆ ಇದ್ದಾರಲ್ಲ ನಮ್ಮ ಜನಕ, ಹೌದು, ಅವರ ಬಳಿಗೆ ಹೋಗಿ ಈ ವಿಚಾರವನ್ನು ಅವರಲ್ಲೇ ತಿಳಿಸುವ. ನಮಗೆ ವಂಚಿಸಿ ಮಾತೆಯುಳಿಗಳು ವಂಚಿಸಿ ಮಾತೆಯುಳಿಗಳು ಸರಿಸಿದೋ ಗಮಿಗೋಡದಿ ತುಳಿಯೇ ಕುಮತಿಯೇ ನಾನು ಕೊಲೆಯಲೆ ಜಪಿರೈದೆ ಕುಮತಿಯೇ ನಾನು ಕೊಲೆಯಲೆ ಜಪಿಸಿದಳೆ ಮಗುವೆ ನಮಗೆ ವಂಚಿಸಿ ಮಕ್ಕಳೇ, ಆಶ್ಚರ್ಯ ಪರಮಾಶ್ಚರ್ಯವನ್ನೇ ಕಾಣುತ್ತಾ ಇದ್ದೇನೆ. ಆಟವನ್ನು ಆಡುವುದಕ್ಕೆ ಹೋದವರು ನೀವು, ಹೋಗುವಾಗ ನಿಮ್ಮ ಮುಖದಲ್ಲಿ ಸಂತೋಷವನ್ನು ಕಂಡವನು ನಾನು. ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಮುಖವನ್ನು ಸರಿಯಾಗಿ ನೋಡಿದೆ ಅಂತಾದ್ರೆ ಕಣ್ಣೀರು ಸುರಿಸ್ತಾ ಇದ್ದೀನಿ. ಅಂತರಂಗದಲ್ಲಿ ಯಾವುದವನ್ನು ನೋವಿದೆ ಅನ್ನುವುದನ್ನು ನಾನು ಸ್ಪಷ್ಟವಾಗಿ ಅರ್ಥವಿಸಿಕೊಂಡಿದ್ದೇನೆ. ಈ ಚಿಂತೆಗೆ ಮತ್ತು ಚಿತೆಗೂ ಬಿಂದು ಮಾತ್ರ ವ್ಯತ್ಯಾಸ ತಾನೆ. ಚಿಂತೆ ಅನ್ನುವುದು ನಮ್ಮ ಮನಸ್ಸನ್ನು ಸುಡುತ್ತದೆ, ಚಿತೆ ಅನ್ನುವುದು ಸತ್ತ ಮೇಲೆ ಶರೀರವನ್ನು ಸುಡುವುದಕ್ಕೆ ಸಾಧ್ಯ. ಹಾಗಿದ್ರೆ ನಿಮಗೆ ಬಂದಂತಹ ಚಿಂತೆಯಾದ್ರೂ ಏನು? ಈ ರೀತಿ ಆಗುವುದಕ್ಕೆ ಕಾರಣವೇನು? ಏನಾಯ್ತು ಮಕ್ಕಳು, ಏನಾಯ್ತು? ಎಂದಿನಂತೆ ನಾವು ತಾಯಿಯಿಂದ ಆಶೀರ್ವಾದವನ್ನು ಪಡೆದು ಆಟ ಆಡುವುದಕ್ಕೆ ಹೊರಟವರು. ಸರಿ, ಎಂದಿನಂತೆ ಆಟವನ್ನು ಆಡಿದೆ. ಆಟ ಆಡುತ್ತಿರುವಂತಹ ಸಂದರ್ಭದಲ್ಲಿ ಚೆಂಡು ಕೆಳಗೆ ಬಿತ್ತು. ಆಗ ನಾವು ಜಗಳವಾಡಿದೆವು. ಆ ಬಳಿಕ ಶನಿಯು ನಮಗೆ ಕಾಣ ಸಿಗಲಿಲ್ಲ. ಶನಿ ಎಲ್ಲಿಗೆ ಹೋಗಿದ್ದಾನೆ ಎಂಬುದಾಗಿ ಅವನನ್ನೇ ಅರಸುತ್ತಾ ಮುಂದುವರಿದವರು ನಾವು. ಮುಂದುವರಿದಂತಹ ಸಂದರ್ಭದಲ್ಲಿ ಅವನು ಅರಮನೆಗೆ ಬಂದಿದ್ದ. ಬಂದಂತಹ ಸಂದರ್ಭದಲ್ಲಿ ತಾಯಿಯಲ್ಲಿ ಕೇಳಿದೆ ಶನಿ ಎಲ್ಲಿ ಎಂಬುದಾಗಿ. ಶನಿ ಎಲ್ಲಿದ್ದಾನೆ ಎಂಬುದಾಗಿ ತಿಳಿಸಲಿಲ್ಲ. ಆ ಬಳಿಕ ಶನಿ ಅಲ್ಲೇ ಇದ್ದು ತಿಂಡಿ ತಿನಿಸುಗಳನ್ನು ತಿನ್ನುತ್ತಿದ್ದ. ಇದರಿಂದ ನಾವು ಕೋಪಗೊಂಡು ಅಮ್ಮನಲ್ಲಿ ಒಂದು ಮಾತನ್ನೇರಿದ್ದೇವೆ. ಅಮ್ಮ, ನೀವು ಶನಿಗೆ ಮಾತ್ರ ತಿನ್ನಿಸುವುದಕ್ಕೆ ಕೊಡುವುದಲ್ಲ, ನಾವು ಕೂಡ ಮಕ್ಕಳಲ್ವೇ, ನಮಗೂ ತಿನ್ನುವುದಕ್ಕೆ ಕೊಡಿ ಎಂಬುದಾಗಿ ಹೇಳಿದೆ. ತಾಯಿ ನಮ್ಮ ಮಾತನ್ನು ಧಿಕ್ಕರಿಸಿದರು. ಆ ಬಳಿಕ ಯಮ ಸಿಟ್ಟಿನಿಂದ ತಾಯಿಯ ಸೊಂಟಕ್ಕೆ ಬಡಿದ. ಆಗ ತಾಯಿಯೊಂದು ಶಾಪವನ್ನು ಇಟ್ಟರು, ನಿನ್ನ ಕಾಲು ಕೊಲೆತು ಹೋಗಲಿ ಎಂಬುದಾಗಿ. ಹಾಗಾಗಿ ಈ ರೀತಿ ಬರಬೇಕಾಯಿತು ಜನಕ. ಮಕ್ಕಳೇ, ಈ ಸಂದರ್ಭದಲ್ಲಿ ನಿಮಗಾದಂತಹ ಕಷ್ಟವನ್ನು ತಂದೆಯಾದ ನನ್ನಲ್ಲಿ ಹೇಳಿಕೊಂಡವರು ನೀವು. ಮಕ್ಕಳಿಗೆ ಬಂದಂತಹ ಕಷ್ಟವನ್ನು ಪರಿಹರಿಸಬೇಕಾದುದು ತಂದೆಯ ಸ್ಥಾನದಲ್ಲಿದ್ದಂತಹ ನನ್ನ ಕರ್ತವ್ಯ. ಯೋಚಿಸಬೇಡಿ, ತಾಯಿ ಈ ರೀತಿ ವರ್ತಿಸುವುದಕ್ಕೆ ಕಾರಣ ಏನು ಅನ್ನುವುದನ್ನು ನಾನು ಅವಳಲ್ಲಿ ಕೇಳ್ತೇನೆ. ನಿಮ್ಮನ್ನು ಯಾಕೆ ಈ ರೀತಿ ನಿಮ್ಮ ಮೇಲೆ ಪ್ರೀತಿಯನ್ನು ತೋರಿಸುವುದಿಲ್ಲ ಅನ್ನುವುದನ್ನು ನಾನು ಅವಳಲ್ಲಿ ಕೇಳ್ತೇನೆ. ನೀವ್ಯಾರು ಯೋಚಿಸಬೇಡಿ. ಜನಕ್ಕೆ ಇದಕ್ಕೆ ಪರಿಹಾರ ಯೋಚಿಸಬೇಡಿ, ಅದಕ್ಕೆ ಪರಿಹಾರ ಏನು ಅನ್ನುವುದನ್ನು ನಾನು ಹೇಳ್ತೇನೆ. ಸ್ವಲ್ಪ ವಿಶ್ರಾಂತಿಯನ್ನು ಮಕ್ಕಳಿಗೆ ಧೈರ್ಯದ ಮಾತನ್ನು ಹೇಳಿದವನಿದ್ದೇನೆ. ಹಾಗಿದ್ರೆ ಸಂಜೆ ಈ ಸಂದರ್ಭದಲ್ಲಿ ಈ ರೀತಿ ಯಾಕೆ ವರ್ತಿಸುತ್ತಾ ಇದ್ದಾಳೆ? ಏನೇ ಆಗಿರಲಿ ಅವಳಿಗೆ ನೀತಿಯ ಮಾತನ್ನು ಹೇಳಬೇಕು. ಆದ ಕಾರಣ ಮುಂದುವರಿಯುತ್ತೇನೆ, ನೋಡೋಣ.
ಮಡದಿ. ನೀನು ನನ್ನ ಮಡದಿ ಹೌದಾ? ನಾನು ನಿನ್ನ ಗಂಡ ಹೌದಾ? ಹೆಂಡತಿ ಆದವಳು ಗಂಡನಲ್ಲಿ ಯಾವ ರೀತಿ ವರ್ತಿಸಬೇಕು, ಮಕ್ಕಳನ್ನು ಯಾವ ರೀತಿಯಲ್ಲಿ ಕಾಣಬೇಕು ಅನ್ನುವುದನ್ನು ಸರಿಯಾಗಿ ಆಲೋಚಿಸಿದ್ಯಾ? ಮತ್ತೆ ತಪ್ಪು ಮಾಡದೆ ಏನು ಮಾಡಿದೆ ನೀನು? ನಮ್ಮ ಮಕ್ಕಳು ಯಮ, ಯಮುನೆ, ಮನು ಅವರನ್ನು ಪ್ರೀತಿಯಿಂದ ಕಾಣಬೇಕಾದಂತಹ ನೀನು ಏನು ಮಾಡಿದೆ? ಅವರು ಕೇಳಿದ್ದನ್ನು ಕೊಟ್ಟೆ ನೀನು. ಅವರು ಕೇಳಿದ್ರು ನಿನ್ನಲ್ಲಿ ತಿನ್ನುವುದಕ್ಕೆ ಏನಾದರೂ ಕೊಡು ಅಮ್ಮ, ಎಲ್ಲವನ್ನು ಶನಿಗೆ ಕೊಡ್ತಾ ಇದ್ದಿ ಅನ್ನುವ ಹಾಗೆ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅವನು ಒಬ್ಬನೇ ಮಗನೇ ನಿನ್ಗೆ, ಇವರು ಉಳಿದವರು ಮಕ್ಕಳಲ್ವಾ? ಆದ ಕಾರಣ ಈ ರೀತಿ ಯಾಕೆ ಮಾಡಿದೆ? ಈ ರೀತಿ ಮಾಡಿ ಸರಿ ಮಾಡಿದ್ದೇನೆ, ಯಾಕೆ ಮಾಡಿದೆ? ವಿಶ್ವಕರ್ಮನನುಗೆ ಸಂಜೆಯೋ ಆಗ ವಿಶ್ವಕರ್ಮನನುಗೆ ಸಂಜೆಯೋ ನಾನಂದವಾದ ಬಳಿಯ ಛಾಯೆಯೋ ಬಳಿಯ ಛಾಯೆಯೋ ಸ್ವಾಮಿ, ಸಿಟ್ಟಾಗಕೂಡದು. ಮತ್ತೆ ಈಗ ಬಾರದ ಸಿಟ್ಟು ಮತ್ತೆ ಯಾವಾಗ ಬರುವುದು? ಇಲ್ಲ ಸ್ವಾಮಿ, ಹಾ, ಸಿಟ್ಟುಗೊಳ್ಳಬಾರದು. ಯಾಕೆ? ಯಥಾರ್ಥವನ್ನು ನೀವು ಅರಿಯುವಂತಹ ಸ್ಥಿತಿ ನಿಮ್ಮದಾಗಬೇಕು. ಈಗ ಹಾ, ವಿಶ್ವಕರ್ಮನಡುಗೆ ಸಂಜ್ಞಾದೇವಿ, ನೀನು ಯಾಕೆ ಹೀಗೆ ಮಾಡ್ತಾ ಇದ್ದಿ ಎನ್ನುವುದು ನಿಮ್ಮ ಪ್ರಶ್ನೆ ಅಲ್ವೇ? ನೀನು ವಿಶ್ವಕರ್ಮನ ಮಗಳಾಗಿ ಈ ರೀತಿ ಮಾಡಿದ್ದು ಸರಿಯಾ? ಯಥಾರ್ಥವಾಗಿ ಸಂಜ್ಞಾದೇವಿ ನಾನಲ್ಲ ಸ್ವಾಮಿ. ಮತ್ತೆ ಯಾರು? ಅವಳನ್ನೇ ಆಶ್ರಯಿಸಿಕೊಂಡಿದ್ದಂತಹ ಛಾಯಾದೇವಿಯೇ ನಾನು. ನಿಮ್ಮೊಂದಿಗೆ ಈ ರೀತಿಯಾಗಿ ವರ್ತಿಸುವಲ್ಲಿ ಕಾರಣ ಸಂಜ್ಞಾದೇವಿಯೇ ಆಗಿದ್ದಾರೆ. ನಿಮ್ಮದಾದಂತಹ ತೇಜದಿಂದ ಹೊರಬಂದಂತಹ ತಾಪ, ಆ ದಳ್ಳುರಿಯನ್ನು ಸಹಿಸಲಾರದೆ ನನಗೆ ಆಜ್ಞೆಯನ್ನಿತ್ತು ಗುಟ್ಟಾಗಿಡುವ ವಿಷಯವನ್ನು ರವಿಗೆ ಅನುಕೂಲವಾಗುವಂತೆ ಸತಿಯಾಗಿ ವರ್ತಿಸು ಎನ್ನುವ ಅವರ ಮಾತನ್ನು ಪೂರೈಸುವುದಕ್ಕೆ ಬೇಕಾಗಿ ಸಂಜ್ಞಾದೇವಿಯಂತೆ ಇದುವರೆಗೂ ನಿಮ್ಮ ಬಳಿಯಲ್ಲಿದ್ದವಳು ನಾನು. ಹಾಗಿದ್ರೆ ನನ್ನ ಹೆಂಡತಿ ನೀನಲ್ಲ, ಅಲ್ಲ, ಅವಳ ನೆರಳು ನೀನು. ಹೌದು. ಹೌದೇ? ತಪ್ಪಿನ ಕೆಲಸವನ್ನು ಮಾಡಿದೆ, ನಿನ್ನನ್ನು ನಿಂದಿಸಿದೆ, ಬಾಯಿಗೆ ಬಂದ ಹಾಗೆ ಮಾತನಾಡಿದೆ. ಯಾಕೆ? ನನ್ನ ಹೆಂಡತಿ ಅನ್ನುವ ಹಾಗೆ ಭಾವಿಸಿಕೊಂಡು ಈ ರೀತಿ ನಾನು ವರ್ತಿಸಿದವನು. ಆದರೆ ಈ ಸಂದರ್ಭದಲ್ಲಿ ನೀನು ನನ್ನ ಹೆಂಡತಿ ಅಲ್ಲ ಅನ್ನುವುದು ಸ್ಪಷ್ಟವಾಗಿ ಅರ್ಥವಿಸಿಕೊಂಡೆ. ಹಾಗೆಂದು ನಿಮ್ಮಿಂದಲೇ ಪುತ್ರ ಸಂತಾನವನ್ನು ಪಡೆದವಳು ಹೌದಲ್ಲ. ಹಾ, ಶನಿಯನ್ನು ನಿಮ್ಮ ಮುಖಾಂತರವಾಗಿ ನಾ ಪಡೆದಿದ್ದೇನೆ. ಹಾ, ಪಾಣಿಗ್ರಹಣ ಮಾಡದೇ ಇರಬಹುದು, ಆದರೆ ಪುತ್ರ ಸಂತಾನ ಆಗಿದೆ ಎಂದು. ಹಾ, ಸರಿ, ಏನೇ ಆಗಿರಲಿ, ನನ್ನ ಹೆಂಡತಿ ನನ್ನ ಬಳಿಯಲ್ಲಿ ಇಲ್ಲದ ಮೇಲೆ ನೀನಿದ್ದು ಏನು ಪ್ರಯೋಜನ ಇಲ್ಲ. ಹಾಗಂತ ಹೇಳಿ ನೀನು ಹೋಗು ಅಂತ ಹೇಳಿದವನು ನಾನಲ್ಲ. ನನ್ನ ಹೆಂಡತಿ ಈ ಹೊತ್ತಿನಲ್ಲಿ ನನಗೆ ಬೇಕು ಅಲ್ವಾ? ಹಾಗಿದ್ರೆ ನಾನು ಏನ್ ಮಾಡ್ಬೇಕು? ಎಲ್ಲಿದ್ದಾಳೆ, ಎಲ್ಲಿ ಹೋಗಿದ್ದಾಳೆ ಎನ್ನುವುದನ್ನು ನಾ ಅರಿಯೆ. ಆದ್ರೆ ತಂದೆಯ ಮನೆಗೆ ಹೋಗಿದ್ದಾಳೆ ಅಂತ ನನಗೆ ಹೇಳಿ ಹೋದವಳಿದ್ದಾಳೆ. ಹೌದೇ? ತಂದೆಯ ಮನೆಗೆ ಹೋಗಿರಬಹುದು ಅಲ್ಲ. ಈಗ ಗಂಡನ ಮನೆಯನ್ನು ಬಿಟ್ಟು ಹೆಂಡತಿ ಆದವಳು ತವರ ಮನೆಗೆ ಹೋಗುವುದು ಅಲ್ವಾ? ಹಾಗಿದ್ರೆ ನನ್ನ ಮಾವನಲ್ಲಿ ವಿಷಯವನ್ನು ಕೇಳಬೇಕು ಅಲ್ವಾ? ಯೋಚಿಸಬೇಡ, ನೀನು ಚಿಂತೆ ಮಾಡಬೇಕಾದಂತಹ ಅಗತ್ಯವಿಲ್ಲ. ನಾನು ನನ್ನ ಮಾವನನ್ನು ವಿಚಾರಿಸ್ತೇನೆ. ಹಾಗಂತ ಅಳಿಯಂದಿರು, ಹೌದು. ಒಳ್ಳೇದಾಯ್ತು ನಿಮ್ಮ ಆಗಮನ. ಮಾವ, ಏನು? ನಿಮ್ಮ ಬಳಿಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಅಲ್ಲ, ಮಾವನ ಬಳಿಗೆ ಅಳಿಯನಾದ ಬರಬೇಕು ಅಂತ ಆದ್ರೆ ಮಾವನನ್ನು ಕಾಣಬೇಕು, ಯೋಗಕ್ಷೇಮ ಕೇಳಬೇಕು ಎನ್ನುವ. ಇಷ್ಟರವರೆಗೆ ಬಂದವನು ನಾನಲ್ಲ. ಆ, ಆದ್ರೆ ಈ ಸಂದರ್ಭದಲ್ಲಿ ನಿಮ್ಮನ್ನೇ ಕಾಣುವುದಕ್ಕೆ ಬರುವುದಕ್ಕೆ ಕಾರಣವಿದೆ. ಏನು? ನೀವೇ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಸಿ ಕೊಟ್ಟವರು ಹೌದು ಅಲ್ವೇ? ಆ, ನಮ್ಮ ದಾಂಪತ್ಯ ಜೀವನ ಇಷ್ಟರವರೆಗೆ ಒಳ್ಳೆಯ ರೀತಿಯಲ್ಲಿ ಸಾಗುತ್ತಾ ಇತ್ತು. ಆ, ಆದ್ರೆ ಈ ಸಂದರ್ಭದಲ್ಲಿ ನನ್ನ ಹೆಂಡತಿ ನನ್ನ ಬಳಿಯಲ್ಲಿಲ್ಲ.
ನಿಮ್ಮ ಬಳಿಯಲ್ಲಿಲ್ಲ ಅಂತ ಹೇಳಿ ಇಲ್ಲಿಗೆ ಬಂದ್ರೆ ಅದಕ್ಕೆ ಕಾರಣ ಏನು ಅಂತ ಅರ್ಥ ಅದೇ ಆಗಿದೆ. ಗಂಡನ ಬಳಿ ಹೆಂಡತಿ ಇಲ್ಲದಿದ್ರೆ ಅವಳು ತವರು ಮನೆಗೆ ಹೋಗುದು ಅನ್ನುವುದನ್ನು ತಿಳಿದುಕೊಳ್ಳುವುದಕ್ಕೆ ಅದು ಸಾಧ್ಯ. ಒಂದು ನಮ್ಮ ಊಹನೆಯ ಮಾತು. ಹಾ. ಗಂಡನ ಮನೆಯಲ್ಲಿ ಹೆಂಡತಿ ಇಲ್ಲ ಅಂತ ಆದ್ರೆ ಅವಳು ತಾಯಿ ಮನೆಗೆ ಹೋಗುವುದು ಸಹಜ. ಹೌದಲ್ಲ? ಅದಕ್ಕೆ ಆದ ಕಾರಣ ನನ್ನ ಹೆಂಡತಿಯನ್ನು ಹುಡುಕುವುದಕ್ಕೆ ಹುಡುಕುತ್ತಾ ನಾನು ಇಲ್ಲಿಗೆ ಬಂದದ್ದು. ಈಗ ಇಲ್ಲಿಯವರೆಗೆ ಬಂದದ್ದು ಹೌದು. ನಿನ್ನ ಹೆಂಡತಿ ಏನಾಡಿದ ನೀನು ಮಾತು ಇನ್ನುಳಿದ ಮಗನೆನ್ನುವ ಭಾವನೆಯಿರಿಸಿ ಹೌದು ಕಾಂತೆಯನ್ನು ತಿಳುಗು ದಯವಿರಿಸಿ ಕೊಟ್ಟಿದ್ದೇನೆ. ಎನಲೆನ್ನಿಸುತ್ತಿಂದ ನಿನ್ನರಸಿ ಹೆಣ್ಣು ಕುದುರೆಯಾಗಿ ನಿನ್ನರಸಿ ಹೆಣ್ಣು ಕುದುರೆಯಾಗಿ ಎನ್ನದು ಕುರುಕ್ಷೇತ್ರವನ್ನು ಸೇರಿದಳಾಕೆಯನ್ನು ಹೊಂದಿಕೋ ಹೋಗೋ ಅಳಿಯಂದಿರೆ ಮಾವಯ್ಯ, ಮಗಳನ್ನೇನೋ ನಾ ಮದುವೆ ಮಾಡಿ ಕೊಟ್ಟಿದ್ದೇನೆ. ಈ ಕಾಲಕ್ಕಾಗುವಾಗ ಎನ್ನಲ್ಲಿ ಕೇಳಿದ್ರೆ ಉತ್ತರ ಏನು? ಅಲ್ಲ, ನನ್ನ ಹೆಂಡತಿ ಇಲ್ಲದಿದ್ರೆ ನನಗೆ ಜೀವನ ಸಾಗಿಸುವುದಕ್ಕೆ ಆಗುದಿಲ್ಲ. ಅಲ್ಲ, ಜೀವನ ಸಾಗಿಸುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ರೆ ನನ್ನಲ್ಲಿ ಅಲ್ಲ, ಪ್ರಶ್ನೆ. ನನ್ನ ಮನೆಯನ್ನು ಬಿಟ್ರೆ ಮತ್ತೆ ಅವಳು ಬರುವುದು ಇಲ್ಲಿಗೆ ತಾನೆ. ನೋಡು, ನಾನು ಈ ಮೊದಲೇ ಆಡಿದ್ದೇನೆ, ಏನು? ಅವಳಿಗೂ ಬುದ್ಧಿವಾದವನ್ನ ಆಡಿದ್ದೇನೆ. ಹಾ. ಗಂಡನ ಮಾತನ್ನ ಮೀರಿ ನೀ ಹೋಗುವ ಹಾಗಿಲ್ಲ. ಹಾ. ಹೋಗಿದ್ದಾಳೆ ಅಂತ ಆದ್ರೆ ಅದು ಅಪರಾಧವೇ ಹೌದು. ಆದ್ರೆ ಮಾವನ ಬಳಿಗೆ ಬಂದಾಗ ಎನಗೊಂದು ದಾರಿ ಸಿಕ್ಕಿತು ಎನ್ನುವ ಹಾಗೆ ಬಂದವು. ಹೌದು. ಸರಿ, ನಿಮ್ಮ ದುಗುಡಕ್ಕೆ ನಾನು ಸಹಕರಿಸ್ತೇನೆ. ಹಾ. ವಿಶ್ವಕರ್ಮನಾದವನು ಯಾವತ್ತಿದ್ದರೂ ಇನ್ನೊಬ್ಬರ ನೋವಿಗೆ ತನ್ನ ನೋವು ಅಂತ ತಿಳ್ಕೊಳ್ಳುವವ, ಮತ್ತೊಬ್ಬನ ನೋವನ್ನ ತನ್ನ ನೋವು ಅಂತ ತಿಳ್ಕೊಂಡು ಅದಕ್ಕೆ ಪೂರಕನಾಗುವವನೇ ವಿಶ್ವಕರ್ಮ. ಸರಿ. ವಿಶ್ವದ ಸಕಲ ಕರ್ಮಕ್ಕೂ ಅವನೇ ಪೂರಕ. ಹೀಗಿರುವಾಗ ನಾ ವಿಶ್ವಕರ್ಮನಾಗಿದ್ದುಕೊಂಡು ನಿಮ್ಮದಾದಂತಹ ನೋವನ್ನು ನಾ ಅನುಭವಿಸದೇ ಇದ್ರೆ ಎನಗೂ ಕುಂದಾಗುತ್ತದೆ. ನಿಮ್ಮ ಮಡದಿ ಅರ್ಥಾತ್ ನನ್ನ ಮಗಳು ನನ್ನ ಬಳಿಗೆ ಬಂದವಳಿದ್ದಾಳೆ. ನಿಮ್ಮ ಬಳಿಗೆ ಬಂದಿದ್ದಾಳೆ. ಹೌದು, ಹಾಗಾದ್ರೆ ಕಳುಹಿಸಿಕೊಡಿ ಮಾವಯ್ಯ. ಕಳುಹಿಸಿ ಕೊಡಬಹುದಿತ್ತು. ಅವಳಿದ್ರೆ ಕಳುಹಿಸಿ ಕೊಡಬಹುದಿತ್ತು. ಅವಳಿಗೆ ಮಾತನಾಡಿದ್ದೇನೆ. ಗಂಡನ ಮಾತನ್ನು ನೀ ಮೀರಿ ಬಂದೆ ಅಂತ ಆದ್ರೆ ಅದು ಅಪರಾಧ. ಹಾಗಾಗಿ ನಾ ಇಲ್ಲಿಂದ ನಡೆ ಅಂತ ಆಡಿದೆ. ಸರಿ. ಹೋದವಳು ಎಲ್ಲಿ ಹೋಗಿದ್ದಾಳೆ ಎನ್ನುವ ಹಾಗೆ ನಾನೇ ತಿಳಿದವನಿದ್ದೇನೆ. ದುಃಖಿಸಬೇಡ. ನಿನ್ನದಾದಂತಹ ಮಡದಿ ಕುರುಕ್ಷೇತ್ರದಲ್ಲಿ ತುರಗವಾಗಿ ಹೆಣ್ಣು ಕುದುರೆಯಾಗಿದ್ದಾಳೆ. ಈಗ ಎಲ್ಲೆಲ್ಲಿ ಹುಡುಕುವುದಲ್ಲ, ನೇರವಾಗಿ ಅಲ್ಲಿಗೆ ಹೋದ್ರೆ ನಿನ್ನ ಮಡದಿಯನ್ನು ಪಡೆಯಬಹುದು. ಹೌದಾ? ಇದುವೇ ನಿನಗೆ ದಾರಿ. ಮಾವಯ್ಯ ಏನು? ಸರಿಯಾದ ದಾರಿಯನ್ನು ತೋರಿಸಿಕೊಟ್ಟವರು. ಈಗ ನನ್ನ ಹೆಂಡತಿ ಕುರುಕ್ಷೇತ್ರದಲ್ಲಿ ಹೌದು, ತುರಗದ ಹೆಣ್ಣು ಕುದುರೆಯಾಗಿದ್ದಾಳೆ. ಹೆಣ್ಣು ಕುದುರೆ ಆಗಿ. ಹಾಗಾಗಿ ಶೀಘ್ರಾತಿ ಶೀಘ್ರವಾಗಿ ಹತ್ತ ಸಾಕು. ಹಾಗಾಗಿ ಸರಿ. ಮಾವ ಆಡಿದಂತಹ ಮಾತನ್ನು ಕೇಳಿಸಿಕೊಂಡವನು ಈ ಸಂದರ್ಭದಲ್ಲಿ ಕುರುಕ್ಷೇತ್ರದಲ್ಲಿ ಹೆಣ್ಣು ಕುದುರೆಯ ರೂಪದಲ್ಲಿ ನನ್ನ ಹೆಂಡತಿ ಇದ್ದಾಳೆ. ಹಾಗಿದ್ರೆ ಅವಳನ್ನು ನಾನು ಸೇರಲೇಬೇಕು. ಏನು ಮಾಡುವ? ಸರಿ ಸರಿ, ಕುದುರೆಯ ರೂಪವನ್ನು ಧರಿಸಿದಲ್ವಾ, ನಾನು ಗಂಡು ಕುದುರೆಯಾಗಿ ನನ್ನ ಹೆಂಡತಿಯನ್ನು ಸೇರಿಕೊಳ್ತೇನೆ. ಮಾಮನ ಮಾತನ್ನಾಲಿಸಿ ಇದು ನನ್ನ ಹೆಂಡತಿ ಹೆಣ್ಣು ಕುದುರೆಯ ರೂಪವನ್ನು ಧರಿಸಿದ್ದಾಳೆ. ಹಾಗಿದ್ರೆ ಇವಳನ್ನು ನಾನು ಸೇರಲೇಬೇಕು. ಅದಕ್ಕಾಗಿ ಗಂಡು ಕುದುರೆಯಾಗಿ ಇವಳು ಜೊತೆಯಾಗಿ ಸೇರಿಕೊಂಡವನು. ಈ ಸಂದರ್ಭದಲ್ಲಿ ನನಗಿಬ್ಬರು ಮಕ್ಕಳು ಹುಟ್ಟಿಕೊಂಡಿದ್ದಾರೆ. ಅಶ್ವಿನಿ ದೇವತೆಗಳು. ದಸ್ರು ನಾಸತ್ಯ ಅನ್ನುವ ಹಾಗೆ ಅವರಿಗೆ ಹೆಸರನ್ನು ಇರಿಸಿದ್ದೇನೆ. ಅವರ ಬಾಲಲೀಲೆಯನ್ನು ಕಾಣುತ್ತಾ ಮುಂದುವರಿಯುತ್ತೇನೆ ನೋಡಲು. ಅಶ್ವಿನಿಯನಾಥ ಸೊಳ್ಳೆಗಳಿಂದ ಜಪಿಸಿದರು.
ಅಶ್ವಿನಿ ದೇವತೆಗಳಾಗಿ ನಾಟದೊಡೆಸೆಯೇ ಸುಧಗಾಮಿ ದಿನಮಣಿಯನು ವಿಶ್ವಕರ್ಮನಿಂದು ಆಶಕಿರಣಗಳಿಂದ ಚಕ್ರ ತ್ರಿಶೂಲವು ಲೇಸಾಗಿ ರಚಿಸಿ ಹರಿಹರನು ಕೊಟ್ಟು ರವಿ ಸಂಧ್ಯರ ಕೊಟ್ಟನು ಕ್ಷೇತ್ರಕ್ಕೆ ಹೋದಂತಹ ನನ್ನ ಅಳಿಯ ಕುದುರೆ ರೂಪದಲ್ಲಿದ್ದಂತಹ ನನ್ನ ಮಗಳನ್ನ ನೋಡಿ ಅವರದ್ದಾದಂತಹ ಸಮಾಗಮನದೊಂದಿಗೆ ಅಲ್ಲಿಯೂ ಮಕ್ಕಳು ಹುಟ್ಟಿದ್ದಾರೆ. ಅಶ್ವಿನಿ ದೇವತೆಗಳು ಎನ್ನುವ ಹಾಗೆ ಅವಳೀ ಸುತ ದೇವವೈದ್ಯರಾಗಿ ಅವರು ಕಾಣಿಸಿಕೊಂಡರು, ಅವರದ್ದಾದಂತಹ ಶ್ರೇಷ್ಠತೆಯನ್ನು ಮೆರೆಸಿದರು. ಆದರೆ ಮುಂದೆಯೂ ಅವರದ್ದಾದಂತಹ ಜೀವನ ಮತ್ತು ಕಷ್ಟಕರವಾಗಬಾರದು. ಸೂರ್ಯನ ತಾಪವನ್ನು ಸಹಿಸುವುದಕ್ಕೆ ನನ್ನ ಮಗಳಾದಂತಹ ಸಂಜೆ ಈ ರೀತಿಯ ನಿರ್ಧಾರವನ್ನು ಕೈದಿದ್ದಾಳೆ. ಅದಕ್ಕೆ ಪೂರಕವಾಗಿ ಅವರ ಜೀವನ ಮತ್ತೆ ಸುಸಾಂಗವಾಗಿ ನಡೆಯಬೇಕು ಎನ್ನುವ ಕಾರಣಕ್ಕಾಗಿ ಸೂರ್ಯನ ತಾಪವನ್ನು ಕಡಿಮೆಗೊಳಿಸುವುದಕ್ಕಾಗಿ ನನ್ನದಾದಂತಹ ಶ್ರೇಷ್ಠತೆಯಿಂದಲಾಗಿ ಸೂರ್ಯನನ್ನು ಅಲ್ಲಲ್ಲಿ ಕೆತ್ತಿ ಅವನದಾದಂತಹ ಆ ವಿಶೇಷತೆಯಿಂದ ಆ ತಾಪವನ್ನೇ ಸೆಳೆದು ಚಕ್ರ ಇದನ್ನು ನಾ ಸೃಜಿಸಿದೆ. ಚಕ್ರವನ್ನು ಹರಿಗಿತ್ತೆ ಆಯುಧವಾಗಿ, ತ್ರಿಶೂಲವನ್ನು ಪರಶಿವನಿಗಿತ್ತೆ, ದಂಡವನ್ನು ರೂಪುಗೊಳಿಸಿ ಬ್ರಹ್ಮನಿಗಿತ್ತೆ. ಹೀಗೆ ಮಾಡುತ್ತಾ ಮಾಡುತ್ತಾ ಸೂರ್ಯನ ತಾಪವು ಒಂದಷ್ಟು ಕಡಿಮೆಯಾಯಿತು. ಅವರದ್ದಾದಂತಹ ಜೀವನ ಸುಗಮವಾಗಿ ಸಾಗುವುದಕ್ಕೆ ನಾನೇ ಇಷ್ಟೆಲ್ಲ ಮಾಡಬೇಕಾಯಿತು. ಇನ್ನು ಮುಂದಕ್ಕೆ ಅವರ ಜೀವನದಲ್ಲಿ ಯಾವುದೇ ತೊಡಕು ಬರುವುದಿಲ್ಲ ಎನ್ನುವುದು ಸತ್ಯ. ಇವರ ಸಂತೋಷದಿಂದಲೇ ನಿಶ್ಚಿಂತೆಯಿಂದಿದ್ದರು. ಎಂಬ ಹಾಗೆ ಭಾವಿಸಿದಂತಹ ಅತ್ರಿ ಮಹರ್ಷಿಗಳು ಹಾಗೂ ಅನಸೂಯಾ ದೇವಿ ಇವರಿಬ್ಬರ ದಾಂಪತ್ಯ ಜೀವನದಲ್ಲಿ ಈ ಪ್ರಪಂಚದಲ್ಲಿ ಬೆಳಕನ್ನು ಕಂಡವನೇ ಈ ಚಂದ್ರ ಶಶಾಂಕ
ತಂದೆ ತಾಯಿಗಳ ಪ್ರೀತಿಯನ್ನು, ಅವರ ಪ್ರೇಮಾಮೃತವನ್ನು, ಜ್ಞಾನಾಮೃತವನ್ನು ಸವಿಯುತ್ತಾ ಅವರ ಪ್ರೇಮದ ಕಡಲಿನಲ್ಲಿ ಬೆಳೆಯುತ್ತಾ ಬೆಳೆಯುತ್ತಾ ವೃದ್ಧಿಯನ್ನು ಹೊಂದುತ್ತಿದ್ದೇನೆ, ಬೆಳೆಯುತ್ತಿದ್ದೇನೆ. ಬಾಲ್ಯ, ಕೌಮಾರ, ಯೌವನದ ಹೊಸ ಹೊಸ್ತಿಲಿಗೆ ಕಾಲಿರಿಸಿದವ ನಾನು. ತಂದೆ ತಾಯಿಗಳು ಮಕ್ಕಳ ಅಭ್ಯುದಯವನ್ನು ಬಯಸಬೇಕು. ಹಾಗಾಗಿ ನನ್ನ ಸರ್ವತೋಮುಖ ಉತ್ಕರ್ಷೆಯನ್ನು ಬಯಸಿದಂತಹ ನಮ್ಮಪ್ಪ ಬಳಿಗೆ ಕರೆದು ಒಂದು ಮಾತು ಹೇಳಿದರು. ಚಂದ್ರಮ್ಮ, ಇನ್ನು ಮುಂದೆ ನೀನು ಈ ಲೋಕದಲ್ಲಿ ಬೆಳೆಯಬೇಕು ಅಂತಾದ್ರೆ ವಿದ್ಯಾರ್ಜನೆ ಅನ್ನುವುದು ಬೇಕು. ವಿದ್ಯಾಭ್ಯಾಸವನ್ನು ನೀನು ಪಡೆಯಬೇಕು. ಈ ಲೋಕದಲ್ಲಿ ಯಾರಲ್ಲಿ ವಿದ್ಯೆ ಇಲ್ಲವೋ ಅವ ಪಶುವಿಗಿಂತಲೂ ಕೀಳಾಗಿ ಕಾಣ್ತಾರೆ ಲೋಕದವರು. ಅಕ್ಷರವನ್ನು ಅಭ್ಯಾಸ ಮಾಡಬೇಕು, ಜ್ಞಾನವನ್ನು ಹೊಂದಬೇಕು ಅಂತಾದ್ರೆ ವಿದ್ಯಾರ್ಥಿ ಆದವನಿಗೆ ವಿದ್ಯಾಭ್ಯಾಸ ಅನ್ನೋದು ಮುಖ್ಯ. ಹಾಗಾಗಿ ಹೋಗಬೇಕು ನೀನು ವಿದ್ಯಾಭ್ಯಾಸಕ್ಕಾಗಿ. ಕಲಿಸುವುದಕ್ಕೆ ಗುರುಗಳು ಯಾರು ಅಂತ ಕೇಳಿದರೆ ಸಾಮಾನ್ಯವಾದಂತಹ ಗುರುಗಳಲ್ಲ, ದೇವಗುರುಗಳಾದಂತಹ ದ್ವಿಷ್ಪತಿಗಳಾದಂತಹ ಬೃಹಸ್ಪತಿ ಆಚಾರ್ಯರು. ಅವರಿಂದಲೇ ಎಲ್ಲಾ ವಿದ್ಯೆಯನ್ನು ಅಭ್ಯಾಸ ಮಾಡಿ ಯೋಗ್ಯ ವಿದ್ಯಾವಂತನಾಗಿ ಸಂಸ್ಕಾರವಂತನಾಗಿ ನೀನು ಬೆಳಗಬೇಕು ಮಗನೇ ಎಂಬ ಹಾಗೆ ಆಶೀರ್ವಾದವನ್ನು ಮಾಡಿದರು. ತಂದೆ ತಾಯಿಗಳಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ನನ್ನ ಜೀವನದಲ್ಲಿ ಉತ್ಕರ್ಷೆಯನ್ನು, ಮೇಲ್ಮೆಯನ್ನು ಕಾಣಬೇಕು ಅಂತಾದರೆ ಗುರುಗಳಾಗಿ ಸಿಕ್ಕಿದವರು ನಮಗೆ ಬೃಹಸ್ಪತಿ ಆಚಾರ್ಯರು. ಅಂತಹ ದೇವಗುರುಗಳ ಬಳಿಗೆ ಹೋಗಿ ಅವರನ್ನು ಸೇವಿಸಿ ಅವರಲ್ಲಿರುವಂತಹ ವಿದ್ಯೆಯನ್ನು ಅಭ್ಯಾಸ ಮಾಡಬೇಕನ್ನುವಂತಹ ತವಕದಿಂದ ಹೊರಟಿದ್ದೇನೆ. ಹಾಗಾಗಿ ಶಶಾಂಕ ಜೀವನದಲ್ಲಿ ಬೆಳೆಯುವುದಕ್ಕಾಗಿ ಹೋಗೋಣ. ದೇವಗುರುಗಳ ಬಳಿಗೆ ನಡೆಯುತ್ತೇನೆ. ಗುರುಗಳ ಮೊದಲಿಗೆ ನನ್ನ ಪಾದಕ್ಕೆ ಅಡ್ಡ ಬೀಳುವುದು, ನಮ್ಮ ಆಶೀರ್ವಾದವನ್ನು ಪಡೆಯುವುದು, ಮಾತ್ರ ಸಿಂಹಾಸನ ಏರುವುದು. ಯಾಕೆ? ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಪ್ರತಿಯೊಬ್ಬ ವ್ಯಕ್ತಿಗೊಬ್ಬ ಗುರು ಬೇಕು. ಹಾಗಾದ್ರೆ ಮಾತ್ರ ಅವ ಇಚ್ಛಿಸಿದಂತ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯ. ಹೀಗೆ ದೇವಲೋಕ ಅಂತ ಹೇಳಿ ಅಲ್ಲ, ಪಾತಾಳದಲ್ಲಿ ಆಗ್ಲಿ, ಮರ್ತ್ಯದಲ್ಲಿ ಆಗ್ಲಿ, ಯಾವುದೇ ದೊಡ್ಡ ದೊಡ್ಡ ಯಾಗ ಆಗುವುದಂದ್ರೆ ಬೃಹಸ್ಪತಿ ಅಂತ ನನ್ನ ಬಳಿಗೆ ಅವರು ಬರುವುದು. ನಾವು ಇಂತಹ ಒಂದು ಸಂಕಲ್ಪ ಉಳ್ಳವರಾಗಿದ್ದೇವೆ. ನಿಮ್ಮ ಅಭಿಪ್ರಾಯ ಏನು? ಅದಕ್ಕೆ ಸುಮುಹೂರ್ತ ಯಾವಾಗ? ನೀವು ಹೇಳಿದಂತಹ ಮುಹೂರ್ತಕ್ಕೆ ಸರಿಯಾಗಿ ಅದನ್ನು ನಾವು ನಡೆಸುವುದಕ್ಕಿದ್ದೇವೆ. ಹೀಗೆ ನಮಗೆ ಅಪ್ಪಣೆ ಆಗಬೇಕು ಗುರುಗಳೇ. ನನ್ನಲ್ಲಿ ಬಂದು ಕೇಳು, ಮುಹೂರ್ತ ಕೇಳು. ಆಗ ನಾನು ಕಾವಡೆಯನ್ನೆಲ್ಲ ಹಾಕಿ ಗುಣಿಸಿ ಬಾಗಿಸಿ ಹಾಗೆ ಹೀಗೆ ನೋಡಿ ಮತ್ತೆ ಅವರಿಗೆಲ್ಲ ಸರಿಯಾದ ದಿನವನ್ನು ನಾನು ನಿಗದಿ ಮಾಡಿ ಹೇಳು. ಹೀಗೆ ನಮ್ಮ ದಿನಚರಿ ನನ್ನನ್ನು ಕಾಣುವುದಕ್ಕೆ ಮತ್ತೆ ಯಾರು ಬಂದಿದ್ದಾರಂತೆ? ಬನ್ನಿ, ಒಳಗೆ ಬರ್ರಿ, ಒಳಗೆ ಬರ್ರಿ, ಒಳಗೆ. ಜಯ ಜಯ ಗುರು ಭವ ಭಯ ಪರಿಹಾರನೆ, ಜಯ ಜಯ ಕರುಣಾಸಾಗರನೆ, ಜಯ ಜಯ ಹರಿಹರ ಬ್ರಹ್ಮಸ್ವರೂಪನೇ, ಜಯ ಜಯ ಮುಕ್ತಿದಾಯಕನೇ, ಜಯ ಜಯ ಗುರುವನ, ಜಯ 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 ಜಯ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಂಬ್ರಹ್ಮ, ತಸ್ಮೈ ಶ್ರೀ ಗುರವೇ ನಮಃ. ಶುಭಮಸ್ತು. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ
ಚಕ್ಷುರನ್ಮೀಲಿತಂ ಏನಃ ತಸ್ಮೈ ಶ್ರೀ ಗುರವೇ ನಮಃ. ಜಯ ಜಯ. ಎರಗಿದ ಸಂತೋಷ ಆಯ್ತಪ್ಪ. ಗುರುಗಳೇ ಶ್ರೇಯೋಸ್ತು. ದೇವಗುರು ಬೃಹಸ್ಪತಿ ನಾನು. ಹೌದೌದು. ಇದು ನೀನು ಚಂದ್ರ, ಅದಕ್ಕೆ ಗೊತ್ತುಂಟು. ಶಶಾಂಕ, ನಿನ್ನ ಮುಖ ಹೇಳ್ತದೆ. ಅತ್ರಿ ಅನುಸೂಯರ ಮಗ. ಹೌದಪ್ಪ. ಹಾಗಲ್ಲ, ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳಲ್ಲಿ ಮೂರು ಮೂರ್ತಿಗಳನ್ನು ಕಾಣಬೇಕು ಅಂತ ಹೇಳ್ತಾ ಇದ್ರು. ಹೌದು, ನೀವೇ ಬ್ರಹ್ಮ, ನಾನೇ ಬ್ರಹ್ಮ. ನೀವೇ ವಿಷ್ಣು, ಹೌದು. ನೀವೇ ಪರಮೇಶ್ವರ. ಪರಮೇಶ್ವರ. ಆ ಮೂರು ಮೂರ್ತಿಗಳ ಸಂಪೂರ್ಣ ಅನುಗ್ರಹ ಪ್ರಾಪ್ತಿ ಆಗಬೇಕಾದ್ರೆ ಈ ಗುರು ದಯ ಮಾಡಬೇಕು. ಕೆಲವರೆಲ್ಲ ಪ್ರಶ್ನೆ ಮಾಡಿದ್ರಂತೆ, ಗುರುಗಳಲ್ಲಿ ಮೂರು ಮೂರ್ತಿಗಳು ಹೇಗದು? ಬ್ರಹ್ಮ ಹೇಗೆ ಅವ ಸೃಷ್ಟಿ ಮಾಡ್ತಾನ? ಇಲ್ಲ. ವಿಷ್ಣು ಹೇಗೆ ಪಾಲನೆ ಮಾಡ್ತಾನ? ಏನು ಪರಮೇಶ್ವರ ಏನು ಲಯ ಮಾಡ್ತಾನ ಗುರು? ಅದಕ್ಕೆ ಸದುತ್ತರವನ್ನು ಕೊಟ್ರಂತೆ ನಿಮ್ಮಂತವರು. ಗುರುವಾದವ ಬ್ರಹ್ಮ ಹೌದು, ಶಿಷ್ಯನ ಬರಿದಾದಂತಹ ಚಿತ್ತದಲ್ಲಿ ವಿದ್ಯೆ ಅನ್ನುವಂತಹ ಸಂಪತ್ತನ್ನು ಸೃಷ್ಟಿ ಮಾಡುವ ಕಾರಣ ಬ್ರಹ್ಮ. ಸೃಷ್ಟಿ ಮಾಡಿದ ವಿದ್ಯೆ ಹಾಳಾಗದ ಹಾಗೆ ಕಾಪಾಡಿಕೊಳ್ಳುವ ಕಾರಣವೇ ವಿಷ್ಣು. ಅವನ ಅಜ್ಞಾನವನ್ನು ಲಯ ಮಾಡುವ ಕಾರಣ ಪರಮೇಶ್ವರ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ. ಹೀಗೆ ನನ್ನನ್ನು ಆರಾಧಿಸ್ತಾರೆ. ಹೌದೌದು. ಅಲ್ಲ, ಗುರು ಏನು ಅಂತ ತಿಳಿದು ನೀನು ಬಂದು ನನಗೆ ನಮಸ್ಕಾರ ಮಾಡಿ ಶುಭಾಶೀರ್ವಾದ ಪಡೆದು ಎಲ್ಲಿ ಬಾ. ಸಂಬೋಧನೆ ನಿನ್ನದು ಹಾಗೆ. ಹೌದು. ಕತ್ತಲೆಯಿಂದ ಬೆಳಕಿನೆಡೆಗೆ ಯಾವಾತನು ಕೊಂಡೊಯ್ಯಬಲ್ಲನೋ ಅವ ಗುರು ಅಂತ ಕರೆಯಲ್ಪಡ. ಗು ಅಂದ್ರೆ ಕತ್ತಲೆ, ರು ಅಂದ್ರೆ ಬೆಳಕು. ಹೀಗೆ ಗುರುಗಳೇ ಗುರುಗಳೇ ಗುರುಗಳೇ. ನೀವು ದೇವ ಗುರುಗಳು. ಹೌದಪ್ಪ. ನೀನು ವಿನಯದಿಂದ ಬಂದು ನಮಸ್ಕಾರ ಮಾಡಿ ನಿನ್ನ ಅಂತ ಅನಿಸಿಕೆಯನ್ನು ನೀನು ಭಿನ್ನಯಿಸಿಕೊಂಡಾಗ ಯಾಕೆ ಬಂದಪ್ಪ ಈ ಹುಡುಗ ಅಂತ ನನ್ನ ಮನಸ್ಸಲ್ಲಿ ಪ್ರಶ್ನೆ ಮಾಡೋದಕ್ಕೆ ಪ್ರಾರಂಭ ಆಗಿದೆ. ಆದ್ದರಿಂದ ನೀನು ಬಂದದ್ದು ಹೇಳಿ. ಪಡೆಯುವುದಕ್ಕೆ ಬಂದದ್ದು. ಕಾರಣವಿಲ್ಲದೆ ಯಾರೂ ಬರುವವರಲ್ಲ. ಅಗತ್ಯವಿಲ್ಲದೆ ಬರುವುದಿಲ್ಲ. ನಾನು ಕೂಡ ಅಗತ್ಯ ಇದ್ದೇ ಬಂದದ್ದು. ಏನು ಒಬ್ಬ ಮತ್ತೊಬ್ಬರ ಬಳಿಗೆ ಬರುವುದು ಯಾಕೆ? ಒಂದಾ ತನ್ನಲ್ಲಿದ್ದದನ್ನು ಕೊಡುವುದಕ್ಕೆ.
ಇಲ್ಲದೆ ಹೋದ್ರೆ ಅವರಲ್ಲಿದ್ದದನ್ನು ಪಡೆಯುವುದಕ್ಕೆ. ಪಡೆಯುವುದು ನಾನು ಕೊಡ್ಲಿಕ್ಕೆ ಬಂದದ್ದಲ್ಲ. ಅಲ್ಲ, ನೀನು ಕೊಟ್ಟರೆ ನಾನು ಪಡೆಯುವುದು ಅದು ಭೂಷಣ. ಪಡೆಯುವುದಿಲ್ಲ. ಚಂದ್ರ ಬಂದದ್ದು ಯಾಕೆ? ನಿಮ್ಮಲ್ಲಿದ್ದದನ್ನು ಪಡೆಯುವುದಕ್ಕೆ. ಯಾವುದು? ವಿದ್ಯೆ. ವಿದ್ಯೆ ಮತ್ತೆಂತ ಗುರುಗಳೇ, ದೇವಗುರುಗಳು ನೀವು. ದೇವತೆಗಳು ಇಂತಹ ಓಜಸ್ಸು ತೇಜಸ್ಸಿನಿಂದ ಬೆಳಗಬೇಕು ಅಂತಾದ್ರೆ ಗುರುಗಳಾದಂತಹ ನಿಮ್ಮ ಕರುಣಾ ಕಟಾಕ್ಷ ಕೃಪಾ ಕಟಾಕ್ಷ ಅವರಲ್ಲಿ ಉಂಟು. ಹಾಗೆ ಎಲ್ಲ ವಿದ್ಯೆಯನ್ನು ಅಭ್ಯಾಸ ಮಾಡಿದವರು ನೀವು. ಒಂದು ಲೆಕ್ಕದಲ್ಲಿ ನೀವು ವಿದ್ಯಾ ವಾರಿಧಿ, ವಿದ್ಯಾ ಸಾಗರ, ಮಾತಿನಲ್ಲಿ ವಾಚಸ್ಪತಿ. ಹಾಗಾಗಿ ನಿಮ್ಮ ಬಳಿಗೆ ಬಂದದ್ದು. ನಮ್ಮ ಅಪ್ಪ ಹೇಳಿದರು, ನೀನು ಕೂಡ ಯೋಗ್ಯ ವಿದ್ಯಾವಂತನಾಗಬೇಕು, ಸಂಸ್ಕಾರವಂತನಾಗಬೇಕು. ಅದಾಗಬೇಕು ಅಂತಾದ್ರೆ ಗುರುಗಳು ಬೇಕು. ಗುರುಗಳು ಎಲ್ಲಾ ರೀತಿಯ ಗುರುಗಳಲ್ಲ, ಕೆಲವು ರೀತಿಯ ಗುರುಗಳಿದ್ದಾರೆ. ನಿನ್ನ ಅಪ್ಪ ಅತ್ರಿ ಕೂಡ ಗುರುವೇ. ಹೌದು, ಆದ್ರೆ ಅಪ್ಪನ ಸ್ವರ್ಗದ ಗುರುವಿನ ಅಷ್ಟು ಮಟ್ಟಕ್ಕೆ ಏರಲಿಲ್ಲ, ನಿಮ್ಮಷ್ಟು ಮಟ್ಟದಲ್ಲಿ ಅಲ್ಲ. ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ಸರಿಯಾದ ಗುರು ಬೇಡವೇ? ಒಬ್ಬ ವಿತ್ತಾಪಹಾರಕ ಗುರು, ಇನ್ನೊಬ್ಬ ಚಿತ್ತಾಪಹಾರಕ ಗುರು. ಅದು ಎರಡನ್ನೂ ಮೀರಿ ಚಿತ್ತಾಪಹಾರಕ ಗುರುಗಳೇ ನಮಗೆ ಸಿಗಬೇಕು. ಕೆಲವು ಗುರುಗಳು ಎಷ್ಟು ಹಣ ಬರ್ತದೆ ಶಿಷ್ಯನಿಂದ ಅಂತ ನೋಡುವುದು, ಕೆಲವರವರ ಚಿತ್ತವನ್ನು ಅಪಹರಿಸುವುದು. ಇದು ಹಾಗಲ್ಲ. ಶಿಷ್ಯನ ಚಿತ್ತದಲ್ಲಿರುವ ತಾಪವನ್ನು ಪರಿಹರಿಸುವ ಗುರುಗಳು ಯಾರು ಅಂತ ಕೇಳಿದ್ರೆ ನೀವು ಅಜ್ಞಾನ ತಾಪ. ಹೌದು. ಹಾಗಾಗಿ ನಿಮ್ಮ ಬಳಿಗೆ ಬಂದದ್ದು. ನಿಮ್ಮ ಜೊತೆಯಲ್ಲಿದ್ದು ಅನುದಿನವೂ ನಿಮ್ಮ ಸೇವೆಯನ್ನು ಮಾಡುತ್ತಾ, ನಿಮ್ಮನ್ನು ಸೇವಿಸುತ್ತಾ, ನಿಮ್ಮಲ್ಲಿರುವಂತಹ ಅಮೂಲ್ಯವಾದಂತಹ ವಿಶೇಷವಾದಂತಹ ಒಂದು ವಿದ್ಯಾ ಭಂಡಾರವನ್ನು ಅದನ್ನು ನಾನು ತಕ್ಕೊಳ್ಬೇಕು, ಸೂರ್ಯ ಮಾಡಬೇಕು, ನಿಮ್ಮದನ್ನು ಸೂರ್ಯ ಮಾಡಬೇಕು ಅನ್ನುವ ಉದ್ದೇಶದಿಂದ ಬಂದಿದ್ದೇನೆ. ಅಲ್ಲ, ವಿದ್ಯೆ ನಿಮ್ಮಲ್ಲಿರುವ ವಿದ್ಯೆಯನ್ನು ಸೂರ್ಯ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯೆ ನಾವು ಮತ್ತೊಬ್ಬರಿಗೆ ಕೊಟ್ಟಷ್ಟು ನಮ್ಮಲ್ಲಿ ಹೆಚ್ಚಾಗುತ್ತದೆ. ನಿಮ್ಮದು ಕಡಿಮೆ ಆಗ್ಲಿಕ್ಕಿಲ್ಲ. ಸಮುದ್ರದಲ್ಲಿ ಎಷ್ಟೋ ನೀರಿದ್ರು ಕೂಡ ನಾವು ಕೊಂಡು ಹೋಗುವ ಪಾತ್ರ ಎಷ್ಟುಂಟಲ್ವಾ ಇರುವುದು, ಅಷ್ಟನ್ನು ಹೊಂದಿಕೊಂಡು ನೀರು ಅಲ್ವಾ? ನಮ್ಮ ಪಾತ್ರಕ್ಕೆ ಬೇಕಾದಷ್ಟು ಸಿಕ್ಕಿದ್ರೆ ಮತ್ತೆ ನಮಗೆ ಅತಿಯಾಶ ಉಂಟಾ? ಅಲ್ಲ, ಬೇರೆ ಪಾತ್ರ ಇಲ್ಲ ಅಂತಂದ್ರೆ ಅದರಲ್ಲಿ ತುಂಬಿದ್ದು. ಹಾಗಾಗಿ ನನ್ನ ಪಾತ್ರ ತುಂಬಿಸುವುದಕ್ಕೆ ನಾನು ಬಂದದ್ದು. ಹಾಗಾಗಿ ನಿಮ್ಮಲ್ಲಿದ್ದದನ್ನು ಕೊಟ್ಟು ನನ್ನನ್ನೊಂದು ಶಿಷ್ಯ ಅಂತ ಒಪ್ಪಿಕೊಳ್ಳಿ. ಮೆಚ್ಚಿದೆ ನಿನ್ನಯ ಉಚ್ಚ ಭಾವನೆಗ, ಮೆಚ್ಚಿದೆ ನಿನ್ನಯ ಉಚ್ಚ ಭಾವನೆಗ, ಇಚ್ಛೆಯುಳ್ಳವನಿವನು ಬೆತ್ತದಿರಲಿವೆ ಮೆಚ್ಚಿದೆ. ಚಂದ್ರ, ವಿದ್ಯಾದದಾತಿ ವಿನಯಂ ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧರ್ಮಾಪ್ನೋತಿ ಧನಾತ್ ಧರ್ಮಂ ತತ. ವಿದ್ಯೆ ವಿನಯವನ್ನು ಕೊಡ್ತದೆ, ಅದು ಅವನಿಗೆ ಭೂಷಣಪ್ರಾಯವಾಗಿರ್ತದೆ. ನೀನು ವಿದ್ಯಾರ್ಥಿಯಾಗಿ ಬಂದು ಸೇರುವುದಕ್ಕೆ ವಿನಯದಿಂದ ಕೇಳಿಕೊಂಡ ಈ ಮಾತುಗಳು ನಿನ್ನಲ್ಲಿ ವಿದ್ಯೆ ಅಡಕವಾಗಿದೆ ಎಂಬುದು ದ್ಯೋತಕವಾಗಿದೆ. ಗುರುವಿನ ಗುಲಾಮನಾಗುವ ತನಕ ವಿದ್ಯೆ ದೊರೆಯೋದು. ಹೌದು. ಆದ್ರಿಂದ ವಿದ್ಯಾರ್ಥಿಗಳಿಗೆ ಬಂದಂತಹ ನೀನು ನಯ ವಿನಯದಿಂದ ನನ್ನನ್ನು ನೀವು ಶಿಷ್ಯನನ್ನಾಗಿ ಸ್ವೀಕಾರ ಸ್ವೀಕರಿಸಬೇಕು. ಹೀಗಿರ್ಬೇಕು. ಆಗುದಿಲ್ಲ, ನಾನು ಕಲಿಯಕ ಹೀಗೆಲ್ಲ ಧ್ವನಿ ಏರಿಸಿ ಮಾತಾಡಿದ ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಹೇಳಿದ್ರೆ ವಿದ್ಯೆ ಹತ್ತಿ ಅಹಂಕಾರದಿಂದ ಯಾವುದನ್ನಾದ್ರೂ ಪಡೆಯುವುದಕ್ಕಾಗುತ್ತದೆ? ಆಗುದಿಲ್ಲ. ಅಲ್ಲಿ ನಯ ವಿನಯವೇ ವಿನಯ ಬೇಕು. ಅದೆಲ್ಲ ಒಂದು ನಿನ್ನ ಅಪ್ಪ ನಿನ್ನಲ್ಲಿ ತುಂಬಿಸಿ ಕಳಿಸಿಕೊಟ್ಟು ನಾವು ತಗ್ಗಿದಷ್ಟು ನಮಗೆ ಸಿಗುವುದು ಹೆಚ್ಚಾಗುತ್ತದೆ. ಹೌದೌದು. ಇದು ನನಗೆ ಇವತ್ತು ಸಮಯ ಇದೆ. ನೀವು ಹಾಗೆ ಹೇಳಿ ಅಂದ್ರೆ ಇವತ್ತೇ ನಾನು ಎಲ್ಲ ಕಲಿಯುವುದಕ್ಕಾಗುತ್ತದಾ? ಇವತ್ತು ಸೇರಿಕೊಳ್ಳಿಕ್ಕೆ ಮಾತ್ರ ಬಂದದ್ದು ನಾನು. ಗುರುಮಠಕ್ಕೆ ಸೇರಿಸುವುದು. ಆಮೇಲೆ ಕೆಲವು ಸಮಯ ಇಲ್ಲಿ ಇದ್ದು ನಿಮ್ಮ ಸೇವೆ ಮಾಡಿ ನಾನು ವಿದ್ಯೆಯನ್ನು ಪಡೆದು ಹೋಗುದು. ಸೇರಿಸಿಕೊಳ್ಳುವುದಕ್ಕೆ ಸಮಯ ಉಂಟಲ್ಲ, ಅದು ಮತ್ತೆ ನಾನು ವರ್ಣಲೋಕಕ್ಕೆ ಒಂದು ಯಾಗದ ನಿಮಿತ್ತವಾಗಿ ಅವರಿಗೆ ಕೊಟ್ಟಂತ ಮುಹೂರ್ತಕ್ಕೆ ಸರಿಯಾಗಿ ನಾನು ಅಲ್ಲಿ ಉಪಸ್ಥಿತನಿದ್ದು ಆ ದೊಡ್ಡ ಘನ ಕಾರ್ಯ ನೆರವೇರಿ. ದೇವ ಗುರುಗಳು ಅಂತ ಹೇಳಿದ್ರೆ ಕಡಿಮೆ, ನನಗೆ ಸಮಯಗಾರಿಕೆ ಜಾಸ್ತಿ. ನನಗೆ ಎಲ್ಲ ಕಡೆಯಲ್ಲಿ ಬರಬೇಕು ಅಂತ ಹೇಳ್ತಾರೆ. ಹೇಳಿದಲ್ಲಿಗೆ ಹೋಗಲಿಲ್ಲ. ಓ, ಮೊನ್ನೆ ಹೇಳಿದಲ್ಲಿಗೆ ಇವತ್ತು ಬೆಳಿಗ್ಗೆ ಹೋಗಿ ಈಗ ತಾನೇ ಮನೆಗೆ ಮುಟ್ಟಿದೆ. ಎಷ್ಟು ದೂರದ ಪ್ರಯಾಣ ಮಾಡಿ ಬಂದಿದ್ದೇನೆ. ಅದು ಹಾಗೆಲ್ವ, ಈ ಪ್ರಸಿದ್ಧರಾದವರಿಗೆ ಹಾಗೆ ಸಮಯದ ಅಭಾವ ಉಂಟು. ಬಾರದಿದ್ರೆ ಹೇಳ್ತಾರೆ ಅವನಿಗೆ ಅಹಂಕಾರ ಬಂದಿದೆ, ಬರುವುದಿಲ್ಲ. ಹೇಳಿದ ಮೇಲೆ ಹೋಗ್ಬೇಕು. ಹೋಗ್ಬೇಕಾದ್ರೆ ನಮಗೆ ಸಮಯ ಬೇಕಲ್ಲ. ಹೌದು, ಅಲ್ಲಿಂದವರೆಗೆ ಗೊತ್ತಾಗುದಿಲ್ಲ. ಸಮಯ ಮಾಡಿಕೊಂಡು ಹೋಗ್ಬೋದು. ನಿನ್ನನ್ನು ಇಬ್ಬರೇ ಬಿಟ್ಟು ಹೋಗ್ಲಿಕ್ಕಾಗ್ತದೆ. ಹಾಗಂತ ಈಗ ನಿನ್ನ ಕರ್ಕೊಂಡು ಹೋಗ್ಲಿಕ್ಕಾಗ್ತದೆ. ಒಳಿತಾನೆ
ನಿನಗೆ ಪರಿಚಯ ತಾರಾ ಓ ತಾರಾ ಗುರುಗಳೇ, ಯಾರು ಗುರುಗಳೇ ಅದು? ನನ್ನ ಹೆಂಡತಿ ತಾರಾ. ಹೆಂಡತಿಯ? ಯಾಕೇನು ಸಂಶಯವ? ಅದೇನು ಹೆಂಡತಿ 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 ನನ್ನ ಹೆಂಡತಿ ಅದೇ ನಿಮ್ಮದೇ. ಗುರುಬ ಏನು ಸ್ವಾಮಿ, ನಿನ್ನಲ್ಲಿ ಹೇಳದೆ ಹೋಗುವ ಕ್ರಮ ಇಲ್ಲ. ಇಲ್ಲಿ ಆದ್ರುಂಟೆ ಹೇಳಿ. ಹೇಳದೆ ಹೋದ್ರೆ ನಾವು ಒಳಗೆ ಹೋಗ್ಬೇಕಾ ಬೇಡ? ಅಲ್ಲ, ನೀವಿಬ್ಬರು ಏಕಾಂತದಲ್ಲಿ. ಇಲ್ಲಿ ಇದು ಯಾಕಂತಲ್ಲ, ಕೊಕ್ಕರೆ ಹಾಗೆ ಉದ್ದ ಕುತ್ತಿಗೆ ಉದ್ದ ಮಾಡ್ತಾ ನೋಡ್ತಾ ಇರೋದು, ಯಾವಾಗ ಬರ್ತೀರಿ ಇನ್ನೂ ಹಾಗೆ. ನಾನು ಬಾರದು ನೀನು ಊಟ ಮಾಡೋ ಕ್ರಮ ಊಟ ಮಾಡ್ಲಿಕ್ಕಿಲ್ಲ, ಏನಾದ್ರೂ ಕುಡಿತೀಯ? ಕುಡಿಲಿಕ್ಕಿಲ್ಲ. ನನಗೆ ಕೊಟ್ಟು ಮಕ್ಕಳು ಒಂದಿನ ಕುಡಿ. ಹೌದು ತಾನೇ, ನಮ್ಮ ಕ್ರಮ ಇದು ನಾನಂತಲ್ಲ ಸ್ವಾಮಿ, ಎಲ್ಲಾ ಹೆಣ್ಣು ಮಕ್ಕಳು ಆಚರಿಸುವಂತಹ ಗುಣ ಇದು. ಊರಿನಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ಹಾ, ಕೆಳಲೋಕದಲ್ಲಿ ಹಾ, ನಮಗೆ ಆ ಕಾರ ಹಾ. ನಮ್ಮ ಜೀವನಕ್ಕೆ ಆದರ್ಶ ಪ್ರಾಯಗಳು. ಹೌದು ತಾನೇ. ಅವಳ ನೆರಳಿನಲ್ಲಿ ನಾವು ಬದುಕಬೇಕು ಖಂಡಿತ. ಎಂದು ಹೇಳುವವರು. ಹೌದು. ಹೆಂಡತಿ ಅಲ್ವಾ ನಿಮ್ಮ ಹೆಂಡತಿ? ಓ ಪಾಪ ಸಣ್ಣ ಹುಡುಗ, ಅವನಿಗೆ ಗೊತ್ತಾಗ್ಲಿಕ್ಕಿಲ್ಲ. ಅವರ ಹೆಸರು ಗೊತ್ತಿಲ್ಲ. ಅಲ್ಲ, ಸ್ವಲ್ಪ ಪ್ರಾಯ ಕಡಿಮೆ ಕಾಣ್ತದೆ ನಿಮಗಿಂತ ತುಂಬಾ. ಈಗ ಪ್ರಾಯ ಇದ್ರೆ ಸಮಪ್ರಾಯಕ್ಕೆ ಮದುವೆ ಆಗ್ಬೇಕಂತ ಏನಾದ್ರು ಉಂಟಾ? ಇಲ್ಲ ಇಲ್ಲ. ಅದು ನಮ್ಮದು ಅಂತ ಒಂದು ಸಂಬಂಧ. ಓ, ಅವ ಚಂದ್ರ ಅಂತ ಹುಡುಗ. ಓ ಚಂದ್ರ, ಇಲ್ಲಿಗೆ ಅವ ಬಂದದ್ದು ಮನದಿನ ಕರೆದ ನೋಡದೆ ಕಣನಾದ. ನಾನು ಹೊರಡೋಕಕ್ಕೂ ಹೊರಟು ನಿಂತದ್ದು, ಇವ ಬಂದು ಕಾಲಿಗೆ ಬಿದ್ದದ್ದು. ಗುರುಗಳೇ, ನಿಮ್ಮಲ್ಲಿ ಎಷ್ಟು ರೀತಿಯ ಶೈಲಿ ಎಲ್ಲ ಉಂಟು ಗುರುಗಳೇ. ಶಿಷ್ಯರಲ್ಲಿ ಮಾತಾಡುವಾಗ ಒಂದು ಶೈಲಿ, ಹೆಂಡತಿಯಲ್ಲಿ ಮಾತಾಡುವಾಗ ಇನ್ನೊಂದು ಶೈಲಿ. ನಾವು ನಮ್ಮಲ್ಲಿ ಒಂದು ಅನುರಕ್ತತೆ ಉಂಟಲ್ಲ, ಅದು ಇದು. ಹೆಂಡತಿಯಲ್ಲಿ ಹೀಗೆ ಮಾತಾಡುದು. ಸರಸಮಯವಾದಂತಹ ಮಾತು. ನಿಮ್ಗೆ ಇನ್ನೆಲ್ಲ ಅನುಭವಕ್ಕೆ ಬರ್ಬೇಕಷ್ಟೆ. ಪಾಪ ಸಣ್ಣ ಹುಡುಗ, ಪ್ರಾಯಕ್ಕೆ ಗೊತ್ತಾಗ್ಲಿಲ್ಲ. ಪ್ರಾಯ ಬರಲಿಲ್ಲ, ಹಾಗೆ. ಸಮ ಲೋಕದ ಅನುಭವ ಆಗಿಲ್ಲ. ನನಗೆ ಯಾಕೆಂದ್ರೆ ಹೆಂಡತಿ ಇಲ್ಲಲ್ಲ ನನಗೆ. ಅಯ್ಯೋ ಇನ್ನು ಆಗ್ತದ? ಅದನ್ನು ಇಲ್ಲಿಯೇ ಕಲಿಸಬೇಕು. ನೀವು ಹೆಂಡತಿಯಲ್ಲಿ ಹೇಗೆ ಮಾತಾಡುದು? ಅಯ್ಯೋ ಅದೆಲ್ಲ ಗುರುಗಳು ಹೇಳಿ ಪಾಠ ಮಾಡಿ ಬರುವಂತದ್ದಲ್ಲ, ಗೊತ್ತಾಯ್ತಲ್ಲ. ಅದಕ್ಕೆ ಗುರು ಬೇಡ. ಅದಕ್ಕೆ ಗುರಿಲ್ಲ, ಅದೆಲ್ಲ ಸ್ವಾನುಭವ ಸಂದರ್ಭ. ನಾನು ನೀವು ಮಾತಾಡುವಾಗ ನೋಡ್ತೇನೆ ಹೇಗೆ ಮಾತಾಡುದು, ಹೆಂಡತಿಯಲ್ಲಿ ಹೇಗೆ ಮಾತಾಡುದು. ಇವ ಎಲ್ಲ ಕಲೀಲಿಕ್ಕೆ ಬಂದ, ಎಲ್ಲ ಕಲೀಲಿಕ್ಕೆ ಉಂಟವನಿಗೆ. ಅಲ್ಲ ಎಲ್ಲ ಕಲೀಲಿಕ್ಕೆ ಅಂತ ಬಂದವ. ಆಗ್ಲಿ. ಓ, ಇವ ಚಂದ್ರ. ಚಂದ್ರ ಅತ್ರಿಪುತ್ರ ವಿದ್ಯಾರ್ಥಿಯಾಗಿ ನಮ್ಮಲ್ಲಿ ಬಂದು ಸೇರಿದ್ದಾರೆ. ಹಾಗಂದ್ರೆ ಇವತ್ತೇ ಪಾಠ ಮಾಡುವುದಿಲ್ಲ ಅಂತ ಹೇಳಿದ್ದೇನೆ. ಯಾಕಂದ್ರೆ ನಾನು ನಿಮಗೆ ಹೋಗಬೇಕಲ್ಲ, ಒಂದು ಕೆಲಸ ನಿಮಿತ್ತವಾಗಿ ನೀವು ಹೋಗಬೇಕು ಹೊರಟಿದ್ದೇನಲ್ಲ, ಆದ್ರಿಂದ ಆಶ್ರಯ ಮಾತ್ರ ಪಾಠ ನಾನು ಬಂದ ಮೇಲೆ ಪ್ರಾರಂಭ ಮಾಡ್ತೇನೆ ಅಂತ ಹೇಳಿದೆ. ನೀವು ಬರುವಲ್ಲಿಯವರೆಗೆ ಇವರು ಕಲಿಸಿದ್ರು ಆಗ್ತದಲ್ಲ. ಗುರು ಮೊದಲ ಅಕ್ಷರ ಗುರುವೇ ಹೇಳಿ, ಗುರು ಪತ್ನಿ. ಹಾಗಂತ ಆ ಯೋಗ್ಯತೆ ಉಂಟು, ಆದ್ರೆ ಅದು ಇಲ್ಲಿಂದ ಅವರಿಗೆ ಯೋಗ್ಯತೆ ಉಂಟು. ಯೋಗ್ಯತೆ ಏನು ನೀನು ಪಡೆದ ಕಂದನಂತೆ. ಗುರುಗಳೇ, ಅದಂತದ್ದು ಪಡೆದು ಕಂದನ ಅಲ್ಲ, ಹಡೆದ ಕಂದ. ಪಡೆದು ಕಂದನಲ್ಲ, ನಾನು ಹೆತ್ತ ಕಂದನ ಹಾಗೆ. ಹಡೆದ ಕಂದನ, ನನಗೆ ಅದು ಪಡೆದು ಕಂದನ. ಹಡೆದ ಕಂದನಂತೆ ನಾನು ಬರುವ ತನಕ. ಹಡೆದು ಕಂದನ ಅಲ್ಲಲ್ಲ. ಓ ನೀನು ನನಗೆ ಗುರು ಆಗ್ತೀಯ. ಅಲ್ಲ, ನನಗೆ ಗೊತ್ತಾಗುದಿಲ್ಲ ನಿಮ್ಮ ದೊಡ್ಡವರ ಭಾಷೆ. ಹಡೆದು ಕಂದನವ ಅಲ್ಲ ಹಡೆದ ಕಂದನ, ಹೇಗದು? ಪಡೆದು ಕಂದನವ ಪಡೆದ ಕಂದನವ? ಹೀಗೆ ಮಾಡು, ಹಡೆದ ಕಂದನ ತೆರದಿ ತೆರದಿ ಪಡೆದ ಈ ಕಂದನನ್ನು
ನಾನು ಬರುವ ತನಕ ನೀನು ನೋಡ್ತಾ ಸ್ವಾಮಿ ಸರಿ ಆಯ್ತಾ? ನೋಡ್ತಾ ಇರುವುದಾ? ಈಗ ನಿನಗೆ ಊಟ ಬೇಕಾ? ಬೇಕು. ಬಾಯಾರಿಕೆಗೆ ಕುಡಿಯೋದಕ್ಕೆ ಏನಾದ್ರು ಬೇಕಾ? ಅವಳು ಕೊಡೆ ಇದ್ರೆ ಮತ್ತೆ ನಿನಗೆ ಎಲ್ಲಿಂದ? ಹಾ, ಇವರು ಕೊಡ್ತಾರ? ಅದಕ್ಕೆಲ್ಲ ಅವಳನ್ನು ಕರೆದದ್ದು. ಅವರು ಕೊಟ್ರೆ ಬೇಡ ಅಂತ ಹೇಳಲಿಕ್ಕೆ ಆಗ್ತದ? ಮನೆಗೆ ಬಂದಂತ ನಿನ್ನನ್ನು ಉಪಚಾರ ಮಾಡ್ಲಿಕ್ಕೆ ನನ್ನ ಹೆಂಡತಿ ಇದ್ದಾಳೆ ಅಂತ ಹೇಳಿ ಅವನ ಮಾತಿನಿಗೆ ಹೊರಟಾಗಿ ಪಾಪ ಸಣ್ಣ ಮಕ್ಕಳ ಮಾತು. ಏನಾದ್ರೂ ತಪ್ಪಿ ಮಾತಾಡಿದ್ರೆ ಕ್ಷಮಿಸಬೇಕು. ಅದಕ್ಕೆ ತೊದಲ್ ದುಡ್ಡು ಅಂತ ಹೇಳಿ ನಾನು ಬರ್ತೇನೆ. ಸ್ವಾಮಿ ನೋಡಿ, ಎಷ್ಟು ಮಂದಿ ನಮ್ಮಲ್ಲಿ ವಿದ್ಯಾರ್ಥಿಗಳು ಬಂದು ಸೇರಿಕೊಂಡಿದ್ದಾರೆ. ಇವರಲ್ಲಿ ಯಾರದ್ದು ಭಾವಿಸಿಕೊಂಡಿದ್ದೀರಿ? ನಮ್ಮವರು ತಾನೇ. ಇವೊಬ್ಬರನಿಗೆ ಬೇರಾಗ್ತಾನೆ ಹೇಳಿ ನನ್ನ ಮಕ್ಕಳ ಹಾಗೆ ನನ್ನ ಮಗನ ಹಾಗೆ ನೋಡುವಂತಹ ಜವಾಬ್ದಾರಿ ಎನ್ನದು. ನಾನು ಬರ್ತೇನೆ. ಆದಷ್ಟು ಬೇಗ ಹೋಗಿ ಬರಬೇಕು. ಎಷ್ಟು ಸಮಯ ಆಗ್ತದೆ ಗುರುಗಳೇ ಬರುವಾಗ ನೀವು? ಯಾಗ ಹಿರೆ ಕೊಟ್ಟದ್ದು ನಾನೇ, ಮುಗಿಸುವುದು ಅವರದ್ದು. ಗುರುಗಳೇ ಪ್ರಾರಂಭ ಮಾಡಿ ಆ ಬಗ್ಗೆ ನೀವು ಆಲೋಚನೆ ಮಾಡಬೇಡಿ. ಇಲ್ಲಿ ನೀವು ಇಲ್ಲ ಅಂತ ಅವರಿಗೆ ಗೊತ್ತಾಗದ ಹಾಗೆ ನಾನು ಇರ್ತೇನೆ. ಅಷ್ಟಿದ್ರೆ ಸಾಕು. ಅಲ್ಲ ಅಲ್ಲ ಜವಾಬ್ದಾರಿ ಉಂಟು ಅಂತ ಅವನಿಗೆ. ಹೊಣೆಗಾರಿಕೆ. ಈಗ ಇಲ್ಲಿ ಈಗ ನೀವಿರುವಾಗ ನೀವಲ್ವಾ? ನೀವಿಲ್ಲದಾಗ ಈಗ ಇನ್ನು ನಾನು ಅಲ್ವಾ? ಅಲ್ಲ, ಈ ಆಶ್ರಮವನ್ನು ನೋಡಿಕೊಳ್ಳುವುದಕ್ಕೆ ನಾನಲ್ವಾ? ಈಗ ನೀವು ಹೋದ ಮೇಲೆ ಅವರಿಗೆ ಬೇಸರ ಆಗುತ್ತದೆ. ಹಾಗಾಗಿ ಅವರಿಗೆ ನೀವು ಇಲ್ಲ ಅಂತ ಗೊತ್ತಾಗದ ಹಾಗೆ ನಾನು ನೋಡಿಕೊಳ್ತೇನೆ. ಹೊಸ ಶಿಷ್ಯನ ಮಾತು ನಡೆ ನುಡಿ ಎಲ್ಲ ನೋಡಿ ನನಗೆ ಹೊಟ್ಟೆ ತುಂಬಿತು ಅಂತ. ಬರ್ತೇನೆ. ಹೊಟ್ಟೆ ತುಂಬಿತಂತೆ. ನೀವು ಬೇಗ ಬರಬೇಕು. ಆದಷ್ಟು ಬೇಗ ದೂರ 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 ದಾರಿ ಈ ಕಡೆ. ಗುರುಗಳೇ, ದಾರಿ ತಪ್ಪಿತು ನಿಮ್ಮದು. ದಾರಿ ಈ ಕಡೆ ಉಂಟು ಅಂತ. ನಾನು ಒಳಗೆ ಬರ್ತೇನೆ. ಆದಷ್ಟು ಬೇಗ ಬರಬೇಕು. ದಾರ ಹೋಗಿರಿ. ಓ ನಾನು ಬರ್ತೇನೆ. ಬೇಗ ಬರಬೇಕು ನೀವು. ನಾನಿದ್ದೇನೆ ಗುರುಗಳೇ. ಚಂದ್ರ ಇದ್ದಾನೆ. ಚಂದ್ರ ಈಗ ಹೊತ್ತೊತ್ತಿಗೆ ಊಟ ನೀರೆಲ್ಲ ಬೇಕು ತಾನೆ. ಈಗ ಬಂದವರು ನೀನು. ಅವರು ಹೇಳಿದ್ದಾರೆ ಎಲ್ಲ ಅಮ್ಮ ಕೊಡ್ತಾರೆ. ನಾನು ಕೊಡ್ತೇನೆ. ಈಗ ನಿಮಗೆ ಹಸಿವಾಗ್ತಾ ಉಂಟು. ಈಗ ಹೌದು. ಬವಳಿಗೆ ಸಾಕ್ಷಾತ್ ವಿಷ್ಣುವಿನ ಪುತ್ರ ನಾನು. ಅವನ
ಅವನ ಪುತ್ರನಾಗಿದ್ದೇನೆ. ಮಾತ್ರವಲ್ಲ, ಲೋಕದಲ್ಲಿ ನನ್ನನ್ನು ಮನಸಿಜ, ಮಾರ, ಮನ್ಮಥ ಎನ್ನುವ ಹಾಗೆ ಕೊಂಡಾಡ್ತಾರೆ. ವಿಶ್ವಕರ್ಮರು ನಿರ್ಮಿಸಿದಂಥ ಕುಸುಮಾವತಿ ಪಟ್ಟಣದಲ್ಲಿ ರತಿ ಸಹಿತವಾಗಿ ನಾನು ವಾಸವಾಗಿದ್ದೇನೆ. ನನ್ನಲ್ಲಿದೆ ಪಂಚ ಶರಗಳು. ಇದರ ಕೆಲಸ ಏನು ಬಲ್ಲಿರ? ಲೋಕದಲ್ಲಿರುವಂತಹ ಎಲ್ಲಾ ಶರಗಳು ಒಂದಿದ್ದ ವಸ್ತುವನ್ನು ಎರಡು ಮಾಡಿದೆ. ನನ್ನದಾದಂತಹ ಶರವು ಎರಡಿದ್ದದ್ದು ಒಂದು ಮಾಡುತ್ತದೆ. ಅಂತಹ ಚಮತ್ಕಾರ ಉಳ್ಳದ್ದು ನನ್ನದಾದಂತಹ ಬಾಣ. ಮಾತ್ರವಲ್ಲ, ನನ್ನನ್ನು ಕಾಮದ ಅಧಿಪ ಎನ್ನುವ ಹಾಗೆ ಕರೀತಾರೆ. ಕಾಮ ಅಂದ್ರೆ ಲೋಕದಲ್ಲಿ ಆಸೆ ಹಾಗೂ ಪ್ರೀತಿ ಇವೆರಡರ ಸಂಗಮ ಎಲ್ಲಿ ಆಗುತ್ತದೋ ಅದನ್ನೇ ಕಾಮ ಎನ್ನುವ ಹಾಗೆ ಹೇಳ್ತಾರೆ. ನಾನು ಈ ತರನಾದಂತಹ ವಿಚಾರಗಳನ್ನು ಯಾಕೆ ಹೇಳಿದೆ? ಈ ಬಾಣಗಳನ್ನು ಪ್ರಯೋಗಿಸಬೇಕಾದದ್ದು ಯಾರಿಗೆ? ಇದ್ದಾನಲ್ಲ ಓ ಶಾದೀಶ, ಚಂದ್ರ ಅತ್ರಿ ಹಾಗೂ ಅನಸೂಯರಿಗೆ ಪುತ್ರನಾಗಿ ಜನಿಸಿದ್ದಾನಂತೆ. ಆ ಚಂದ್ರನಿಗೆ ಒಂದು ರೀತಿಯಾದಂತಹ ಮದ. ನಾನೇ ತಂಪು ಕಿರಣವನ್ನು ಬೀಸುವವ, ಔಷಧಿಯ ಕಿರಣವನ್ನು ಬೀಸುವವ, ನಾನೇ ನೋಡುವುದಕ್ಕೆ ಸುಂದರ ಎನ್ನುವ ಹಾಗೆ ಮನ್ಮಥನನ್ನು ತಂದು ಕಾಲಿಗೆ ಕಟ್ಟಬೇಕು ಎನ್ನುವ ಹಾಗೆ ಭಾವಿಸಿದ್ದಾನೆ. ಅವನಿಗೆ ಆಶ್ರಯ ಕೊಟ್ಟಿದ್ದಾನಲ್ಲ ಇನ್ನೊಬ್ಬ, ಅವನ ಗುರು ಬೃಹಸ್ಪತಿಗಳು. ಅವರೇನು ಕಮ್ಮಿಯ? ಅವರಿಗೂ ಒಂದು ರೀತಿಯಾದಂತಹ ಮದ. ನನ್ನಲ್ಲೇ ಅತಿಯಾದ ಜ್ಞಾನ ತುಂಬಿದೆ. ನಾನೇ ಓರ್ವ ಗುರು, ನಾನೇ ಓರ್ವ ಪಂಡಿತ ಎನ್ನುವ ಹಾಗೆ. ಇನ್ನು ಅವಳಿಗೆ ತಕ್ಕಂತೆ ಅವಳಿಗೆ ಓರ್ವಳು ಮಾಡದಿ ತಾರೆ. ಅವಳಿಗೂ ಒಂದು ರೀತಿಯಾದಂತಹ ಬೇರೆಯ ಮದ. ನಾನು ಓರ್ವಳು ಪತಿವ್ರತೆ, ರತಿಗಿಂತ ಏನು ಮಿಗಿಲಲ್ಲ ಎನ್ನುವ ಹಾಗೆ. ಇವರು ಮೂವರು ಒಂದು ಕಡೆಯಲ್ಲಿ ಸೇರಿದ್ದಾರೆ. ಇಂತಹ ಶಕ್ತಿಗಳು ಒಂದು ಕಡೆಯಲ್ಲಿ ಸೇರುವಾಗ ಲೋಕಕ್ಕೆ ಆಪತ್ತು. ಹಾಗಾಗಿ ಅವರನ್ನು ಬೇರೆ ಮಾಡುವಂತ ಕೆಲಸ ನಾನು ಮಾಡಬೇಕು. ಎಲ್ಲಿ ಮದ ತುಂಬಿರ್ತದೋ ಆ ಮದವನ್ನು ಮತಿಸಬೇಕಾದದ್ದು ಮದನನಾದಂತಹ ನನ್ನ ಕರ್ತವ್ಯ ಅಂದರೆ. ಹಾಗಿರುತ್ತಾ ಅವರಿಗೆ ಬಾಣವನ್ನು ಪ್ರಯೋಗಿಸಬೇಕು. ಯಾರಿಗೆ? ಆ ಚಂದ್ರನಿಗೆ ನನ್ನ ಪಂಚ ಶರಗಳನ್ನು ಪ್ರಯೋಗಿಸಬೇಕು. ತಾರಿಗೆ ಒಂದು ರೀತಿಯಾಗಿ ಆ ಚಂದ್ರನ ಮೇಲೆ ಒಳ್ಳೆ ಅಭಿಪ್ರಾಯ ಉಂಟು. ಇದೇ ಸೂಕ್ತವಾದ ಸಮಯ. ಹಾಗಾಗಿ ಬಾಣವನ್ನು ಪ್ರಯೋಗಿಸಬೇಕಾದ್ರೆ ಈಗಲ್ಲ, ಸಮಯ ಕೂಡಿ ಬರ್ತದೆ. ಅಲ್ಲಿಯವರೆಗೆ ಸಮಯದ ನಿರೀಕ್ಷೆಯಲ್ಲಿರ್ತದೆ. ಗುರುಪತಿ ಮಧ್ಯಾಹ್ನ ಕೆಂದಿನು ತುರಗನೆ ನಿಂದು ವೈಭವ ನೋಡುತ್ತಿದ್ದಳು ಮಂದಗಮನಿ, ನಿಂದು ವೈಭವ ನೋಡುತ್ತಿದ್ದಳು ಮಂದಗಮನಿ. ಆದಿ ಯಾಕೆ ನನ್ನ ಬುದ್ಧಿ ಎಂಬುದು ಮಂಕಾಗಿ ಹೋಯಿತು. ಈ ಚಂದ್ರ ನಮ್ಮಲ್ಲಿಗೆ ಬಂದ ತಕ್ಷಣವಾಗಿ ನನ್ನ ಮನಸ್ಸಿನಲ್ಲಾಗುವಂತಹ ಬದಲಾವಣೆ ಏನೋ ಬೇಕು ಬೇಕು. ಆ ಬೇಕು ಎನ್ನುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಎಂಬುವುದಿಲ್ಲ. ಮನಸ್ಸು ಚಂಚಲಗೊಳ್ಳುತ್ತಾ ಉಂಟು. ಹೀಗಾಗಕೂಡದು. ಯಾಕೆ ಹೀಗಾಗಕೂಡದು? ಲೋಕದ ಎಲ್ಲ ಹೆಣ್ಣು ಮಕ್ಕಳಿಗೆ ಆದರ್ಶ ಯಾರಂತ ಕೇಳಿದ್ರೆ ಅದು ನಾನಾಗಿದ್ದೇನೆ. ಏನು ಮಾಡೋಣ, ಏನು ಮಾಡೋಣ? ಈ ಮನಸ್ಸು ಎಂಬುದು ಸ್ಥಿರವಾಗಬೇಕು ಅಂತಾದ್ರೆ ನನ್ನ ಮನಸ್ಸು ಎಂಬುದು ಸರಿಯಾಗಬೇಕು ಅಂತಾದ್ರೆ ನಾನು ಹೋಗಬೇಕದು ಎಲ್ಲಿಗೆ? ನಾನು ಜಲಕ್ಕೆ ಒಂದು ಹೋಗಬೇಕು. ಆ ಜಲಕ್ಕೆ ಇರುವುದು ಗಂಗಾ ತೀರಕ್ಕೆ. ತಡ ಮಾಡುವುದು ಸರಿಯಲ್ಲ. ಅಲ್ಲಿನ ವೈಭವವನ್ನು ಕಾಣೋದಕ್ಕಾಗಿ ಸಾಗುತ್ತಿರುತ್ತೆ ಮುಂದೆ.
ನಡೆತರಲು ನಡಿಯಲಿ ಕೊಂಡಲಾಗಿ ಪತಿಯ ಸರಿಯ ಕೋಶದಿಂದ ಆದ ನಡೆತರಲು ತಾರಾದೇವಿಯ ಪ್ರೀತಿ ನನ್ನುಡಿ ಇದನ್ನು ಕೇಳುತ್ತಲೇ ನಾನು ಇಲ್ಲಿ ಜೀವನವನ್ನು ಮಾಡುತ್ತಿದ್ದೇನೆ. ಯಾಕೋ ಏನು ಇವತ್ತು ಸ್ವಲ್ಪ ಮನಸ್ಸಿಗೆ ಬೇಸರ. ಹಾಗಾಗಿ ಸ್ನಾನಾದಿಗಳನ್ನು ವಿರಚಿಸಬೇಕು, ಪ್ರಕೃತಿಯನ್ನು ಕಾಣಬೇಕನ್ನುವಂತಹ ಉದ್ದೇಶದಲ್ಲೇ ನಾನು ಹೊರಟದ್ದು. ಗಂಗಾ ನದಿಯ ಬಳಿಗೆ ಹೋಗಿ ಸ್ನಾನಾದಿಗಳನ್ನು ವಿರಚಿಸಿ ಗಂಗಾ ಭವಾನಿಯಲ್ಲಿ ಸ್ನಾನ ಮಾಡಿ ಪುಣ್ಯವನ್ನು ಸಂಪಾದಿಸಬೇಕು ಅನ್ನುವ ಕಾರಣಕ್ಕಾಗಿ ಹೊರಟವಳಿದ್ದೇನೆ. ನೋಡೋಣ ಮುಂದೆ. ಕಾಯ್ತಾ ಇದ್ದೆ ಯಾವಾಗ ಈ ಕಾಲ ಬರ್ತದೆ ಎನ್ನುವ ಹಾಗೆ. ಚಂದ್ರ ಹಾಗೂ ತಾರೆಯರು ಒಂದು ಕಡೆಯಲ್ಲಿ ಸೇರಿದ್ದಾರೆ. ನನ್ನಲ್ಲಿದೆ ಪಂಚಬಾಣಗಳು. ಅರವಿಂದ, ಅಶೋಕ, ಚೂತ, ನವಮಲ್ಲಿಕ, ನೀಲೋತ್ಪಲ ಎನ್ನುವ ಹಾಗೆ ಅರವಿಂದ ಹಾಗೂ ಅಶೋಕ ಎನ್ನುವಂತಹ ಬಾಣವನ್ನು ಆ ಚಂದ್ರನಿಗೆ ಪ್ರಯೋಗಿಸಿದೆ. ಚಂದ್ರನ ಪಾತ್ರ ಮಾತ್ರವಲ್ಲ, ತಾರೆಯ ಪಾತ್ರವು ಅತಿ ಮುಖ್ಯ. ಹಾಗಾಗಿ ಉಳಿದ ಬಾಣವನ್ನು ತಾರೆಗೆ ಪ್ರಯೋಗಿಸಿದೆ. ಇನ್ನು ಉಳಿದದ್ದು ಒಂದು ಪಾತ್ರ, ಪ್ರಕೃತಿಯ ಸಹಾಯವು ಅತಿ ಅಗತ್ಯ. ಉಳಿದ ಬಾಣವನ್ನು ಪ್ರಕೃತಿಗೆ ಪ್ರಯೋಗಿಸಿದೆ. ಸರಿ ಸರಿ, ಈ ಪ್ರಸಂಗದಲ್ಲಿ ಮನ್ಮಥನ ಪಾತ್ರ ಮುಗಿಯಿತು. ಇನ್ನು ಏನಿದ್ರು ಅವರ ಪಾತ್ರ ಕುಸುಮಾವತಿ ಪಟ್ಟಣದಲ್ಲಿ ಇದ್ದೇ ವೀಕ್ಷಿಸ್ತೇನೆ. ವನಿತೆಯ ಪಾಡಿ ಪೊಗಳುಗ ವನಿತೆಯ ಪಾಡಿ ಪೊಗಳುಗ ನಿಂದು ಹತ್ತಿರ ನಿಂದು ಹತ್ತಿರ ಹತ್ತಿರ ಕೂಡಿ ವಿರಗದೊಳೆಯನು ನಗುತನ ಕಲ್ಲೇ ನಿನ್ನ ನೋಡಿ ಮದನ ಕನ್ನೆ ನಿನ್ನ ನೋಡಿ ಮದನ
ನೀವು ಮುನ್ನ ಕೂಡಿ ಕಪಿಯ ಮೊಗವೇ ನೀವು ಕಣ್ಣಿಗೆ ಕೂಡಿ ಕಪಿಯ ಮೋಗವೇ ನೀವು ಮೋಗವೇ ನೀವು ಮೋಗವೇ ತಾರಮ್ಮ ಅಥವಾ ತಾರದೇವಿ ಎನ್ನುವ ಹಾಗೇನು ಕರೆಯುತ್ತಾ ಇದ್ದಿ. ಈ ಕಾಲಕ್ಕೆ ಹೆಸರಿನಲ್ಲಿ ಬದಲಾವಣೆ ತಾರ. ಇವತ್ತು ಯಾಕೋ ಹಾಗೆ ಹೇಳಬೇಕು ಅಂತ ಅನಿಸುವುದೇ ಇಲ್ಲ. ನೀನು ಬಂದದ್ದು ಈ ಗಂಗಾ ತೀರಕ್ಕೆ. ನೀನು ಬಂದದ್ದು ಗಂಗಾ ತೀರಕ್ಕೆ. ಹೌದು, ನೀನು ತಾರ, ನಾನು ಶಶಾಂಕ. ತಾರಾ ಶಶಾಂಕರು ಜೊತೆಯಾದಂತಹ ಜಾಗ ಇದು. ಯಾಕೋ ಏನು ನಿನ್ನನ್ನು ಪ್ರೀತಿಯಲ್ಲಿ ತಾರಾ ಅಂತ ಕರೆಯಬೇಕು ಅಂತ ಮನಸ್ಸಾಗುತ್ತದೆ. ಹೌದಿ? ಯಾಕೆಂತ ಗೊತ್ತಿಲ್ಲ, ಯಾರ ಕೈವಾಡ ಅಂತ ಗೊತ್ತಿಲ್ಲ. ನಿನ್ನನ್ನು ನೋಡಿ ಕೆಲವು ದಿವಸಗಳಾಗಿ ಹೋಯಿತು. ಹೌದಪ್ಪ. ಆದರೆ ಇಲ್ಲಿಯವರೆಗೆ ನಿನ್ನನ್ನು ಕಂಡಾಗ ಇಂತಹ ಅನುಭವ ಭಾವನೆಗಳು ನನ್ನಲ್ಲಿ ಆದದ್ದು ಇಲ್ಲ. ಯಾಕೋ ಏನೋ ಒಂದು ರೀತಿಯಲ್ಲಿ ಬೇಕು 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 ಅನ್ನುವಂಥ ಅನುಭವ. ಯಾವುದು ಬೇಕು? ನೀನೇ ಬೇಕು ಅನ್ನುವ ಅನುಭವ. ಹೇಳುವುದನ್ನು ಕೇಳಿದ್ದೇನೆ. ಆ ಮನ್ಮಥ ಅಂತ ಒಬ್ಬ ಇದ್ದಾನಂತಲ್ವ, ಅವನ ಕೈಯಲ್ಲಿ ಕಬ್ಬಿನ ಬಿಲ್ಲಂತೆ, ಸಿಂಗಿನಿ ದುಂಬಿಗಳ ಹಿಂಡಂತೆ, ಅವನ ಬತ್ತಳಿಕೆಯಲ್ಲಿ ಅರವಿಂದ ಅಶೋಕ ಚೂತ ನೌಮಲಿಕ ನೀಲೋತ್ಪಲ ಎಂಬಂತಹ ಪಂಚಶರವಂತೆ. ಆ ಶರವನ್ನು ಯಾರಿಗಾದರೂ ಪ್ರಯೋಗಿಸಿದರೆ ಅವರಲ್ಲಿ ಎಂಥದೋ ಒಂದು ವಾಂಚೆ ಹುಟ್ಟಿಕೊಳ್ತದೆ. ನನಗೂ ಪ್ರಯೋಗಿಸಿ ಬಿಟ್ಟಣೋ ಅನ್ನುವಂಥ ಅನುಭವ. ಇಲ್ಲದೆ ಹೋದರೆ ಇಷ್ಟು ದಿವಸ ನಿನ್ನಲ್ಲಿ ಕಾಣದೇ ಇದ್ದಂತಹ ಒಂದು ಭಾವನೆಗಳು, ಒಂದು ಪ್ರೀತಿ ಇವತ್ತು ಮೂಡುದಿರಬೇಕು ಅಂತ ಅದರ ಕಾರಣ ಏನು? ನಿನ್ನನ್ನು ಕಂಡಾಗ ನಿನ್ನ ರೂಪ, ನಿನ್ನ ಒನಪು, ನಿನ್ನ ವಯ್ಯಾರ, ಭಾವ, ಭಂಗಿ, ಅವರ್ಣನೀಯ, ಅನುಪಮ, ಅಸಾಧಾರಣ. ಎಷ್ಟು ಚಂದ ನೀನು. ಮುಂಗುರುಳು ದುಂಬಿಗಳ ಹಾಲೆ, ನಿನ್ನ ಹಣೆ ಅರ್ಧ ಚಂದ್ರಾಕೃತಿ, ಹುಬ್ಬು ಕಾಮನ ಕಪ್ಪಿಲ್ಲು, ಕಣ್ಣು ಕಮಲದ ಸಳು, ಬಾಗಿಸಿದ ಹುಬ್ಬೆಂಬ ಕಾಮನ ಬಿಲ್ಲಿಗೆ ಕಣ್ಣಿನ ರೆಪ್ಪೆಗಳೆಂಬ ಹಗ್ಗವನ್ನು ಕಟ್ಟಿ ಕುಡಿನೋಟವೆಂಬ ಬಾಣವನ್ನು ಪ್ರಯೋಗಿಸುತ್ತಿದ್ದಿ. ಆ ಬಾಣವನ್ನು ಸಹಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಎಳೆ ಮಾವಿನ ಮಿಡಿಯ ಆಗಿರುವಂತಹ ಗೆಲ್ಲ, ದರ್ಪಣ ಕಪೋಲೆ, ಸಂಪಿಗೆ ಮೊಗ್ಗೆಯ ಆಗಿರುವ ಮೂಗು, ಸೀಲಿಟ್ಟ ತೊಂಡೆ ಹಣ್ಣಿನ ಆಗಿರುವಂತಹ ನಿನ್ನ ತುಟಿ, ಶಂಕದ ಆಗಿರುವಂತಹ ನಿನ್ನ ಕೊರಳು, ಮರಿಯಾಣೆ ಸೊಂಡಿನ ಆಗಿರುವಂತಹ ನಿನ್ನೆರಡು ಕೈಗಳು, ಸಿಂಹ ಕಟಿ, ಹಂಸ ಪಾದೆ, ಇಷ್ಟು ಸಲ್ಲಕ್ಷಣಯುತೆಯಾದಂತಹ ನಿನ್ನನ್ನು ಕಂಡಾಗ ಆ ಕಾಮನ ಬಾಣ ದುರಿಯಿಂದ ನಾನು ಬೆಂದು ಬೇಯುತ್ತಿದ್ದೇನೆ. ಹಾಗಾಗಿ ನಾನು ಇನ್ನೇನು ದ್ವಂದ್ವಮಯವಾಗಿ ಮಾತಾಡುವುದಿಲ್ಲ, ನೇರವಾಗಿ ಹೇಳ್ತೇನೆ. ನಾನು ನಿನ್ನ ರೂಪಕ್ಕೆ ಸೋತಿದ್ದೇನೆ, ನೀನು ನನಗೆ ಬೇಕು ಅನ್ನುವಂತಹ ಭಾವನೆ. ಆದ್ದರಿಂದ ನನ್ನನ್ನು ಸುಖಿಸುವಾಲೇ. ಓ, ಒಂದು ಮಾತು. ಏನು? ನಿರತನ ಮನೆಯೋಳಿತು ಅರಿಯಯ ನೀನಾದ್ಯಾರೆಂದು. ನಿರತನ ಮನೆಯೋಳಿತು ಅರಿಯಯ ನೀನಾದ್ಯಾರೆಂದು. ಗುರುವಿನ ಕೈಗಳನ್ನು ಕೂಡಿ ನರಗಳ
ಆದ್ರೆ ಈ ಕಾಲಕ್ಕೆ ಅಜ್ಞಾನ ಹಾಗೆ ವರ್ತಿಸುತ್ತಾ ಇದೆಯಾ? ಎಲ್ಲಿ ಹಾಗೆ ಹೇಳಿದೆ ನಾನು? ನನ್ನ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ಬಹಳಷ್ಟು ಹೊಗಳಿದಿರಿ ನನ್ನನ್ನು. ಹೌದು. ಆದ್ರೆ ಒಂದು ಸ್ವಲ್ಪ ನೀನು ಆಲೋಚನೆ ಮಾಡುತ್ತಿ. ಏನು? ನೀನು ನಮ್ಮಲ್ಲಿಗೆ ಬಂದಲ್ಲಿಗೆ ನಮ್ಮ ಮನೆಯನ್ನು ಹಾಗೆ ನಾವು ಒಪ್ಪಿಕೊಂಡಿದ್ದೇವೆ. ನಿನಗೆ ಬೇಕಾದಂತಹ ವಿದ್ಯೆನೆಲ್ಲ ನಮ್ಮವರು ಕೊಡುವವರಿಗಿದ್ದಾರೆ. ಹೌದು. ಈ ಕಾಲಕ್ಕೆ ನಿನಗೆ ಹೊತ್ತೊತ್ತಿಗೆ ಏನೆಲ್ಲ ಬೇಕು, ಆಹಾರ ನೀರು ಅದೆಲ್ಲ ಒದಗಿಸಿಕೊಡೋಳು ನಾನಾಗಿದ್ದೇನೆ. ಆಹಾರ ಹೌದು ತಾನೇ? ನಿದ್ರೆ ನಾನು ಯಾರು ಅಂತ ಹೇಳಿ ನಿನಗೆ ಚೆನ್ನಾಗಿ ಗೊತ್ತಿರಬೇಕು. ಹೌದು. ನಾನು ಗುರುಪತ್ನಿ ಆಗಿದ್ದೇನೆ. ಸರಿಯಾಗಿ ನನ್ನ ಕುತ್ತಿಗೆ ನೋಡು, ನನಗೆ ಮದುವೆ ಆಗಿದೆ. ನನ್ನ ಪರನಾರಿಯಾಗಿದ್ದೇನೆ. ಯಾವ ಕಾಲಕ್ಕೂ ಪರನಾರಿಯನ್ನು ಬಯಸಕೂಡದು. ಒಂದು ವೇಳೆ ನೀನು ಬಯಸಿದೆಂದಾದ್ರೆ ಅದು ನರಕದ ಯಾತ್ರೆಯನ್ನು ಅನುಭವಿಸಬೇಕಾಗುತ್ತದೆ. ನನ್ನನ್ನು ಬಯಸಿದರೆ ನೀನು ನರಕಕ್ಕೆ ಹೋಗುದು, ಅಲ್ಲಿ ಕಷ್ಟವನ್ನು ಅನುಭವಿಸುವುದು, ಇದನ್ನು ನೋಡ್ಲಿಕ್ಕೆ ಸಾಧ್ಯ ಉಂಟೆ? ಏನು ನನಗೆ ಮಾತ್ರ ನಿನ್ನಲ್ಲಿ ಮನಸ್ಸಾದದ್ದ? ನಿನಗಾಗಲಿಲ್ವ ನನ್ನಲ್ಲಿ? ಅದು ಹೇಳಿಕ ಮೊದಲೇ ನಿನಗೆ ಪ್ರೀತಿಯನ್ನು, ಸತ್ಯ ಹೇಳು. ಮೊದಲೇ ನಿನಗೆ ಪ್ರೀತಿಯನ್ನು ಅಧಿಕ ನಾವೆಲ್ಲ ನಾಚಿಕೆ ಬಿಟ್ಟವರು ನಾವು. ಹೆಣ್ಣು ಮಕ್ಕಳಿಗೆ ನಾಚಿಕೆ ಮತ್ತು ಗೋಡೆ ಇದ್ದ ಹಾಗೆ ಅದನ್ನ ಯಾವ ಕಾಲಕ್ಕೂ ಮೀರಿ ಹೋಗಬಾರದು. ಹಾಗಿದ್ರೆ ಗಂಡು ಮಕ್ಕಳಿಗೆ ನಾಚಿಕೆ ಇಲ್ವಾ? ಅಲ್ಲ, ಅವರಿಗೆ ಗೋಡೆ ಎಂಬುದು ಸಣ್ಣದಾಗಿರ್ತದೆ, ನಮಗೆ ಹಾಗೆ ಗೋಡೆ ಎಂಬುದು ದೊಡ್ಡದಾಗಿರ್ತದೆ ಅಂತ. ಒಮ್ಮೆ ಎಷ್ಟು ದೊಡ್ಡ ಗೋಡೆ ಇದ್ರೆ ಹೆಣ್ಣು ಮಕ್ಕಳು ಆಡ್ತಾರೆ. ಅಲ್ಲ, ಅವರನ್ನು ಹೆಣ್ಣು ಮಕ್ಕಳು ಅಂತ ಹೇಳುದಿಲ್ಲ, ಅವರನ್ನು ಮಾರಿ ಅಂತ ಎಲ್ಲರೂ ಕರೀತಾರೆ, ಕೆಲವರನ್ನು ನಾರಿ ಅಂತ ಕರೀತಾರೆ. ಹೌದು, ಹೌದಪ್ಪ. ಈಗ ನನಗೆ ಮಾತ್ರ ನಿನ್ನಲ್ಲಿ ಪ್ರೀತಿಯಾ? ಸತ್ಯ ಹೇಳು, ನಿನ್ನ ಅಂತರಂಗವನ್ನು ತೆರೆದು ಹೇಳು. ನಿನಗೆ ಶಶಾಂಕನಲ್ಲಿ ಪ್ರೀತಿ ಇಲ್ವಾ? ನಾನು ನಿಮ್ಮ ಮಠಕ್ಕೆ ಬಂದಾಗ, ನಿನ್ನನ್ನು ಗುರುಗಳು ಕರೆದಾಗ ನನ್ನ ಮುಖ ನೋಡಿ ಒಂದು ಅರೆಗಳಿಗೆ ಹಾಗೆ ನಿಂತೆ, ನೀನು ಹೌದಾ? ನೋಡಿ ಹೋದದ್ದು ಚಂದ್ರ. ಅದೇ ಹಾಗೆ ನೋಡಿ ಹೋಗುದು? ನೋಡುವಂತ ಆಯ್ತಪ್ಪ, ನೋಡಿ ಹೋದೆ. ನನಗೂ ನಿನ್ನನ್ನು ನೋಡಿ ಹೋದದ್ದು. ಈ ಸೌಂದರ್ಯ ಇರುವುದು ಯಾಕೆ? ಅದನ್ನು ನೋಡುವುದಕ್ಕಲ್ವ? ಆಕರ್ಷಣೀಯವಾದಂತಹ ಹೆಣ್ಣ ಮುಖ ನೋಡುವಂತ ಆಯ್ತು. ಹೌದು, ಹಾಗೆ ನನಗೂ ಕೂಡ ಹಾಗೆ ನಿನ್ನ ಮುಖ ನೋಡುವಂತ ಆಯ್ತು.
ನಿನ್ನಲ್ಲಿ ಮಾತಾಡುವಂತಾಯಿತು. ಈ ವಿಶೇಷವಾದದ್ದನ್ನು ಪಡೆಯುವುದಕ್ಕೆ ನಾನು ಬಂದದ್ದಿಲ್ಲಿಗೆ, ಹೌದಾ? ವಿಶೇಷವಾದದ್ದನ್ನು ಪಡೆಯಬೇಕು ಅಂತಾದ್ರೆ ನೀನು ಒಂದು ವಿಶೇಷ ಅಲ್ವಾ? ನಿನ್ನನ್ನು ಪಡೆದರೆ ಏನು ಅಪರಾಧಪ್ಪ? ಹಾಗಾಗಿ ಹೇಳ್ತೇನೆ, ನಿನಗೂ ನನ್ನಲ್ಲಿ ಮನಸ್ಸಿದೆ, ನನಗೂ ನಿನ್ನಲ್ಲಿ ಮನಸ್ಸಿದೆ. ಇದೆಲ್ಲವೂ ಕಾಮನ ಪ್ರಭಾವ ಅಂತ ಭಾವಿಸುವ. ಗುರುಗಳು ಹೇಗೂ ಇಲ್ಲಿ ಇಲ್ಲೋ ಅಲ್ಲ. ಈಗ ಸಾಲ ಮಾಡಿ ಆದರೂ ತುಪ್ಪ ತಿನ್ನಬೇಕು ಅಂತ ಒಂದು ಮಾತುಂಟು. ಹಾಗಾಗಿ ನಾವು ಸಾಲ ಮಾಡಬೇಕು ಅಂತ ಇಲ್ಲ. ನಿನಗೆ ನಾನು, ನನಗೆ ನೀನು. ಹಾಗಾಗಿ ನಿನ್ನ ವಂಚನೆ ಎಲ್ಲ ಬೇಡ, ದ್ವಂದ್ವ ಎಲ್ಲ ಬೇಡ. ಗಂಡು ಮಕ್ಕಳು ಹಾಗೆ ನೇರ ಹಿಡಿದು ಟಾಟಾ ಡಾಡಾನ ನನಗೆ ನಿನ್ನಲ್ಲಿ ಪ್ರೀತಿ ಉಂಟು. ಪತಿಯು ತಿಳಿದಡಿ ವಿಚಾರ ಪತಿಯೊಳು ವಿಚಾರವಿಲ್ಲ ಗತಿಯ ನಿಲ್ಲಿಸದಿರರು ಹೋಗು ಗತಿಯ ನಿಲ್ಲಿಸದಿರರು ಹೋಗು ಚಿತ್ತದಿ ಸುಮ್ಮನೆ ಪತಿಯು ತಿಳಿದಡಿ ವಿಚಾರ ಆದ್ರೆ ಒಂದು ಒಪ್ಪಿತೀಯಾ? ಅಲ್ಲ, ನಿನ್ನಲ್ಲಿ ಪ್ರೀತಿದ್ದು ಯಾವುದು ಹೇಳು? ತಾಯಿ ಮಗನ ಸಂಬಂಧದ ರೀತಿಯಲ್ಲಿ ನನ್ನ ಗಂಟಲು ನಾನು. ಅದುವೇ ತಾಯಿ ಮಗ ಆಗಬೇಕು ಅಂತಾದ್ರೆ ನೀನು ತಾಯಿ ಆಗಬೇಕಲ್ಲ, ಆದ್ರೆ ಮಗ ಹುಟ್ಟಿ ಬರಬೇಕಲ್ಲ. ಹೌದು ಚಂದ್ರ, ಆದ್ರೆ ಈ ಕಾಲಕ್ಕೆ ನನ್ನ ಮನಸ್ಸು ಮಾಡುವಂತ ಹೊರಟದ್ದು. ನನ್ನ ಮನಸ್ಸು ನನ್ನ ಹಿಡಿತದಲ್ಲಿ ಇಲ್ಲ, ನನ್ನದು ಇಲ್ಲ. ಹಾಗಾಗಿ ಅಲ್ವ ಹೀಗೆ ಮಾತಾಡುದು ನಾನು. ಚಂದ್ರ ನೋಡು, ಲೋಕಧರ್ಮ ಅಂತ ಉಂಟು. ಒಬ್ಬ ಮದುವೆದ ಹೆಂಡತಿ ಆತ ಗಂಡ ಕುರುಡನೇ ಆಗ್ಲಿ ಅಥವಾ ಕುಂಟನೇ ಆಗ್ಲಿ ಅಥವಾ ಹೆಳವನೇ ಆಗ್ಲಿ ಅವನ ಜೊತೆಗೆ ಸಂಸಾರವನ್ನು ಮಾಡಬೇಕು. ಇದು ಲೋಕಧರ್ಮ. ಈಗ ಸಂಸಾರ ಮಾಡಬೇಡ ಅಂತ ಯಾರು ಹೇಳಿದ್ರು? ಏನು ಅರಗಳಿಗೆ ಸುಖ. ಚಂದ್ರ, ನಿನ್ನ ಗುರುಗಳ ಬಗ್ಗೆ ಕೋಪದ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತುಂಟು ತಾನೆ. ಈ ಕಾಲಕ್ಕೆ ಅವರು ಬಂದಾಗ ನಮ್ಮ ನೋಡಿದಾಗ ಅವರು ಸಿಟ್ಟುಕೊಂಡು ನಿನಗೆ ಶಾಪವನ್ನು ಕೊಡುವುದು ಅಲ್ಲ, ಇದೆಲ್ಲ ಬೇಗ ಚಂದ್ರ ಬೇಗ ಹೇಳಿ. ನಿನ್ನ ಗಂಡ ಯಾರು ಅಂತ ನನಗೂ ಗೊತ್ತಿಲ್ಲ. ಮನಸ್ಸು ಚಂಚಲ ಆಗುವ ಮೊದಲು ನೀನು ಇಲ್ಲಿಂದ ಹೋದ್ರೆ ಒಳಿತೀವಿ. ಚಂಚಲ ಆಗಿದೆ ಅನ್ನೋದು ಸತ್ಯ ತಾನೆ. ನಿನಗೂ ಮನಸ್ಸುಂಟು ಅಂತ ಆಯ್ತು. ಗಂಡನಿಗೆ ಗೊತ್ತಾದ್ರೆ ಅನ್ನುವ ಭಯ. ಗಂಡನಿಗೆ ಗೊತ್ತಾದ್ರೆ ಕೋಪಗೊಂಡು ಶಾಪ ಕೊಟ್ರಿ. ಯಾರು ಗಂಡ? ನನ್ನ ಗಂಡ ಬೃಹಸ್ಪತಿ ಆಚಾರ್ಯ. ಅವರನ್ನು ಗಂಡ ಅಂತ ಒಪ್ಪಿಕೊಳ್ತಿಲ್ಲ. ಏನು ಒಪ್ಪಿಕೊಳ್ಳದಿ? ಅಲ್ಲಲ್ಲ, ಕುತ್ತಿಗೆಯಲ್ಲಿ ಇರ್ಲಿ, ಅದು ನೇಣು ಬಿಗಿತದೆ ನಿನ್ನ ಕುತ್ತಿಗೆಗೆ. ಅವರನ್ನು ನಿನ್ನನ್ನು ಜೊತೆ ನಿಲ್ಲಿಸುವುದು. ಸರಿಯಾಗಿ ನೋಡಿದ್ರೆ ನಿನ್ನ ಅಜ್ಜನ ಪ್ರಾಯದ ಹೊಣಗೆ ಕಾಣ್ತಾನೆ ಆ ಮುದುಕ. ನೋಡು, ನನ್ನ ಗಂಡನಿಗೆ ಆ ರೀತಿ ಹೇಳಿಬಿಡಿ, ನನಗೆ ಸಿಟ್ಟು ಬರ್ತದೆ. ನಾನು ಮೊದಲು ಬಂದಾಗ ಹೇಳಿದ್ದೆ ನಿಮ್ಮ ಹೆಂಡತಿ ಅಂತ. ನಾನು ಮೂರು ಬಾರಿ ಕೇಳಿದ್ಯಾಕೆ? ಅವನ ಮಗಳ ಹಾಗೆ ಕಾಣ್ತೀರಿ, ಆ ಮುದುಕನಿಗೆ ನೀನು ಹೆಂಡತಿಯ? ಎಲ್ಲಿಯಾದ್ರೂ ಹೋದ್ರೆ ನಿಮ್ಮನ್ನು ಗಂಡ ಹೆಂಡತಿಯಿಂದ ಯಾರಾದ್ರೂ ಕಣ್ಣಿದ್ದವ ಹೇಳಿ ಅಂತ. ನೋಡು, ಜೊತೆ ಅಂದ್ರೆ ಇದು. ಚಂದ್ರ ಹತ್ರ ಬರಬೇಡುವು. ಅವನಿಗೆ ಯಾವಾಗ ನೋಡಿದ್ರು ಪಂಚಾಂಗ ಬಿಡಿಸುವುದು, ಕವಡೆ ಹಾರಿಸುವುದು, ಯಾರ್ಯಾರ ಲಕ್ಷಣ ಹೇಳುದು, ನಿನ್ನ ಭವಿಷ್ಯ ಸರಿ ಇಲ್ಲ ಅಂತ ಹೇಳುದು. ಅವರಿಗೆ ಅವರ ಭವಿಷ್ಯವೇ ಗೊತ್ತಿಲ್ಲ. ಈ ಭವಿಷ್ಯ ಹೇಳುವವರಿಗೆ ಮತ್ತೊಬ್ಬರ ಭವಿಷ್ಯ ಹೇಳಲಿಕ್ಕೆ ಬರ್ತಾರೆ. ನಮ್ಮ ಹೊಟ್ಟೆ ತುಂಬಬೇಕು ಅಂದ್ರೆ ನಾವು ಮಾಡಬೇಕಾದಂತಹ ಇದು ಕಾರ್ಯ. ಇದು ಎಂತದ ಕಾರ್ಯ? ಈಗ ವಿವಾಹ, ವಿವಾದ, ವಿರೋಧ, ವಿನೋದ, ಇದಕ್ಕೆ ಸಮಾನತೆ ಬೇಕು. ಸಮಾನಶೀಲೆ ವ್ಯಸನೇಶು ಸಖ್ಯಂ. ಸಮಾನರಾದವರಲ್ಲಿ ಎಲ್ಲ ವಿವಾದವನ್ನು ವಿರೋಧವನ್ನು ಮಾಡಬೇಕು. ಹೌದಾ? ಗಂಡಿಗೂ ಹೆಣ್ಣಿಗೂ ಒಂದು ಜೊತೆ ಸರಿ ಇರಬೇಕು. ನಿಮ್ಮ ಜೊತೆ ಸರಿ ಇಲ್ಲ, ನಿಮ್ಮನ್ನು ಯಾರಾದರೂ ಆದರ್ಶ ದಂಪತಿಗಳು ಅಂತ ಹೇಳಿ ಅಲ್ಲಿಗೆ ಹೋದರೆ ಹೊಡೆದು ಓಡಿಸ್ತಾರೆ ನಿಮ್ಮನ್ನು, ಇಲ್ಲಿಗೆ ಬಂದ್ರೆ ಅಂತ. ನಾವು ನೋಡು ಒಂದು ಆದರ್ಶ ದಂಪತಿಗಳ ಹಾಗೆ
ಹಾಗಾಗಿ ಆ ಪಂಚಾಂಗ ಬಿಡಿಸುವ ಅವನ ವಿಷಯ ಎಲ್ಲ ನೀನು ಹೋಗಬೇಡ. ಈಗ ಹೇಗೂ ಗುರುಗಳಿಲ್ಲಲ್ಲ, ಅವ್ರು ಈಗ ನನ್ನ ಜೊತೆಯಲ್ಲೇ ಬರಬೇಕು ಅಂತ ಹೇಳುವುದಿಲ್ಲ, ಹೆಂಡತಿ ಆಗಬೇಕು ಅಂತ ಹೇಳುವುದಿಲ್ಲ, ಒಂದು ಅರೆಗಳಿಗೆ ಸುಖ ಕೊಡ್ಲಿಕ್ಕೆ ಅಂತ ಬಾ 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 ಬಾ. ಚಂದ್ರ ಚಂದ್ರ ಚಂದ್ರ, ಯಾಕೋ ಈ ರೀತಿ ನನ್ನ ಮನಸ್ಸೆಲ್ಲ ಹದಗೆಡಿಸ್ತಾ ಇದ್ದೀನಿ ನೀನು. ಬಾರೆ ಬೇಡ ಚಂದ್ರ, ಬಾರೆ. ನಿನ್ನಲ್ಲಿ ನನಗೆ ಪ್ರೀತಿ ಇದೆ, ಹೌದು ಚಂದ್ರ. ಆದ್ರೆ ಇಲ್ಲಾದ್ರೂ ನಮ್ಮವ್ರಿಗೆ ಗೊತ್ತಾದ್ರೆ ಕೋಪಗೊಂಡ್ರೆ ನನಗೆ ಅದೇ ಒಂದು ಹೆದರಿಕೆ. ಈಗ ನಾನು ಮೂರು ಬಾರಿ ಹೇಳುವಾಗ್ಲೂ ನೀನು ಕೇಳುವುದಿಲ್ವಾ? ಬೇಡ ಚಂದ್ರ, ಬೇಡ ಬೇಡ. ಶಶಾಂಕನಿಗೆ ಸುಖ ಕೊಡುವುದಕ್ಕೆ ತಾರೆ ಸಿದ್ಧಳಾಗುವುದಿಲ್ವಾ? ಆಗುದಿಲ್ಲ ಆಗುದಿಲ್ಲ ಆಗುದಿಲ್ಲ. ತಾರೆಯವರಿಸುವ ದಾರಿಯ ಪೂರಿತ ಪೌರ್ಣಮಿ ಶಶಾಂಕನಂತೆ ಸೆದಿರಲು ಎಷ್ಟು ಸಲ ಹೇಳಿದ್ರು ತಾರೆ ಕೇಳುವುದಿಲ್ಲ. ಅವಳಿಗೆ ಹೃದಯದಲ್ಲಿ ನನ್ನನ್ನು ಸೇರುವುದಕ್ಕೆ ಮನಸ್ಸುಂಟು. ಗಂಡನಿಗೆ ಗೊತ್ತಾದರೆ, ಗುರುಗಳಿಗೆ ಗೊತ್ತಾದರೆ ಅನ್ನುವ ಭಯ. ಈ ಭಯ ಹೋಗಬೇಕು. ನನ್ನ ರೂಪವನ್ನು ಕಂಡು ಈಗಾಗಲೇ ಸ್ವಲ್ಪ ಸ್ವಲ್ಪ ಅವಳು ಸೋತಿದ್ದಾಳೆ. ಇನ್ನು ಪೂರ್ತಿಯಾಗಿ ಶಶಾಂಕನಿಗೆ ತಾರ ಸಿಗಬೇಕು ಅಂತಾದರೆ ನಮ್ಮ ತೇಜಸ್ಸು ಇಷ್ಟೇ ಇರುವುದ? ನಮ್ಮ ತೇಜಸ್ಸನ್ನು ಹೆಚ್ಚು ಮಾಡ್ಲಿಕ್ಕಾಗುವುದಿಲ್ವ? ನಾನೀಗ ಶಶಾಂಕ ಚಂದ್ರ ಹೇಗೆ ಸಾಮಾನ್ಯನಾಗಿ ಕಾಣ್ತೇನೆ. ಪೌರ್ಣಮಿಯ ಚಂದ್ರಮನ ತೇಜಸ್ಸು ಒಂದು ವೇಳೆ ಇವಳಿಗೆ ಗೊತ್ತಾದರೆ, ಸಿಕ್ಕಿದ್ರೆ ಖಂಡಿತ ಇವಳು ನನ್ನ ಬಲೆಗೆ ಬೀಳ್ತಾಳೆ. ಹಾಗಾಗಿ ತಾರೆಯನ್ನು ಮೋಹಿಸುವುದಕ್ಕೆ ಬೇಕಾಗಿ ಈಗಾಗಲೇ ನನ್ನ ತೇಜಸ್ಸನ್ನು ಇಮ್ಮಡಿಗೊಳಿಸಿ ಪೌರ್ಣಮಿಯ ಪೂರ್ಣ ಚಂದ್ರಮನ ಹಾಗೆ ಲಲಿಪತಿ ಭೀತಿಯನ್ನು ತ್ಯಜಿಸುತ್ತ ಸುಲಲಿತಾಂಗಚ್ಛವಿಯ ಚಂದ್ರನ ಬಳಿಗೆ ಬರಣ ಚಂದ್ರ ಚಂದ್ರ, ಯಾಕೆ ಹೇಗಾಯ್ತು ನನ್ನಲ್ಲಿ? ಅಯ್ಯೋ, ತಪ್ಪು ಭಾವಿಸಬೇಡ, ಏನೂ ಗೊತ್ತಿಲ್ಲ. ನಾನು ನೋಡಿದ ತಕ್ಷಣವಾಗಿ ನನ್ನ ಮರೆತು ಹೋದೆ. ಯಾವ ಕಾರಣಕ್ಕೆ ಅವರಿಗೆ ಹೇಳಿಬಿಡಿದ್ದೇನೆ ವಿಚಾರವನ್ನು. ತಪ್ಪಾಗಲಿಲ್ಲ, ಸರಿ ಉಂಟು. ಇದೇ ಪ್ರಸಂಗದಲ್ಲಿ ಇದ್ದ ಹಾಗೆ ಹೋಗ್ತೇವೆ ನಾವು. ಇಲ್ಲಿ ಬಾ ಚಂದ್ರ. ಈಗ ಗೊತ್ತಾಯ್ತಾ ನಾನು ಏನು ಅಂತ? ಗೊತ್ತಾಯ್ತು ಚಂದ್ರ. ಅಲ್ವಾ? ನನ್ನ ರೂಪಕ್ಕೆ ಮನಸೋತೆ ಮನಸೋತೆ ಮನಸೋತೆ. ನಿನ್ನ ಗಂಡ ಹೋಗುವಾಗ ಎಂತದ್ದು ಹೇಳಿದ್ದು? ಏನು? ಪಡೆದು ಕಂದನ ತೆರೆದು ಅಲ್ಲ ಪಡೆದು ಅದು ನಿಜವಾಗಿಯೂ ಪಡೆದು ಕಂದನಂತ ಆಗಬೇಕಿತ್ತು. ವ್ಯಾಕರಣ ದೋಷ ಆಗಿ ಪಡೆದ ಕಂದ ಅಂತ. ಪಡೆದ ಕಂದ ಅಲ್ಲಿ ಇರಲಿ, ಈಗ ಚಂದ್ರನಿಂದ ಪಡೆದು ಕಂದ. ಹಾಗಾಗಿ ನಮಗೆ ಬೇಕು ಅಂತ ಆಗುವಾಗ ಅದನ್ನು ನಾವು ಸ್ವೀಕರಿಸಬೇಕು. ಈಗ ಬೇಕು ಅಂತ ಹೇಳಿದಾಗ ಸಿಗದೇ ಇದ್ರೆ ಇನ್ನು ಪ್ರಾಯ ಹೋದ ಮೇಲೆ ನಿನಗೆ ನಾನು ಬೇಕು ಅಂತಾದ್ರೆ ನಾನು ಸಿಗ್ತೇನೆ. ಹಾಗಾಗಿ ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು. ಅನುಭವ ಇದ್ರೆ ತಪ್ಪಲ್ಲ, ಅನುಭವಿಸಿದ್ರೆ ತಪ್ಪಲ್ಲ. ನಿನ್ನ ಗಂಡ ತೋರಿಸದೇ ಇದ್ದಂತಹ ಸುಖವನ್ನು ಚಂದ್ರನಾದಂತಹ ನಾನು ನನ್ನ ಲೋಕಕ್ಕೆ ಕರ್ಕೊಂಡು ಹೋಗಿ. ಚಂದ್ರಲೋಕ ನೋಡಿದ್ಯಾ ನೀನು? ಇಲ್ಲಲ್ಲ. ನಾವೀಗ ನೂತನ ದಂಪತಿಗಳಾಗಿದ್ದೇವೆ, ಪ್ರೇಮಿಗಳಾಗಿದ್ದೇವೆ. ಮಧು ಚಂದ ಆಗಬೇಕಲ್ಲ. ಹಾಗಾಗಿ ಚಂದ್ರಲೋಕಕ್ಕೆ ಹೋಗಿ ನನ್ನ ಸುಖ ಏನು ಅಂತ ತೋರಿಸಿಕೊಡ್ತೇನೆ. ಬಾ ಬಾ. ಮಧ್ಯದಾರಿಗೆ ಬಂದು ಒಂದು ತಮ್ಮಿಗೆ ನೀರು ಹಿಡ್ಕೊಂಡು ಬಂದು ತನ್ನ ಪಾದ ತೊಳೆದು ಸ್ವಲ್ಪ ಅವಳು ಕುಡಿದು ತೀರ್ಥ ಅಂತ ಭಾವಿಸುವವಳು. ಓ ತಾರ, ತಾರಾ, ಓ ತಾರಾ, ಎಲ್ಲಿ ಹೊರಗೆ ಹೋಗಿದ್ದಾಳ? ಓ ಮನೆ ಒಳಗಿದ್ದಾಳ. ಬಹುಶಃ ಗಂಡ ಬಂದದ್ದು ಕರ್ತದ್ದು ಕೇಳಲಿಲ್ಲ ಅಂತ. ಓ ತಾರಾ, ನಾನು ಒಳಗೆ ಹೋಗಿ ವಿಷಯ, ನಾನು ಕರ್ತೃ
ಯಾಕೆ ಕೇಳುವುದಿಲ್ಲ? ಅಲ್ಲ, ಗಣಿತದಲ್ಲಿ ಗುರು ಲಘು ಚಂದ್ರ, ಚಂದ್ರ ಲಘು ಗುರು, ಚಂದ್ರ ಒಳಗೆ ನೋಡಿ ಪ್ರಶ್ನೆಯ ಬೆರಳ ಗಣಿತವೇ. ನೋಡಿ ನೋಡಿ ಗಣಿತವೇ ಕೂಡಲೇ ಉಳಿಯಲಿಗೆ. ನಾನು ಬಂದದ್ದು ಗುರು ಇನ್ನ ಗಂಡ ನಾನು ಬೃಹಸ್ಪತಿ ಬಂದದ್ದು ಬಾಗಿಲ್ದೇವೆ. ಯಾರದು? ಯಾರ ಗೊತ್ತಿಲ್ಲ, ವಾರ ಏನು ಗೊತ್ತಿಲ್ಲ, ಒಟ್ಟು ಬರುವುದೇ ವಾರದ ನೆನಪೇ ಇಲ್ಲ ಅವರಿಗೆ. ಯಾರೋ ಭಿಕ್ಷುಕ ಇರ್ಬೇಕು. ನೋಡಿ ನೀವು ನಾಳೆ ಬನ್ನಿ. ಏನು ನಾಳೆ ಬನ್ನಿ. ಬರಬೇಡಿ. ಇದು ನಾನು ಶುಕ್ರವಾರ ನಿಮ್ಮ ಮನೆಗೆ ಬೇಡುತ್ತಾ ಬಂದಂತ ಭಾವಿಸಿದ್ದ. ನನ್ನ ಮನೆಯಲ್ಲಿ ಕುಳಿತುಕೊಂಡು ಕೆಲವರಿಗೆ ಎಲ್ಲಿಗೆ ಯಾವಾಗ ಬರ್ಬೇಕು ಅಂತ ಗೊತ್ತಿಲ್ಲ. ಅಧಿಕ ಪ್ರಸಂಗಿಗಳು, ದಾರಿ ತಪ್ಪಿ ವಿಘ್ನ ಸಂತೋಷಿಗಳು. ಹೌದಪ್ಪ. ಈಗ ನನ್ನ ದಾರಿ ತಪ್ಪಿ ಬಂದದ್ದಲ್ಲ, ನಾನು ನನ್ನ ಮನೆಗೆ ಬಂದದ್ದು. ವಿಘ್ನ ಸಂತೋಷಗಳು ನಾನಾ? ಈಗ ಅವರು ಕೆಲಸದ ಒತ್ತಡದಲ್ಲಿದ್ದಾರೆ ಅಂತ ಹೇಳ್ಬಿಡು. ಹಾ. ಹೇಳಿ ನೋಡಿ ನಮಗೆ ಕೆಲಸದ ಒತ್ತಡ ಉಂಟು, ನೀವು ನಾಳೆ ಬನ್ನಿ. ಏನು ಎಂತ ಕಾಲ ಬದಲಾಗಿ ಹೋಗ್ತದೆ. ಇವಳು ಒಳಗೆದ್ದುಕೊಂಡು ಒಬ್ಬ ಪುರುಷನ ಜೊತೆಯಲ್ಲಿ ಇವ ಕೆಲಸದವ. ಓಹೋ, ನಿನ್ನ ಗಂಡ ಕೆಲಸದವ, ನಿನ್ನ ಗಂಡ ಶುಕ್ರವಾರ ಭಿಕ್ಷಕ್ಕೆ ಬಂದವ. ಓ ದೇವರೇ, ಇಷ್ಟೆಲ್ಲ ಕಾಲ ಹಾಳಾದದ್ದಲ್ಲ, ಇವರು ಕಾಲವನ್ನು ಹಾಳು ಮಾಡಿದ್ದು. ಬಾಗಿಲು ತೆಗಿತೀರಲ್ವ? ಬಾಗಿಲು ತೆಗಿತೀರಲ್ವ? ಹೋಗು ಪುಣ್ಯಾತ್ಮ. ಅಧಿಕ ಬಾಗಿಲು ಪ್ರಸಂಗಿ. ತೆಗಿತೀರಲ್ವ? ನೋಡಿ, ತೊಂದರೆ ಕೊಡ್ಬೇಡಿ, ಹೋಗಿ. ಧೂರ್ತ ಬುದ್ಧಿಯ ಶಿಲೆಯವನಿಗೆ. ಧೂರ್ತ ಬುದ್ಧಿಯ ಶಿಷ್ಯೋದ್ಯಮವೆಂದರೆ ದ್ರೌಡಿಗೆ ಉತ್ತಮ ತಾರೆಯ ತಂದು ಎದ್ದು ಹೋಗಿ ಹೋಗಿಯ. ಶಿವ ಶಿವ ಶಿವ, ನೋಡಲಾರೆ, ನೋಡಿ ನಾನು ಸಹಿಸಲಾರೆ. ಇದ್ಯಾರು? ಗೂಗು ಗೂಗು. ನಾನು ಮಗನೇ, ಚಂದ್ರ, ಕೈ ತೆಗಿ ಚಂದ್ರ, ಅವ್ರು ನೋಡ್ತಾರೆ. ನೀ ಆಶೀರ್ವಾದ ಸುಮ್ಮನೆ ಕೊಡು, ಕೈ ತೆಗಿ ಚಂದ್ರ. ಬಂದವರಿಗೆ ನಾಚಿಕೆ ಆಗಬೇಕು, ನಮಗೆಂತದಕ್ಕೆ ನಾಚಿಕೆ? ವಿದ್ಯೆ ಕೊಡ್ಬೇಕು, ಬುದ್ಧಿ ಕೊಡ್ಬೇಕು, ಊಟ ಕೊಡ್ಬೇಕು. ಹಾ. ಬೇಡುತ್ತಾ ಬಂದ ಹುಡುಗ ಹಾ. ಬಂದು ನನ್ನ ಅಂತಪುರವರೆಗೆ ಬಂದಲ್ಲ. ನಾವು ಬರುವಾಗ ಎಂತದ ಹೇಳಿದ್ದು? ಹಾ. ನಿಮ್ಮಲ್ಲಿದ್ದದನ್ನು ಪಡಿಲಿಕ್ಕೆ ಬಂದದ್ದು. ಯಾವುದು? ಇದು ನಿಮ್ಮಲ್ಲಿದ್ದದಲ್ವಾ? ಶಿವ, ಇನ್ನು ಹೊರಟು ಬಂದವರಿಗೆ ಅರ್ಥ ಆಗದೆ ಹೋಯ್ತಲ್ಲ ಅದಿರ. ನೀವು ಹೋಗುವಾಗ ಎಂತದ್ದು ಹೇಳಿದಿವರಲ್ಲಿ? ನನ್ನಲ್ಲಿದ್ದದ್ದು ಜ್ಞಾನ ಭಂಡಾರ ಅಂತ ನಾನು ಭಾವಿಸಿ. ಒಂದು ರೀತಿಯಲ್ಲಿ ಇದು ಜ್ಞಾನವಲ್ವ? ನಿಮ್ಮ ಸಂಪಾದನೆ ಅಲ್ವಾ? ನಿಮ್ಮ ಸಂಪಾದನೆ. ಜ್ಞಾನ ಅಲ್ಲ, ಇದು ನನ್ನ ಜ್ಞಾನ. ಅದೇ ನಿಮ್ಮ ಸಂಪಾದನೆಯನ್ನು ಪಡಿಲಿಕ್ಕೆ ಬಂದದ್ದು ನಾನು ಅಂತ. ಹೌದು, ದುರ್ಜನಂ ಪ್ರಥಮಂ ವಂದ್ಯ ಅಂತ ಹೇಳಿ ಗುರುಗಳೇ ವಂದಿಸಿದ್ದೇನೆ. ಎಷ್ಟು ಪಕ್ಕ ಸಿದ್ಧರಾಗಿದೆ ನೋಡಿ. ಈಗ ಬಂದ ನೀನು ದುರ್ಜನ ಅಂತ ಹೇಳುದಾ? ಅಲ್ಲ, ಗುರುಗಳಿಗೆ ವಂದಿಸಬೇಕಲ್ಲ. ಪ್ರಥಮವಾಗಿ ಬರುವಾಗ ಗುರು ಪರಬ್ರಹ್ಮ ಅಂತ ಹೇಳಿದ ವಾಕ್ಯ ಈಗ ಎಲ್ಲಿ ಹೋಯ್ತು? ಉಂಟು. ಹಾ? ಹೌದು, ಉಂಟು. ಒಂದು ಶಾಸ್ತ್ರದ ಮಾತು ಗೊತ್ತುಂಟ? ಏನು? ಮಾತೃವತ್ ಪರದಾರೇಶು ಹಾ. ಪರದ್ರವ್ಯೇಶು ಅಷ್ಟವತ್ತು. ಆತ್ಮವತ್ ಸರ್ವಭೂತ. ಎಲ್ಲವನ್ನು ನಮ್ಮವರಾಗೆ ಕಾಡು. ನಾನಾಗಿ ಆತ್ಮವತ್ ಸರ್ವಭೂತ. ಪರವಧುವನ್ನು ತಾಯಿಯನ್ನು ತಿಳಿ, ಹಾ. ಪರರ ಸಂಪತ್ತನ್ನು ಮಣ್ಣಿನ ಹೆಂಡತಿ ಎಂದು ಭಾವಿಸು. ಅದು ಈಗ ನನ್ನ ಹೆಂಡತಿ ಪರವಧು ಹೌದಲ್ವ? ಆಗ ನಿಮ್ಮವದು, ಈಗ ನಮ್ಮವದು. ಈಗ ನೀವು ಪರವಧು. ಮಾತೃವತ್ ಪರದಾ ರಾಣಿ, ಇವಳು ನನ್ನ ರಾಣಿ. ನೀವು ಹೇಳಿ. ಶಶಾಂಕ, ಇಂಥವನಿಗೆ ಯಾವ ಗುರು ಆದ್ರೂ ಪಾಠ ಮಾಡಿದ್ರೆ ಉಂಟಲ್ಲ, ಅವರಿಗೆ ಪಡಿಬೇಕಾ ಗುರುವಿಗೆ. ನಾನು ಪಾಠ ಮಾಡದೆ ಮಾತಾಡುದು. ನೀವು ಹೋಗುವಾಗ ಎಂತದ್ದು ಹೇಳಿದ್ದು? ಏನು? ಪಡೆದು ಕಂದ ಎಂತದ್ದು? ಅಲ್ಲ, ನೀವು ಹೇಳಿದ್ದೆ ಹಡೆದ ಕಂದನಂತ ಕಾಣು. ಇನ್ನು ಹಡಿಲಿಕ್ಕೆ ಮಾತ್ರ ಬಾಕಿ. ಅಷ್ಟು ಆಗಿದಲ್ಲ. ಏನು ಮಾಡಿ
ಮಾಡಿ. ಏಯ್, ಬರೆ, ಬರೆ. ಚಂದ್ರ, ನೋಡು ಚಂದ್ರ. ಎಂತ ಬಾರೆ ಬಾರೆ ಅಲ್ಲ. ನಾನು ನಿನ್ನ ಗಂಡ ಮಾತಾಡ್ತಿರೋದು ತಾರ. ಎಂತದು? ಅವರು ನೀವು ತಿಳಿವ. ಚಂದ್ರ ನನ್ನ ಸಿಟ್ಟು ಬರಿಸಬೇಡ. ನನ್ನ ಸಿಟ್ಟು ಬರಿಸಬೇಡ. ಬಾ ಮುಂದೆ ಬಾ. ಓಯ್ ಗುರುಗಳೇ, ಯಾರ ಹೆಂಡತಿಯನ್ನು ಕರೆಯುವುದು ನೀವು? ನನ್ನ ಹೇಳ್ತೇನೆ. ಅದು ಮೊದಲು ಈಗ ಮೊದಲು ಮತ್ತೆ ಮತ್ತೆ ಅಂತ ಒಂದು ಉಂಟಾ? ಉಂಟಲ್ಲ, ಎಲ್ಲುಂಟು? ಪೂರ್ವ ಉತ್ತರ ಎಲ್ಲ ಇಲ್ವಾ? ಅದು ಪೂರ್ವ ಉತ್ತರ ದಿಕ್ಕುಂಟು. ಇದರಲ್ಲೇ ಬಾಲಿಲ್ಲ, ಗೊತ್ತಾಯ್ತಲ್ಲ. ಇವಳಿಗೆ ನಾನೇ ಗಂಡ, ಅವಳಿಗೆ ನಾನೇ ಯಜಮಾನ. ನೀವು ಮೊದಲ ಗಂಡ. ನಿಮಗೆ ಬಿಡುವಿಲ್ಲ ಗುರುಗಳೇ. ಆಗಾಗ ಬೇರೆ ಬೇರೆ ಕಡೆಗೆ ಹೋಗ್ಲಿಕ್ಕುಂಟು. ಎಲ್ಲ ತಿರುಗಾಟ ಮುಗಿಸಿ ಬನ್ನಿ, ನಾವು ಸುಧಾರಿಸಿಕೊಳ್ತೇವೆ. ನೀ ಬಂದ ಸ್ವಲ್ಪ ಬೇಗ ಆಯ್ತೇನು? ನೀವು ಬೇಗ ಬಂದದ್ದು. ಇನ್ನು ಬೇಗ ಗಂಡ ಸಾಧವ ಹೆಂಡತಿಯನ್ನು ಮನೆಯಲ್ಲಿ ವಿಶ್ವಾಸ ಬಿಟ್ಟು ಹೋಗುದು ನನ್ನನ್ನು ಅಡಿ ಕಲಿಬೇಕು. ಪರಪುರುಷರು ಬರ್ತಾರೆ, ಚಂದದ ಮಾತಾಡ್ತಾರೆ, ಬಾಲ ಬೀಸುತ್ತಾರೆ. ಗುರುಗಳೇ, ಒಂದು ಮಾತು ಹೇಳ್ತೇನೆ. ಹೇಳು. ನಾನೀಗ ಕಳುಹಿಸಿಕೊಡುವುದಿಲ್ಲ ಅಂದ್ರೆ ಹೇಳುವುದಿಲ್ಲ. ಒಂದು ವೇಳೆ ತಾರೆ ನಿಮ್ಮ ಜೊತೆಯಲ್ಲಿ ಬರುವುದಿದ್ರೆ ಕರ್ಕೊಂಡು ಹೋಗಿ. ಬರ್ರಿ. ಬಾರೆ. ಎನ್ನ ಸತಿಯ ನಿನ್ನ ಒಡೆಯುವೆಯ ನಿಮ್ಮ ಆವೇಶಕ್ಕೆ ಅದು ಒಳ್ಳೆದು ಕಾಣುವುದಿಲ್ಲ ಅಂತ. ಯಾವುದು? ಅದು ನಮಗೆ ಮಾತ್ರ. ಯಾವುದು? ಆ ಸುತ್ತು ಬಂದದಿಲ್ಲ. ಅದೆಂತದ್ದು? ನೀವು ಎಲ್ಲಿಯಾದ್ರೂ ಪಂಚಾಂಗ ಬಿಡಿಸಿ ಕವಡೆ ಹಾಕ್ಲಿಕ್ಕೆ ಆದಿತ್ತು. ಇದು ಮನೆ ಯಾರ್ದು? ಯಾರ್ದು? ಇದು ನನ್ನ ಮನೆ. ಹೌದಾ? ಸುತ್ತು ಬಂದದ್ದು ಯಾರು? ನೀವು. ನಾನು. ಅಲ್ಲ, ನಿನಗೆ ಚಂದ ಕಾಣಲಿಕ್ಕೆ ಬೇಕಾಗಿ ಸುತ್ತು ಬಂದದ್ದಲ್ಲ, ಗೊತ್ತಾಯ್ತಲ್ಲ? ಏಯ್, ನೀವು ನಿನ್ನಲ್ಲಿ ಮಾತಿಲ್ಲ. ನೀವು ಎಷ್ಟು ಸುತ್ತು ಬೇಕಾದ್ರೂ ಬನ್ನಿ, ನಿನ್ನಲ್ಲಿ ಮಾತಿಲ್ಲ. ನಮಗೆ ಸುತ್ತು ಬರ್ಬೇಕು ಅಂತ ಇಲ್ಲ. ಈಗ ಹಾ, ನಿಮ್ಮ ಬಗ್ಗೆ ನಮಗೊಬ್ಬ ಯಜಮಾನ ಇರ್ತಿದ್ದ. ನೀವೇ ಹೇಳ್ತೀರಿ ಹಾ. ಅಲ್ಲಿದೆ ನಮ್ಮ ಮನೆ, ಇಲ್ಲಿಗೆ ಬಂದದ್ದು ಸುಮ್ಮನೆ ಅಂತ. ಇದೀಗ ನನ್ನ ಮನೆ. ನಮಗೊಬ್ಬ ಯಜಮಾನ ಅಂತ ಇದ್ದಾನೆ. ನಾನೀಗ ಎಲ್ಲಿಯಾದ್ರೂ ನಿನಗೆ ಶಾಪ ಕೊಟ್ಟೆ ಅಂತ ಇಟ್ಟುಕೊಳ್ಳುವ. ಹಾ, ಒಳ್ಳೇದಾಯ್ತಲ್ಲ. ಸರಿಗೆ. ಚಾಪೆ ಕೊಟ್ರೆ ಒಳ್ಳೇದಾಯ್ತು. ನಮಗೆ ಕೂತು ಕೂತು ಸಾಕಾಗಿದೆ. ಹಾಗಲ್ಲ, ಗುರು ಶಾಪ ಹಾ, ಹರ ಶಾಪವನ್ನು ಗುರು ಮೇಲೆ ತಣಿಸ್ತಾನೆ. ಗುರು ಶಾಪವನ್ನು ಹರ ಕೂಡ ತಣಿಸುವುದಿಲ್ಲ, ಗೊತ್ತುಂಟಲ್ಲ? ಹೌದು. ಆದ್ರಿಂದ ಹೇಳ್ತಿದ್ದೇನೆ, ಈಗ ನಾನು ಶಾಪ ಕೊಡುವುದಿಲ್ಲ. ನೋಡಿ, ನಮಗೊಬ್ಬ ಯಜಮಾನ ಇದ್ದಾನೆ. ಒಂದು ಸಲ ಆದ್ರೂ ಈ ತಾರೆ ನಿಮ್ಮ ಜೊತೆಲಿ ಹೀಗೆ ಕೂತಿದ್ದಾರ, ಅವರಿಗೆ ನಿಮ್ಮನ್ನು ಕಂಡಾಗ ಅಪ್ಪರನ್ನು ನೋಡಿದಾಗ ಆಗ್ತದೆ. ನಾವು ಹೇಗೆ ಕೂತಿದ್ದೇವೆ ಅಂತ ಆ ದೃಶ್ಯ ನೋಡ್ಲಿಕ್ಕೆ ನೀನು ಹುಟ್ಟಿದ್ದೆ ಮಗ. ಆಗ ಮತ್ತೆ ನೀವು ಈ ದೃಶ್ಯ ನೋಡುದು ಯಾಕೆ? ಏಯ್! ನೀವು ಯಾವುದನ್ನು ಕೊಡ್ಲಿಲ್ವೋ ಅದನ್ನ ಅವರಿಗೆ ಕೊಟ್ಟಿದ್ದೆ. ಕಾಮ ಅಂದ, ಹಾ, ಮದ ಅಂದ, ರೂಪ ಅಂದ, ಹಾ, ಗುರುದ್ರೋಹಿ. ಗುರುದ್ರೋಹಿ. ಹೌದು. ಹೌದು. ಇಂತಹ ಪಾತಕ ಅಂತ ನೀನು ಮತ್ತೆ ಇವನು ಹಾ. ನನ್ನ ಕಣ್ಣ ಮುಂದೆ ಇದ್ದಾಗ ನನಗೆ ರೋಷ ಹೆಚ್ಚುತ್ತಾ ಉಂಟು. ಗುರುಗಳೇ, ನಿನಗೆ ಸಹ ಸನ್ಯಾಸಕ್ಕಿಂತ ಉಪನ್ಯಾಸ ಒಳ್ಳೇದು. ಹಾ. ಎಲ್ಲಿಯಾದ್ರೂ ಉಪನ್ಯಾಸ ಮಾಡಿ. ಇಲ್ಲಿ ಅಲ್ಲ, ನಾನು ಎಲ್ಲಿ ಮಾಡ್ಬೇಕಾ ಅಲ್ಲಿ ಉಪನ್ಯಾಸ ಹೋಗಿ, ಮಾಡು. ಹೋಗಿ, ಹೋಗಿ, ಹೋಗಿ. ಓಹೋ. ತೆರಳು ನೀನೆಂದವನಗಳು ಶಶಿ ಸುರರೊಳೆಡರಾಗಬಾರದು ಎಂದು ಭೃಗುಸುತನ ಭರತಿ ಧ್ಯಾನಿತನು. ಹಾಗೆ ಮಾಡ್ತೇನೆ, ಹೀಗೆ ಮಾಡ್ತೇನೆ, ಶಾಪ ಕೊಡ್ತೇನೆ ಅಂತೆಲ್ಲ ಹೇಳಿದ್ರು ನಮ್ಮೂರ ಬಗ್ಗೆ ನನಗೆ ಗೊತ್ತಿಲ್ವಾ? ಅಲ್ವಾ? ಹಾ. ಈಗ ಎಂತದ್ದು ಹೋದ್ದು ಯಾರನ್ನು ಕರ್ಕೊಂಡು ಬರ್ತೇನೆ ಅಂತ. ಹೌದಪ್ಪ. ಅವರು ಕರ್ಕೊಂಡು ಬರುವುದರ ಒಳಗೆ ಇವರಿಗೆ ಸರಿಯಾದ ಮದ್ದು ನಾನು ಅರಿತೇನೆ, ಗೊತ್ತಲ್ಲ? ಇವರು ದೇವಗುರುಗಳು, ನಮಗಿದ್ದಾರೆ ಅಸುರ ಗುರುಗಳು. ಅವರ ಬಳಿಗೆ ಅಸುರ ಗುರು ಭೃಗುತನಯ ನಾನು ಸುರುವೆದೋ ಸರಸಿ
ಬಂಧಿಸಿದ್ದೇನೆ. ಔಷಧಿಪತಿ ದಿನ ಆಗಿರುವೆ. ಹೌದಲ್ಲ? ಹೌದು. ಎಲ್ಲವರಿಗೂ ತಂಪಾಡು ನೀಡುವವನೇನು. ಹಾ. ಈಗ ಇಲ್ಲಿಗೆ ಏಕೆ ಬಂದೆ? ಬಹಳ ಯೋಚನೆ ಮಾಡಬೇಕು. ವಿದ್ಯಾರ್ಥಿಯಾಗಿ ಬೃಹಸ್ಪತ್ಯಾಚಾರ್ಯರ ಬಳಿಗೆ ಹೋದೆ. ಹಾ ಹಾ ಅವರು ವರುಣಲೋಕಕ್ಕೆ ಹೋಗಿದ್ರು. ಹಾ ಅವರು ಮಡದಿದ್ದಾರಲ್ಲ. ಹಾ. ಏನಾಯ್ತು? ಯಾಕೋ ಏನೋ ಹಾ. ಒಂದು ಕಾಮನ ಅಲ್ಲ, ನಿನ್ನ ದೇಹ ಸ್ಥಿತಿಯ ಬದಲಾಗಿ ಬದಲಾಗಿದೆ. ಹಾ. ಅವರ ಮಡದಿಯನ್ನು ಕಂಡಾಗ ಏನೋ ಒಂದು ಪ್ರೇಮ, ಹಾ. ಏನೋ ಒಂದು ಮೋಹ. ಹಾ. ಅವರಿಗೂ ನನ್ನಲ್ಲಿ ವ್ಯಾಮೋಹ ಇತ್ತು. ಓ. ಹೌದೌದು. ಹಾ. ಬಹುಶಃ ಅವರು ಕೊಡದ ಸುಖವನ್ನು ನಾನು ಕೊಟ್ಟಿದ್ದೇನೆ ಅನ್ನುವಂತಹ ಭಾವನೆ ಏನು. ಅಂತೂ ತಾರಾ ಶಶಾಂಕರಾದಂತಹ ನಾವಿಬ್ಬರು ಒಂದಾದದ್ದು ಹೌದು. ಹಾ. ಅದು ತಪ್ಪೋ ಸರಿಯೋ ಅನ್ನುವ ಅಂತೂ ಗೊತ್ತಿಲ್ಲ. ಹಾ. ಅಂತೂ ಬಂದಂತಹ ಗುರುಗಳು ನಮ್ಮನ್ನು ಒಟ್ಟಿಗಿರುವುದನ್ನು ಕಂಡು ನಿನಗೆ ಸರಿಯಾದ ಮದ್ದ ರೀತಿಯೇನೆ ನಮ್ಮ ಶಿಷ್ಯರನ್ನು ಕರ್ಕೊಂಡು ಬರ್ತೇನೆ ಅಂತ ಹೋಗಿದ್ದಾರೆ. ಅಲ್ಲಿಗೆ ಸ್ವರ್ಗ ಇಂದ್ರಲೋಕಕ್ಕೆ. ಹೌದು. ಓಹೋ. ಈಗ ಅವರು ಎಲ್ಲಿಯಾದ್ರೂ ಯುದ್ಧಕ್ಕೆ ಬಂದರೆ ಬಂದರೆ ನನ್ನ ಕಡೆಯಿಂದ ಯಾರು ಅಂತ ಬೇಕಲ್ಲ, ಮೊದಲೇ ನಿಮಗೂ ಅವರಿಗೂ ಆಗುದಿಲ್ಲ. ಹಾಗಾಗಿ ಚಂದ್ರನ ಪಕ್ಷದಲ್ಲಿ ನೀವೇನಾದ್ರೂ ಅನುಗ್ರಹ ಮಾಡಬೇಕು ಅಂತ ಬಂದದ್ದು ಗುರುಗಳೇ. ಈ ಬಗ್ಗೆ ಯೋಚಿಸಬೇಕಾಗಿಲ್ಲ. ತರಳೆಯರೊಡಗೂಡಿ ನಿಲಯ ಕಾರ್ಯದಿಂದ ಆರು ಬಂದರು ಮೆಲುಕಗೊಡೆ ನೋಡಿ ನೋಡದ ಮರಿತಿ ನಿನ್ನ ಸ್ಥಿತಿ ಕಾಣುವಾಗಲೇ ನನಗೆ ಬೇಸರವಾಗುತ್ತದೆ. ದೇವಂದ್ರಲ್ಲಿ ಊರುವುದಕ್ಕೆ ಹೋಗಿದ್ದಾರೆ. ಭೀಷಣ ಬರ್ತದೆ ಯುದ್ಧಕ್ಕೆ ಸೈನ್ಯ. ನಾನು ರಾಕ್ಷಸರು. ಹೌದು. ಹೌದಲ್ಲ? ಅವರು ರಾಕ್ಷಸರ ಏಳಿಗೆ ನಿಭಾಯಿಸು. ಅವರು ದೇವತೆಗಳ ಗುರು, ದೇವತೆಗಳ ವೃತ್ತಿಯನ್ನೇ ಬಯಸುವವರು. ನಮಗೆ ಯಾವಾಗಲೂ ವಕ್ರದೃಷ್ಟಿ, ಆ ಕಡೆ ಈ ಕಡೆ ವಕ್ರದೃಷ್ಟಿ. ಈ ಬಗ್ಗೆ ಯೋಚಿಸಬೇಕಾಗಿಲ್ಲ. ತಾರೆಯನ್ನು ಜೊತೆಯಲ್ಲಿ ಇದ್ದುದರಿಂದ ಈ ರೀತಿ ದೂರ ಹೇಳುವುದಕ್ಕೂ ಸಾಧ್ಯ. ಈ ಬಗ್ಗೆ ಯೋಚಿಸಬೇಕಾದ ಧೈರ್ಯವಾಗಿದ್ದು ಆ ಬಗ್ಗೆ ಯೋಚನೆ ಬೇಡ. ನಾನೆಲ್ಲ ವ್ಯವಸ್ಥೆ ಅವ ಬಂದ್ರೆ ನೀವೇ ನೋಡ್ಬೇಕು. ನಾನು ಇವನೊಟ್ಟಿಗೆ ಇರ್ತೇನೆ. ಅನುಕೂಲವೇ ಯುದ್ಧಕ್ಕೆ ಬಂದೇ ಬಂದನು ಚಂದ್ರನಲ್ಲಿ ಯುದ್ಧ ಮಾಡಬೇಕಾಗಿ. ಹಾಗಲ್ಲ, ನಾನು ಧೈರ್ಯವೇನು ಹೇಳಿದ್ದೇನೆ. ಧೈರ್ಯವಾಗಿದ್ದುಕೋ ನಿನ್ನ ಸಂರಕ್ಷಿಸ್ತೇನೆ ಎಂದು. ಏನು ಮಾಡೋಣ ಆಹಾ, ಒಂದು ಯೋಚನೆ ಹೊಳೆಯಿತು. ಪಾತಾಳ ಲೋಕದಲ್ಲಿ ನನ್ನ ಶಿಷ್ಯ ಇದ್ದಾರೆ, ಮೇಘದುಂದಬಿ ಎಂದು ಬಲಿಷ್ಠರಾಗಿದ್ದಾರೆ. ಆದುದರಿಂದ ಅವರನ್ನೇ ಕರೆದು ಅವರನ್ನೇ ಹೇಳಿ ಮುಂದಿನ ಸ್ಥಿತಿಯಲ್ಲಿ ನೋಡಬೇಕಾಗಿದೆ. ಯಾರಲ್ಲಿ ಮೇಘದುಂದಬಿ?
ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುಗಳೇ, ಏನು? ಪಾತಾಳ ಲೋಕದಲ್ಲಿದ್ದವ ನಾನು, ನನ್ನ ಶಿಷ್ಯ ಮೇಘದಂತವಿ ಎನ್ನುವವ ನಾನು. ನಿಮ್ಮಿಂದಲೇ ಗುರುಗಳಾದಂತ ನಿಮ್ಮಿಂದ ಬೇಕಾದಂತ ವಿದ್ಯಾಭ್ಯಾಸವನ್ನು ಪಡೆದು ಪಾತಾಳ ಲೋಕದಲ್ಲಿ ನನ್ನದಾದಂತ ಪುರದಲ್ಲಿ ಸ್ಥಾಪಿಸಿದವ ನಾನು. ನೆಲೆಯಾಗಿ ನಿಲ್ಲಬೇಕಾದ ಆಜ್ಞೆ ಮಾಡಿದವ. ಹೌದು. ಈ ಕಾಲದಲ್ಲಿ ನನ್ನದಾದಂತ ಆಡಳಿತವನ್ನು ನಡೆಸುವಂತ ಸಂದರ್ಭದಲ್ಲಿ ಒಮ್ಮಿಂದೊಮ್ಮೆಲೆ ರೀತಿಯ ಶಿಕ್ಷಣಾದಂತ ಮೇಘದೊಂದು ಬಿತ್ತ ಕಡೆಗೆ ಬಾ ಎಂಬಾದಂತ ಕರೆ ನನ್ನದಾದಂತ ಕರ್ಣಗಳಿಗೆ ಅಪ್ಪಳಿಸಿತು. ಗುರುಗಳೇ, ಈ ಕಾಲದಲ್ಲಿ ನನ್ನನ್ನು ಕರೆಸಬೇಕಾದರೆ ಬಲವಾದಂತ ಒಂದು ಕಾರಣ ಇರಬೇಕು. ನನ್ನಿಂದ ಮುಂದಕ್ಕೆ ಆಗಬೇಕಾದಂತ ಕಾರ್ಯವೇನೋ ತಿಳಿಸಬಹುದು. ನಿನ್ನಿಂದ ಘನವಾದ ಕಾರ್ಯವಾಗಬೇಕಾಗಿದೆ. ಏನದು? ಬೃಹಸ್ಪತಿ ಆಚಾರ್ಯ ಮಡತೆಯಾಗಿರುವಂತಹ ತಾರೆಯನ್ನು ಚಂದ್ರನ ಜೊತೆಲಿ ಇರಿಸಿಕೊಂಡಿದ್ದಾನೆ. ಈ ಬಗ್ಗೆ ಅವರು ಯೋಚಿಸಿ ಕಂಗೆಟ್ಟು ನೇರವಾಗಿ ಯುದ್ಧಕ್ಕೆ ಹೋಗಿ ಇಂದ್ರನ ಬಳಿಗೆ ಹೋಗಿದ್ದಾನೆ, ದೂರ ಇರುವುದಕ್ಕಾಗಿ. ಆ ದೂರನ್ನು ಕೇಳಿದ್ರೆ ಖಂಡಿತ ಇಂದ್ರ ಬಂದೇ ಬಂದನು. ಆದುದರಿಂದ ನಮ್ಮ ಬಗ್ಗೆ ನಮ್ಮ ಜಾಗ್ರತೆಯನ್ನು ಮಾಡಿಕೊಳ್ಬೇಕಲ್ಲ. ಆದುದರಿಂದ ನೀನು ಕರೆಸಿದೆ, ಯುದ್ಧಕ್ಕೆ ಹೋಗಿ. ನೀವು ಚಿಂತೆ ಮಾಡುವಂತ ಅಗತ್ಯವಿಲ್ಲ. ನಿಮ್ಮಿಂದ ಗುರುಗಳಾದಂತ ನಿಮ್ಮಿಂದಲೇ ಶಿಷ್ಯತ್ವವನ್ನು ಪಡೆದವ ನಾನು. ತದನಂತರ ಪಾತಾಳ ಲೋಕದಲ್ಲಿ ನನ್ನದಾದಂತ ಅಧಿಕಾರವನ್ನು ಸ್ಥಾಪಿಸಿ ಅದೆಷ್ಟೋ ವೀರಾದಿ ವೀರರನ್ನು ಸೇನೆಯಲ್ಲಿ ಇರಿಸಿದವನಿದ್ದೇನೆ. ಆದರೆ ಇಷ್ಟರವರೆಗೆ ಅವರು ಯಾವುದೇ ಒಂದು ಯುದ್ಧವನ್ನು ಮಾಡಿದವರಲ್ಲ. ಹಿಂದೂ ಧರ್ಮ ಜಡತ್ವವನ್ನು ಕಳೆಯಬೇಕಾಗಿ ಮಲಗಿತಾ ಇದ್ದಾರೆ. ಅಂತವರನ್ನೆಲ್ಲ ಒಡಗೂಡಿಕೊಂಡು ಆ ಇಂದ್ರನೊಡನೆ ಯುದ್ಧವನ್ನು ಮಾಡುವುದಕ್ಕೆ ನಾನು ಹೊರಟಿದ್ದೇನೆ. ಬಿಡಿಸಿದ್ದೆ. ಈ ಬಗ್ಗೆ ಯೋಚಿಸಬೇಕಾಗಿಲ್ಲ. ಆದಷ್ಟು ಬೇಗ ಸಿದ್ಧರಾಗಿದ್ದು ಎಷ್ಟು ಹೊತ್ತಿಗೆ ಬಂದ ಅಂತ ಹೇಳಲಿಕ್ಕೆ ಸಾಧ್ಯ. ಆದಿತು ನಿಮ್ಮ ಇರುವಂತಹ ಸ್ಥಳ ಸ್ವರ್ಗಲೋಕದ ಸರ್ವಾಧಿಕಾರಿ ಯಾರನ್ನು ಹಾಗೆ ಒಳಗವಿತ ವಿಚಾರ ಗುರುಗಳು ಕೇಳಿದ ಮಗನೇ ಬೇಡಿ ಮನಸ್ಸಿಗೆ ಮಾಡಿ ಕರುಗುವುದಗಳೆಂದು ದೇವ ಇಷ್ಟರವರೆಗೆ ಸುರಭವನದ ಸುರಲೋಕದಲ್ಲಿ ಇದ್ದವರು ನೀವು ಸಭೆಯಲ್ಲಿ ರಾರಾಜಿಸುವಂತಹ ಈ ಸಭೆಗೆ ತಿಲಕವಾಗಿ ಇದ್ದವರು ನೀವು ಬಂದವರೇ ರಕ್ತ ಖಚಿತವಾದಂತಹ ಪೀಠದಲ್ಲಿ ಕುಳ್ಳಿರಿಸಿದ್ದಾರೆ. ನಿಮ್ಮ ಮುಖಾಲೋಕವನ್ನು ಮಾಡಿದರೆ ಏನೋ ಒಂದು ಚಿಂತೆ ನಿಮ್ಮ ಮನದೊಳಗೆ ಇದೆ ಎನ್ನುವ ಹಾಗೆ ಅರ್ಥವಿಸಿಕೊಂಡಿದ್ದೇನೆ.
ಅದು ಏನೆಂದು ಹೇಳುವಿರ ನನ್ನಲ್ಲಿ? ಏನನೆಂಬೆದು ನಿರ್ಮಣನೆ ಜನಗಾದ ಪರಿಭವನಾಮ ತಿಳುಕುವದೇನು ಕೇಳಗರಿ ಪ್ರಾಣೀಗಲಿ ಕರಿಯೇ ಎನ್ನಯ ಮಾರಿ ಪ್ರಾಣೀಗಲಿ ಕರಿ ಎನ್ನಯ ಮಾರಿ ಮಣಿ ಕಾರೆಗಾರ ಈಗ ಅಗ್ನಿಪುತ್ರ ಚಂದ್ರ ನಮ್ಮ ಮನೆಗೆ ಬಂದು. ಹೌದಾ ಗುರುದೇವ? ವಿದ್ಯಾರ್ಥಿಯಾಗಿ ಬಂದಿದ್ದೇನೆ, ವಿದ್ಯೆ ಹೇಳಿಕೊಡ್ಬೇಕು ಗುರುಗಳು ಅಂತ ಕೇಳಿಕೊಂಡೆ. ಅಷ್ಟು ಅಂತ ಆಶ್ರಯ ಕೊಟ್ಟೆ. ಹೌದು. ವರುಣನ ಯಾಗಕ್ಕೆ ನಾನು ಹೋಗಿ ಬರುವಾಗ ನನ್ನ ಹೆಂಡತಿ ತಾರೆಯ ಜೊತೆಯಲ್ಲಿ ಅನುರಕ್ತರಾಗಿದ್ದಾರೆ. ಏನು ಹೇಳಿದ್ರಿ ಗುರುಗಳ ನೀವು? ಅವರ ಬೆಸುಗೆಯನ್ನು ಬಿಡಿಸುವ ಸರ್ವ ಪ್ರಯತ್ನವೂ ನನ್ನದು ವ್ಯರ್ಥವಾಯಿತು. ನಿನ್ನಲ್ಲಿ ದೂರು ಕೊಡಬೇಕಾಗಿ ಬಂದಿದ್ದೇನೆ. ನನ್ನ ಹೆಂಡತಿಯನ್ನು ಅವನ ಕೈಯಲ್ಲಿ ಬಿಡಿಸಿಕೊಳ್ಳ. ನಿಮ್ಮ ಚಿಂತೆಯನ್ನು ಇಲ್ಲಿಗೆ ಬಿಟ್ಟು ಬಿಡಿ. ಆ ಚಂದ್ರನನ್ನು ಹೆಡಮುರಿ ಕಟ್ಟಿ ಅವನ ಕೈಯನ್ನು ಕಟ್ಟಿ ನಿಮ್ಮ ಪಾದದಲ್ಲಿ ಎಲ್ಲಿ ಬರುವೆ ಶಶಿವರ್ಧನೆ ದೊರೆಯಲು ನಿಲ್ಲದೆ ನನಗೆ ಕವಿ ಬರುವೆ ಶುಕ್ರಾಚಾರ್ಯರಿಂದ ಆಜ್ಞಾನ ಪಡೆದು ನನ್ನಲ್ಲಿ ಎದುರಿಸದಕ್ಕೆ ಬಂದವನು ಸಾಮಾನ್ಯನಲ್ಲ. ಪಾತಾಳದ ಅಧಿಕಾರಿಯಾದಂತ ಮೇಘದುಂದಿಮೆ ಇದ್ದಾಳೆ. ಈ ಕಾಲದಲ್ಲಿ ನೀನು ನನ್ನ ಬಳಿಗೆ ಯಾಕೆ ಬಂದಿದ್ದೀಯೋ ಹಾಗೆ ನೀನು ಸ್ಪಷ್ಟವಾಗಿ ಅರ್ಥವಳಿದ್ದೀಯ. ನನ್ನ ಬಾಲಿಗೆ ಬಿದ್ದು ನೀನು ಕಾಲಿಗೆ ಶರಣ ಆಗುತ್ತೀಯಾ? ಅಲ್ಲ ಪೆಟ್ಟು ಧರ್ಮವನ್ನೇ ಮುಂದುವರಿಸುವವರುತ್ತಿರುವಂತಹ ದಾನವರು ನೀವು. ಅದನ್ನೇ ಪ್ರೋತ್ಸಾಹಿಸಿಕೊಂಡು ಬಂದರೆ ನನ್ನ ಕುಲ ಶಕ್ತಿ
ಕಳಿಸು. ನಿಮ್ಮ ಬಾಯಲ್ಲಿ ಈ ಮಾತು ಆಡಬಾರದು. ಕೆಟ್ಟವ ಯಾವುದು ಒಳ್ಳೆಯದು ಅದಕ್ಕೆ ಆಶ್ರಯ ಕೊಡ್ಬೇಕು, ಗೊತ್ತಾಯ್ತಲ್ಲ? ಓ ನಿಮ್ಮ ಅವಸ್ಥೆ. ನನ್ನ ಹೆಂಡತಿಯನ್ನು ಚಂದ್ರ ಅಪೇಕ್ಷೆ ಮಾಡಿದ ಇಟ್ಟುಕೊಂಡಿದ್ದಾರೆ ಎಂಬ ಕಾರಣಕ್ಕೆ ಬೇಕಾಗಿ ನಾನು ಇಂದ್ರ ದೂರು ಕೊಟ್ಟಾಗ ನೀನು ಅವರ ಪಕ್ಷ ವಹಿಸಿಕೊಂಡು ನಮ್ಮನ್ನು ವಿರೋಧ ಸ್ಥಾನದಲ್ಲಿ ನಿಲ್ಲಿಸಿ ನೀನು ಬಂದಿದ್ದಲ್ಲ. ಏನು ನನ್ನ ವಿಷಯ ನಿನಗೆ ಗೊತ್ತಿಲ್ಲ. ಏನು ಮೊದಲ ದಿನ ಗೊತ್ತುಂಟು ನನಗೆ, ಈಗಲ್ಲ. ಅಸುರಗುರು ಎಂಬಂತಹ ಖ್ಯಾತಿಯನ್ನು ಹೊಂದಿದಂತ ನಿನಗೆ ನಾನು ಎಷ್ಟಕ್ಕೂ ಸಾಕು. ಸಾರಿ ಹೇಳ್ತಾ ಇದ್ದೇನೆ. ಆ ಈ ಚಂದ್ರವನ್ನು ಕರೆ ನನ್ನ ಹೆಂಡತಿಯನ್ನು ಕೊಡುವ ಹಾಗೆ ಹೇಳು, ಇಲ್ಲದ್ರೆ ನಿನಗೆ ನಿನ್ನ ತಲೆಗೆ ಬರೀತೇನೆ. ಗುರುಗಳು ಬೃಹಸ್ಪತ್ಯಾಚಾರ್ಯರು ಅಯ್ಯೋ ನಾಚಿಕೆಟ್ಟವರೇ, ತಲೆಯಲ್ಲಿ ತಿರಿಸಿಕೊಂಡು ಆ ಕಡೆ ಈ ಕಡೆ ನೋಡುತ್ತಾ ನನ್ನ ಮನಸ್ಸಿಗೆ ನೆಮ್ಮದಿ ಎಂಬುದು ಇಲ್ಲವಲ್ಲ. ಅಯ್ಯೋ ನೀವು ಯಾರ ಗುರುಗಳು? ಅವನಿಗೆ ಆಶ್ರಯ ಕೊಟ್ಟರೆ ತಪ್ಪಾಯ್ತು. ಯಾರು? ನಾನು. ನೀವು ಚಂದ್ರನ್ ವಿದ್ಯಾರ್ಥಿಯಾಗಿ ಬಂದು ಸ್ವಲ್ಪ ಯೋಚಿಸಬೇಕಿತ್ತು ಮೊದಲೇ. ಗೊತ್ತಾಗಲ್ಲ, ಕೆಟ್ಟ ಮೇಲೆ ಬುದ್ಧಿ ಬರ್ತದೆ ನಿಮಗೆ. ಗೊತ್ತಾಗ್ಲಿಲ್ಲ. ತಂತ್ರ ತಂತ್ರ ಅಂತ ಹೇಳಿದ್ರೆ ನಮಗೆ ಎಂದು ಮಾತಾಡಿದ್ದೀರಿ. ಹೌದಾ? ವಿದ್ಯೆಯನ್ನು ಕಲಿಸಿದ್ರಿ, ಎಲ್ಲ ವಿದ್ಯೆ ಕಲಿತುಕೊಂಡು ಸಂಪೂರ್ಣ ಕಲಿತುಕೊಂಡಿದ್ದಾರೆ. ಈಗ ನನಗೆ ಅವ ಗುರು ಆಗಿದೆ. ಹೌದಾ? ಓ ಸ್ವಾಮಿ, ನೀವು ದೇವಗುರುಗಳು. ಹೌದು. ನಾಚಿಕೆ ಅಯ್ಯೋ ನನ್ನ ಮತ್ತಷ್ಟು ಕೆರಳಿಸಬೇಡಿ, ಸಿಟ್ಟು ನನಗೆ ನಗು ಬರ್ತದೆ ನಿಮ್ಮ ಅವಸ್ಥೆ ನೋಡಿ. ಹೆಂಡತಿಯನ್ನು ಇನ್ನೊಬ್ಬರ ಜೊತೆಲಿ ಬಿಟ್ಟಿದ್ದೀರಿ. ನಿಮ್ಮ ಹೆಂಡತಿಯನ್ನು ನಿಮಗೆ ರಕ್ಷಿಸುವುದಕ್ಕೆ ಅಸಾಧ್ಯವಾಗಿ ಹೋದ್ರೆ ಮತ್ತೆ ನಿಮ್ಮ ಹೆಂಡತಿಯ ನನ್ನದು ತಪ್ಪು ಹೇಳಿ ಗೊತ್ತುಂಟ. ಹೆಂಡತಿಯನ್ನು ಮನೆಯಲ್ಲಿ ಬಿಟ್ಟು ನಾನು ತಿರುಗಾಟ ಹೋದಲ್ಲ, ಅದೇ ಅದಕ್ಕೆ ಹೇಳು ತಿರುಗಾಟ ಮಾಡಬಾರ್ದು ಅಂತ. ಬಿಟ್ಟು ತಿರುಗಾಟ ಮಾಡಬಾರ್ದು. ಈಗ ಬಿಡಿಸಿಕೊಡ್ತೀರಾ ಇಲ್ವೋ? ಬಿಡಿಸಲಿಕ್ಕೆ ಹೇಳ್ತೀರಾ ಇಲ್ವೋ? ಗುರುಗಳ ಘರ್ಷಣೆ ಗುರುಗಳಿರುವರಿವರಿಗೆ ದುರವ ಮಾಡುವಿರಿ, ಸುರರ ಸುರರಿಗೆ ಆಚಾರ್ಯರಾಗಿರಿ, ಸುರರ ಸುರರಿಗೆ ಆಚಾರ್ಯರಾಗಿರಿ. ಉರಿಯುವುದು ಲೋಕವದವಿಲ್ಲವೇ, ಕರದವನಿಗೆ ಕರೆಯಿರಿಯುವುದೇ ಗುರುಗಳಿವರು. ಬ್ರಹ್ಮದೇವರ ತೊಡೆಬೇಡಿ ನಾನು ಗುರು ಎಂಬ ಅಹಂಕಾರ ಎತ್ತಿಗೇರಿ ಹೋಗಿದೆ. ಒಬ್ಬರು ಸುರಗುರು ಮತ್ತೊಬ್ಬ ಅಸುರಗುರು. ಈ ಗುರುಗಳು ಇಬ್ಬರು ಸೇರಿಕೊಂಡು ಮಂತ್ರದಂಡಕ್ಕೆ ನೀವು ಈಗ ಕೆಲಸವನ್ನು ಕೊಟ್ಟು ಈಗ ಲೋಕವನ್ನೇ ಸುಡುವುದಕ್ಕೆ ಮುಂದಾಗಿದ್ದೀರಲ್ಲ. ನೀವು ಸುಡುವಿರಪ್ಪ, ಕಷ್ಟ ಆಗುವುದು ನಷ್ಟ ಆಗುವುದು ನನಗೆ. ನಾನು ಸೃಷ್ಟಿಕರ್ತ, ಸೃಷ್ಟಿ ಮಾಡಿ ಅದಕ್ಕಾಗಿ ಇದೆಲ್ಲ ಮುಳುಗಿ ಹೋಗಿ ಇಲ್ಲ. ನಾನು ಬ್ರಹ್ಮದೇವ, ನನ್ನ ಮೇಲೆ ಒಂದಿಷ್ಟು ಗೌರವ ಭಕ್ತಿ ಉಂಟು ಅಂತ ನೀವು ಕೈಗೊಂಡಂತಹ ಕಾರ್ಯದಿಂದ ಹಿಂಪಡೆಯಬೇಕೀಗ. ನಿಮ್ಮ ಮಂತ್ರದಂಡವನ್ನು ಇಬ್ಬರು ಹಿಂಪಡೆಯಿರಿ. ನೀವೇ ಬಂದು ಹೇಳಿದ ಮೇಲೆ ನಾನು ಹಿಂಪಡ್ತೀನಿ. ಸರಿ, ನೀವು ಸರಿ ಆಯ್ತು, ಜಗಳ ನಿಲ್ಲಿಸಿದ್ದೀರಿ ಅಲ್ವಾ? ಈಗ 10 ಮಂದಿ ಇದ್ದಲ್ಲಿ ಸಮಸ್ಯೆ ಉದ್ಭವಿಸುವುದು ಸಹಜ. ಸಮಸ್ಯೆಯನ್ನು ಮತ್ತಷ್ಟು ಜಟಿಲ ಮಾಡ್ತಾ ಹೋಗುವುದಲ್ಲ, ಸಮಸ್ಯೆಗೆ ಪರಿಹಾರ ಏನು ಅಂತ ಕಂಡುಕೊಳ್ಬೇಕು. ಈಗ ಸಮಸ್ಯೆ ಏನು ನಿಮ್ಮದು? ಹೇಳ್ಬೇಡಿ ನಾಚಿಕೆ. ಅವರ ಮುಂದೆ ನಾವು ಮಾತುಕತೆ ಮಾಡೋದು ಅದೇನು ಹೌದಲ್ಲ, ನಮಗೆ ಮರ್ಯಾದೆ ಮರ್ಯಾದೆ ಈಗ ಎಲ್ಲ ಹೋಗಿ ಆಗಿದೆ. ಶುಕ್ರಾಚಾರ್ಯ, ಮರ್ಯಾದೆ ಹೋದರೆ ಪಡ್ಕೊಳ್ಳುವುದಕ್ಕೂ ನಮಗೆ ಗೊತ್ತುಂಟು. ನಾವು ಸಾಧಕರಲ್ಲ. ಹೌದಪ್ಪ. ಒಮ್ಮೆ ಕಳೆದುದನ್ನು ಮತ್ತೆ ಪುನಃ ಕೂಡಿಸಿಕೊಳ್ಬೇಕು, ಗೊತ್ತಾಯ್ತಲ್ಲ? ಹಾಗಾದ್ರೆ ಇದು ಸಂಪಾದಿಸಿಕೊಡುತ್ತೆ. ಸರಿ, ಈಗ ನೀವು ಚಂದ್ರನ ಪಕ್ಷಪಾತಿಯಾಗಿ ಬಂದದ್ದು ಕಾಣ್ತದೆ. ನಾನು ಬ್ರಹ್ಮನಾದ್ರಿಂದ ಎಲ್ಲಾ ವೃತ್ತಾಂತವನ್ನು ಇಲ್ಲಿ ಅದನ್ನು ನೋಡಿಯೇ ಬಂದು, ಯಾಕಂದ್ರೆ ನನಗೆ ಕೊರಳಿಗೆ ಬಂದಿದೆ. ಈಗ ಸಮಸ್ಯೆ ಈಗ ಕೊರಳಿಗೆ ಬಂದು ನನಗೆ ಗೊತ್ತಾಯ್ತಲ್ಲ. ಸಮಸ್ತ ಪರಿಹಾರ ಆಗ್ಬೇಕು. ಸುರಗುರು ಇದ್ದಾರೆ, ಅಸುರಗುರು ಇರಬಾರ್ದು. ಕಳಿಸಿಟ್ಟ ಮಾತಿನಂತೆ
ನೀವು ಬೇಕಾದಷ್ಟು ದುಡಿದಿದ್ದೀರಿ. ಇನ್ನು ಎಷ್ಟು ದುಡಿಯುವುದು? ಎಷ್ಟು ದುಡಿದ್ರು ನಿಮ್ಮ ಶಿಷ್ಯರು ಈ ಜನ್ಮದಲ್ಲಿ ಉದ್ಧಾರ ಆಗ್ಲಿಕ್ಕೆ ಇಲ್ಲ. ಗೊತ್ತಾಯ್ತಾ? ನೀವು ಆದಷ್ಟು ಬೇಗ ವಿಶ್ರಮಿಸಿ. ಈಗ ಏನು ಗುರುಗಳೇ, ದಂಡ ಇಳಿಸಿದ ಮೇಲೆ ಪುನಃ ಎತ್ತುತ್ತಾರೆ. ದಂಡ ಎತ್ತಲಿಕ್ಕೆ ಉಂಟು ಕೆಳಗಿಡಿಯಲ್ಲಿ ಬೃಹಸ್ಪತಿ ಆಚಾರ್ಯ ಏನು ವಿಷಯ? ನಿಮ್ಗೆ ವಿಷಯ ಈಗ ನಿಮಗೆ ವಿಷಯ ಗೊತ್ತಿಲ್ಲ. ನನಗೆ ಬಹಳಷ್ಟು ಗೊತ್ತಿರ್ತದೆ, ಆದ್ರೆ ನೀವು ಈಗ ಸ್ಪಷ್ಟಪಡಿಸಲ್ವಾ? ಅತ್ರಿ ಪುತ್ರ. ಹೌದು, ಚಂದ್ರ ಸರಿ. ಮನೆಗೆ ಬಂದ ವಿದ್ಯಾರ್ಥಿಯಾಗಿ ನಿಮ್ಮನ್ನು ನಾನು ಸೇವಿಸ್ತೇನೆ, ನನಗೆ ಆಶ್ರಯ ಕೊಡ್ಬೇಕು ಅಂತ ಕೇಳಿ. ಒಂದು ವಿದ್ಯಾರ್ಥಿಯಾಗಿ ಬರುವವನಿಗೆ ನಾವು ಇದ್ದದನ್ನು ಇಲ್ಲ ಅಂತ ಹೇಳುವ ಗುಣವುಳ್ಳ ಗುರುವ ನಾನು. ಮತ್ತೆ ಸುಲಭದಲ್ಲಿ ಒಬ್ಬ ಗುರು ಅಂತ ಒಪ್ಪಿಕೊಳ್ತಾನೆ ಅಂತಂದ್ರೆ ಗುರುಗಳಿಗೆ ಸುಲಭ ಆಯ್ತಲ್ಲ, ಗುರುಗಳ ಪ್ರತಿಷ್ಠೆ ಮತ್ತು ಹೆಚ್ಚುತ್ತದಲ್ಲ. ಆಗಲ್ಲ ಆಗಲ್ಲ, ಅವಾಗ ಕೇಳಿಕೊಂಡು ಬಂದದ್ದು. ಸರಿ, ನಿಮ್ಮಲ್ಲಿದ್ದದನ್ನು ಪಡಿಲಿಕ್ಕೆ ಬಂದ. ಸರಿಯಪ್ಪ, ಅದು ಸರಿ. ಕೇಳಿ ಬ್ರಹ್ಮದೇವರೇ, ನಿಮ್ಮಲ್ಲಿದ್ದದನ್ನು ಪಡಿಲಿಕ್ಕೆ ಬಂದದ್ದು. ನಿಮ್ಮಲ್ಲಿ ಇದ್ದವರು ಪಡೆಯಲಿಕ್ಕೆ ಬಂದದ್ದು. ಎಂತದ್ದು ಜ್ಞಾನ. ಸರಿ, ಆಯ್ತಂತ ಹೇಳಿದ್ರೆ ಆಶ್ರಯ ಕೊಟ್ಟೆ. ಯಾಗ ಮುಗಿಸಿ ಮರು ದಿವಸವೇ ಮನೆ ಬಿಟ್ಟು ಹೋಗಿದ್ದೆ. ಯಾಗ ಮುಗಿಸಿ ಬರುವಾಗ ಕುಚು 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 ಕೇಳ್ತಾರೆ ಒಳಗೆ. ನನ್ನ ಹೆಂಡತಿ ಮಾತ್ರ ಇರಬೇಕಾದ ಜಾಗದಲ್ಲಿ ಒಂದು ಗಂಟಿನ ಸ್ವರವು ಕೇಳ್ತಾರೆ. ಬಾಗಿಲು ತೆಗೆಯುವುದಿಲ್ಲ. ನನಗೆ ಎದುರುತ್ತರವೇ ಕೊಡ್ತಾ ಇದ್ದಾರೆ. ಸಿಟ್ಟು ಬಂತು. ಮನೆ ನನ್ನದು, ಬಾಗಿಲು ನನ್ನದು, ಮುರಿದು. ಸರಿ, ಹೋಗ್ಲಿ, ಇನ್ನು ಜೋಡಿಸಬಹುದು. ವಿಶ್ವಕರ್ಮರು ಹೇಗೂ ಇದ್ದಾರೆ. ಅದಲ್ಲ, ವಿಶ್ವಕರ್ಮರಿದ್ದಾರೆ, ಅವರು ಸುಲಭವಾಗಿ ಮಾಡಿಕೊಟ್ಟರು. ಇವರೊಳಗಾದಂತ ಈ ಜೊತೆಯನ್ನು ಬಿಡಿಸುವುದೇ ಜೊತೆ ಆಗಿದ್ದಾರೆ ಇವರು. ಪ್ರತ್ಯಕ್ಷ ಕಂಡಿದ್ದೇನೆ ನಾನು. ನಿನ್ನ ಹೆಂಡತಿ ಮತ್ತೆ ಚಂದ್ರ. ಇದಕ್ಕೇನು ಹೇಳ್ತೀರಿ ನೀವು? ಇದಕ್ಕೇನು ಹೇಳ್ತೀರಿ? ಹೇಳಲಿಕ್ಕೆ ಎಂತದಿಲ್ಲ. ಬರೆದವರು ಹಾಗೆ ಬರೆದಾಗ ಮತ್ತೆಂತದ್ದು ಮಾಡುದು. ಬ್ರಹ್ಮದೇವರು ಬರ್ತದ್ದು. ಓ ಸ್ವಾಮಿ, ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ನೀವು ಬರ್ದಂತ ಈ ಕಥೆಯನ್ನು ಹೌದಾ? ಕತೆ ಬರ್ತದಲ್ಲ, ತಾರೆಯನ್ನು ಚಂದ್ರ ವರಿಸಲಿ ಇಟ್ಟುಕೊಳ್ಳಲಿ ಅಂತ ನೀವು ಬರ್ತದ. ಹುಟ್ಟಿಸಿದ ಜೀವಿಗಳ ಪ್ರತಿಯೊಬ್ಬರ ಹಣೆಯಲ್ಲಿಯೂ ನಾನು ಬರೆಯಲೇಬೇಕಾದ ಸ್ವರ್ಗದ್ದು ಸೃಷ್ಟಿಯಿಂದ ಸಾಯುವವರೆಗೆ ಹೀಗೀಗೆ ನೀವು ಬದುಕತಕ್ಕದ್ದು ಎಂಬುದಾಗಿ ಬರೆದಿರ್ತೇನೆ. ಈಗ ನನಗೆ ಹೆಂಡತಿ ಹೆಂಡತಿ ಬ್ರಹ್ಮದೇವರೇ, ಕರ್ಕೊಂಡು ಹೋಗ್ಲಿ. ಈಗ ಬರುವುದಿದ್ರೆ ಕರ್ಕೊಂಡು ಹೋಗ್ಲಿ, ನಮ್ಮ ಆಕ್ಷೇಪ ಏನಿಲ್ಲ ಅಂತ. ಆಗ ಅವಳು ಹಾಗೆಲ್ಲ ಬಂದಳ. ಆದ್ರೆ ಒಂದು ಏನು, ಈಗ ಅವರನ್ನು ಕರ್ಕೊಂಡು ಹೋಗಿದ್ರೆ ನಮ್ಮ ಅಭ್ಯಂತರ ಇಲ್ಲ. ಅವಳೀಗ ಗರ್ಭವತಿಯಾಗಿದ್ದಾಳೆ. ನಾನು ಕೇಳಲಾರೆ, ಕೇಳಿ ಮಾತನ್ನು ಸಹಿಸಲ್ಲ. ನೀವು ಕೇಳಬೇಕು ಅಂತ ಇಲ್ಲ, ನಾನು ಹೇಳುದಿಲ್ಲ. ಆಗುವುದಾಗಿದೆಲ್ಲ ನಾನು ಹೇಳುದು ಬ್ರಹ್ಮದೇವರೇ. ತಾರೆ ಈಗ ನನ್ನ ಹೆಂಡತಿಯಾಗಿ ನನ್ನಿಂದಲಾಗಿ ಅದನ್ನೇ ಹೇಳ್ತಾರಲ್ಲ. ಅಂತೂ ಗರ್ಭಿಣಿ ಆದುದು ಹೌದಲ್ಲ. ಅವ ಹೇಳಿದ್ ನಾನು ನೋಡಿ, ಗರ್ಭಿಣಿಯನ್ನು ಅವ ಬಿಟ್ಟು ಕೊಟ್ಟರು, ನೀವು ಸ್ವೀಕರಿಸ್ತೀರಾ? ಈಗ ನೀವು ಬ್ರಹ್ಮದೇವರು ಪಂಚಾಯತಿಗೆ ಬಂದದಲ್ಲ. ಹಾಗಾಗಿ ತಾರೆ ಹೊಟ್ಟೆಯಲ್ಲಿರುವಂತಹ ಮಗುವಿಗೆ ಅಪ್ಪ ನಾನು. ವ್ಯವಹಾರ ಮಾಡಿದ ಮೇಲೆ ತನಗೆ ಕೈ ಹಾಕಿ ಮಾತಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಈಗ ನೀವು ಮನೆಯಲ್ಲಿ ಇರಲಿಲ್ಲ. ಇವರಿಬ್ಬರು ಜೊತೆಯಾಗಿದ್ದುದನ್ನು ನೀವು ಕಂಡಿದ್ದೀರಿ. ಕಂಡನಂತೆ ಕಾಣು ಅಂತ ಅವರಿಗೆ ನಾನು ಹೇಳಿಯೇ ನಿಮ್ಮ ಹೆಂಡತಿ ಗರ್ಭಿಣಿ ಆಗಿದ್ದಾರೆ. ಅವ ಹೇಳ್ತಾನೆ. ಅವರು ಮನೆಯಲ್ಲಿ ಇರ್ಲಿಲ್ಲ, ಅದು ನನ್ನದು ಅಂತ ಚಂದ್ರ ಹೇಳ್ತಾನೆ. ನೀವು ಮನೆಯಲ್ಲಿ ಇರ್ಲಿಲ್ಲ, ನೀವು ಬಂದ ಮೇಲೆ ಅವಳು ಗರ್ಭವತಿಯಾಗಿದ್ದಾಳೆ. ಹಾಗಾಗಿ ಆ ಮಗು ನನ್ನದು ಅಂತ. ಇದನ್ನು ನಾನು ಯಾವ ಸಾಕ್ಷ್ಯಾಧಾರವೂ ಇಲ್ಲದೆ ಒಪ್ಪಿಕೊಳ್ಳಲೇ. ಈಗ ನಿಮಗೆ ಕೋಪ ಬಂದದ್ದು ಬ್ರಹ್ಮದೇವರು ಆಗುದಿಲ್ಲ. ಬಟ್ಟಲು ಯಾರ್ದು? ಎಂತದಾಗುದಿಲ್ಲ. ಬಟ್ಟಲು ಯಾರ್ದು? ಎಂತದಾಗುದಿಲ್ಲ. ನೀನು ಆ ಮಗುವಿಗೆ ಅಪ್ಪನಾಗುವುದಿಲ್ಲ. ಅದಕ್ಕೆ ಅಪ್ಪ ನಾನು. ಬಟ್ಟಲು ಯಾರ್ದು? ಬ್ರಹ್ಮದೇವರೇ. ಬಟ್ಟಲು ಯಾರ್ದು? ಬ್ರಹ್ಮದೇವರೇ, ಅವಳು ವರುಣ ಲೋಕಕ್ಕೆ ಹೋಗಿ ಕೆಲವು ಸಮಯ ಆಯ್ತು, ಆಗ ಗರ್ಭವತಿ ಆದದ್ದು. ಹಾಗಿದ್ರೆ ಅಪ್ಪ ನಾನು ಅವಳು. ಓ ಬ್ರಹ್ಮದೇವರು, ಗದ್ದೆ ಇರ್ತದೆ, ಒಬ್ಬ ವ್ಯವಸಾಯ ಮಾಡ್ತಾನೆ. ಆದ್ರೆ ಅದಕ್ಕೆ ಸಲ್ಬೇಕಾದ್ದು ಗದ್ದೆ ಯಜಮಾನನಿಗ, ವ್ಯವಸಾಯ ಮಾಡಿದವನಿಗೆ. ವ್ಯವಸಾಯ ಮಾಡಿದವರಿಗೆ ಅದು ಇತ್ಯರ್ಥ ಹೇಳ್ತೇನೆ ನಾನು. ಅದಕ್ಕೆ ಕಟ್ಟ ಕಡೆಗೆ ಒಂದು ತೀರ್ಮಾನಕ್ಕೆ ಬರೋಣ. ಆದ್ರೆ ನಾನು ಅಪ್ಪ ಅಂತ ನನ್ನ ಹೆಂಡತಿ ಅವಳು, ನನ್ನ ಮಗು ಅದು. ಮಧ್ಯಸ್ಥಿಕೆಗೆ ನಾನು ಬಂದ ನಂತರ ಬ್ರಹ್ಮದೇವ ಎನ್ನುವಂತ ಒಂದು ಗೌರವ ಉಂಟು. ನನಗೆ ಉಂಟು. ನಾನು ಕೊಡುವ ತೀರ್ಪಿಗೆ ನೀವು ಬದ್ಧರಾಗಿರ. ಖಂಡಿತ. ಆದ್ರಿಂದ ನಾನು ಅಂತ ಚರ್ಚೆ ಬೇಡ. ಆ ತಾರೆಯ ಗರ್ಭದೊಳಗಿರುವ ಮಗುವಿನೊಡನೆ ಕೇಳುವ. ಅದು ಒಳ್ಳೆ, ಅದು ಒಳ್ಳೆ, ಅದು ಒಳ್ಳೆ, ಅದು ಒಳ್ಳೆ. ಎಲ್ಲ ತಾರಾದೇವಿಯ ಗರ್ಭದಲ್ಲಿರುವಂತಹ ಮಗುವೇ
ಹೇಳಿ. ನಿನ್ನ ಗರ್ಭದಲ್ಲಿ ಉತ್ಪತ್ತಿಗೆ ಕಾರಣರು ಚಂದ್ರನೋ ಅಥವಾ ಬೃಹಸ್ಪತಿಯೋ? ನನಗೆ ಅಪ್ಪ ಚಂದ್ರದೇವ. ನಿನ್ನ ದೃಷ್ಟಿ ಬಿಟ್ಟಿಗ ಜನರ ಮುಂದೆ ಲೋಕದಿ ಕಾಣದಿರಲೆಂದು ಗೊತ್ತಾಯ್ತಾ? ನನ್ನ ಅಪ್ಪ ಚಂದ್ರ ಅಂತ ಗರ್ಭದಲ್ಲಿ ಇದ್ದುಕೊಂಡು ಹೇಳ್ತಾರಲ್ಲ. ಹೌದು, ಆ ಮಗು ಗೊತ್ತು ನಮಗೆ. ಯಾರು? ಅದು ಪಾತಕಿ ಅಲ್ಲ, ಯುವಕರ ಜೊತೆಯಲ್ಲಿ ಹೆಂಡತಿಯನ್ನು ಬಿಟ್ಟು ಹೋದ ನೀವು ಪಾತಕಿ. ಅಲ್ಲಲ್ಲ, ನಿನ್ನ ಪಾಪ ಅಲ್ಲಿ ಉಂಟು. ಪಾಪ ಅಲ್ಲ, ಪುಣ್ಯ ಅದು. ಆಯ್ತಲ್ಲ, ನೀನು ಈ ಪ್ರಪಂಚದ ಬೆಳಕನ್ನು ಕಂಡ ಅಕ್ಷರದಲ್ಲಿ ನಿನ್ನನ್ನು ಈ ಪ್ರಪಂಚಕ್ಕೆ ತಾಯಿಯ ಗರ್ಭದಿಂದ ಪ್ರಪಂಚಕ್ಕೆ ಪ್ರಥಮ ಬಾರಿಗೆ ಬಂದ ವ್ಯಕ್ತಿ ನಿನ್ನ ಮುಖ ದರ್ಶನ ಮಾಡಿದಾಗ ಅಂತವರಿಗೆ ದೋಷ. ಇರ್ಲಿ, ಏನೇ ಇರ್ಲಿ, ಪ್ರಥಮ ಪ್ರಾಣ ಹೋದ್ರೂ ಬಿಡ್ಲಿಕ್ಕಿಲ್ಲ ಅಂತ ಹೇಳಿ. ನನ್ನ ಹೆಂಡತಿ ನನ್ನ ಮಗು ಪ್ರಾಣ ಹೋಗುದಿಲ್ಲ ಅಂತ ಗೊತ್ತು. ಹೆಂಡತಿ ನಿಮ್ಮದೇ, ಯಾವುದು ಮಗು ನನ್ನದ್ದು. ಮಗು ಎಲ್ಲರೂ ನಿಮ್ಮ ಹಾಗೆ ನೋಡಿದ್ದೆ. ನಿಮ್ಮ ಹಾಗೆ ಎಂತೋ ಮಗುವನ್ನು ಪ್ರಸವಿಸಿ ತಂದಿದ್ದಾಳೆ. ಮಗು ಅಂತಾದ ನಂತರ ಎಲ್ಲರೂ ಲೋಕದಲ್ಲಿ ಮಗು ಅಂತಲೇ ಕರೆಯುವುದಕ್ಕಾಗುತ್ತದೆ. ಮಗುವಿಗೆ ಒಂದು ಹೆಸರು ಬೇಡುವ. ನನ್ನ ಮಗುವಿಗೆ ಒಂದು ಹೆಸರಿಡಿ ಬ್ರಹ್ಮದೇವರೇ. ನನ್ನ ಮಗುವಿಗೆ ಒಂದು ಹೆಸರಿಡಿ. ಚಂದ್ರ ಹೌದು, ನನ್ನ ಮಗುವನ್ನು ಚಂದ್ರತಾರೆಯರ ಮಗುವಿಗೆ ಇನ್ನು ಮುಂದೆ ಬುಧ ಎನ್ನುವಂತ ನಾಮಕರಣ ಮಾಡಿ. ಬುಧ. ಹೌದು, ಜನ್ಮಕ್ಕೆ ಬಂದ ವ್ಯಕ್ತಿ ಬುಧನ ಮುಖ ದರ್ಶನ ಮಾತ್ರ ಮಾಡಿದ ಮಾತ್ರಕ್ಕೆ ನಿಮಗೆ ದೋಷ. ಅದು ಆಯ್ತಲ್ಲ, ಮತ್ತೆ ಇಡ್ಸಲ್ಲ ಹೇಳು. ಮತ್ತೆ ಹೇಳ್ತಿರೋದು ಯಾಕೆ ಗೊತ್ತುಂಟ? ಬೇಡ. ಮತ್ತೆ ಆದರೂ ಈ ಮಗುವಿನಿಂದ ಇನ್ನು ಮುಂದಕ್ಕೆ ಚಂದ್ರವಂಶ ಉದ್ಭವವಾಗುತ್ತದೆ. ಚಂದ್ರವಂಶದ ಮೂಲ ಪುರುಷ ಬುಧನಾಗುತ್ತಾನೆ. ಹೌದಾ? ಹೌದು, ಹಾಗೆ ಪ್ರಖ್ಯಾತವಾಗಿದೆ. ಗೊತ್ತಾಯ್ತಾ? ನನ್ನ ಮಗು ಚಂದ್ರವಂಶದ ಮೂಲ ಪುರುಷ ಇವನು ಬುಧ. ಬುಧ ಇವ ಮಗುವನ್ನು ಎತ್ತಿಕೊಂಡು ಹೋಗ್ತಿದ್ದಾರಲ್ಲ, ನನ್ನ ಹೆಂಡತಿಯನ್ನು ಹಾಳು ಮಾಡಿದ್ದಾನೆ. ನನ್ನ ಮಗುವಿಗೆ ಶಾಪ ಕೊಟ್ಟ. ನನ್ನ ಕ್ಷೇತ್ರದಲ್ಲಿ ಸಂತಾನ ಪಡೆದಿದ್ದಾರೆ. ಆದ್ದರಿಂದ ಇವರಿಗೆ ಕುಷ್ಠ. ಏನು ಆಚಾರ್ಯ, ಶಾಯರ್ ರೋಗ ಅಲ್ಲ, ಈ ಪೂರ್ತಿ ಕೆಟ್ಟದ ಕಾರಣ. ಈಗ ನನ್ನ ಕೈಗೆ ಹಲಸಿನ ಮೇಣ ಎತ್ತಿಕೊಂಡಿದ್ದೇನೆ ನಾನು. ಅಲ್ಲ, ನಿಮ್ಮಲ್ಲಿ ಅದನ್ನು ಎಣ್ಣೆ ಹಾಕಿ ಸ್ವಲ್ಪ ಬಿಡಿಸಿ ಆದಷ್ಟು ಬೇಗ ಸ್ವಚ್ಛ ಮಾಡೋಣ ಅಂತಾದ್ರೆ ನೀನು ಮೈ ಮೇಲೆಲ್ಲ ಪುನಃ ಮೇಣವನ್ನು ಮೆತ್ತಿಸ್ತಿಯಲ್ಲ. ಹಾಗಲ್ಲ, ಅವರಿಗೊಂದು ರೂಪದ ಮದ ಉಂಟು. ಕಂಡ ಹೆಂಗಳೆಯರನ್ನೆಲ್ಲ ಆ ರೂಪದಿಂದ ಆಕರ್ಷಣೆ ಮಾಡಿ ಅವರನ್ನು ಹಾಳು ಮಾಡಿ ಗಂಡನಿಂದ ಬೇರೆ ಮಾಡಿ ಹೀಗೆ ಸಂತಾನ ಮಾಡುವ ಸಂಬಂಧದ ಬುದ್ಧಿಯನ್ನು ಹೊಂದಿಕೊಂಡಿದ್ದಾನೆ. ಆದ್ರಿಂದ ಎರಡು ಕೈ ಸೇರಿದ ಚಪ್ಪಳೆ ಆಗ್ತದ. ನಿನಗೂ ನಿನ್ನ ಹೆಂಡತಿಗೂ ಸಮಸ್ಯೆ ಆಯಿತು, ಮಾನ ಮರ್ಯಾದೆ ಹೋಯ್ತು ಅಂತ ಲೋಕಕ್ಕೆ ಕೆಡುಕನ್ನು ಬಯಸುವವನು ಬೃಹಸ್ಪತಿ ಆಗ್ತಾನ, ಲೋಕದ ಗುರು. ಯಾವ ಮನೆಯಲ್ಲಿ ಹೀಗೆ ಆಗ್ತದ ಇಂಥದ್ದೇ ಶಾಪ ಬರ್ತದೆ. ಇನ್ನು ಅವರಿಗೆಲ್ಲ ಶಾಪದಿಂದ ಏನಾಯ್ತು ಗೊತ್ತಾ? ಏನಾಯ್ತು? ಚಂದ್ರನೆಂದರೆ ಏನು? ಓಷಧೀಶ. ಆತನ ತಂಪಾದ ಕಿರಣ ಈ ಪ್ರಪಂಚದಲ್ಲೆಲ್ಲ ಬಿದ್ದ ಕೂಡಲೇ ಪ್ರಕೃತಿಯ ಮೇಲೆ ಬಿದ್ದಾಗ ಇಲ್ಲಿರುವಂತಹ ಮರ ಗಿಡ ಬಳ್ಳಿಗಳೆಲ್ಲವೂ ಔಷಧವಾಗುತ್ತವೆ. ಈ ಪ್ರಪಂಚದಲ್ಲಿರುವಂತಹ ಜೀವಿಗಳು ರೋಗಿಷ್ಠರಾದಾಗ ಈ ಪ್ರಕೃತಿಯಲ್ಲಿರುವಂತಹ ಗಿಡಮೂಲಿಕೆಗಳನ್ನು ಆಯ್ದು ತಂದು ಮದ್ದು ಮಾಡಿಕೊಂಡು ಆ ರೋಗದಿಂದ ವಾಸಿ ಮಾಡಿಕೊಳ್ಳುವುದಕ್ಕಾಗುತ್ತದೆ. ಹೀಗಿರುವಾಗ ಈ ಚಂದ್ರ ಇನ್ನು ಕ್ಷಯಿಸ್ತಾ ಹೋದರೆ ಇಲ್ಲಿರುವಂತಹ ಜೀವಿಗಳೆಲ್ಲ ರೋಗಿಷ್ಠರಾದರೆ ಅವರಿಗೆ ಮದ್ದು ಎಲ್ಲಿಂದ? ಅವನಿಗೆ ಅಹಂಕಾರವಾದೆ. ನನ್ನ ಪ್ರಪಂಚದಲ್ಲ ಉಪಕಾರವನ್ನು ಹೊಂದುತ್ತದೆ ಎಂಬ ಮದ ಅವನ ತಲೆಯಿಂದ ಅಡರಿದೆ. ಶಾಪ ಪಡೆದಿದ್ದಾರೆ. ಈಗ ಹೀಗೆ ಮಾಡೋಣ. ತಂಪಿಲ್ಲದಿದ್ರೆ ನಿಮಗೆ ಏನಾಗ್ತದೆ ಅಂತ ಗೊತ್ತಾಗುತ್ತದೆ. ಆಯ್ತಾ? ಹೌದು, ಈಗಲೇ ಗೊತ್ತಾಗಿದೆ. ಈ ಬಿಸಿ ಆದ ಕಾರಣ ಇಷ್ಟು ಹಾರಾಡುವುದು ಇಲ್ಲಿ. ನಾನಿಲ್ಲದೆ ಗೊತ್ತಾಗುತ್ತದೆ ನಿಮಗೆ. ಅದನ್ನು ಹೀಗೆ ಮಾಡೋಣ. ಲೋಕದ ಒಳಿತಿಗೆ ಬೇಕಾಗಿ 1 ಮಾಸ ಅಂದರೆ 30 ದಿನ. ಈ 30 ದಿನವನ್ನು 2 ವಿಭಾಗ ಮಾಡಿ 15 ದಿನ ಮಾಡೋಣ. 1ನೇ ದಿನದಿಂದ ಚಂದ್ರ ನಿಮ್ಮ ಶಾಪದಂತೆ ಕ್ಷಯಿಸುತ್ತಾ ಹೋಗುತ್ತಾನೆ. 15ನೇ ದಿನಕ್ಕಾಗುವಾಗ ಯಾರಿಗೂ ಕಾಣದಂತೆ ಪೂರ್ತಿಯಾಗಿ ಕ್ಷಯಿಸ್ತಾನೆ. ಹೌದು, ಅದಕ್ಕೆ ಅಮಾವಾಸ್ಯೆ ಎಂದಾಗಲಿ
ಅದು ಕೃಷ್ಣ ಪಕ್ಷವಾಗಲಿ 16ನೇ ದಿನದಿಂದ ವೃದ್ಧಿಸ್ತಾ ಹೋಗುತ್ತಾನೆ. 30ನೇ ದಿನಕ್ಕಾಗುವಾಗ ಪೂರ್ಣ ಕಳೆಯಿಂದ ಶೋಭಿಸ್ತಾನೆ. 16 ಕಳೆ. ಹೌದು, ಅದಕ್ಕೆ ಹುಣ್ಣಿಮೆ ಎಂಬುದಾಗಿ ಹೆಸರಾಗಲಿ. ಮಾತ್ರ ಅಲ್ಲ, ಶುಕ್ಲ ಪಕ್ಷ ಎಂಬುದಾಗಲಿ. ಹೀಗೆ ಮಾಸದ 2 ಪಕ್ಷಗಳು, ಹಾಗೆಯೇ ಹುಣ್ಣಿಮೆ ಅಮಾವಾಸ್ಯೆ, ಕ್ಷಯ ವೃದ್ಧಿ, ಲೋಕಕ್ಕೂ ಒಳಿತಾಗುತ್ತದೆ, ನಿಮ್ಮ ಶಾಪಕ್ಕೂ ಒಂದು ದಾರಿಯಾಗುತ್ತದೆ. ನೀವು ಹೇಳಿದ ಮೇಲೆ ನನ್ನ 2 ಮಾತಿಲ್ಲ. ಸರಿ, ಮತ್ತೆ ಇನ್ನು ಮಗು ಈಗ ಯಾರಿಗೆ ಅಂತ ಒಂದು ಸಮಸ್ಯೆ ಉಂಟು. ನಾನು ಬಂದ ಕೆಲಸ ಆಯ್ತು, ನಿಮ್ಮಲ್ಲಿದ್ದದನ್ನು ಪಡೆದೆ. ಹೀಗೆ ಮಾಡೋಣ. ಈಗ ಮಾಲೀಕನಿಲ್ಲದಾಗ ಹೊಲ ಹಾಗೆ ಮರಿದಾಗಿರ್ತದೆ. ಒಬ್ಬ ಬರ್ತಾನೆ, ಅಲ್ಲ ಮಾಲೀಕನೇ ಆಗ್ಲಿಪ್ಪ, ಆದ್ರೂ ಬರ್ತಾನೆ, ಅಕ್ರಮವಾಗಿ ಅದನ್ನು ಹುತ್ತು ಬಿತ್ತು ಏನೋ ಅಲ್ಲಿ ಬೆಳೆ ಬೆಳೆಯಿಸ್ತಾನೆ. ಬೆಳೆ ಬೆಳೆಯುವುದಕ್ಕೆ ಕಷ್ಟಪಡುವುದು ಏನಿತ್ತು. ಮಾಲೀಕನಿಗೆ ಬೆಳೆಯಲ್ಲೇಲ ಅಧಿಕಾರ, ಇಲ್ಲಿ ಹೊಲದಲ್ಲಿ ಮಾತ್ರ. ಆದ್ದರಿಂದ ಈ ಚಂದ್ರ ಬಂದು ಉತ್ತು ಬಿತ್ತಿ ಬೆಳೆದ ಬೆಳೆಯನ್ನು ಅವನೇ ಪಡ್ಕೊಳ್ಳಿ. ಈಗ ಅಕ್ರಮ ಮಾಡಿದ್ರು ನೀವು ಅದನ್ನು ಸರಿ ಅಂತ ಕಷ್ಟಪಟ್ಟಿದ್ದಾನಲ್ಲ, ಬೆಳೆ ಬೆಳೆದಿದ್ದಾನಲ್ಲ. ಅಕ್ರಮ ಅಲ್ಲ, ಇದು ಸಕ್ರಮ. ಅಷ್ಟೇ ಅಲ್ಲ, ಅದನ್ನು ಇವರು ಹಾಗೆ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಮನೆಯಲ್ಲಿ ಯಜಮಾನ ಇಲ್ಲದಾಗ ಮತ್ತೊಬ್ಬ ಬರ್ತಾನೆ, ಇಲ್ಲಿರುವಂತಹ ಪಾತ್ರೆಯಲ್ಲಿ ತಾನೇ ತಂದ ಸಂಬಾರಗಳನ್ನು ಹಾಕಿ ಅಡುಗೆ ಮಾಡ್ತಾನೆ. ಕಷ್ಟಪಟ್ಟು ಅಡುಗೆ ಮಾಡಿದ್ದಾನಲ್ಲ, ಬೆಂಕಿ ಎದುರು ಕುಳಿತುಕೊಂಡು ಆ ಅಡುಗೆಯನ್ನು ಅವನೇ ಊಟ ಮಾಡಲಿ. ಪಾತ್ರೆಯನ್ನು ಸ್ವಚ್ಛ ಮಾಡಿ ಮನೆಯ ಮಾಲೀಕ ಮತ್ತೆ ಅಡುಗೆ ಬೇಕಿದ್ರೆ ತಯಾರಿಸಿಕೊಳ್ಳಿ. ಅವನ ಊಟ ಕೊಂಡೋಗ್ಲಿ. ಹೌದು, ಕೊಂಡೋಗ್ಲಿ. ಆದ್ದರಿಂದ ಈಗ ಅವನಿಗೆ ಇನ್ನೂ ಸಮಸ್ಯೆ ಇರ್ಬೋದೇನಾದರೂ, ನಾನು ಪರಿಹಾರ ಹೇಳ್ತೇನೆ. ನೀವು ಸತ್ಯಪತ್ಯ, ನಿಮ್ಮ ಸಮಸ್ಯೆ ಈಗ ಪೂರ್ಣ ಮುಗಿಲ್ಲ. ನಾನು ಕಳುಹಿಸಿಕೊಡುವುದಕ್ಕೆ ಸಿದ್ಧನಿದ್ದೇನೆ. ಈಗ ತಾರೆ ಹೇಳಬೇಕು, ಹೋಗ್ತೇನೆ. ಅವಳೀಗ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳಿದ್ರೆ ಏನು ಮಾಡುವುದು? ಮಾತು ಕೇಳಿ. ಅಲ್ಲ, ಇವರಿಗೆ ಹೊಡೆಯದ ಕೈ ಯಾಕೆ? ಅಲ್ಲ, ಕರಿಮಣಿ ಕಟ್ಟಿದ್ದು ನೀವಲ್ಲ, ಮಾಲೀಕ ಹೌದಾ ಅಲ್ವ ಅಂತೇಳಿ ಅವಳಿಗೆ ಫಸ್ಟ್ ಒಪ್ಪಿಕೊಳ್ಬೇಕು. ಅದ್ರ ಮೇಲೆ ಮತ್ತೊಂದು ಇವಾಗ ಕಟ್ಲಿಕ್ಕೆ ಸಿದ್ಧನಾದನಲ್ಲ ಅಂತೇಳಿ. ಕಟ್ಲಿಲ್ಲ, ಸಿದ್ಧನಾದನ. ಒಂದು ಮಾತು, ಏನಮ್ಮ? ನಾನೀಗ ನಮ್ಮವರ ಬಳಿಗೆ ಹೋಗಬಹುದು. ನನಗೊಂದು ಲೋಕದ ಅಪವಾದ ಉಂಟು. ಏನು? ಚಂದನಿಂದ ಕೂಡಿ ನನ್ನೊಂದು ಮಗುವಿಗೆ ನನಗೆ ತಾಯಿಯಾಗಿದ್ದೇನೆ. ಸರಿ, ನಾಳೆ ಚಂದ ನನ್ನ ಹೆಣ್ಣು ಹೇಳಿಕಿಲ್ಲ ಹೇಳಿ ವಜ್ರದಿಂದ ಹೆಣ್ಣು ನಡೆದು ಕೆಟ್ಟವಳು ಅಂತ ಹೇಳಿ ಮಾತು ಬರ್ಲಿಕ್ಕಿಲ್ವಾ? ಆಗ ನಾನು ಬ್ರಹ್ಮ ಸೃಷ್ಟಿಕರ್ತ, ನಾನು ಮಾಡಿದ್ದು ನಾನು ಆಡಿದ್ದು ಮುಂದೆ ಲೋಕದಲ್ಲಿ ಶಾಸನವಾಗುತ್ತದೆ. ಆದ್ದರಿಂದ ನಾನು ಅನುಗ್ರಹಿಸ್ತೇನೆ. ಇನ್ನು ಮುಂದಕ್ಕೆ ನೀನು ಮಹಾಪತಿವ್ರತೆಯಾಗಿಯೇ ಇರುತ್ತಿ ಮಾತ್ರವಲ್ಲ, ಇನ್ನು ಮುಂದಿನ ಪತಿವ್ರತ ಹೆಣ್ಗಳೆಯರು ಪ್ರಾತಸ್ಮರಣೀಯವಾಗಿ ನಿನ್ನನ್ನು ಸ್ಮರಿಸ್ತಾರೆ. ನೀನು ಯಾವತ್ತೂ ಪತಿವ್ರತೆಯೇ, ಏನು ಕಳಂಕಿಸಳಲ್ಲ. ಆದ್ದರಿಂದ ನಿನ್ನ ಮುಂದಕ್ಕೆ ಸುಖ ಜೀವನವನ್ನು ಮಾಡಿ. ಬ್ರಹ್ಮದೇವರೇ, ಇದು ಸ್ವರ್ಗಲೋಕದ ಕಥೆ, ಭೂಲೋಕಕ್ಕೆ ಅನುಕರಣೀಯ ಅಲ್ಲ. ಹೇಳಪ್ಪ, ಆದ್ರಿಂದ ನೀನು ಶುದ್ಧ, ನಾನು ಪರಮ ಶುದ್ಧ. ನಿಮ್ಮ ಜೊತೆ ನಾನು ಬರ್ತೀನಿ, ನಾನು ಮಾಡ್ತೀನಿ. ಬ್ರಹ್ಮದೇವರೇ, ಚಂದ್ರ, ಅವರಿಗೆ ಒಂದು ಸಮಾಧಾನ ಮಾಡಿದ್ದೀರಿ. ಸರಿ. ಹಾಗಂತ ನಾನು ಮಾಡಿದ್ದು ಒಂದು ರೀತಿಯಲ್ಲಿ ಅಪರಾಧವೇ. ವಿದ್ಯಾಭ್ಯಾಸವನ್ನು ಮಾಡುವುದಕ್ಕೆ ಬಂದವ ನಾನು. ಸರಿ. ಯಾಕೋ ಏನೋ ಕಾಲದೋಷವೋ ಕರ್ಮದೋಷವೋ ಮನ್ಮಥನ ಬಾಧೆಯೋ ಏನು ಅಂತೂ ಗುರುಪುತ್ರಿಯನ್ನು ನಾನು ಗುರುಪತ್ನಿಯನ್ನು ಸೇರಿದ್ದೇನೆ. ಸರಿ. ಈ ಪಾಪ ಶಂಕೆ ಅನ್ನೋದನ್ನು ನಾನು ಕಾಡ್ತಾ ಇದೆ. ಹೌದೇ? ಈ ಶಂಕೆ ಹೋಗಬೇಕು ಅಂತಾದ್ರೆ ಒಂದು ಪರಿಮಾರ್ಜನೆ ಮಾಡಬೇಕು. ನೋಡಪ್ಪ, ಇದು ಒಂದು ಲೋಹದ ದಂಡ. ಇದನ್ನು ಹಿಡಿದು ಭೂಮಿಯ ಮೇಲಿರುವಂತಹ ಎಲ್ಲಾ ಪವಿತ್ರವಾದಂತಹ ತೀರ್ಥಕ್ಷೇತ್ರಗಳಿಗೆ ನೀನು ಪರ್ಯಟನೆ ಮಾಡು. ಅಲ್ಲಿರುವಂತಹ ತೀರ್ಥಗಳಲ್ಲಿ ಇದನ್ನು ಅದ್ದಿ ಇಡು. ಯಾವ ತೀರ್ಥಕ್ಷೇತ್ರದಲ್ಲಿ ಅದು ಒಂದು ದಿನ ತೇಲಾಡ್ತದೋ ಅವತ್ತಿಗೆ ನಿನ್ನ ಅಂಟಿಕೊಂಡಿರುವಂತಹ ಪಾಪವೆಲ್ಲವೂ ಪೂರ್ಣವಾಗಿ ಪರಿಹಾರವಾಗಿ ನೀನು ಮುಕ್ತನಾಗ್ತಿ. ತೀರ್ಥಾಟನೆ ಕೈ. ಧನ್ಯವಾದ. ಎಲ್ಲರಿಗೂ ಒಳ್ಳೆಯದಾಗಲಿ. ಬ್ರಹ್ಮದೇವರು ಹೇಳಿದ ಹಾಗೆ ಎಲ್ಲ ತೀರ್ಥಾಟನೆಯನ್ನು ನಾನು ಮಾಡಿಕೊಂಡು ಬಂದೆ. ಚಂದ್ರಭಾಗ ಈ ಸರಸಿಯ ಬಳಿಯಲ್ಲಿ ಬಂದಾಗ ಹರಸರಸಿಯಲ್ಲಿ ದಂಡವನ್ನು ಮುಳುಗಿಸಿದಾಗ ತೇಲುವುದಕ್ಕೆ ಪ್ರಾರಂಭವಾಯಿತು. ಹಾಗಿರುವಾಗ ನನ್ನಲ್ಲಿರುವಂತಹ ಕಳೆಯೆಲ್ಲವೂ ಪಾಪ ಎಲ್ಲವೂ ತೊಲಗಿ ಹೋಯಿತು. ಮೊದಲಿನ ಹಾಗೆ ಶುಭ್ರವಾದ ಬೆಳಕನ್ನು ಕೊಡುವಂತಹ ಚಂದ್ರಮನಾಗಿ ನಾನು ಬೆಳಗುತ್ತಾ ಇರ್ತೇನೆ. ಇನ್ನು ಮುಂದಕ್ಕೆ ಓಷಧೀಶನಾಗಿ ಪ್ರಪಂಚವನ್ನು ಬೆಳಗುವುದಕ್ಕೆ ಮುಂದುವರಿತು.
ನಮ್ಮ ಅರಮನೆಯ ಸುತ್ತಲೂ ಸರಯೂ ನದಿ ಹರಿಯುತ್ತಾ ಇದೆ. ಯಾವ ಯೋಧರಿಂದಲೂ ಭೇದಿಸುವುದಕ್ಕೆ ಅಸಾಧ್ಯವಾದ ಕಾರಣ ಅಯೋಧ್ಯೆ ಅನ್ನುವ ಹಾಗೆ ಹೆಸರಾಗಿದೆ. ಕೇವಲ ಒಂದು ಊರಿಗೆ ಅರಸನಾದರೆ ಸಾಲದು, ಆತ ಹೇಗಿರಬೇಕು ಅನ್ನುವುದರ ಬಗ್ಗೆ ಅವನು ಕೂಡ ಸದಾ ಯೋಚನೆಯಲ್ಲಿ ಇರಬೇಕಾಗ್ತದೆ. ಪ್ರಜಾರಂಜಕನಾಗಿ ಬಡವರ ಕಷ್ಟವೇ ನನ್ನ ಕಷ್ಟ, ಬಡವರ ಸಂತೋಷವೇ ನನ್ನ ಸಂತೋಷ ಎಂದು ಅರ್ಥವಿಸಿದವನು ನಾನು. ಚತುರ್ವರ್ಣದವರನ್ನು ಜಾತಿ ಭೇದ ಮಾಡದೆ ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಪರಿಪಾಲಿಸುತ್ತಾ ಬಂದಿದ್ದೇನೆ. ಎಂದಿನಂತೆ ಇಂದು ಕೂಡ ಸಭೆಯನ್ನು ಪ್ರವೇಶ ಮಾಡಿ ರತ್ನಖಚಿತವಾದಂತಹ ಸಿಂಹಾಸನವನ್ನು ಏರಿ ದಾಕ್ಷಣ ನಮ್ಮವರೆಲ್ಲರೂ ಗೌರವದಿಂದ ಎದ್ದು ನಿಂತು ಸುದ್ಯುಮ್ನ ರಾಜನಿಗೆ ಜಯವಾಗಲಿ, ಶುಭವಾಗಲಿ ಎನ್ನುವಂತಹ ಜಯಘೋಷ ಮುಗಿಲೇರುತ್ತಾ ಇದೆ. ಮನಸ್ಸಿಗೆ ಸಂತೋಷ. ಆದ್ರೆ ಈ ಹೊತ್ತಿನಲ್ಲಿ ಏನು ಹೇಳಿದವರು? ನಮ್ಮವರೇ ಎಲ್ಲರೂ ಓಡೋಡಿಕೊಂಡು ಬಂದು ಅವರ ಕಷ್ಟದ ವಿಷಯವನ್ನೇ ಹೇಳಿಕೊಂಡಿದ್ದಾರೆ. ಕಾಡಿನಲ್ಲಿ ವಾಸ ಮಾಡುತ್ತಿರುವಂತಹ ಗಿರಿಜನರು ಅವರು ಮಾಡುತ್ತಿರುವಂತಹ ಕೃಷಿಗೆ ದುಷ್ಟ ಮೃಗಗಳಿಂದ ಅನ್ಯಾಯವಾಗಿದೆ, ಕಷ್ಟ ಆಗ್ತಾ ಇದೆ, ಬದುಕುವುದಕ್ಕೆ ಅವಕಾಶ ಇಲ್ಲ ಅನ್ನುವ ಹಾಗೆ ದೂರ ನಿಂತಿದ್ದಾರೆ. ಅವರಿಗೆ ಧೈರ್ಯವನ್ನೇ ತುಂಬಿದ್ದೇನೆ. ನಿಮಗೆ ಉಪಟಳ ಕೊಡುವಂತಹ ದುಷ್ಟ ಮೃಗಗಳನ್ನು ಕ್ಷಣ ಮಾತ್ರದಲ್ಲಿ ವಧಿಸಿ ನಿಮಗೆ ಕ್ಷೇಮವನ್ನು ಉಂಟು ಮಾಡ್ತೇನೆ ಅನ್ನುವ ಹಾಗೆ. ಹಾಗಾದ್ರೆ ಇಲ್ಲೇ ಇರುವುದಲ್ಲ, ಆದಷ್ಟು ಬೇಗ ಕಾಡನ್ನು ಸೇರಿ ಬೇಟೆಯಾಡಬೇಕು. ನಡೆಯುವೆ. ಸರಿ ಸರಿ, ಹೋಗುವುದೆಲ್ಲ ಸರಿ. ಆದ್ರೆ ಒಂದು ವಿಷಯ ಮರ್ತೇ ಹೋಯ್ತಲ್ವಾ? ಯಾವ ಕಡೆಗೆ ಹೋಗುವುದಾದ್ರೂ ಕೂಡ ನಾನು ನನ್ನ ಗುರುಗಳನ್ನು ಬಿಟ್ಟಿದ್ದವನೇ ಅಲ್ಲ. ಗುರುಗಳಲ್ಲಿ ಹೇಳಿ ಮುಂದುವರಿಬೇಕಾದ ನನ್ನ ಕರ್ತವ್ಯ. ಗುರುಗಳೇ, ಒಟ್ಟು ಅವಸರ ಆಯ್ತು ಗುರುಗಳೇ. ಕರೆಸಿಕೊಂಡೇ ಇಲ್ಲ, ಆದ್ರೂ ನೆನಪು ಅಂತಲ್ಲ. ಅಲ್ಲ, ಕೊನೆಗೆ ನೆನಪು ಮಾಡಿಸುವುದು ನನಗೆ ನೆನಪಾಗ್ಲಿಲ್ಲ. ನನಗೆ ಒಂದೇ, ನಮ್ಮವರಿಗೆ ಬದುಕಿದ ಕಷ್ಟ ಪರಿಹಾರ ಮಾಡಬೇಕು ಅಂತ. ಉತ್ಸಾಹಿಗಳಿಗೆಲ್ಲ ಕೆಲವು ಸಲ ಎಡವಟ್ಟಾಗುತ್ತದೆ. ಆದ್ರೆ ಒಂದು ವಿಚಾರ ಗುರುಗಳೇ, ಯಾವ ಕಡೆಗೆ ಹೋಗುವುದಾದ್ರೂ ಕೂಡ ನಿಮ್ಮಲ್ಲಿ ಹೇಳದೆ ನಾನು ಹೋದವನಲ್ಲ. ಈಗ ಯಾವ ಕಡೆಗೆ ಹೊರಟೆ? ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೊರಟು ನಿಂತದ್ದು ಬೇರೆ ಎಲ್ಲಿಗೆಲ್ಲ. ನಮ್ಮವರಾದಂತಹ ವನಪಾಲಕರು ಓಡೋಡಿಕೊಂಡು ಬಂದು ಅವರಿಗೆ ಬದುಕಿದ ಕಷ್ಟಗಳನ್ನು ಹೇಳಿಕೊಂಡಿದ್ದಾರೆ. ಮೃಗಗಳಿಂದ ಕಷ್ಟ ಆಗಿದಂತೆ, ಅಂತಹ ಮೃಗಗಳನ್ನು ಕೊಂದು ನಿಮ್ಗೆ ಕ್ಷೇಮವನ್ನು ಒದಗಿಸಿಕೊಡ್ತೇನೆ ಅನ್ನುವ ಹಾಗೆ ಧೈರ್ಯವನ್ನು ತುಂಬಿದ್ದೇನೆ. ಗುರುಗಳೇ, ನಾನು ಕಾಡಿಗೆ ಹೋಗ್ತೇನೆ. ನಾನು ಬರುವ ತನಕ ಪುರದ ರಕ್ಷಣೆ ಒಂದು ನೀವು ಮಾಡಿಕೊಂಡಿರ್ಬೇಕು. ರಕ್ಷಣೆಯನ್ನು ಮಾಡಿ ಕಾಡಿಗೆ ಹೋಗುವುದಲ್ಲ. ಹೌದು ಗುರುಗಳೇ. ಏನ್ ಗುರುಗಳೇ? ಭೂಮಿ
ದೋಷ ಇದು ನ್ಯಾಯವೋ? ಗುರುಗಳೇ, ಈಗ ವನಪಾಲಕರಿಗೆ ಕಷ್ಟ ಬಂದಿದೆ. ಹೌದು, ಅದರ ನಿವಾರಣೆಗೆ ಬೇಟೆಗಾಗಿ ಹೋಗುವುದು ನೀನು. ಸರಿ ಸರಿ. ಈ ಬೇಟೆ, ವನವಿಹಾರ, ದ್ಯೋತ ಇತ್ಯಾದಿಗಳೆಲ್ಲ ಈ ಸಪ್ತವ್ಯಸನಗಳಲ್ಲಿ ಕೆಲವು ಬರ್ತವೆ. ಹೌದೌದು ಗುರುಗಳೇ. ಕ್ಷತ್ರಿಯರಾದವರು ಆ ಸಪ್ತವ್ಯಸನಗಳನ್ನು ಮಾಡಬಾರದೆಂದೇನೂ ಅಲ್ಲ, ಏನು ರೂಢಿಲ್ಲ. ಹಿತಮಿತವಾಗಿ ಧಾರ್ಮಿಕ ಚೌಕಟ್ಟಿನ ಒಳಗೆ ಯಾವ ಕಾಲದಲ್ಲಿ ಎಷ್ಟು ಅಗತ್ಯವೋ ಅಷ್ಟನ್ನು ಮಾಡಬಹುದು, ಅಷ್ಟನ್ನು ಬಳಸಿಕೊಳ್ಳಬಹುದು. ಆದ್ದರಿಂದ ಈಗ ನಿನಗೆ ಬೇಟೆಯಾಡುವುದು ಅವರ ರಕ್ಷಣೆಗೆ ಬೇಕಾಗಿ ಅನಿವಾರ್ಯವೇ ಆಗಿದೆ. ಬೇಟೆಗೇನೋ ಹೋಗು, ಆದರೆ ನೀವು ಕ್ಷತ್ರಿಯರು. ಹೌದು. ಬೇಟೆ ಅಂದ ನಂತರ ಕಾಡಿನಲ್ಲಿ ಹಣ್ಣು ಮರ ಗಿಡಗಳಿಂದ ತುಂಬಿ ತುಳುಕುವಂತಹ ಒಂದು ವನ. ಹೌದು, ವನದಲ್ಲಿ ಸೊಬಗು ಸಂಭ್ರಮ ಇರ್ತದೆ. ನೀನು ಬೇಟೆಯಾಡಿ ಆಯಾಸ ಪರಿಹಾರಕ್ಕೆ ಅಲ್ಲಿ ಹೋದಾಗ ಈ ವನದ ಸೊಬಗನ್ನು ಕಂಡು ಅದಕ್ಕೆ ಮಾರು ಹೋಗಿ ಒಂದಿಷ್ಟು ವನವಿಹಾರ ಮಾಡೋಣ ಅಂತಲೂ ಆದೀತು. ಅದರಿಂದ ಬೇಟೆಯನ್ನು ಆದಷ್ಟು ಬೇಗ ಮುಗಿಸಿ ಪುರದ ಕಡೆಗೆ ಲಕ್ಷ್ಯ ಕೊಟ್ಟು ಆದಷ್ಟು ಬೇಗನೆ ಬರಬೇಕು. ಮನಸ್ಸೋ ಇಚ್ಛೆ ಏನಾದ್ರೂ ಇನ್ನು ವನವಿಹಾರಕ್ಕೆ ಅದಕ್ಕೆ ಎಲ್ಲ ಕಾಲ ಕಳೆದು ಬಿಡಬೇಡ, ಇನ್ನು ಸಮಸ್ಯೆ ಆದೀತು. ಗುರುಗಳೇ, ನೀವು ಹೇಳಿದ್ದೆಲ್ಲ ಸರಿ ಗುರುಗಳೇ. ಇಷ್ಟರವರೆಗೆ ಶಿಷ್ಯನ ಉನ್ನತಿಯನ್ನೇ ಬಯಸಿದವರು ನೀವು. ಗುರುಗಳೇ, ನೀವು ಹೇಳಿದ ಹಾಗೆ ಕಾಡಿಗೆ ಹೋಗ್ತೇನೆ. ಕೇವಲ ಮೃಗಬೇಟೆ ಆಡಿ ಆಮೇಲೆ ನಾನು ಬರುವುದು ಅಯೋಧ್ಯೆಗೆ. ಸರಿ, ಹೆಚ್ಚು ದಿವಸ ಹೋಗುದಿಲ್ಲ. ಎಷ್ಟು ದಿನ ಆದೀತು? ಒಂದು 6 ದಿವಸ. 6 ದಿವಸ ಬೇಕು. ನೀನು 18 ದಿನ ಇಲ್ಲದಿರು ನಾನು ಇಲ್ಲಿ ಸಂಭಾಳಿಸಿ ಅಲ್ಲ, ಆದರೆ ನೀನು ಅಲ್ಲಿ ತಪ್ಪಬಾರ್ದಲ್ಲ. ಅಲ್ಲ, ಹೆಚ್ಚು ದಿವಸ ಕಾಡಲ್ಲಿ ನಿಲ್ಲುವುದಿಲ್ಲ ನಾನು. ಕೇವಲ 6 ದಿವಸ. ಸರಿ, ಆಮೇಲೆ ಬರುವುದು ಇಲ್ಲಿಗೆ. ಸರಿ ಸರಿ, ನಾನು ಬರುವ ತನಕ ಮಾತ್ರ. ಸರಿ, ನೋಡಿಕೊಂಡಿರಿ. ಈ ಕಡೆಗೆ ನಿನ್ನ ಕಾಳಜಿ ಬೇಡ ಗುರುಗಳೇ. ನೀನು ಆ ಹಿಡಿದ ಕಾರ್ಯಕ್ರಮವನ್ನು ಮುಗಿಸಿ ಆದಷ್ಟು ಬೇಗನೆ ಬಂದು ಬಿಡು. ಆಯ್ತು ಗುರುಗಳೇ, ಒಂದು ಆಶೀರ್ವಾದ. ಒಳ್ಳೆಯದಾಗಿ ಕಾಡಿಗೆ ಹೋಗುದಲ್ವ? ಹೋಗಿ ಬಾ. ಹೋಗಿ ಬರ್ತೇನೆ ನಾಳೆ. ಕಾಂತಾರಕ್ಕೆ ಬಂದು ವಿಧ ವಿಧವಾಗಿ ಬೇಟೆಯನ್ನಾಡಿ ಆಯ್ತು. ಏನು ಉಲ್ಲಾಸ, ಏನು ಉತ್ಸಾಹ! ಇಂತಹ ಬೇಟೆಯನ್ನಾಡದೆ ಎಷ್ಟು ವರುಷ ಕಳೆದು ಹೋಯ್ತೋ ಏನು. ನಮ್ಮವರೆಲ್ಲರೂ ಕೂಡ ಉಲ್ಲಾಸದಿಂದಲೇ ಬೇಟೆಯನ್ನಾಡಿದ್ದಾರೆ. ನಾವು ಬರುವಂತಹ ಸಂದರ್ಭದಲ್ಲಿ ನಮಗೆ ಎದುರಾಗಿ ಒಂದಲ್ಲ ಎರಡಲ್ಲ ಅದೆಷ್ಟೋ ಜಾತಿಯ ಪ್ರಾಣಿಗಳು ಮುಂದಾಗಿ ಬಂದವು. ಅದನ್ನೆಲ್ಲ ಸಂಹರಿಸಿದೆ. ಆದರೆ ಈ ಹೊತ್ತಿನಲ್ಲಿ ಮೃಗಬೇಟೆ ಈಗ ತಾನೇ ಮುಗಿಯಿತು. ನಮ್ಮವರೆಲ್ಲ ಹಂದಿಯ ಮಾಂಸ ತಿನ್ನುವುದಕ್ಕೆ ತಾಮುಂದೆ ಅಂತ ಹೋರಾಡ್ತಾ ಇದ್ರು. ಅವರನ್ನೆಲ್ಲ ಸಮಾಧಾನಪಡಿಸಿದ್ದೇನೆ. ಮಾತ್ರವಲ್ಲ, ಕೊಂದಂತಹ ಮೃಗಗಳನ್ನು ನಿಮಗೆ ಎಷ್ಟು ಏನೆಲ್ಲ ಬೇಕು ಅದನ್ನೆಲ್ಲ ಕೊಂಡು ಹೋಗಿ ಎಲ್ಲ ಪುರದ ಕಡೆಗೆ ಹೋಗಿ ಅನ್ನುವ ಹಾಗೆ ಹೇಳಿದ್ದೇನೆ. ಆಗ ರಾಯರೇ ನೀವು ಕೂಡ ಬರಬೇಕು ಅಂತ ಕೇಳಿಕೊಂಡು ನಾನು ಇವತ್ತು ಬರುವುದಿಲ್ಲ. ಒಂದು ದಿವಸ ಇದ್ದು ನಾಳೆಯ ದಿವಸ
ಅಯೋಧ್ಯೆಗೆ ಬರ್ತೇನೆ ಅಂತ ನಮ್ಮವರಲ್ಲಿ ಹೇಳಿ ಕಲಿಸಿದ್ದೇನೆ. ನೋಡಿದ್ದೀರಾ ಸ್ವಾಮಿ, ಪ್ರಶಾಂತವಾದ ವಾತಾವರಣ. ಈ ವನವನ್ನು ನೋಡುವಾಗ ಇಲ್ಲೇ ಇರುವುದಲ್ಲ, ಸ್ವಲ್ಪ ತಿರುಗಾಡಬೇಕು ಅನ್ನುವ ಹಾಗೆ ಮನಸ್ಸಾಗುತ್ತಾ ಇದೆ. ಮುಂದುವರಿತೇನೆ. ಕಾಲಗತಿ ಭವಿ ಭವಿ ಅರಸ ಬರದ ಗಿರಿಜೆ ಗಿರಿಜೆ ಶಪಿಸಿರವನಗೆ ಅರಿಯದಂತೆಯೇ ಹೋಗಲು ಅಂಬಿಕಾರಣ್ಯದಲ್ಲಿ ಹೆಣ್ಣಾಗಿ ಶೋಭಿಸಿದರು. ಇರಲದೇ ಆಶ್ಚರ್ಯ, ಪರಮಾಶ್ಚರ್ಯವಾಗುತ್ತಾ ಇದೆ. ಒಳದಲ್ಲಿ ಸುತ್ತಾಡುತ್ತಾ ಮುಂದುವರಿದವನು ನಾನು. ಯಾಕೆ ಹೀಗೆ? ನನ್ನ ಶರೀರದಲ್ಲಿ ಬದಲಾವಣೆ. ನಾನು ಮೊದಲಿನ ಹಾಗೆ ಇಲ್ಲ. ಅಯ್ಯೋ, ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಮಹಾರಾಜನಾದಂತಹ ನಾನು ಹೆಣ್ಣಾಗಿ ಬದಲಾವಣೆ ಹೊಂದಿದ್ದೇನೆ. ನನ್ನ ಪ್ರಜೆಗಳನ್ನೆಲ್ಲರನ್ನು ಅರಮನೆಗೆ ಕಳುಹಿಸಿದ್ದೇನೆ. ಏನು ಮಾಡುವುದು? ಅಯ್ಯೋ, ಇದಕ್ಕೆಲ್ಲ ಏನು ಕಾರಣ ಎಂದೇ ಗೊತ್ತಾಗುತ್ತಾ ಇಲ್ಲ. ಹಾಗಾಗಿ ಈ ವನದಲ್ಲೇ ಸ್ವಲ್ಪ ಮುಂದೆ ನಡೆಯುತ್ತೇನಂತೆ. ಮುಂದೆ ಕಳೆಯ ಕುಲ ಪುರೋಹಿತನಿಗ ಇಳೆಯ ಕಳವಳ ಸುಳಿದಡೆ ಅಂಬಿಕಾದಿ. 6 ದಿನಗಳ ಒಳಗೆ ಭೇಟಿಯಾಗಿ ಬರ್ತೇನೆ ಅಂತ ಮಾತು ಕೊಟ್ಟು ಹೋಗಿದ್ದಾನೆ. 6 ದಿನಗಳು ಕಳೆದುವಲ್ಲ, ಬರ್ಲಿಲ್ಲವಲ್ಲ. ಮೊದಲೇ ಎಚ್ಚರಿಸಿದ್ದೇನೆ. ಏನೋ ಎಡವಟ್ಟು ಮಾಡಿಕೊಂಡು ಅಲ್ಲಿ ಕಾಡಿನಲ್ಲಿ ಸಿಲುಕಿಕೊಂಡಿದ್ದಾನೆ ಕಾಣುತ್ತದೆ. ಬಾರೋ ಸುದ್ದಿಮ್ಮ ಮಕರಾಜನಿಗೂ ಆರು ದಿನ ಉರುಳಿತು ಬಾರದಿದೇನು ನಾರಿಯಾತಿಗೆಯ ಕಾರಣ್ಯದೊಳಗೆ ನೂರನೇ ಮರೆಯ ಕುಲಪುರೋಹಿತ ನಾನು. ನನ್ನ ಮಾತು ಮೀರಿ ಈ ವನದ ಕಡೆಗೆ ಬಂದು ಬಿಟ್ಟೆ. ನಿಜ. ವಿಹರಿಸುತ್ತಾ ಬಂದೆ. ಗಂಡಾದ ನೀನು ಹೆಣ್ಣಾಗಿದ್ದೀಯಲ್ಲ, ಕಾರಣ ಏನು ಬಲ್ಲೆಯ? ಏನು? ನೋಡು, ಇದಕ್ಕೆ ಅಂಬಿಕಾವನ ಅಂತ ಹೆಸರು. ಆ ಹೆಸರು ಯಾಕೆ ಬಂತು ಬಲ್ಲೆಯ? ಒಂದು ಕಾಲದಲ್ಲಿ ಶಿವ ಪಾರ್ವತಿಯರು ಇಲ್ಲಿ ಜಲಕ್ರೀಡೆಯಾಡುತ್ತಾ ಇರುವ ಸಂದರ್ಭದಲ್ಲಿ ಯಾರ ವಿಹಾರಾರ್ಥಿಗಳು ಬಂದು ಇವರ ಜಲಕ್ರೀಡೆಯನ್ನು ಕಂಡ್ರು. ಆಗ ನಾಚಿಕೊಂಡಂತಹ ಪಾರ್ವತಿ ದೇವಿ ಗಂಡಸರು ಈ ವನಕ್ಕೆ ಬಂದರೆ ಇನ್ನು ಮುಂದೆ ಹೆಂಗಸರಾಗಲಿ ಎಂಬುದಾಗಿ ಘೋರ ಶಾಪ ಕೊಟ್ಟಿದ್ದಾಳೆ. ಹಾಗೆ ಶಾಪಗ್ರಸ್ತವಾದಂತಹ ಈ ವನಕ್ಕೆ ಅಂಬಿಕಾವನವೆಂಬುದಾಗಿ ಹೆಸರಾದುದು ಮಾತ್ರವಲ್ಲ, ಇಲ್ಲಿಗೆ ಬಂದಂತಹ ಪ್ರತಿಯೊಬ್ಬ ಗಂಡಸರು ಸಹ ಅವಳ ಶಾಪದಂತೆ ಕೂಡಲೇ ಹೆಂಗಸರಾಗುತ್ತಾರೆ. ನನ್ನ ಮಾತು ಮೀರಿ ಈ ಕಾಡಿನೊಳಗೆ ಬಂದು ಬಿಟ್ಟಿದ್ದೀನಿ. ಈಗ ಹೆಣ್ಣಾಗಿದ್ದಿ, ಆದರೂ ಚಿಂತೆ ಇಲ್ಲ. 6 ದಿನದ ಅವಧಿ ಮುಗಿದೋಯಿತು ಎಂಬುದಾಗಿ, ನೀನೇನೋ ಆಪತ್ತಿಗೆ ಸಿಲುಕಿದ್ದಿ ಎಂಬುದಾಗಿ ಮನವರಿಕೆಯಾಗಿ ಬಂದಿದ್ದೇನೆ. ಬಾ, ನಾವು ನಾಡಿಗೆ ಹೋಗೋಣ. ಗುರುವರ ಪದಕ್ಕೆ ಶರಣು ಶರಣು ಹಲಗಾಲ ಬಗೆದು ಗಳಿಸಿರುವ ಫಲ ಹಲಗಾಲ ಬಗೆದು ಗಳಿಸಿರುವ ಫಲ ನೋಡಿ ನನಗೆ ಕಿವಿಯ ಗುಡಿ ಬೆಚ್ಚಿರಾಯ
ಕುಲಪತಿಯು ಬಂದಿರುವ ನಲನಿರು ತಿಳುವ ಅಡಿಸತಿ ಕಾಡಿ ನೆಲೆಸುವೆನು ನೆನನು ಗುರುವ ಸಿದ್ಧರ ಪದಗೆ ಶರಣು. ಗುರುದೇವ ಶಿಷ್ಯೋತ್ತಮ ಮಹಾರಾಜ ಈಗ ಒಮ್ಮೆ ನಿನಗೆ ನಾಡಿಗೆ ಬರುವುದಕ್ಕೆ ಗಂಡಾದ ನೀನು ಹೆಣ್ಣಾಗಿ ನಾನು ಬರುವುದು ಹೇಗೆ ಅಂತ ನಾಚಿಕೆ ಆಗಬಹುದು. ನಾಚಿಗಳು ಬೇಡ, ನಾನು ಉಂಟು ಸ್ವಲ್ಪ ತಪಸ್ವಿ ಇದ್ದೇನೆ. ನನ್ನ ತಪೋಬಲದಿಂದ ನಿನ್ನನ್ನು ಇದ್ದಕ್ಕಿದ್ದ ಹಾಗೆ ಮೊದಲಿನ ಹಾಗೆ ಗಂಡನನ್ನಾಗಿ ಮಾಡ್ತೇನೆ. ಹೆದರಬೇಡ, ನಾಚಿಕೊಳ್ಳಬೇಡ, ಬಾ ಹೋಗೋಣ. ತಂದೆ, ನಿಮ್ಮ ತಪಸ್ಸಿನ ಮೂಲಕವಾಗಿ ನನ್ನನ್ನು ಗಂಡ ಆಗಿ ಮಾಡಬಹುದು. ಸರಿ, ಆದರೆ ಅದರಿಂದ ಏನು ಫಲ? ಒಂದೊಮ್ಮೆಗೆ ನಾನು ಬಂದೆ ಎಂದಾದರೆ ನನ್ನನ್ನು ಅರಮನೆಯಲ್ಲಿ ಯಾರಾದ್ರೂ ನಂಬುವುದಕ್ಕೆ ಸಾಧ್ಯ ಉಂಟೆ? ಪ್ರಜೆಗಳು ಅವರು ಗುರುತು ಹಿಡಿಯುವುದಕ್ಕೂ ಸಾಧ್ಯವಿಲ್ಲ. ನೀವು ಆಡಿದಂತಹ ಮಾತು ತಪಸ್ಸಿನ ಮುಖೇನವಾಗಿ ನನ್ನನ್ನು ಗಂಡು ಮಾಡುತ್ತೇನೆ ಎನ್ನುವ ಹಾಗೆ. ಹೌದು, ನನ್ನ ಈ ಕರ್ಮಕ್ಕೆ ನೀವು ನೂರಾರು ವರ್ಷಗಳಿಂದ ಮಾಡಿದಂತಹ ತಪಸ್ಸು ಕಾರಣವಾಗುವುದು ಸರಿಯಲ್ಲ. ಹಾಗಾಗಿ ನೀವು ಇನ್ನು ಹಿಂತಿರುಗಬಹುದು. ಇನ್ನೆಷ್ಟೇ ಕಷ್ಟಕ್ಕೆ ಸಿಲುಕಿದ್ರು ನಿನ್ನ ಉದಾರ ಗುಣ ಒಂದು ಬಿಟ್ಟು ಹೋಗುದಿಲ್ಲ. ನಾನು ರಾತ್ರಿ ಹಗಲು ಕಷ್ಟಪಟ್ಟು ದುಡಿದುದನ್ನು ಯಾಕೆ ಸುಮ್ಮನೆ ವೆಚ್ಚ ಮಾಡ್ತೀರಿ ಅಂತ ಅಲ್ಲೋ. ನೀನು ಇಲ್ಲಿ ನಿನಗೆ ಇದೇ ರೂಪ ಹಾಗಾದ್ರೆ ಇಷ್ಟವೋ? ಹಾಗಲ್ಲ, ಸಿಕ್ಕಿದಂತಹ ರೂಪದಲ್ಲಿ ಸುಖವನ್ನು ಅನುಭವಿಸುತ್ತೇನೆ. ಆಗ ನಿನ್ನ ಕರ್ಮ ಏನು ಮಾಡ್ಲಿಕ್ಕಾಗ್ತದೆ? ನಾನು ಮಾಡುವ ಪ್ರಯತ್ನ ಎಲ್ಲ ಮಾಡಿ ಆಯ್ತು. ನಿನಗೇ ಮನಸ್ಸಿಲ್ಲ, ಗಂಡಾದ ನಿನಗೆ ಹೆಣ್ಣಾಗಿಯೇ ಇರಬೇಕು ಅಂತ ಆದರೆ ಏನೋಪ್ಪ. ಆಯ್ತು, ಅನುಭವಿಸು ಅನುಭವಿಸು ಅನುಭವಿಸು. ಹಾಗಿದ್ದರೆ ನಾನು ಹೆಣ್ಣಾಗಿ ಉಳಿಯುವಂತಾಯಿತಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಏನು ಎಂಬುದಾಗಿ ಅರ್ಥೈಸಿಕೊಳ್ಳಬೇಕು. ಹಾಗಾಗಿ ಇಲ್ಲಿರುವುದು ಸರಿಯಲ್ಲ. ಶಿವನ ಕುರಿತಾಗಿ ಧ್ಯಾನ ಮಾಡಬೇಕು. ಅವನನ್ನು ಭಜನೆ ಮುಖೇನವಾಗಿ ಮೆಚ್ಚಿಸಿ ಅರ್ಚಿಸಿ ಪೂಜಿಸಿ ಒಲಿದಂತ ಅವನಲ್ಲಿ ಇದರ ಬಗೆಯನ್ನು ಕೇಳಬೇಕು. ಹಾಗಾಗಿ ನೇರವಾಗಿ ಕೈಲಾಸ ಬಂದು ಸೇರಿದ್ದೆ ಈ ಕೈಲಾಸ ಪ್ರದೇಶಕ್ಕೆ. ಇನ್ನು ಯಾಕೆ ಸಾವಕಾಶ? ಆ ಪರಶಿವನ ಕುರಿತಾಗಿ ತಪಸ್ಸನ್ನು ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ಇಚ್ಛೆಯನ್ನು ಕೇಳಿದರೆ ನಾನು ಈಡೇರಿಸಿಕೊಡುತ್ತೇನೆ. ತಂದೆ, ಸುದ್ಯುಮ್ನ ಮಹಾರಾಜನಾದಂತಹ ತರುಣಿ ರೂಪವ ಮರೆಸಿ ಪುರುಷತ್ವ ನೀಡು. ತರುಣಿ ರೂಪವ ಮರೆಸಿ ಪುರುಷತ್ವ ನೀಡು. ಮಹಾರಾಜ ಎಂದರೆ ನಾನು ಪ್ರಜೆಗಳನ್ನು ಕೂಡಿಕೊಂಡು ಈ ಕಾನನದತ್ತ ಬಂದವನು. ಯಾಕೆ ಬಲ್ಲೆಯ? ಈ ವನದ ಬೇಟೆಯನ್ನಾಡಬೇಕು ಎನ್ನುವ ಹಾಗೆ. ಹಾಗಾಗಿ ನೇರವಾಗಿ ಪ್ರಜೆಗಳನ್ನು ಕಳುಹಿಸಿ ಆ ಬಳಿಕ ನೇರವಾಗಿ ಉಪವನದೆಡೆಗೆ ಬಂದೆ ಎಂದಾದರೆ ಹೆಣ್ಣಾಗಿ ಬದಲಾಗಿದ್ದೇನೆ. ಇದಕ್ಕೆ ಕಾರಣವೇನೆಂದು ಗೊತ್ತಿಲ್ಲ. ಹೆಣ್ಣಾದಂತಹ ನಾನು ಮುಂದಿನಂತೆ ಗಂಡು ಆಗಿ ಮುಂದೆ ಬರಬೇಕು. ಹಾಗಾಗಿ ನೀನೇ ದಾರಿ ತೋರಿಸಬೇಕು. ಮಗಳೇ, ಇದು ನಿನ್ನ ತಪ್ಪಲ್ಲ. ಈ ವನಕ್ಕೆ ನನ್ನ ಮಡಜಾದಂತಹ ಪಾರ್ವತಿ ಈ ಹಿಂದೆ ಒಂದು ಶಾಪವನ್ನು ಕೊಟ್ಟವಳಿದ್ದಾಳೆ. ಯಾವ ರೀತಿ? ಹೇಗೆ? ಗಂಡಾದವನು ಹೆಣ್ಣಾಗಲಿ, ಹೆಣ್ಣಾದವಳು ಗಂಡಾಗಲಿ ಎಂಬ ಹಾಗೆ. ಅದನ್ನು ಮೀರುವಂತೆ ನಾನು ನಿನಗೆ ಹೊರ ಕೊಡುವ ಹಾಗಿಲ್ಲ. ಆದರೆ ನಿನಗೊಂದು ಪರಿಮಾರ್ಜನೆಯನ್ನು ಹೇಳಬಲ್ಲೆ. ಯಾವ ರೀತಿ? ತಿಂಗಳಕ್ಕೆ ಪುರುಷಾಂಗ ತಿಂಗಳಿಗೆ ಹೆಣ್ಣಾಗಿ, ತಿಂಗಳಿಗೆ ಪುರುಷಾಂಗ
ಮಗಳೇ, ಇದಕ್ಕಾಗಿ ಒಂದು ಪರಿಮಾರ್ಜನೆಯನ್ನು ನಾನು ಹೇಳಬಲ್ಲೆ. ಯಾವುದು? ಹೇಗೆ ನೀನು 6 ತಿಂಗಳು ಗಂಡಸಾಗಿರು, 6 ತಿಂಗಳು ಹೆಣ್ಣಾಗಿರು. ಗಂಡಾಗಿರುವ ಸಂದರ್ಭದಲ್ಲಿ ನೇರವಾಗಿ ಅಯೋಧ್ಯೆಯನ್ನು ಸೇರಿಕೊ, ರಾಜ್ಯವನ್ನಾಳು. ಅಷ್ಟು ಮಾತ್ರವಲ್ಲ, ಉಳಿದ 6 ತಿಂಗಳು ಈ ವನದಲ್ಲೇ ಕಾಲವನ್ನು ಕಳೆಯುತ್ತಾ ಸಂತೋಷದಿಂದಿರು. ನಿನಗೆ ಮಂಗಳವಾಗಲಿ. ಶಿವನ ಕುರಿತಾಗಿ ತಪಸ್ಸನ್ನಾಚರಿಸಿ ವರವನ್ನು ಪಡೆದಿದ್ದೇನೆ. 6 ತಿಂಗಳು ಹೆಣ್ಣಾಗಿ 6 ತಿಂಗಳು ಗಂಡಾಗಿ ಬದಲಾವಣೆಯಾಗಬೇಕು ಎನ್ನುವ ಹಾಗೆ. ಹಾಗಾಗಿ ಈಗ ಹೆಣ್ಣಾದಂತಹ ನಾನು, ನನಗೊಂದು ಹೆಸರು ಬೇಕಲ್ಲವೇ? ಹಾಗಾಗಿ ನಾನೊಂದು ಹೆಸರನ್ನು ಇರಿಸಿಕೊಂಡಿದ್ದೇನೆ, ಇಳೆ ಎನ್ನುವ ಹಾಗೆ. ಹಾಗಾಗಿ ಈ ಉಪವನದತ್ತ ನಡೆಯುತ್ತೇನಂತೆ. ಕೋಶಾಧೀಶನಾದಂತಹ ಚಂದ್ರನಿಗೆ ನಾಮಕನಾಗಿ ಹುಟ್ಟಿಕೊಂಡೆ. ಧನ್ಯತೆಯನ್ನು ನಾ ಕಂಡವನಿದ್ದೇನೆ. ಪ್ರಪಂಚದಲ್ಲಿ ಯಾವುದೇ ರೀತಿಯಾದಂತಹ ಔಷಧಿಗಳೇ ಓಷಾಧೀಶರಾಗಿ ಕಾಣಬೇಕು ಅಂತಾದರೆ ಮೂಲ ಕಾರಣ ಚಂದಿರ. ಅವನ ಶೀತಾಂಶವಾಗಿಯೇ ಕಾಣಿಸಿಕೊಂಡಿದ್ದಾನೆ. ಅವನ ಕಿರಣಗಳೇ ಬಿದ್ದ ಕಾರಣದಿಂದಲಾಗಿ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಗಿಡಗಳೇ ಆಗಲಿ, ಸಸ್ಯಗಳೇ ಆಗಲಿ ಔಷಧಿಯೋದಾದಂತಹ ಯುಕ್ತಿಯನ್ನು ಪಡೆಯಬೇಕು ಅಂತಾದರೆ ಚಂದ್ರ ಕಾರಣನಾಗಿದ್ದಾನೆ. ಸಂತೋಷದಲ್ಲಿ ನಾನಿದ್ದೇನೆ. ಹಾಗೆಂದು ನನ್ನದಾದಂತಹ ಎತ್ತಲಿನ ವಿಹಾರ ಮೇಲುಗಡೆ. ಆದರೆ ಇಂದು ಹಾಗಲ್ಲ, ಧರೆಯನ್ನು ಸಂಚರಿಸಬೇಕು, ಮನದ ಬೇಸರವನ್ನು ಕಳೆಯಬೇಕು ಎನ್ನುವ ಹಾಗೆ ನಿರ್ಧರಿಸಿದವನಿದ್ದೇನೆ. ತಡ ಮಾಡುವುದಿಲ್ಲ, ಮುಂದುವರಿಸಿ. ಮುಂದೆ ಬರುತ್ತಿವೆ ಶೋಭಿತ ಚಂದ್ರದ ಸುರತಿಯಳು ಅಂಬಿಕಾ ತರುಣಿಯಾರಿವಳು ಮೋಹನಕಾರಿ ಯಾರಿವಳು ತರುಣಿಯಾರಿವಳು ಮೋಹನಕಾರಿ ಯಾರಿವಳು ಮೋಹನಕಾರಿ
ಸ್ಮರಣಕ್ಕಾಗಿ ಈಕೆ ಗೆಳೆಯಲ್ಲ ಸ್ಮರಣಕ್ಕಾಗಿ ಈಕೆ ಗೆಳೆಯಲ್ಲ ಈ ಸುಂದರಿಗೆ ಸಮಾನ ಲೋಕದೊಳಿಲ್ಲ ಸ್ಮರಣಕ್ಕಾಗಿ ಈಕೆ ಗೆಳೆಯಲ್ಲ ಈ ಸುಂದರಿಗೆ ಸಮಾನ ಲೋಕದೊಳಿಲ್ಲ ಅಲ್ಲಯ್ಯ ಸೌಂದರ್ಯವನ್ನು ಕಾಣಬೇಕು ಎನ್ನುವ ಹಾಗೆ ನಾ ಸಂಚರಿಸುತ್ತಾ ಮುಂದುವರಿದು ಬಂದೆ. ಏನಿದು ನನ್ನ ಕಣ್ಣುಗಳಿಗೆ ಆಕಾಶದ ಮಿಂಚಿನ ಗೊಂಚಲೆ ಬಡಿದಂತ ಒಂದು ಅನುಭವ. ಯಾಕೆ ಹೀಗೆ ಎನ್ನುವ ಹಾಗೆ ನಾ ಕಣ್ತೆರೆದು ನೋಡಿದೆ ಎಂದಾದ್ರೆ ಎನ್ನ ಕಣ್ಣ ಮುಂಭಾಗದಲ್ಲಿ ತರುಣಿಯೋರ್ವಳು ಗೋಚರಿಸ್ತಾ ಇದ್ದಾಳೆ. ಈಕೆಯ ಮುಖವನ್ನು ಕಂಡಾಗ ಮನಸ್ಸು ಹರ್ಷಚಿತ್ತವಾಯಿತು. ಇಷ್ಟರವರೆಗೆ ಇಂತಹ ಅನುಪಮ ಸುಂದರಿಯನ್ನು ನಾ ಕಂಡವನಿಲ್ಲ. ಹಾಗಿದ್ರೆ ಇವಳು ಯಾರಿರಬಹುದು? ಆ ಸಿರಿಯೋ ಅಥವಾ ಆ ಉಮೆಯೋ ಆ ವಾಣಿಯೇ? ಯಾರು ಎನ್ನುವ ಹಾಗೆ ನಾ ಯೋಚಿಸಿದಾಗ ಅವರು ಯಾರೂ ಅಲ್ಲ. ಮತ್ತೆ ಪ್ರಪಂಚದಲ್ಲಿ ಒಂದು ಮಾತುಂಟು, ರತಿಯಷ್ಟು ಸುಂದರವತಿ ಯಾರೂ ಇಲ್ಲ ಎನ್ನುವ ಹಾಗೆ. ಹಾಗಿದ್ರೆ ಆ ರತಿಯ ದರೆಗೆಳೆದು ಬಂದಿದ್ದಾಳೆ. ಆಹಾ, ಅವಳ ಸೌಂದರ್ಯವನ್ನು ಮೀರಿಸಿದಂತಹ ಸೊಬಗು ಇವಳಲ್ಲಿ ಉಂಟು. ಯಾರು ಎನ್ನುವ ಹಾಗೆ ನನಗೆ ಪ್ರಶ್ನೆ. ಇಂತಹ ಅನುಪಮ ಸುಂದರಿ ಈ ಕಾಡಿಗೆ ಬರಬೇಕು ಅಂತಾದ್ರೆ ಕಾಡಿಗೆ ಕಳುಹಿಸಿಕೊಟ್ಟವರಾದು ಎಂತಹ ಕಟ್ಟು ಹೃದಯ ಇರಬಹುದು ಅವರು. ಏನೇ ಇಲ್ಲಿ ನಾನೇ ಪ್ರಶ್ನಿಸುವುದಲ್ಲ, ಪ್ರಶ್ನೆ ಕೇಳಬೇಕಾದದ್ದು ಯಾರಲ್ಲಿ? ಓ ಚಂಚಲಾಕ್ಷಿ, ಮಿಜುವ ಕದಪಿನ ಚಂಚಲಾಕ್ಷಿ ಅರಸರಂತೆ ಗಮನೆಯಾರೆ ಯಾರೇ ಯಾರೇ ನಿನಗೆ ಆಶ್ಚರ್ಯವಾಗಬಹುದು. ಹೌದು, ಚಂಚಲಾಕ್ಷಿ ಎನ್ನುವ ಹಾಗೆ ಇವನು ಯಾಕೆ ನನ್ನನ್ನು ಕರೆದಿದ್ದಾನೆ ಎನ್ನುವ ನಿನ್ನದಾದಂತಹ ಕಣ್ಣುಗಳು ಆ ರೀತಿಯ ಸೊಬಗನ್ನು ಕಾಣಿಸ್ತಾ ಉಂಟು. ಓ ಹೆಣ್ಣೆ, ನಿನ್ನನ್ನು ಕಂಡಾಗ ಒಂದು ರೀತಿಯಾದಂತಹ ಮನಸ್ಸಿನೊಳಗೆ ಸಂತೋಷ ಜೊತೆಗೆ ಪ್ರಶ್ನೆಯೂ ಮೂಡಿಕೊಂಡಿದೆ. ಯಾವ ರೀತಿ? ಯಾಕೆ ಅಂತ ಕೇಳಿದ್ರೆ ಸಾಮಾನ್ಯವಾದಂತಹ ಸೌಂದರ್ಯ ನಿನ್ನದಲ್ಲ. ಯಾರನ್ನಾದರೂ ಬೆರಗುಗೊಳಿಸುವಂತಹ ಸೌಂದರ್ಯವೇ ಹೌದು. ಸೃಷ್ಟಿಸಿದಂತಹ ಬ್ರಹ್ಮನೇ ಆಗಲಿ, ಒಂದೊಮ್ಮೆಗೆ ನಾನೇ ಸೃಜಿಸಿದಂತಹ ಕನ್ಯೆ ಎನ್ನುವ ಹಾಗೆ ಆಶ್ಚರ್ಯಚಕಿತನಾಗಬೇಕು. ಅಷ್ಟು ಮೇಲೆ ಇಸಿದಂತಹ ನಿನ್ನ ಸೌಂದರ್ಯ ಇಷ್ಟರವರೆಗೆ ನಾ ಕಂಡದ್ದಿಲ್ಲ. ಓ ಹೆಣ್ಣೆ, ಇಂತಹ ಅನುಪಮ ಸುಂದರಿಯೋರ್ವಳು ಈ ಕಾಡಿನಲ್ಲಿ ಸಂಚರಿಸುತ್ತೀ ಎನ್ನುವ ಹಾಗೆ ನೋಡಿದಾಗ
ನನಗೊಂದು ಆಶ್ಚರ್ಯ. ಯಾವ ರೀತಿ? ಇಷ್ಟು ರೀತಿಯಾಗಿ ಬೆಳೆಸಿ ಸಾಕಿದಂತಹ ನಿನ್ನನ್ನು ಈ ರೀತಿಯಾಗಿ ಒಂದು ಕಾಡಿಗೆ ಅಟ್ಟಿದ್ದಾರಲ್ಲ, ಅವರು ಎಂತವರು ಇರಬಹುದು? ಅದಕ್ಕೆ ಹೇಳುವುದು, ಯಾವುದೇ ಕಾಲಕ್ಕೂ ಹೆಣ್ಣಾದವಳನ್ನು ನಿರ್ಜನ ಪ್ರದೇಶಕ್ಕೆ ಒಬ್ಬಳಾಗೆ ಕಳುಹಿಸಬಾರದು. ಕಳುಹಿಸಿದರೆ ಏನಾಗುತ್ತದೆ? ಇಂಥದ್ದೇ ಪ್ರಶ್ನೆ ಆಗ್ತದೆ. ಒಂದು ಹೆಣ್ಣನ್ನು ಇಷ್ಟು ದೂರ ಕಳುಹಿಸಿದ್ದಾರಲ್ಲ, ಒಂದು ಅವರಿಗೆ ಹೆತ್ತ ತಂದೆ ತಾಯಿಗಳಿಗೆ ಒಂದು ಜಾಗರೂಕತೆ ಅನ್ನುವುದೇ ಇಲ್ವಾ ಎನ್ನುವ ಹಾಗೆ ಪ್ರಶ್ನೆ ಮೂಡ್ತಾ ಇದೆ. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ, ನನ್ನೊಳಗೆ ಮೂಡಿದಂತಹ ಪ್ರಶ್ನೆ ಬೇರೆ ಅನ್ನುವಲ್ಲ, ನಿನ್ನ ಹೆತ್ತ ತಂದೆ ತಾಯಿಗಳು ಯಾರು, ನೀನು ಯಾರು, ನಿನ್ನ ಹೆಸರೇನು, ಈ ಕಗ್ಗಾಡಿಗೆ ಬರುವುದಕ್ಕೆ ಏನು ಕಾರಣ ಹೇಳುವೆಯಾ? ಕಂಡಾಕ್ಷಣವೇ ನಾನಾ ರೀತಿಯಾಗಿ ಪ್ರಶ್ನೆಯನ್ನು ಕೇಳುತ್ತಾ ಇದ್ದೀಯ. ನಿನ್ನ ಪ್ರಶ್ನೆಗೆ ನಾನು ಉತ್ತರ ಕೊಡಬಲ್ಲೆ, ಆದರೆ ಒಂದು ಮಾತು. ಏನು? ಈ ಕಾಡಿನಲ್ಲಿ ಓರ್ವಳೆ ನಾನು ಇದ್ದೇನೆ ಎಂಬ ಹಾಗೆ ನೇರವಾಗಿ ಬಂದಿದ್ದೀಯ. ಸ್ವಲ್ಪ ಆಲೋಚಿಸಬೇಕು. ಏನು? ಹೆಣ್ಣು ಮಕ್ಕಳಲ್ಲಿ ಮಾತನಾಡುವಾಗ ಸ್ವಲ್ಪ ಅಂತರ ಎಲ್ಲ ಎನ್ನುವುದು ಬೇಕು. ಸರಿ ಅಲ್ವೇ? ನೋಡು, ಯಾವುದೇ ಒಂದು ನಿರ್ಜನ ಪ್ರದೇಶದಲ್ಲಿ ಹೆಣ್ಣೊಬ್ಬಳು ಇದ್ದಾಳೆ ಎನ್ನುವ ಹಾಗೆ ಇದ್ದಾಗ ಒಬ್ಬ ಬಂದು ಮಾತಾಡಿದ ಅಂತ ಕೇಳಿದ್ರೆ ಅದು ಅಪರಾಧ ಆಗುವುದಿಲ್ಲ. ಯಾಕೆ? ಅವನದಾದಂತಹ ಜಾಗೃತ ಎನ್ನುವ ಕಾರಣಕ್ಕಾಗಿ ಅವಳ ಒಳಿತಿಗಾಗಿ ಮಾತಾಡಿರಬಹುದಲ್ವಾ? ಕೇವಲ ಅವ ಬಂದು ಮಾತಾಡಿದ ಎನ್ನುವುದನ್ನೇ ನೆವನಾಗುವಾಗಿ ಇಟ್ಟುಕೊಂಡು ಅವನನ್ನೇ ದೂಷಣೆ ಮಾಡುವ ಹಾಗಿಲ್ಲ. ನಾ ಬಂದು ಮಾತಾಡಿದ್ದು ಯಾಕೆ? ನವಿಲೆ ನಾಚುವಂತೆ ಕುಣಿತಾ ಇದೆ. ನವಿಲು ಕುಣಿತಾ ಇರುವಾಗ ನೋಡುವ ಭಾಗ್ಯ ಸಿಕ್ಕಿತಲ್ಲ, ಇಂತಹ ಸೌಂದರ್ಯವನ್ನು ಕಂಡು ನೋಡು, ಕುಣಿಯುವುದು ನೋಡು, ಅದು ಆನಂದ. ಹೌದಾ? ಇಷ್ಟೆಲ್ಲ ಭಾಗ್ಯ ನಮಗೆ ಸಿಕ್ಕಿದ್ರೆ ಇನ್ನೇನು ಬೇಕು ಜೀವನದಲ್ಲಿ? ನಿನ್ನ ಮಾತನ್ನು ಕೇಳುವಾಗ ಸಂತೋಷವಾಗುತ್ತಾ ಉಂಟು. ಆದರೆ ಎಲ್ಲರೂ ನಿನ್ನ ರೀತಿಯಾಗಿ ಇರುವುದಿಲ್ಲ. ಕೆಲವರೆಲ್ಲ ದುಶ್ಚಟಗಳಿಗೋಸ್ಕರವಾಗಿ ಹೆಣ್ಣು ಮಕ್ಕಳಲ್ಲಿ ಮಾತನಾಡುತ್ತಾರೆ. ಆದರೆ ನಿನ್ನ ನಾನು ಆ ಉದ್ದೇಶದಿಂದ ಮಾತಾಡಿದ್ದಲ್ಲ. ಸಂತೋಷವಾಯಿತು. ಸರಿ, ನನ್ನ ಪರಿಚಯವನ್ನು ಕೇಳುತ್ತಾ ಇದ್ದೀಯ. ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧುಗಳಂತೂ ಇಲ್ಲವೇ ಇಲ್ಲ. ತಾಯಿ ಇಲ್ಲ ಅಂತ ಹೇಳಿದ್ರೆ ಭೂಮಿಯ ಬೆಳಕನ್ನ ಕಾಣುವ ಬಗ್ಗೆ ಸಾಧ್ಯವೇ ಇಲ್ಲ. ಒಂದೋ ಮೇಲಿಂದ ಇಳಿದು ಬರಬೇಕು, ಅಲ್ಲ ಅಂತ ಆದ್ರೆ ಕೆಳಗಿಂದ ಎದ್ದು ಬರಬೇಕು. ಅಯ್ಯ, ಅಷ್ಟು ಮಾತ್ರವಲ್ಲ, ನನ್ನ ಹೆಸರನ್ನು ಕೇಳುತ್ತಾ ಇದ್ದೀಯ. ಏನದು? ಆದ್ರೆ ಕರೆಯುವುದಕ್ಕೆ ನನಗೊಂದು ಹೆಸರು ಉಂಟು. ಅದೇ ಇಳೆ ಎನ್ನುವ ಹಾಗೆ. ಇಳೆ? ಹೌದು. ಹೆಸರು? ನನ್ನ ಪರಿಚಯವನ್ನು ಕೇಳಿದ್ದೀಯ. ನಿನಗೆ ಬೇಕಾದಂತಹ ಉತ್ತರವನ್ನು ಕೂಡ ಹೇಳಿದ್ದೇನೆ. ಆದರೆ ನಿನ್ನಲ್ಲೊಂದು ಪ್ರಶ್ನೆಯನ್ನು ಕೇಳುತ್ತಾ ಇದ್ದೇನೆ. ನನ್ನನ್ನು ಇಷ್ಟೆಲ್ಲ ವಿಚಾರಿಸಿದೆಯಲ್ಲ, ನೀನು ಯಾರು? ನಿನ್ನನ್ನು ವಿಚಾರಿಸಿದ ನನ್ನ ಬಗ್ಗೆ ಹೇಳ್ತೇನೆ, ಆದ್ರೆ ತಡೆದುದಕ್ಕೆ ಕಾರಣ ಏನು ಬಲ್ಲೆಯ?
ಪರಿಚಯಿಸಿದವನಿದ್ದೇನೆ. ಪರಿಚಯವನ್ನು ಹೇಳಿದ್ದೀಯ, ಕೇಳಿದ ಕ್ಷಣದಲ್ಲಿ ನಾ ತೀರ್ಮಾನಿಸಿದ್ದೇನೆ. ಏನು? ನಿನ್ನಂತಹ ಸೌಂದರ್ಯವನ್ನು ನಾ ಇಷ್ಟರವರೆಗೆ ಕಂಡದ್ದಿಲ್ಲ. ಆದರೆ ಕಂಡ ಕಾಲಕ್ಕೆ ನಿನ್ನ ಸೌಂದರ್ಯವನ್ನು ಪೂಜಿಸಬೇಕು ಎನ್ನುವ ಹಾಗೆ ನಾ ಮನ ಮಾಡಿದ್ದೇನೆ. ಅಷ್ಟೇ ಅಲ್ಲ, ನನ್ನದಾದಂತಹ ಬದುಕಿನಲ್ಲಿ ದಾಂಪತ್ಯ ಜೀವನದಲ್ಲಿ ಬದುಕು ಎನ್ನುವ ಹಾಗೆ ಕೊಡಬೇಕು ಅಂತಾದ್ರೆ ಅದು ನಿನಗೆ ಎನ್ನುವ ಹಾಗೆ ತೀರ್ಮಾನಿಸಿದ್ದೇನೆ. ಓ ಸಾರ ಸಾಕ್ಷಿ, ನನ್ನನ್ನು ವರಿಸಿ ನನ್ನ ಜೊತೆಗೆ ಬರುವೆಯಾ? ಇಂದು ಧರ್ಮಿ ಮುಕ್ತಿ ಬಂಧನು ಬಂದಿರುವಯನಗೆ ನಿಂದಿಸಿ ಬಾಳವೀಗ ಹೋಗ್ಯನ ಇಂದು ಧರ್ಮಿ ಅಯ್ಯ ವೀರನೇ, ಏನು? ತಡೆದು ನಿಲ್ಲಿಸಿದಂತಹ ನೀನು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇನೆ. ಹಾಗೆ ನಾನು ಕೇಳಿದಂತಹ ಪ್ರಶ್ನೆಗೆ ಕೂಡ ನೀನು ಉತ್ತರವನ್ನು ಕೊಟ್ಟಿದ್ದೀಯ. ನೀನು ಕೊನೆಗೆ ಆಡಿದಂತಹ ಮಾತೇನು? ನನ್ನನ್ನು ವರಿಸುವೆಯೇ ಎನ್ನುವ ಹಾಗೆ. ಬಾಳ ಸಂಗಾತಿಯಾಗು. ಅಯ್ಯ, ಏನು? ನಾನು ಓರ್ವಲೇ ಇದ್ದ ಕಾರಣದಿಂದಲಾಗಿ ನನ್ನ ಮನಸ್ಸಿನಲ್ಲಿ ಕೂಡ ಒಂದು ಬದಲಾವಣೆ ಬಯಸುತ್ತಾ ಉಂಟು. ಹೇಗೆ? ಬೇರೆ ಏನೂ ಅಲ್ಲ, ಈ ಒಂಟಿತನವನ್ನು ಬಿಡಬೇಕು, ಯಾರನ್ನಾದರೂ ಕೈ ಹಿಡಿಯಬೇಕು ಎನ್ನುವ ಹಾಗೆ. ಸರಿ. ಹಾಗಾಗಿ ಮನ್ಮಥನೇ ನನಗೆ ಶರವನ್ನು ಪ್ರಯೋಗಿಸಿದಂತಾಗಿದೆ. ನನ್ನ ಮನಸ್ಸು ಕೂಡ ಬದಲಾವಣೆ ಹೊಂದುತ್ತಾ ಇದೆ. ಸರಿ. ಹಾಗಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಹೇಗೆ? ನೀನು ಕೇಳಿದಂತಹ ಪ್ರಶ್ನೆ ವರಿಸುವೆ ಎನ್ನುವ ಹಾಗೆ ನಿನ್ನನ್ನು ವರಿಸುವುದಕ್ಕೆ ನನಗೆ ಕೂಡ ಮನಸ್ಸಾಗಿದೆಯಾ? ಹಾಗಿದ್ರೆ ನನ್ನದಾದಂತಹ ಮನದಾಸೆಯೂ ಅಷ್ಟೇ. ಮಾರನ ಶರಕ್ಕೆ ನಾ ಬಳಿಯಾಗಿದ್ದೇನೆ, ನೀನೂ ಬಳಿಯಾದವಳಿದ್ದೀಯ. ಈಗ ಬೇರೆ ಏನೂ ಅಲ್ಲ, ನಿನಗೂ ಮನಸ್ಸಿದೆ, ನನಗೂ ಮನಸ್ಸಿದೆ. ದಾಂಪತ್ಯ ಜೀವನಕ್ಕೆ ಯಾವುದೇ ಆದಂತಹ ಕೊರತೆ ಇಲ್ಲ. ಹಾಗಿದ್ರೆ ನಿನಗೆ ನೆಲೆ ಬೆಲೆ ಕಲ್ಪಿಸುವಲ್ಲಿ ನಾ ಪ್ರಯತ್ನ ಮಾಡ್ತೇನೆ. ಸುದ್ದಿಮ್ನ ಜೀವನದಲ್ಲಿ ಎಂತಹ ದುರ್ಘಟನೆ ನಡೆದು ಹೋಯಿತು. ಅಯೋಧ್ಯೆಯನ್ನು ಮೃಗಬೇಟೆಗೆ ಹೊರಡುವಂತಹ ಸಂದರ್ಭದಲ್ಲಿ ಗುರುಗಳೇ ಹೇಳಿದಂತಹ ಮಾತು, ಹೆಚ್ಚು ವನದಲ್ಲಿ ತಿರುಗಾಡಬೇಡ ಅಂತ. ಯಾಕೋ ಏನು ಗುರುಗಳಾಡಿದಂತಹ ಮಾತೇ ಮರೆತು ಹೋಯಿತು. ವನದಲ್ಲಿ ತಿರುಗಾಡಿದೆ, ಇದ್ದ ಹಾಗೆ ಹೆಣ್ಣಿನ ರೂಪವನ್ನು ಧರಿಸಿದೆ. ನೋಡಿದ್ದೀರಾ, ಕಾಡಿನಲ್ಲಿ ತಿರುಗಾಡುತ್ತಿರುವಂತಹ ಸಂದರ್ಭದಲ್ಲಿ ಬುಧನೇ ಇಳಿದು ಬಂದು ನನ್ನನ್ನು ಸುಖಿಸಿ ನಮ್ಮ ದಾಂಪತ್ಯದ ಪ್ರತ್ಯೇಕವಾಗಿ ಒಬ್ಬ ಮಗನೇ ಜನಿಸಿಕೊಂಡಿದ್ದಾನೆ. ಅವನಿಗೆ ಪುರು ಅಂತ ಹೆಸರನ್ನಿರಿಸಿದ್ದೇನೆ. ಇಲ್ಲಿ ಅಧಿಕಾರ ನನಗೆ ಶಾಶ್ವತ ಅಲ್ಲ. ಅಯೋಧ್ಯೆ ಅಧಿಕಾರವನ್ನು ಅವನಿಗೆ ಒಪ್ಪಿಸಿ ಕಾಡಿನಲ್ಲಿ ತಿರುಗಾಡ್ತಾ ಇರ್ತೇನೆ. ವಿಧಿ ಬಾರಿತೆ ಮೃದಂಗವಾ ಮೃತ್ಯು ಸ್ತುತಿ ತುತಿರೆ ಮೋಡಿಗಳು ತಂದದಿ ಆಡಿದ ತಾಂಡವ ಆಡಿದ ಆಡಿದ ತಾಂಡವ ಆಡಿದ
ಇವತ್ತಿಗೆ ತಾಳವನ್ನು ಕೆಡಿಸಿದೆಯಲ್ಲ, ತಾಳವೇನು ಕೆಡಿಸಿ ಆಯ್ತು. ಇದರ ಪರಿಣಾಮ ಹೇಗಾಯ್ತು? ನನ್ನ ಮೂರನೆಯ ಕಣ್ಣು ತೆರೆದು ಹೋಯ್ತಲ್ಲ. ಬೆಂಕಿಯ ಚೆಂಡೊಂದು ಭೂಮಿಯನ್ನು ಸ್ಪರ್ಶಿಸಿದೆ. ನಿಮ್ಮಿಂದ ಒಂದೊಂದು ಆಗ್ತದೆ, ಏನು ಮಾಡುವುದು? ಅದರ ಪರಿಣಾಮ ಏನಾಗುವುದೆಂಬುದಾಗಿ ನಿರೀಕ್ಷೆಯಲ್ಲಿರ್ತೇನೆ. ವೈಕುಂಠಾಧಿಪತಿಯಾದ ನಾರಾಯಣ ಮಡದಿ ನಾನು ಭೂದೇವಿ ಭೂಮಿಯನ್ನೊಮ್ಮೆ ಸುತ್ತಾಡಬೇಕೆ ಬಂತ ಉದ್ದೇಶದಿಂದಾಗಿ ಮುಂದುರುತ್ತಾ ಬರ್ತಾ ಇದ್ರೆ ಏನೋ ಒಂದು ಕಪ್ಪಿದೊಂದು ತುಂಡನ್ನು ನೋಡಿದೆ. ಹತ್ತಿರಕ್ಕೆ ಹೋಗಿ ಅದನ್ನು ಎಕ್ಕಿ ಕೈಯಲ್ಲಿ ಎತ್ತಿ ಹಿಡಿದುಕೊಂಡೆ. ಇದೇನು ಆಶ್ಚರ್ಯ ಕಾಣ್ತಾ ಇದ್ದೇನೆ. ಕರ ಇರುವಂತಹ ತುಂಡು ಒಂದು ಮಗುವಾಗಿ ಮಾರ್ಪಟ್ಟಿತು. ಹಬ್ಬ, ನೋಡುವುದಕ್ಕೆ ಕಪ್ಪು ಕಪ್ಪಾಗಿ ಕಾಣ್ತಾ ಇದೆ. ಮುದ್ದು ಮುದ್ದ. ಇದೇನು ಎತ್ತಿ ಹಿಡಿದೇ ತಡ. ಶರೀರದಲ್ಲಿ ಒಂದು ರೀತಿಯ ಉರಿ. ಇದು ಉರಿಯನ್ನು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಬಿಸಿ ಬಿಸಿ ಆಗ್ತಾ ಇದೆ ಅಲ್ಲ. ಹಬ್ಬಬ್ಬಾ, ಮುಂದೇನು ಮಾಡಲಿ? ಸರಿ, ನನಗಿರುವುದು ಒಂದೇ ದಾರಿ. ಕೈಲಾಸಾಧಿಪತಿಯತ್ತ ಪರಶಿವನಲ್ಲಿಗೆ ಹೋಗಬೇಕಾಗಿದೆ. ನೇರವಾಗಿ ಶುಭವಾಗಲಿ. ತರುಣಿ ಮಣಿ ಯಾರೇ ನೀನು ಸುಂದರಿ ಮಣಿ, ಎಲ್ಲಿಂದ ಮಸಿ ಬಣ್ಣದ ಕುಮಾರನ ವಿಚಾರ ನಿಮಗೋ. ಯಾರೇ ನೀನು ಸುಂದರಿ ಮಣಿ, ಸುಂದರಿ ಮಣಿ. ಯಾರು ನೀನು? ಯಾತಕ್ಕಾಗಿ ಈ ಕಡೆ ಬಂದಿರುವೆ? ನಿನ್ನ ಕೈಯಲ್ಲಿ ಏನಿಹುದು? ಎಲ್ಲವನ್ನು ಸವಿಸ್ತಾರವಾಗಿ ನನ್ನ ಮುಂದೆ ತಿಳಿಸು. ತಿಳಿಸುತ್ತೇನೆ ಖಂಡಿತವಾಗಿ. ಧರಣಿ ದೇವಿಯು ನಾನೇ ಬರುತ್ತಿವೆ ದಾರಿಯೋ, ಪರಿಕಿಸೆ ಕಪ್ಪಾದ ಕಿಡಿಯು, ಭರತಿ ಬಾಲಕಾಗಿರಲು ಎತ್ತಿಕೊಂಡಿದ್ದೀರ, ಉರಿ ತಡೆಯದೆ ಬಂದೆ ನಿಲ್ಲಿ. ಧರಣಿ ದೇವಿಯು ನಾನು ಯಾರಮ್ಮಂತ ವಿಚಾರವನ್ನು ತಿಳಿಯುವುದಕ್ಕಿಂತ ಪಾಲಿಗೆ ಕಷ್ಟವಾಗಿ ಹೋಯಿತೆ. ವೈಕುಂಠಾಧಿಪತಿಯಾದಂತಹ ನಾರಾಯಣ ಮಡದಿ ನಾನು ಭೂದೇವಿ ಭೂಮಿಯನ್ನು ಸುತ್ತಾಡುವುದಕ್ಕಾಗಿ ಮುಂದಿರುತ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕಪ್ಪಾಗಿರುವಂತಹ ತುಂಡನ್ನು ಕಂಡೆ. ಹೋಗಿ ಎತ್ತಿ ಹಿಡಿದುಕೊಂಡೆ. ಎತ್ತಿ ಹಿಡಿದದೇ ತಡ ಆ ಕರವಿರುವಂತಹ ಕಪ್ಪಿನ ತುಂಡು
ಶಿಶುವಾಗಿ ಮಾರ್ಪಟ್ಟಿತ್ತು. ಓಹೋ, ನೋಡುವಾಗ ಕಪ್ಪು ಕಪ್ಪಾಗಿ ಕೈದೆ, ಚಂದ ಇದೆ, ಮುದ್ದಾಡಿದೆ ನಾನು ಅದನ್ನು. ಅಷ್ಟು ತಳದಲ್ಲಿ ಶರೀರವೆಲ್ಲ ಉರಿಯುವುದಕ್ಕೆ ಮುಂದಾಯಿತು. ಬಿಸಿ ಏರುತ್ತಾ ಇದೆ. ಶಿವನೇ ಮುಂದೇನು ಮಾಡಿದ ನನಗೆ ಅಂದಾರ್ಥವಾಗುವುದಿಲ್ಲ. ಮತಿಯಾದನೀತ ಅಂಗಾರ ಮತಿಯಾದನೀತ ಹೆಸರು ಮಂಗಲ ಉಸುರಲಿ ಗ್ರಹರು ಹರಿರುವರು ಎಂದು ಉಸುರಲಿ ಗ್ರಹರು ಹರಿರುವರು ಎಂದು ನೇಮಿತೆ ವಿಷಗಂಧ ಅಳುಕಿದ ಮತಿಯಾದನೀತ ಅಂಗಾರ ಮಂಗಲ ಇವನು ಯಾರೆಂದು ಬಲ್ಲೆ. ನನ್ನ ಜ್ಞಾನ ದೃಷ್ಟಿಯಿಂದ ನೋಡಿದಾಗ ತಿಳಿಯಿತು ಯಾರೆಂದು. ಈ ಹಿಂದೆ ನಾನು ನಾಟ್ಯವನ್ನು ಮಾಡುವ ಸಂದರ್ಭದಲ್ಲಿ ಬ್ರಹ್ಮದೇವ ತಾಳವನ್ನು ತಪ್ಪಿಸಿದ. ಆ ಹೊತ್ತಿಗೆ ನನ್ನ ಮೂರನೇ ಕಣ್ಣು ತೆರೆದಾಕ್ಷಣ ಒಂದು ಬೆಂಕಿಯ ಚೆಂಡು ಭೂಮಿಯನ್ನು ಅಪ್ಪಲಿಸಿತು. ಆ ಚೆಂಡಿನ ಪರಿಣಾಮವಾಗಿಯೇ ಈ ಮಗು ಜನಿಸಿದೆ. ಆದ್ದರಿಂದ ಇದು ನನ್ನ ಮಗ. ಮುಂದಕ್ಕೆ ನೋಡುವುದಕ್ಕೆ ಕರಿಯ ಬಣ್ಣವನಾಗಿದ್ದಾನೆ. ಅದಕ್ಕಾಗಿ ಇವನಿಗೆ ಅಂಗಾರಕ ಅಥವಾ ಮಂಗಳ ಎಂಬ ನಾಮವನ್ನು ಇರಿಸಿದವನಿದ್ದೇನೆ. ನನ್ನ ಮಗನಾದ ಕಾರಣ ಇವನಿಗೊಂದು ನೆಲೆಸುವುದಕ್ಕೆ ಒಂದು ಸರಿಯಾದ ಜಾಗ ಬೇಕಲ್ವೇ? ಅದಕ್ಕಾಗಿ ಗ್ರಹಗಳ ಗುಂಪಿಗೆ ಇವನನ್ನು ಸೇರಿಸಿದ್ದೇನೆ. ಎಲ್ಲರಿಗೂ ಶುಭವಾಗಲಿ. ಮುಂದೇನಾಗುತ್ತದೆ? ಸೂರ್ಯ ಮತ್ತು ಛಾಯಾನಂದನಾಗಿ ಹುಟ್ಟಿಕೊಂಡಂತಹ ನಾನೇ ರವಿತಾನಯ ಶನಿ ಎಂದು ಎಲ್ಲರೂ ನನ್ನನ್ನು ಕರೆಯುತ್ತಾ ಇದ್ದಾರೆ. ಆದರೆ ಶನಿ ಎಂದು ಯಾರು ಏಕವಚನದಲ್ಲಿ ಕರೆದರೋ ಆ ಕೂಡಲೇ ಅವರ ರಾಶಿ ಚಕ್ರದಲ್ಲಿ ನಾನು ಪ್ರವೇಶವನ್ನು ಪಡೆಯುತ್ತೇನೆ. ಶನಿರಾಯ ಎನ್ನುವುದಾಗೆ ಎಲ್ಲರೂ ಕರೆಯಬೇಕು. ಅಷ್ಟು ಮಾತ್ರವಲ್ಲ, ಗ್ರಹಗಳಲ್ಲಿ ನನಗೆ ವೈಕುಂಠಾಧಿಪತಿಯಾದಂತಹ ಶ್ರೀಹರಿಯೇ ಸ್ಥಾನವನ್ನು ಕೊಟ್ಟಿದ್ದಾನೆ. ಮಾತ್ರವಲ್ಲ, ಹುಟ್ಟಿದಂತಹ ಜೀವಿಗಳಲ್ಲಿ ಹಿಂದಿನ ಜನ್ಮದ ಪಾಪಕರ್ಮ, ಈ ಜನ್ಮದಲ್ಲಿ ಮಾಡಿದಂತಹ ಪುಣ್ಯಕರ್ಮ ಇದೆಲ್ಲವನ್ನು ಸರಿದೂಗಿಸಿ ಅವರ ರಾಶಿ ಚಕ್ರದಲ್ಲಿ ಪ್ರವೇಶ ಮಾಡಿ ದ್ವಾದಶದಲ್ಲಿ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಪಾಪ ಪುಣ್ಯ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ಈಯುವವನೇ ಕರ್ಮ ಫಲದಾತ ಶನಿ. ಹೀಗೆಲ್ಲ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಆದರೆ
ಪಟ್ಟಣದಲ್ಲಿರುವಂತಹ ರಾವಣೇಶ್ವರ ಅವನ ಮಗನಾದ ಇಂದ್ರಜಿತ್ ಹುಟ್ಟುವಂತಹ ಸಂದರ್ಭದಲ್ಲಿ ಶುಭ ಗಳಿಗೆಯ ಕೂಡಿ ಬರಬೇಕೆಂದು ನವ ಗ್ರಹಗಳನ್ನು ಒಂದೇ ಕಕ್ಷೆಯಲ್ಲಿ ತಂದು ನಿಲ್ಲಿಸಿದ. ಆ ಸಂದರ್ಭದಲ್ಲಿ ನಾನು ಒಂದು ಕಾಲನ್ನು ಹೊರಗೆ ಹಾಕಿದೆ. ಆ ಕೂಡಲೇ ರಾವಣ ಅವನ ಹಿಡಿದಂತ ಗದೆಯಿಂದ ನನ್ನ ಕಾಲಿಗೆ ಹೊಡೆದ. ಆಮೇಲೆ ನನ್ನ ಒಂದು ಕಾಲು ಊನವಾಗಿ ಹೋಯಿತು. ಆದರೆ ಊನವಾದ ಈ ಕಾಲನ್ನು ಹಿಡಿದುಕೊಂಡು ನಡೆಯುವಂತಹ ಸಂದರ್ಭದಲ್ಲಿ ಏನಾದರೂ ಕೇಳುತ್ತಾ ಇರುವುದು ನಗುಯಲ್ಲಿಂದ ಕೇಳಿ ಬರುತ್ತಾ ಇದೆ ಎಂದು ಲಕ್ಷ್ಯವನ್ನು ಹರಿಸಿದರೆ ಕೈಲಾಸಾಧಿಪತಿಯಾದಂತಹ ಆಹಾರ ನನ್ನನ್ನು ನೋಡಿ ನಗಾಡುತ್ತಾ ಇದ್ದಾರೆ. ಯಾವ ರೀತಿ ಗೊತ್ತೇ? ಅಂಗವೂನನಾದಂತಹ ಈತ ಹುಚ್ಚನ ಹಾಗೆ ನಡೆಯುತ್ತಾ ಇದ್ದಾನೆನ್ನುವುದಾಗಿ ಇಲ್ಲಿಂದಲೇ ಒಂದು ದೃಷ್ಟಿಯನ್ನು ಬೀರಿದ್ದೇನೆ. ಇವನನ್ನು ಈ ಸಲ ಒಂದು ಕೈ ನೋಡಬೇಕು. ಅದಕ್ಕಾಗಿ ನಿಧಾನಗತಿಯಲ್ಲಿ ನೇರವಾಗಿ ಕೈಲಾಸವನ್ನು ಏರುತ್ತೇನೆ. ಒಳ್ಳೆದಾಗಲಿ, ಎದ್ದೇಳು ಪುಣ್ಯಾತ್ಮ. ಏನು ದೇವ ಅಲ್ವಾ? ಅಯ್ಯ, ಒಬ್ಬರು ಕಷ್ಟದಲ್ಲಿರುವಾಗ ಅವರನ್ನು ನೋಡಿ ನಿನಗೆ ನಗು ಬರ್ತದೆ ಅಲ್ವಾ? ಅಲ್ಲ ಪುಣ್ಯಾತ್ಮ, ನಿನ್ನದಾದಂತಹ ಈ ಪರಿಸ್ಥಿತಿಯನ್ನು ಹಿಡಿದುಕೊಂಡು ಇಷ್ಟು ಎತ್ತರವಾದ ಶಿಖರವನ್ನು ಏರಿಕೊಂಡದ್ದು ಬಹಳ ಆಶ್ಚರ್ಯ. ಹೇಗೆ ಕಷ್ಟ ಆಯ್ತಾ? ಹೇಗೆ? ಕಾಲು ಊನವಾಗಿದ್ರು ಕೂಡ, ಮಂದಗತಿಯ ಚಲನೆ ಆದ್ರೂ ಕೂಡ ತಲುಪಬೇಕಾದಂತಹ ಸಮಯಕ್ಕೆ ಸರಿಯಾಗಿ ಬಂದು ಇಲ್ಲಿಗೆ ತಲುಪಿದ್ದೇನೆ. ಬಂದು ನೋಡಿದ್ರೆ ನನ್ನನ್ನು ನೋಡಿ ಅಪಹಾಸ್ಯ ಮಾಡುತ್ತಾ ಇರುವೆ. ಹಾಗೇನಿಲ್ಲ, ನೋಡುವಾಗ ಸ್ವಲ್ಪ ನಗುವುದಕ್ಕೆ ಬಂತಷ್ಟೇ. ಅಷ್ಟೇ ದೇವ, ಕೈಲಾಸವನ್ನೇರಿ ಬಂದಿದ್ದೇನೆ. ನೀನು ಬಂದದ್ದು ಯಾಕೆ? ಯಾಕೆ ಅಂತ ನಿಮಗೆ ಗೊತ್ತಾಗ್ಲಿಲ್ವಾ? ನಾವೆಲ್ಲ ಹಿಡಿದ್ರೆ ಸ್ವಲ್ಪ ದೊಡ್ಡವರನ್ನೇ ಹಿಡಿಬೇಕು. ಈಗ ನೀನು ಯಾರನ್ನು ಹಿಡಿಯುವುದಕ್ಕಾಗಿ ಬಂದದ್ದು? ಈಗ ಕೈಲಾಸಕ್ಕೆ ಏರಿ ಬಂದದ್ದು ಯಾಕೆ? ಯಾಕೆ? ನಿಮ್ಮನ್ನು ಹಿಡಿಯುವುದಕ್ಕಾಗಿ ಬಂದಿದ್ದೇನೆ. ಯಾರನ್ನು? ಸಮಯ ಅವಕಾಶ ಕೊಡು. ಶನಿ ಮೊದಲೇ ಕಾಲು ಒಳಗಾಗಿರುವುದು ಲೋಕವನೇ ಬಗೆದು ಅಪ್ಪಿನಾಗಿಯರು ಕಂಡಿರಲು ಏನಲ್ಲ ಶನಿ, ಈ ಹೊತ್ತಿಗೆ ನೀನು ಬಂದದ್ದು ಯಾಕೆ? ನಿಮ್ಮನ್ನು ಹಿಡಿಯುವುದಕ್ಕೆ. ನಾನು ಯಾರು ಅಂತ ನಿನಗೆ ಗೊತ್ತುಂಟಾ? ಲಯಕರ್ತವಾದ ಪರಮೇಶ್ವರ, ಲಯಕರ್ತ.
ಗೊತ್ತಿದ್ದೇ ಬಂದದ್ದು. ಏ ಪುಣ್ಯಾತ್ಮ, ನೀನು ಬಂದದ್ದೇನೋ ಬಂದಾಗಿದೆ, ಆದರೆ ಏನು ಮಾಡೋದು ಹೇಳಲ್ಲ. ನನ್ನನ್ನು ಹಿಡಿಯುವುದಕ್ಕಾಗಿ ಬಂದಿರುವೆ, ಆದರೆ ಈ ಹೊತ್ತಿಗೆ ನನಗೆ ಸಮಯ ಇಲ್ಲ ಪುಣ್ಯಾತ್ಮ. ನಿಮಗೆ ಸಮಯ ಒಮ್ಮೆ ಸರಿಯಾಗಿ ನೋಡಂತೆ, ಎಲ್ಲ ಭಕ್ತರು ಪೂಜೆಗೆಂದು ಬಂದಿದ್ದಾರೆ. ಈಗ ನನಗೆ ಸಮಯ ಇಲ್ಲ, ಆದ್ದರಿಂದ ನೀನು ನಾಳಿನ ದಿವಸ ಬಾ. ಯಾವಾಗ? ನಾಳೆ. ನಾಳೆಯ ದಿವಸ. ಯಾಕೆ? ಸರಿ, ಆಯ್ತು. ಹಾಗಾದ್ರೆ ಈಗ ಹೋಗ್ಬೇಕು. ನಾಳೆಯ ದಿವಸ ಬರ್ತೇನೆ. ಖಂಡಿತ ಬರ್ಬೇಕು. ಸರಿ, ಆಗಬಹುದು. 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 ಇವನನ್ನು ನೋಡುವಾಗ ಇವ ನನ್ನನ್ನು ಬಿಡುವ ಹಾಗೆ ಕಾಣುವುದಿಲ್ಲ. ನಾಳೆ ಖಂಡಿತವಾಗಿ ಇವ ಬಂದೇ ಬರ್ತಾನೆ. ಏನು ಮಾಡುವುದು? ನಾಳಿನ ಒಂದು ದಿವ ತಪ್ಪಿಸಿದರೆ ಮತ್ತೆ ಇವನ ಏನು ಪ್ರಭಾವ ಇರುವುದಿಲ್ಲ. ಅದಕ್ಕಾಗಿ ತಪ್ಪಲು ಪ್ರದೇಶ ನೋಡಿದೆ ಅಂತ ಆದ್ರೆ ಬಿದುರುಗಳು ಕಾಣುತ್ತಾ ಇದೆ. ಆ ಬಿದುರಿನ ಪೊಟಾರದಲ್ಲಿ ಒಂದು ಅಣುವಾಗಿ ಸೇರಿಕೊಳ್ತೇನೆ ಅಂತ ಹೇಳಿದಲ್ವ? ಯಾವಾಗ ಬಂದದ್ದು? ನಾನು ಆವಾಗಲೇ ಬಂದಿದ್ದೆ. ಎಲ್ಲಿ? ನೀವು ಭಾವಿಸಿದ್ದು ನಾನು ನಿನ್ನೆ ಬರ್ಲಿಲ್ಲ ಅಂತ. ನೀನು ಬರ್ಲೇ ಇಲ್ಲ. ದೇವರೇ, ನಿನ್ನೆ ನಾನು ಬರ್ಲಿಲ್ಲ ಅಂತ ನಿಮ್ಮ ವಾದ. ಹೌದು. ಆದ್ರೆ ನನಗೆಲ್ಲವೂ ಗೊತ್ತುಂಟು. ಹೇಗೆ? ನಾನು ಮೊದಲು ಬಂದ ಕ್ಷಣದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನು ಯೋಚನೆ ಓಡುತ್ತಾ ಇತ್ತು ಎಲ್ಲವನ್ನು ತಿಳಿದವನಾಡಿದ್ದೇನೆ. ಹೌದಾ? ಹಾಗಾಗಿ ಇಲ್ಲಿಂದ ಹೋಗುವಾಗಲೇ ಮೂರು ಬಾರಿ ನಿಮ್ಮ ಮೇಲೆ ವಕ್ರದೃಷ್ಟಿಯನ್ನು ಬೀರಿ ಹೋದವ ನಾನು. ಹೌದು. ಕೇವಲ ನಾನು ದೃಷ್ಟಿಯ ಪ್ರಭಾವಕ್ಕೆ ಒಳಗಾದಂತಹ ನೀವು ಅರೆ ಕ್ಷಣ ಬಿದಿರಿನ ಪೊಟರೆಯ ಒಳಗೆ ಅಣುವಿನ ರೂಪದಲ್ಲಿ ಇದ್ದವರು ನೀವಲ್ಲವೇ ದೇವ? ಹೌದು. ಅದು ನನ್ನ ಪ್ರಭಾವ. ಇದು ನಿನ್ನ ಪ್ರಭಾವ? ಅಯ್ಯ, ಆವಾಗಲೇ ನಾನು ನಿಮಗೆ ತಾಗಿಯಾಗಿದೆ. ಏನೇ ಆಗಲಿ ಸಂತೋಷವಾಯ್ತು. ನೀನು ಮಾಡುವ ಕಾರ್ಯದಲ್ಲಿ ನಿನ್ನ ನಿಷ್ಠೆಯನ್ನು ನೋಡಿ ಮನಸ್ಸಿಗೆ ಸಂತೋಷವಾಯ್ತು. ಅದಕ್ಕಾಗಿ ಇನ್ನು ಮುಂದೆ ನೀನು ಶನೀಶ್ಚರನೆಂದು ಲೋಕಮುಖದಲ್ಲಿ ಪ್ರಸಿದ್ಧಿಯನ್ನು ಹೊಂದು. ಇನ್ನು ಮುಂದೆ ಶನೀಶ್ಚರ? ನಾನು ಇನ್ನು ಮುಂದೆ ಶನೀಶ್ಚರ? ಅಷ್ಟು ಮಾತ್ರವಲ್ಲ, ಭೂಲೋಕದಲ್ಲಿ ಯಾರು ಅಧರ್ಮದಿಂದ ವರ್ತಿಸ್ತಾರೋ ಅವರಿಗೆ ನಿನ್ನ ಪ್ರಭಾವವನ್ನು ತೋರಿಸಿ ಲೋಕರವನ್ನು ಉದ್ಧರಿಸು. ಶುಭವಾಗಲಿ, ಶುಭವಾಗಲಿ. ಪರಮೇಶ್ವರ ದೇವರನ್ನು
ಪರೀಕ್ಷೆ ಮಾಡಿ ಹಾಗಾದ್ರೆ ಇನ್ನೊಬ್ಬ ಇದ್ದ ಹನುಮಂತ. ಅವನಿಗುಂಟು ಮೂರು ಲೋಕದಲ್ಲಿ ನನ್ನಷ್ಟು ವೀರರು ಯಾರೂ ಇಲ್ಲ ಎನ್ನುವುದಾಗಿ. ತಡ ಮಾಡುವುದು ಸರಿಯಲ್ಲ. ಮಂದಗತಿಯ ಚಲನೆಯೊಂದಿಗೆ ಕಾಣಿಸಿಕೊಂಡು सहस्रनामतुल्यं श्रीरामनामवरानने इतयाजन पर्वतदि मरुतात्मपवहमुतनो पेत्तवळ उपदीनोदि भक्तिरो ಏನಿದು ಆಶ್ಚರ್ಯ! ಎಂದಿನಂತೆ ನಮ್ಮದಾದಂತಹ ಪರ್ವತದ ತಪ್ಪಲಿನಲ್ಲಿ ರಾಮ ನಾಮದ ಜಪದಲ್ಲಿ ತೊಡಗಿಕೊಂಡಿದ್ದವ ನಾನು. ಆದರೆ ಒಂದು ರೀತಿಯಾದಂತಹ ಬದಲಾವಣೆಯೇ ಆಗಿ ಹೋಗಿದೆ. ನಮ್ಮದಾದಂತಹ ಪರ್ವತದಲ್ಲಿ ವಿಶೇಷವಾದಂತಹ ಬದಲಾವಣೆ, ವಾತಾವರಣದಲ್ಲಿ ಬದಲಾವಣೆ ಏನಿರಬಹುದು? ಓಹೋ, ಯಾರೋ ನಮ್ಮದಾದಂತಹ ಪರ್ವತದ ಕಡೆಗೆ ಆಗಮಿಸುವುದನ್ನು ಕಂಡೆ. ಇರಲಿ, ಬಂದವರು ಯಾರು, ಯಾಕೆ ಬಂದಿದ್ದಾರೆ ಎನ್ನುವುದನ್ನು ನಿರೀಕ್ಷೆಯಲ್ಲೇ ಇರ್ತೇನಂತೆ. ನಾನು ನಿನ್ನ ಬಳಿಗೆ ಬರಬೇಕೆಂದೇ ಬಂದವ. ಓಹೋ, ಶನಿರಾಯ ಶನಿರಾಯ ಶನೇಶ್ಚರ, ಯಾಕೆ ಬಂದಿದ್ದೇನೆ? ಏಕೆ ಬಂದೆ? ನಿನ್ನನ್ನು ಒಮ್ಮೆ ಹಿಡಿದರೆ ಹೇಗೆ ಎನ್ನುವುದಾಗಿ ಅದಕ್ಕಾಗಿ ಬಂದದ್ದು. ಓಹೋ, ಈಗ ನೀನು ಬಂದದ್ದು ನಿನ್ನನ್ನು ಹಿಡಿಯುವುದಕ್ಕೆ. ಅಯ್ಯೋ ಶನಿರಾಯ,
ಕಾಡ್ತೇನೆ, ನನ್ನನ್ನು ಪೀಡಿಸ್ತೇನೆ, ಶನಿಯ ಪ್ರಭಾವಕ್ಕೆ ಒಳಪಡಿಸ್ತೇನೆ ಎನ್ನುವ ಹಾಗೆ ಮುಂದುವರಿದವನಿದ್ದೀಯ. ಅಯ್ಯ, ನಿನ್ನದಾದಂತಹ ಕಾಯಕವನ್ನು ಮಾಡುವುದಕ್ಕೆ ಇದು ಸರಿಯಾದ ಸಮಯವೇ ಅಲ್ಲ. ಹೌದು, ಇದು ಸರಿಯಾದ ಸಮಯ ಅಲ್ವೇ? ಇದು ಸರಿಯಾದ ಸಮಯವೇ ಅಲ್ಲ. ಯಾಕೆ ಹೇಳಿದೆ? ನಾನು ಈ ಸಂದರ್ಭದಲ್ಲಿ ರಾಮ 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 ಎನ್ನುವಂತಹ ರಾಮ ನಾಮ ಜಪದಲ್ಲಿ ತೊಡಗಿಕೊಂಡಿದ್ದೇನೆ. ರಾಮ ಭಜನೆಯನ್ನು ಮಾಡುತ್ತಾ ಇದ್ದಿ? ಹೌದು, ನನಗೆ ರಾಮನೇ ಸರ್ವಸ್ವ, ರಾಮನೇ ಸರ್ವವೂ ಆಗಿದ್ದಾನೆ. ನನ್ನ ಪ್ರಾಣ ಜೀವ ಉಸಿರು ಎಲ್ಲವೇ ರಾಮ ಆಗಿದ್ದಾನೆ. ಹಾಗಿರುತ್ತಾ ರಾಮನಾಮವೇ ನನಗೆ ದೊಡ್ಡ ಕಾಯಕವೆನಿಸಿದೆ. ನನ್ನದಾದಂತಹ ಕಾಯಕವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿನ್ನದಾದಂತಹ ಕಾಯಕವನ್ನು ಮಾಡುವುದಕ್ಕೆ ಸರಿಯಾದ ಸಮಯವಲ್ಲ ಎನ್ನುವ ಹಾಗೆ ಹೇಳ್ತಾ ಇದ್ದೇನೆ. ಮಾತ್ರವಲ್ಲ, ನಿನ್ನದಾದಂತಹ ಕಾಯಕವನ್ನು ಮಾಡುವುದಕ್ಕೆ ಅಡ್ಡಿಪಡಿಸುತ್ತಿದ್ದೇನೆ ಎನ್ನುವ ಹಾಗೆ ಭಾವಿಸಿಕೊಳ್ಳಬೇಡ. ನಿನ್ನ ಕಾಯಕವನ್ನು ಮಾಡುವುದಕ್ಕೆ ಮುಂದೊಂದು ದಿನ ನಾನೇ ಅವಕಾಶವನ್ನು ಕೊಡುತ್ತೇನೆ. ಹೌದು, ಆ ಅವಕಾಶಕ್ಕಾಗಿ ನೀನು ಕಾಯ್ತಾ ಇರು. ಅಲ್ಲಿಯವರೆಗೆ ನಿರೀಕ್ಷೆಯಲ್ಲಿರು. ಖಂಡಿತವಾಗಿಯೂ ತೋರಿಸುವುದಿಲ್ಲ. ನಿನ್ನ ಚಮತ್ಕಾರ ಏನುಂಟು ನಾನು ಅವಕಾಶ ಕೊಟ್ಟಾಗ ತೋರಿಸಿ. ಸರಿ, ಅಲ್ಲಿಯವರೆಗೆ ನೀನು ತೆರಳು. ಮುಂದಿನ ದಿವಸದಲ್ಲಿ ಶನಿಗೆ ಅವಕಾಶವನ್ನು ಕೊಡ್ತೇನೆ ಎನ್ನುವ ಹಾಗೆ ನಾನೇ ಹೇಳಿದ್ದೇನೆ. ಯಾರು ಜೀವನದಲ್ಲಿ ಪರಿಪೂರ್ಣತೆಯನ್ನು ಬಳಸಿಕೊಳ್ತಾರೋ ಅವರಿಗೆ ಯಾವ ಗ್ರಹಚಾರವೂ ಹಿಡಿಯುವುದಿಲ್ಲ, ಯಾವುದೇ ದೋಷ ಹಿಡಿಯುವುದಿಲ್ಲ ಎನ್ನುವುದಕ್ಕೆ ಸಾಕ್ಷಿ. ಮಾತ್ರವಲ್ಲ, ಈ ಸಂದರ್ಭದಲ್ಲಿ ರಾಮ ಮಂತ್ರವನ್ನು ಪಠಿಸಿದವನು ನಾನಿದ್ದೇನೆ. ರಾಮ ನಾಮವನ್ನು ಜಪಿಸುವವರಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎನ್ನುವುದಕ್ಕೆ ಇದೇ ಸಾಕ್ಷಿ. ಸರಿ, ಅವಕಾಶ ಕೊಟ್ಟಿದ್ದೇನೆ, ನಾನು ನಿರೀಕ್ಷೆಯಲ್ಲಿ. ಸಚಿವಾದಿ ಆಪ್ತರೊಡನ ನಿವಾಸ ಮೃತ್ಯು ಮುಗಿದುದ ಉಂಟು ಅರಗವನಿಕ ಲಂಕಾ ಪಟ್ಟಣದಿ ರಾಕ್ಷಸ ರಾವಣೇಶ್ವರನೆಂದು ಕೇಳಿ ಬಂದ ಓಲಗವಿತ ವಿಚಾರ
ಸಮಯಕ್ಕೆ ಮುಂಚಿತವಾಗಿ ಎದ್ದಂತಹ ನಾನು ನಿತ್ಯಾನುಷ್ಠಾನಗಳನ್ನು ಮುಗಿಸಿಕೊಂಡು ಲಂಕಾ ಆಸ್ಥಾನವನ್ನು ಪ್ರವೇಶ ಮಾಡಿ ಒಡ್ಡಾಲಗಸ್ತನಾಗಿದ್ದಾನೆ. ಹಿಂದೆ ಅಜ್ಜಂದಿರು ಮಾಡಿದಂತಹ ಹೆಪ್ಪಂಡೆಯ ಮೇಲಿನ ಅಭಿಷೇಕ, ಅವರ ಕಣ್ಣೀರನ್ನು ನೋಡಿ ಉಂಟಾದಂತಹ ಆನಂದ, ನಾನು ಸಾಧನೆಯನ್ನು ಮಾಡಬೇಕು, ಲೋಕವನ್ನು ಗೆಲ್ಲಬೇಕು ಎನ್ನುವಂತಹ ಹಂಬಲದೊಂದಿಗೆ ತಂದೆಯನ್ನೇ ಲಂಕೆಗೆ ಕಳುಹಿಸಿ ಇಲ್ಲಿದ್ದಂತಹ ಸಂಬಂಧದಲ್ಲಿ ನನ್ನ ಗಂಡನಾದ ವೈಶ್ರವಣನನ್ನು ಇಲ್ಲಿಂದ ಉಚ್ಚಾಟಿಸಿದ್ದೇನೆ. ಹಾಗೆಯೇ ಕುಬೇರನ ಪುಷ್ಪಕ ವಿಮಾನವನ್ನು ಸ್ವಾಧೀನಪಡಿಸಿಕೊಂಡೆ, ಅಜನಿಂದ ವರವನ್ನು ಪಡೆದಿದ್ದೇನೆ, ಪರಮೇಶ್ವರನನ್ನು ಮೆಚ್ಚಿಸಿದ್ದೇನೆ. ಹಾಗೆಯೇ ದಶಮುಖನಾಗಿ ಗುರುತಿಸಿದಂತಹ ನಾನು ರಾವಣೇಶ್ವರ ಎನ್ನುವಂತಹ ನೆಗಳತೆಯನ್ನು ಪಡೆದಿದ್ದೇನೆ. ಪರಮೇಶ್ವರನಿಂದಲೂ ಗ್ರಹಿತವಾದಂತಹ ಚಂದ್ರಹಾಸ ದಿಗ್ವಿಜಯವನ್ನು ಕೈಗೊಂಡಿದ್ದೇನೆ. ಈ 7 ಲೋಕ ಖ್ಯಾತನೆನಿಸಿದ್ದೇನೆ. ಆದರೆ ಅಷ್ಟೇ ಅಲ್ಲ, ಮಯಾಸುರನ ಮಗಳಾದಂತಹ ಮಂಡೋದರಿಯನ್ನು ಮದುವೆಯಾದೆ. ತುಂಬು ಗರ್ಭಿಣಿ, ಶ್ರೀಮಂತಾದಿಗಳನ್ನು ಮುಗಿಸಿದ ಮೇಲೆ ಹೆರುವಂತಹ ಸಮಯದಲ್ಲಿ ಯಾರಿಂದ ಯಾವುದೇ ರೀತಿಯ ನ್ಯೂನತೆ ಉಂಟಾಗಬಾರದು ಎನ್ನುವ ಹಾಗೆ ಪ್ರತಿಯೊಬ್ಬರಿಗೂ ಆಜ್ಞೆ ಮಾಡಿದ್ದೇನೆ. ನವಗ್ರಹಾದಿಗಳನ್ನು ಹಿಡಿತದಲ್ಲಿರಿಸಿಕೊಂಡಿದ್ದೇನೆ. ಎಲ್ಲರೂ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಒಂದೇ ತರನಾಗಿರಬೇಕು. ಯಾರಾದರೂ ಏನಾದರೂ ಎಲ್ಲಿಯಾದರೂ ತಪ್ಪಿದರೆ ಅವರಿಗೆ ಕೊಡುವಂತಹ ಶಿಕ್ಷೆ ಅಷ್ಟೇ ಕಠಿಣವಾದದ್ದು. ಹೇಳಿದ್ದೆ ತಡ, ಹೆರುವ ಕಾಲಕ್ಕೆ ಶನಿ ಕಾಲನ್ನು ತೆಗೆದಿರಿಸಿದಳಲ್ಲ ಹೊರಗೆ, ಅಲ್ಲಿಗೆ ಒಂದು ಈಗ ಗೊತ್ತಲ್ಲ ಶನಿ ಅನ್ನೋದೇ ಹೇಗೆ ಅಂತ. ಎಲ್ಲರೂ ಹೇಳ್ತಾರೆ ಶನಿ ಮಂದ ಮಂದ ಅಂತ. ಕಾರಣ ಯಾರು? ಈ ರಾವಣನೇ ಏನು ಸ್ವರ ಕೇಳ್ತಾ ಇದೆಯಲ್ಲ, ಕಾಲಕಂದರ ಕಾಲ ಕಾಲ ಚಂದ್ರಶೇಖರ ಜಯ 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 ಜಯ. ಕಾಣತನಾಗಿದ್ದೇನೆ. ಅತಿಥಿಯನ್ನು ಹಾಗೆ ಭಾವಿಸಿ ಗುರುವಿನ ಸ್ಥಾನದಲ್ಲಿಯೂ ಕಾಣುತ್ತಾ ಆದರ ಆತಿಥ್ಯದಿಂದ ಸ್ವಾಗತಿ ಪೂಜಿಸ್ತಾ ಇದ್ದೇನೆ. ಸ್ವಾಮಿ, ಲಂಕಾ ರಾಷ್ಟ್ರವನ್ನು ಪ್ರವೇಶ ಮಾಡಿದ್ದೀರಿ, ರಾವಣನನ್ನು ಆಶೀರ್ವದಿಸುವುದಕ್ಕೋ ನ್ಯೂನತೆಯನ್ನು ತಿದ್ದುವುದಕ್ಕ ಬಂದಿದ್ದೀರಿ ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ಅಪರೂಪವಾದಂತಹ ಸ್ವಾರಿ ಇಲ್ಲಿಗೆ ಆಗಬೇಕಿದ್ರೆ ಏನು ಕಾರಣ? ಕಾರಣ ಉಂಟು ರಾವಣೇಶ್ವರ. ರಾವಣನ ಜಗತಿ ವಲಯದೊಳಗೆ ವಿಭವ ವಿಮಾಣಿಕೆಯ ಬಗೆಯೇ ಭಾವಿತವಿರ ಜೀವನಿಯನ್ನು ಅವರಿಗೆ ಸರಿಯುವ ಚಿತ್ರದ ಭಾವಮರಿಯ ರಾವಣನೇ ಜೀವನದೊಳಗೆ ನಿನಗಾರಿಯೇ ಈ ವಿಭವವನ್ನು ನಾಡಿಕೆಯ ಬಗೆಗೆ ಬರಲು ಕಾರಣ ಉಂಟು. ಏನು ಸ್ವಾಮಿ? 3 ಗಳಿಗೆಯಲ್ಲಿ 3 ಶ್ಲೋಕವನ್ನು ಸುತ್ತಬಲ್ಲ ಸಾಮರ್ಥ್ಯ ನನ್ನಲ್ಲಿ. ಆ ವೇಗ ಇನ್ನೊಬ್ಬರಿಗಿಲ್ಲ ಬಿಡಿ. ಹೌದು, ಆದ್ರೆ 3 ಲೋಕದಲ್ಲಿ ನಿನ್ನದ್ದೇ ಪ್ರಚಾರ. ಹಾಗೆ ರಾವಣೇಶ್ವರ ಸಾಮಾನ್ಯನವನಲ್ಲ, ಸಾಧನಾಶೀಲ. ಅವನ ಪೌರುಷಕ್ಕೆ ಏನೇ ಇಲ್ಲ. ದೇವಾನ್ ದೇವತೆಗಳನ್ನು ಸದೆ ಬಡೆದಿದ್ದಾನೆ. ಅಖಂಡ ಆರ್ಯಾವರ್ಧದ ಮಂಡಲಾಧಿಪರ ಮಂಡೆಯನ್ನು ಮೆಟ್ಟಿ ನಿಂತಿದ್ದಾನೆ. ಅಷ್ಟು ಮಾತ್ರವಲ್ಲ, ನವಗ್ರಹಗಳನ್ನೇ ಸೋಲಿಸಿ ಅವರನ್ನು ಕೌಚಿ ಮಲಗಿಸಿ ಎಲ್ಲಿ ನಿನ್ನ ಸಿಂಹಾಸನಕ್ಕೆ ಹೋಗುವ ದಾರಿಯಲ್ಲಿ ಕೌಚಿ ಮಲಗಿಸಿದ್ಯ. ಹೌದು, ಎಲ್ಲರನ್ನೂ ಸೋಲಿಸಿದ್ಯ. ಹೌದು, ಬೆನ್ನ ಮೇಲೆ ಕಾಲನ್ನಿರಿಸಿ ಬಂದು ಹೊಗಳಿಕೆ ನಿನ್ನ. ಆದ್ರೆ ಎಲ್ಲರನ್ನೂ ಸೋಲಿಸಿದ್ಯ, ಒಬ್ಬನನ್ನು ಸಂಪೂರ್ಣವಾಗಿ ಸೋಲಿಸಲಿಲ್ಲ. ಇಲ್ಲ ಬಿಡಿ, ಯಾರನ್ನು ಬಿಡ್ಲಿಲ್ಲ. ಉಂಟು. ಯಾರು ಇದ್ದಾರೆ? ಒಬ್ಬ ಇದ್ದಾನೆ, ಶನಿ.
ಹೆಸರು ಕೇಳುವುದಕ್ಕೆ ಒಳ್ಳೇದಾಗುವುದಿಲ್ಲ. ಒಳ್ಳೆದಾಗುವುದಿಲ್ಲ. ಈಗ ಬಾಕಿ ಹೆಸರು ಹೇಳಿ ನೀವು. ಹಾ. ರವಿ, ಶಶಿ, ಕುಜ, ಶನಿ ಅಂತ ಹೇಳಿದ ಕೂಡಲೇ ಏನೋ ಒಂದು ಹಾಗೆ ಅವನನ್ನು ನೀನು ಸಂಪೂರ್ಣವಾಗಿ ಸೋಲಿಸಲಿಲ್ಲ. ಯಾಕೆ? ಅವನನ್ನು ನೀನು ಸೌಚಿ ಮಲಗಿಸಿದ್ಯೋ, ಅವನ ಮೇಲೆ ನೀನು ನಡೆದುಕೊಂಡು ಹೋಗ್ತೀಯಲ್ಲ, ಅವನಿಗೆ ನೋವಾಗ್ತದ? ಬಾಕಿ ಎಲ್ಲ ಮೃದು ಮೃದು, ಆದ್ರೆ ಅವನ ಬೆನ್ನ ಮೇಲೆ ಕಾಲಿಡುವಾಗ ಅವನಿಗೆ ನೋವೇ ಆಗುದಿಲ್ಲ. ಯಾಕೆ? ಒಮ್ಮೆ ಆದ್ರೂ ಗೊಬ್ಬೆ ಇಟ್ಟದ್ದು ಕಣ್ಣಿಗೆ ಚರ್ಮ ದಪ್ಪ ಅದಕ್ಕೆ. ಹಾಗೆ ಅವನನ್ನು ನೀನು ಸುಮ್ಮನೆ ಬಿಡಬಾರ್ದು. ಅವನನ್ನು ಮಗುಚಿ ಅವನ ಎದೆಗೆ ಕಾಲಿಟ್ಟು ಆಸ್ಥಾನದಲ್ಲಿ ಕೂತ್ಕೊಳ್ಳುವ ಅಂದ ಚಂದವನ್ನು ನಾನು ಕಾಣಬೇಕು. ಮೂರು ಲೋಕದಲ್ಲಿ ನಿನ್ನ ಪ್ರಚಾರ ಯಾಕೆಂತ ಕೇಳಿದ್ರೆ ಅವನನ್ನ ಗುರುತಿಸಿ ಇಂತಹದ್ದನ್ನು ಮಾಡು ಎನ್ನುವ ಹಾಗೆ ನೀವು ಹೇಳುವಾಗ ಎಲ್ಲಿಯಾದ್ರೂ ನಿಮ್ಮೊಳಗೆ ಹಳೆ ದ್ವೇಷ ಉಂಟು ಅಂತ ನಾನು ಹಳೆ ದ್ವೇಷ ಅಲ್ಲ, ತಿಳಿಯದಾದೆ ನಾನು. ಆ ಲೋಕದಲ್ಲಿ ಎಲ್ಲರಿಗೂ ಅವ ಹಾಗೆ ಅಪಚಾರ ಮಾಡಿದ್ದಾನೆ. ಓರೆ ದೃಷ್ಟಿಯಿಂದ ಅವನನ್ನು ನೋಟಿಸಿ ಅವನನ್ನು ಶಿಕ್ಷಿಸಿ ಅವ ಬಿಟ್ಟಿದ್ದಾನೆ. ಅವ ಮಾಡಿದ ಕೃತ್ಯಕ್ಕೆ ಶಿಕ್ಷೆ ಇದೇ ಆಗ್ಬೇಕು. ಹೌದಲ್ಲ, ಯಾರಿಂದಲೂ ಸಾಧ್ಯವಾಗದ್ದನ್ನು ರಾವಣ ಸಾಧಿಸಿ ತೋರಿಸಿ. ಹೌದು, ನಿಮ್ಮ ಕಣ್ಣ ಮುಂದೆ ಈ ಕೆಲಸ ಮಾಡ್ತೇನೆ, ನಿಮ್ಮ ಕಣ್ಣ ಮುಂದೆ ಕೆಲಸ ಮಾಡ್ತೇನೆ. ನನ್ನ ಕಣ್ಣ ಮುಂದೆ ನಾನು ಯಾಕೆ ಬೇಡ, ನಾನು ಹೋಗ್ತೇನೆ. ಆದ್ರೆ ಈ ವಿಚಾರ ಪ್ರಚಾರದಲ್ಲಿ ಬರ್ಬೇಕು. ಮೂರು ಲೋಕದಲ್ಲಿ ಕೂಡ ನನ್ನಲ್ಲಿ ಬಂದು ಹೇಳು. ಇನ್ನು ನಾಳದ್ರ ಮುಂದೆ ಹೀಗಾಯ್ತು ಅಂತ ಅಪಪ್ರಚಾರ ಸರಿ, ಇನ್ನೊಮ್ಮೆ ಕಾಣುವ. ಆವಾಗ ಬನ್ನಿ, ಬರ್ತೇನೆ. ಯಾವಪ್ಪನೂ ನಿನ್ನ ಕುರಿತಾಗಿ ಒಳ್ಳೆಯ ನುಡಿಗಳನ್ನಾಡುವುದಿಲ್ಲ. ಇಂದು ರಾವಣನ ಕೈಗೆ ಸಿಕ್ಕಿಬಿದ್ದ ಮೇಲೆ ನೀನು ಹಿಂದಕ್ಕೆ ಹೋಗುವ ಹಾಗೂ ಇಲ್ಲ. ಇಷ್ಟರವರೆಗೆ ನಿನ್ನ ಬೆನ್ನು ಮೆಟ್ಟುತ್ತಿದ್ದೆ, ಇನ್ನು ಹಾಗಲ್ಲ, ನಿನ್ನ ಎದೆ ತೊಳೆಯುವುದಕ್ಕಿದ್ದಾರೆ. ಏಯ್ ಶನಿರಾಯ, ಮಗುಚಿ ಮಲಗ, ಮಗುಚಿ ಮಲಗ. ಏಯ್ ಮಲಗುತ್ತ ಹೇಳಿದಲ್ಲ, ಕೇಳುವುದಿಲ್ಲ ನಿನಗೆ? ಒಂದೇ ನಿನ್ನ ಯಾತಕ್ಕೆ ತುಳಿಯೋದು? ನಷ್ಟಗೊಳಿಸಿದ ಶನಿಯನು ತನ್ನ ಹಾಸ ಐದು ನನ್ನ ಎದೆಗೆ ಮೆಟ್ಟಿದೆಯೋ ಈ ಕ್ಷಣಕ್ಕಾಗಿ ಕಾಯುತ್ತಾ ಇದ್ದವ ನಾನು. ಈ ನೀವು ಎದೆಗೆ ಮೆಟ್ಟುವಂತಹ ಈ ಸಂದರ್ಭದಲ್ಲಿ ನಿನ್ನ ಕಾಲಿನಲ್ಲಿ ನಾನು ಹಿಡಿದುಕೊಂಡಿದ್ದೇನೆ. ಇನ್ನು ಮುಂದಕ್ಕೆ ನಡೆಯುವಂತಹ ರಾಮ ರಾವಣರ ಸಂಗ್ರಾಮದಲ್ಲಿ ನಿನ್ನ ಎಲ್ಲಾ ಸೇನೆ, ನಿನ್ನ ಬಳಗ, ನಿನ್ನ ಕುಟುಂಬ ಎಲ್ಲವೂ ಸರ್ವನಾಶವಾಗಲಿ. ಮಾತ್ರವಲ್ಲ, ಚಪಲ ಚಿತ್ತವನ್ನು ಹೊಂದಿದಂತಹ ಕೋತಿಗಳಿಂದ ನಿನ್ನ ಎಲ್ಲರ ಸರ್ವನಾಶವಾಗಿ ಹೋಗ.
ಎದೆಯ ಮೇಲೆ ಕಾಲು ತುಳಿಯುವಾಗ ಯಾಗೋವಾಗದಿದ್ದೀತ ಪಾಪ ಇವನೆಲ್ಲ ಆಡಿದ್ದು ನಡೀತದೆ ಅಂತಲ್ಲ, ಮುಂದೇನಾಗ್ತದೆ ನೋಡುವ. ಸೇತುವೆಯನ್ನು ಕಟ್ಟುವಂತಹ ಕಾರ್ಯ ಸಾಂಗವಾಗಿ ನೆರವೇರುತ್ತಾ ಉಂಟು. ಅಪಿವೀರರೆಲ್ಲ ಶ್ರಮಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಶನಿಗೆ ನೀಡಿದಂತಹ ಮಾತೊಂದು ನೆನಪಿಗೆ ಬರ್ತಾ ಉಂಟು. ನಿನ್ನದಾದಂತಹ ಕಾಯಕವನ್ನು ಮಾಡುವುದಕ್ಕೆ ಅವಕಾಶವನ್ನು ಕೊಡ್ತೇನೆ ಎನ್ನುವ ಹಾಗೆ ಅವ ಭಾವಿಸಿರಬಹುದು. ಇವ ಕೇವಲ ಕಪಿ ಎನ್ನುವ ಹಾಗೆ. ಆದ್ರೆ ಅವನಿಗೇನು ಗೊತ್ತು, ನಾನು ಚಾರಿತ್ರ್ಯವಂತರಿದ್ದೇನೆ, ಬಲವಂತರಿದ್ದೇನೆ, ಛಲವಂತರಿದ್ದೇನೆ ಎನ್ನುವ ಹಾಗೆ. ಸರಿ, ಅವಕಾಶವನ್ನು ಕೊಡ್ತೇನೆ. ಶನಿ ಬಾ, ನಿನ್ನದಂತಹ ಕಾಯಕವನ್ನು ಮಾಡು. ಬಹುಶಃ ನೀನು ಅವಕಾಶಕ್ಕಾಗಿ ಇಲ್ಲಿಯವರೆಗೆ ಕಾಯ್ತಾ ಇದ್ದಿ. ಯಾವಾಗ ಕರೆಯುತ್ತಿ ಎನ್ನುವುದಾಗಿ ಅದೇ ನಿರೀಕ್ಷೆಯಲ್ಲಿ. ಹೌದಾ? ನೊಂದೆಯಾ, ಬೆಂದೆಯಾ, ಬಳಲಿದೆಯಾ? ಇದು ಸರಿಯಾದ ಸಮಯ ಬಂದಿದೆ. ನಿನ್ನದಾದಂತಹ ಕಾಯಕವನ್ನು ಮಾಡುವುದಕ್ಕೆ ಇವತ್ತೇ ಸೂಕ್ತವಾದಂತಹ ಸಮಯ, ಸೂಕ್ತವಾದಂತಹ ದಿನ. ಹಾಗಿರುತ್ತಾ ನಿನ್ನದಾದಂತಹ ಕಾಯಕವನ್ನು ಮಾಡುವುದಕ್ಕೆ ಅವಕಾಶವನ್ನು ಕೊಟ್ಟಿದ್ದೇನೆ. ಆದ್ರೆ ಒಂದು ಸಂದೇಹ, ನೀನು ಎಲ್ಲಿಂದ ಪ್ರಾರಂಭಿಸ್ತಿ? ನಾವು ಯಾವತ್ತೂ ಕೂಡ ಒಬ್ಬರನ್ನು ಹಿಡಿಯುವಾಗ ಕೆಳಗಿನಿಂದ ಮೇಲೆ ಹಿಡಿಯುತ್ತಾ ಹೋಗು. ಅಂದ್ರೆ ನಿನ್ನದಾದಂತಹ ಕೆಲಸ ಮಾಡುವಾಗ ಕೈಕಾಲಿ ಹಿಡಿದೇ ಮಾಡುದಿಲ್ಲ, ಸ್ವಂತ ಶ್ರಮದಿಂದ ಮೇಲೆ ಬರುವುದಲ್ಲ, ಮತ್ತೆ ಕೈಕಾಲಿ ಹಿಡಿದೇ ಬರುದು. ರಾಶಿ ಚಕ್ರವನ್ನು ಪ್ರವೇಶ ಮಾಡುವಾಗ ಕೆಲವು ಸಲ ಸಮಯವನ್ನು ನೋಡ್ತೇವೆ. ಯಾಕೆ? ಯಾರಾದರೊಬ್ಬರು ಊಟ ಮಾಡುವುದಕ್ಕೆ ಹೋಗುವಾಗ, ಮನೆಯ ಒಳಗೆ ಪ್ರವೇಶಿಸುವ ಮೊದಲು ಕಾಲನ್ನು ತೊಳೆಯುವಾಗ, ಎಲ್ಲಿಯಾದರೂ ಕಡೆ ಕಾಲು ಸ್ವಲ್ಪ ಒದ್ದೆಯಾಗುವುದಕ್ಕೆ ಅಲ್ಲಿ ಬಾಕಿ ಇದ್ರೆ ನಾವು ಆ ಕೂಡಲೇ ಪ್ರವೇಶವನ್ನು ಮಾಡ್ತೇವೆ. ಹಾಗೆ ಯಾವಾಗಲೂ ಕೆಳಗಿನಿಂದಲೇ ಮೇಲೆ ಹಿಡಿಯುವುದು. ನಿನ್ನದಂತಹ ಕಾಯಕವನ್ನು ಮಾಡುವುದಕ್ಕೆ ಅವಕಾಶ ಕೊಟ್ಟಿದ್ದೆ. ಇದು ಪ್ರಾರಂಭಿಸಿ. ಹಿಡಿತೇನೆ, ಹಿಡಿ, ಹಿಡಿತೇನೆ, ಹಿಡಿ, ಹಿಡಿ. ಹಿಡಿಯುತ್ತ ಗಾಳಿ ಒಡನೆ ಬರುವ ಬಲವಂತ ಜಲವಂತ ಪ್ರತಿವಂತ ಗುಣವಂತ ಇಳೆಯೊಳಗೆ ಹನುಮಂತ ಶ್ರೀರಾಮ ಭಕ್ತನಿಜ ಬಲವಂತ ಜಲವಂತ
ಒಮ್ಮೆ ತೇಗಿ ಪುಣ್ಯ. ನಿನ್ನ ಕಾರ್ಯ ಆಗಬೇಕಿದ್ರೆ ನನ್ನ ಕಾರ್ಯ ಒಂದು ಆಗಬೇಕು. ಏನು? ಅಯ್ಯೋ ನನ್ನ ಬೆನ್ನು ಮುರಿದು ಹೋಯ್ತು. ನಾನು ಹೇಳಿದ ಹಾಗೆ ಮಾಡ್ತೀಯಾ? ಒಮ್ಮೆ ತೆಗಿ. ಹೀಗೆ ಬಾಯಿ ಮಾತಿನಲ್ಲಿ ಹೇಳಿದ್ರೆ ನಾನು ನಂಬುವುದಿಲ್ಲ. ನಿನ್ನದಾದಂತಹ ಕರವನ್ನು ತಟ್ಟಿ ನನಗೆ ಭಾಷೆಯನ್ನು ಕೊಡಬೇಕು. ಈಗ ನಾನು ಪರ್ವತದ ಅಡಿಯಲ್ಲಿದ್ದೇನೆ, ನಿನಗೆ ಭಾಷೆ ಕೊಡುವುದಾದ್ರೂ ಹೇಗೆ? ಓಹೋ ಸರಿ, ಹಾಗಾದ್ರೆ ಬಾಯಿ ಮಾತಿನಲ್ಲಿ ನಂಬ್ತೇನೆ. ನೀನು ಮಾಡಬೇಕಾದದ್ದು ಇಷ್ಟೇ. ನಾನು ಕಪಿಕುಲದಲ್ಲಿ ಹುಟ್ಟಿದವ. ಮುಂದಕ್ಕೆ ನಮ್ಮದಾದಂತಹ ಕಪಿಕುಲದವರಿಗೆ ಯಾರಿಗೂ ನೀನು ಬಾಧೆಯನ್ನು ನೀಡಬಾರದು. ಮಾತ್ರವಲ್ಲ, ಅವರ ಕರ್ಮಗುಣವಾಗಿ ನೀನು ಬಾಧೆಯನ್ನು ನೀಡಿದ್ರೂ ಕೂಡ ನಿನ್ನದಾದಂತಹ ಶನಿ ಪ್ರಭಾವವನ್ನು ತಗ್ಗಿಸಬೇಕು. ಮಾತ್ರವಲ್ಲ, ಹನುಮಂತ ಶ್ರೀರಾಮ ಎನ್ನುವ ಹಾಗೆ ಯಾರು ನಾಮವನ್ನು ಸ್ಮರಣೆ ಮಾಡ್ತಾರೋ ಅವರಿಗೆ ಉಪಟಳವನ್ನು ಕೊಡಬಾರದು. ನಾನು ಹೇಳಿದಂತಹ ಕಾರ್ಯವನ್ನು ಮಾಡುವುದಿದ್ರೆ ನಿನಗೆ ಮುಕ್ತಿ, ಇಲ್ಲದಿದ್ರೆ ಇದೇ ಸ್ಥಿತಿಯಲ್ಲಿ ನೀಡಿರಬೇಕು. ಓ ರಾಮಕಿಂಕರ, ನೀನು ಹೇಳಿದಾಗ ಎಲ್ಲವನ್ನೂ ನೆರವೇರಿಸಿ ಕೊಡ್ತೇನೆ. ಹೇಳಿಕೊಡು. ಒಮ್ಮೆ ಇದನ್ನು ತೆಗಿ. ಸರಿ, ಇತ್ತಿದ್ದೇನೆ. ಒಮ್ಮೆ ಕೈ ಕೊಡು. ನೀನು ಇಷ್ಟು ಜೋರು ಇದ್ದಿತ್ತು ನನಗೆ ಈಗಲೇ ಗೊತ್ತು. ಅದಕ್ಕೆ ಹೇಳುದು, ನಾನು ಛಲವಂತ, ಬಲವಂತ, ಧೈರ್ಯವಂತ, ವಜ್ರಕಾಯ ಎನ್ನುವ ಹಾಗೆ. ಆಗಲಿ. ಜೊತೆಗೆ ನೀನು ಮತಿವಂತನೂ ಹೌದು. ನೀನು ಹೇಳಿದ ಹಾಗೆ ವಾನರರನ್ನು ಯಾವತ್ತೂ ಕೂಡ ಈ ಶನಿಯು ಬಿಡಿಸುವುದಿಲ್ಲ. ಮಾತ್ರವಲ್ಲ, ಶ್ರೀರಾಮಧ್ಯಾನ ಮಾತ್ರವಾದಿ ಹನುಮಂತನಾದ ನಿನ್ನನ್ನು ಯಾರು ದಿನಾವು ಪೂಜೆ ಮಾಡಿ ನಾಮೋಚ್ಚರಣೆಯನ್ನು ಮಾಡುತ್ತಾರೋ ಅಂತವರನ್ನು ಯಾವತ್ತೂ ಈ ಶನಿ ಹಿಡಿಯುವುದಿಲ್ಲ. ಶನಿ, ನೀನು ಸೂರ್ಯ ನನ್ನ ಗುರುವಿನ ಪುತ್ರ ಎನ್ನುವ ಹಾಗೆ ನಿನಗೆ ಮೋಕ್ಷವನ್ನು ನೀಡಿದ್ದೇನೆ. ಮಾತ್ರವಲ್ಲ, ನೀನು ಮುಂದಕ್ಕೆ ಪೀಡಿಸಬೇಕಾದದ್ದು ಯಾರನ್ನು? ಸಚ್ಚಾರಿತ್ರ್ಯವನ್ನು ಧರ್ಮದ ಪಥದಲ್ಲಿ ಯಾರೆಲ್ಲ ಸಾಕ್ತಾರೋ ಅಂತವರನ್ನು ಪೀಡಿಸುವುದಲ್ಲ. ಬದಲಾಗಿ ಲೋಕದಲ್ಲಿ ಯಾರು ಅಧರ್ಮವನ್ನು ಮಾಡ್ತಾರೋ, ಅನಾಚಾರವನ್ನು ಮಾಡ್ತಾರೋ, ಲೋಕಕ್ಕೆ ಕೆಡುಕನ್ನು ಬಯಸ್ತಾರೋ, ಕೆಡುಕು ಕಾರ್ಯವನ್ನು ಮಾಡ್ತಾರೋ ಅವರ ಜೀವನದಲ್ಲಿ ನೀನು ಪ್ರವೇಶ ಮಾಡಿ ಅವರನ್ನು ಬದಲಾಯಿಸಿ ಶಿಕ್ಷೆಯೇ ಶಿಕ್ಷಣದ ಮೂಲ ಎನ್ನುವ ಹಾಗೆ ತೋರಿಸಬೇಕು. ಆದಿತಲ್ವಾ? ಸರಿ. ರಾವಣನಿಗೆ ಸಮದಂಜಿಯಾಗಿ ಹೋರಾಡಬೇಕೆನ್ನುವಂತಹ ದಿಶೆಯಲ್ಲಿ ಶಕ್ರನ ಆಯುಧವನ್ನು ರಥವನ್ನು ಕವಹಿದಾನೆ. ಸರಿ, ಕುಡಿತಾ ನಿನಗೆ ಮಾಡು ಯುದ್ಧ. ಇಷ್ಟರವರೆಗೆ ರಾಮರಾವಣರಿಗೆ ನಡೆದಂತಹ ಯುದ್ಧದಲ್ಲಿ ಅನೇಕ ಬಾರಿ ಪ್ರತಿಸ್ಪರ್ಧಿಯಾಗಿ ಹೋರಾಟವನ್ನು ಮಾಡುವುದರ ಮೂಲಕವಾಗಿ ಅನೇಕ ಮಾಯಾವಿದ್ಯೆಗಳನ್ನು ಮಾಡುತ್ತಾ ನಮ್ಮವರನ್ನು ಮತ್ತು ನಮ್ಮನ್ನು ಗೆಲ್ಲಬೇಕು ಎನ್ನುವಂತ ಛಲದಿಂದ ಮುಂದುವರಿದವರು ನೀನು. ಆದುದರಿಂದ ಮಾಯ, ಮಾಟ, ಮಂತ್ರ, ಕುತಂತ್ರ ಇವುಗಳಿಂದ ಯುದ್ಧ ಮಾಡಿ ಸೋಲಿಸಬೇಕು ಎನ್ನುವಂತ ಹಂಬಲ ಉಂಟುಂತಾದ್ರೆ ಮಗದೊಮ್ಮೆ ಮಾಟ ಮಂತ್ರ
ಸಿದ್ಧಿಯ ಕಣರು ಬಲ್ಲರು ಎಂಬ ದೃಷ್ಟಾಂತವಾರಿದ್ದ ಇಷ್ಟು ಮಂದಿಗೆ ನಾ ಶರಣು ಬರುವನಲ್ಲ ದಿಟ್ಟಿದ್ದು ಸಮರನೋಡ ರಾಕ್ಷಸರಾದಂತಹ ನಮಗೆ ಅಷ್ಟಸಿದ್ಧಿಗಳು ಹುಟ್ಟಿನಿಂದಲೇ ಬರುತ್ತವೆ. ಅದರಲ್ಲಿಯೂ ನಾವು ಅದನ್ನು ಸಿದ್ಧಿಯನ್ನು ಪಡೆದವರು ಆದ ಕಾರಣ ಮಾಯಮಾಟ ಮಂತ್ರತಂತ್ರಗಳನ್ನು ಮಾಡುವುದರ ಮೂಲಕವಾಗಿ ವಿರೋಧಗಳನ್ನು ಗೆಲ್ಲುವ ಪ್ರಯತ್ನ ಮಾಡ್ತೇನೆ. ಮೊದಲಾಗಿ ನಿನ್ನನ್ನು ಸದಬಡಿದು ಚಕ್ರನನ್ನು ಪಡೆಯಲೇ ಇದ್ದೇನೆ. ನಾನು ರಾವಣನಲ್ಲ. ಹಿಂದೆ ಮೂರು ಬಾರಿ ನನ್ನ ಮತ್ತು ನಿನ್ನ ಯುದ್ಧ ಏನು ಹೊಸತೇನಲ್ಲ. ಈ ಹಿಂದೆ 3 ಬಾರಿ ನನ್ನಲ್ಲಿ ಹೋರಾಟವನ್ನು ಮಾಡುವುದಕ್ಕಾಗಿ ನಿಂತಹ ವೇಳೆಯಲ್ಲಿ ಈ ರಾಮನ ಒಂದೇ ಶರಪ್ರಯೋಗದಿಂದಲಾಗಿ ವಿವಸ್ತ್ರನಾಗಿ ನಾಚಿಕೆಗೆಟ್ಟು ನಿನ್ನ ಹೆಂಡತಿಯೊಂದಿಗೆ ಕಳುಹಿಸಿದವನು ನಾನು. ಅನೇಕ ಯುದ್ಧಗಳು ನಡೆದರೂ ಕೂಡ ನಿನ್ನ ಜೀವನದಲ್ಲಿ ಎಲ್ಲ ಸೋಲನ್ನೇ ಅನುಭವಿಸಿದವ. ಮತ್ತು ನಿನಗೆ ಬುದ್ಧಿ ಬರಲಿಲ್ಲ ಅಂತಾದ್ರೆ ರಾಮನನ್ನು ಎದುರಿಸುವುದಕ್ಕಾಗಿ ಸಿದ್ಧನಾದ್ರೆ ಸರಿ ನನಗೂ ರಾವಣನಿಗೂ ಯುದ್ಧ ನಡೆಯುತ್ತಿರುವಂತಹ ವೇಳೆಯಲ್ಲಿ ಇವನದ್ದಾದಂತಹ ಕರಗಳನ್ನು ಕತ್ತರಿಸಬೇಕು ಎನ್ನುವ ಹಾಗೆ ಶರಪ್ರಯೋಗ ಮಾಡಿದೆ ಎಂದಾದ್ರೆ ಮತ್ತಷ್ಟು ಚಿಗುರುತ್ತಾ ಉಂಟಲ್ಲ. ಆಶ್ಚರ್ಯಚಕಿತನಾಗಿ ಏನು ಮಾಡೋಣ ಎಂಬ ಹಾಗೆ ಶರಣಶ್ರೇಷ್ಠನಾದಂತಹ ವಿಭೀಷಣನಲ್ಲಿ ಕೇಳಿದಂತಹ ಹೊತ್ತಿನಲ್ಲಿ ಇವನಿಗೊಂದು ಶಾಪ ಉಂಟಂತೆ ಇವನ ಜೀವನದಲ್ಲಿ. ನಂದಿಯನ್ನು ಕಾಣುವುದಕ್ಕಾಗಿ ಹೋದಂತಹ ವೇಳೆಯಲ್ಲಿ ನಂದಿಯನ್ನು ಹೀಯಾಳಿಸಿದ ಕಾರಣಕ್ಕಾಗಿ ಯಾರು ನಿನಗೆ ಬ್ರಹ್ಮಾಸ್ತ್ರ ಪ್ರಯೋಗಿಸ್ತಾರೋ ಅವರಿಂದಲೇ ನಿನಗೆ ಮರಣ ಎನ್ನುವ ಹಾಗೆ ವಿಭೀಷಣ ಹೇಳಿದಂತಹ ಮಾತು ಕಾಲಾವಕಾಶ ಮಾಡುವುದಲ್ಲ. ಬ್ರಹ್ಮಾಸ್ತ್ರ ನಿನ್ನದಾದಂತಹ ದುರಹಂಕಾರದಿಂದ ಎಲ್ಲವನ್ನು ಕಳೆದುಕೊಂಡವನಿದ್ದಿ. ಸ್ವಲ್ಪ ಅಹಂಕಾರ ಇತ್ತು ಅಲ್ವಾ? ಈಗೆಲ್ಲ ಇಳಿದು ಹೋಗಿದೆ. ಏನು ಮಾಡೋಣ ಹೇಳು? ಹಾಗಂತಾದ್ರೆ ಅದನ್ನು ಪಡೆಯಬೇಕು ಅಂತಾದ್ರೆ ಒಂದು ದಾರಿ ಉಂಟು ಅಂತ ನೀನು ಹೇಳಿದ್ದೆ. ಹೌದು ಅಲ್ವೇ? ಆದರೆ ನಮ್ಮವರಿಂದ ವಿಚಾರವನ್ನೆಲ್ಲ ತಿಳಿದ ಬಳಿಕ ಒಪ್ಪಂದದ ಮೇರೆಗೆ ಸಮುದ್ರ ತೀರಕ್ಕೆ ಬಂದಿದ್ದೇವೆ. ಹೌದು ಅಲ್ವೇ? ಮೊದಲಾಗಿ ಸ್ಮರಿಸಬೇಕಾದ ಯಾರನ್ನು? ಆ ದೇವರನ್ನು. ಹೌದು, ನಾರಾಯಣ. ಹಾಗೂ ಅಸುರರೇ, ನನ್ನ ಮಾತಿನ ಪ್ರಕಾರವಾಗಿ ಸಮುದ್ರವನ್ನು ಮತಿಸಿದವರು ನೀವು. ಕಳೆದು ಹೋದಂತಹ ಸುವಸ್ತುಗಳೆಲ್ಲ ಈ ಸಂದರ್ಭದಲ್ಲಿ ಹುಟ್ಟಿ ಬಂದಿದೆ. ಇಷ್ಟಕ್ಕೆ ಸಾಕಾಗುವುದಿಲ್ಲ, ಇನ್ನು ಸಮುದ್ರವನ್ನು ಮತಿಸಬೇಕು. ಮುಂದುವರಿ. ಆರಂಭಿಸಿ. ಅನುಗ್ರಹಿಸಿ. ಸಮುದ್ರವನ್ನು ಮತಿಸಿದಂತಹ ಸಂದರ್ಭದಲ್ಲಿ ಈ ಹೊತ್ತಿನಲ್ಲಿ ಅಮೃತ ಹುಟ್ಟಿಕೊಂಡು ಬಂದಿದೆ. ಈ ಅಮೃತವನ್ನು ಕುಡಿಯುವುದಕ್ಕೆ ಬೇಕಾಗಿ ನೋಡಿದ್ದೀರಾ, ರಾಕ್ಷಸರೆಲ್ಲರೂ ಜಗಳವನ್ನೇ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇವರಿಗೆ ಹಂಚಲೇಬೇಕು. ಈ ರೂಪದಲ್ಲಿ ಕಾಣಿಸುವುದಲ್ಲ, ಮೋಹಿನಿಯಾಗಿ ಕಾಣಿಸುತ್ತದೆ. ನೋಡಿ ಕೂಡೆ ಮನಮೋ ರೂಢಿ
ಮೋಹಿನಿಯ ಲೋಕದಲ್ಲಿ ನೋಡಿ ತ್ರಿವಣದಾಗ ಕೋಟಿ ಮರ ಬಾಗುತ್ತುವ ರೂಢಿಗರಿಯಾದ ಮೋಹಿನಿಯ ಲೋಕದಲ್ಲಿ ಗಾಢ ತುಳಿಯುತ್ತಿರನು ಗಾಢ ತುಳಿಯುತ್ತಿರನು ತುರನುರಿಸಿ ಕೋಟಿಗಳ ಬಳಿಗೆ ಬರನೋ ಬಳಿಗೆ ಬರನೋ ಬಳಿಗೆ ಬರನೋ ಪಡೆದು ಮಾತಾಡಿಸಿದ ಬಲಿಯಾರನು ಮೋಗಿನಿಯರು ಅಮೃತ ಬೇಕು ಅಮೃತ ಬೇಕು ನಮಗೆ ನಮಗೆ ಬೇಕು ಇದ್ಯಾರು ಬಂದು ಯಾರೇನು ಪೋಪುದಲ್ಲಿ ನೀರ ಜಾಬಕಿ ನೀರ ಜಾಬಕಿ ನೀರನ್ನು ಬೆತ್ತವರ ದಾರು ಮಾಡಿ ಜರುಗಿ ನೀರನ್ನು ಬೆತ್ತವರ ದಾರು ಮಾಡಿ ಜರುಗಿ ಸಾರಿದ ನೀರಿಗೆ ಕಾರ್ಯವೇನದು ಸಾರಿದ ನೀರಿಗೆ ಕಾರ್ಯವೇನದು ಮಾರಮುರಿಯ ನೀನು ಹಿಂದೆ ಹೋಗುವುದು ಯಾರೇ ಹೋಗುವುದು ನೀರ ಜಾಬಕಿ ನೀರ ಜಾಬಕಿ ನೀರ ಜಾಬಕಿ ಆಶ್ಚರ್ಯ ಪರಮಾಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಹೌದಲ್ವೇ? ನಮಗೆ ಎಂಬುದಾಗಿ ನಾನು ವಾದ ಮಾಡುತ್ತಿರುವಂತಹ ಸಂದರ್ಭಕ್ಕೆ ಸುಂದರವಾದಂತಹ ತರುಣಿ ಆಕೆ ಯಾರೆಂಬುದನ್ನು ಆಕೆ ಬಳಿಯಲ್ಲೇ ಕೇಳಬೇಕು. ಓ ತರುಣಿ, ಯಾರು ನೀ? ನಿನ್ನ ಅಪ್ಪ ಅಮ್ಮ ಯಾರು? ಇಲ್ಲಿಗೆ ಬರುವುದಕ್ಕೆ ಉದ್ದೇಶವೇ? ಎಲ್ಲಿಂದ ಬಂದವಳು? ಯಾಕೆ ಬಂದದ್ದು? ಎಲ್ಲವನ್ನು ಹೇಳುವೆಯಾ? ಏನು ಕೇಳಬೇಕು. ನಿಮ್ಮನ್ನು ಕಾಣುವಾಗ ನೀವು ಬಲಯುತರ ಹಾಗೆ ಕಾಣುತ್ತಾ ಇದ್ದೀರಾ. ನಿಜ. ದೇವರೇ, ಏನು? ಒಂದೊಂದು ಆನೆಯ ಹಿಂಡುಗಳ ಹಾಗೆ ಇದ್ದೀರಾ ನೀವು. ಹೌದಾ? ನೋಡಿ, ನನ್ನನ್ನು ಕಂಡಂತಹ ನೀವು ಪರಿಚಯವನ್ನು ಕೇಳೋದಕ್ಕೆ ಮುಂದಾಗುತ್ತಾ ಇದ್ದೀರಾ. ಪರಿಚಯ ಹೇಳಬೇಕಂದು ನನ್ನ ಧರ್ಮವೇ ಹೌದು. ಈಗ ಪರಿಚಯವನ್ನು ಹೇಳಿಕೊಳ್ಳಬೇಕಾದ್ರೆ ಮೂಲ ಎಂಬುದು ಸರಿಯೇ ಬೇಕು ಎಂಬುದು ಬೇಕು. ಮೂಲ ಅಂದ್ರೆ ಯಾವುದು? ಅಪ್ಪನಿಂದ. ನನ್ನ ಅಪ್ಪನ ಬಗ್ಗೆ ಕೇಳ್ತೀರಾ? ಕೇಳೋದಕ್ಕೆ ಮನಸ್ಸಿಗೆ ಕೊಂದ್ರಿದಂತಹ ಬೇಸರನಲ್ಲಿ ಅಯ್ಯೋ ಅಪ್ಪ 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 ಗೋವಿಂದ ಅಪ್ಪ ಗೋವಿಂದ ಗೋವಿಂದ ಭಟ್ರ ಮಗಳೆಲ್ಲ ನಾನು. ಮತ್ತೆ ನನ್ನ ಅಪ್ಪ ಆ ಗೋವಿಂದನ ಪಾದವನ್ನು ಸೇರಿಕೊಂಡಿದ್ದಾರೆ ಅಂತ. ತಂದೆಯನ್ನು ಕಳೆದುಕೊಂಡಿದ್ದೆ. ಹೌದು. ಅಮ್ಮ 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 ಎಲ್ಲಿದ್ದಾರೆ? ಅಮ್ಮ ಉಮ್ಮ. ನೀವು ಆ ಸಂತಾನದವಳ? ಯಾವುದು? ಈಗ ಹೇಳಿದ್ದು ಯಾವುದು? ಉಮ್ಮ. ಉಮ್ಮನ ಜಾತಿ ನಾನಲ್ಲ. ಮತ್ತೆ ಅಮ್ಮ ಯಾರೊಟ್ಟೆ ಹೇಳಿ ಗೊತ್ತಿಲ್ಲ ಅಂತ. ಹಾಗಾದ್ರೆ ಅಮ್ಮನೂ ಇಲ್ವಾ? ಅಪ್ಪ ಅಮ್ಮನ ಕಳೆದಂತಹ ಅನಾಥ ಶಿಶು ನಾನು. ಹಾಗಾದ್ರೆ ಇಷ್ಟು ಎತ್ತರಕ್ಕೆ ಬೆಳೆದದ್ದು ಹೇಗೆ? ಅಯ್ಯೋ ದೇವರೇ, ನಮ್ಮ ಊರಿನ ಒಳ್ಳೆ ಜನರು ನಮ್ಮನ್ನು ಎತ್ತಿ ಸಾಕಿ ಸಲಹಿದವರು. ಇದು 10 ಸಂವತ್ಸರ ಕೊಡುಗೆ. ಹೌದು, ಆಗಿರಬಹುದು. 10 ಸಂವತ್ಸರ ಕೊಡುಗೆ. ಹೌದು, 10 ಜನರ ಕೈ ತೆತ್ತು ಉಂಡು ಬೆಳೆದಂತಹ ಕೂಸು ನಾನು. ನನ್ನ ಸರಿಯಾಗಿ ನೋಡಿದ್ದಿ ನೋಡು ಬರದೆ ಅಲ್ಲ, ನೀವು ಕೊಡುವುದೇನು ಬೇಡಪ್ಪ, ಸರಿ ನೋಡಿದ್ರೆ ಸಾಕು. ಈಗ ಇಲ್ಲಿಗೆ ಬಂದದ್ದು ಯಾಕೆ ಅಂತ ಗೊತ್ತಾಗ. ನಾನು ಪ್ರಾಯಪ್ರಬುದ್ಧಳಾಗಿದ್ದೀನಿ. ಈ ಹೊತ್ತಿಗೆ ಹೆಣ್ಣು ಮಕ್ಕಳಿಗೆ ಮದುವೆ ಎನ್ನುವಂತಹ ಸಂಸ್ಕಾರ ಆಗಬೇಕು. ನನಗೆ ಒಪ್ಪಂತಹ ಗಂಡನ ಹುಡುಕುದಕ್ಕೆ ಹೋದಳು ನಾನು. ನನಗೆ ಒಪ್ಪಂತಹ ಗಂಡು ಎಲ್ಲೂ ಸಿಗ್ಲಿಲ್ಲ. ಮನಸ್ಸಿಗೆ ಬೇಸರವಾಯಿತು. ಈ ಮದುವೆ ಬೇಡ ಎನ್ನುವ ಹಾಗೆ ನನ್ನ ತೀರ್ಮಾನ ಮಾಡಿಕೊಂಡೆ. ನನಗೊಂದು ರೋಗ ಉಂಟು. ವಾಸಿ ಆಗುದ್ದ ಆಗದ್ದ? ಅಲ್ಲಲ್ಲ, ಇದು ಈ ವಯಸ್ಸಿಗೆ ಆಗುವಂತಹ ರೋಗ. ಇದು ಮಲಗ್ಲಿಕ್ಕೆ ಗೊತ್ತಿಲ್ಲ. ಮಲಗಿದ ತಕ್ಷಣವಾಗಿ ಒಂದು ಕನಸು ಬೀಳುವುದು. ಆ ಕನಸಿನಲ್ಲಿ ಒಬ್ಬ ಹುಡುಗ ಬರುದು. ಹುಡುಗ ಬಂದು ಇನ್ನೇನು ಮುತ್ತು ಕೊಡಬೇಕೆನ್ನುವಷ್ಟರಲ್ಲಿ ನನಗೆ ಎಚ್ಚರ ಆಗುವುದು. ಕಂಡಂತಹ ಹುಡುಗ ಎಲ್ಲಿಯೂ ಇಲ್ಲ. ಆಮೇಲೆ ನನಗೆ ಮನಸ್ಸಿಗೆ ಏನೋ ಬೇಸರ. ಅದೆಲ್ಲ ಹೌದು. ನನ್ನ ಹೆಸರು ನೀವು ಕೇಳಲೇ ಇಲ್ಲ. ನೀವು ನನ್ನ ಹೆಸರು ಮೋಹಿನಿ. ಮೋಹಿನಿಯ? ಹೌದಪ್ಪ, ಒಳ್ಳೆ ಹೆಸರು. ಈ ದಾರಿಯಲ್ಲಿ ಬರುತ್ತಿರುವಂತಹ ಸಂದರ್ಭದಲ್ಲಿ ನನಗೆ ಎನ್ನುವ ಹಾಗೆ ಬೊಬ್ಬೆ ಕೇಳುತ್ತಾ ಉಂಟು. ಯಾಕಪ್ಪ ಈಗ ಈ ರೀತಿ ಬೊಬ್ಬೆ ಎನ್ನುವ ಹಾಗೆ ಈ ಧ್ವನಿಯನ್ನು ಅರಸುತ್ತಿರನ್ನು ಬಂದವಳು ಬಂದು ಕಾಣ್ತೀನಿ. ಎಂತದು ಹೇಗೆ ನೀವು ಯುದ್ಧ ಮಾಡುದು? ಇದು ಅಮೃತ, ಇದು ನಮಗೆ ಸೇರ್ಬೇಕಾದ. ಹಾಗಾಗಿ ಅವ ಹೇಳುತ್ತಾನೆ ಅವನಿಗೆ ಸೇರ್ಬೇಕು. ಅದು ಮೊದಲೇ ಮಾತಾಗಿದ್ದಿ. ಹೌದು, ಹಾಗಾಗಿ ನಾವು ಕೊಡುದಿಲ್ಲ, ಇದು ನಮಗೆ. ಅದು ನಮಗೆ ಬೇಕು. ಈಗ ನೀವು ಹೇಗೆ ಗಲಾಟೆ ಮಾಡಿಕೊಡುದಾ? ಮತ್ತೆ ಏನು ಮಾಡುದು? ಈಗ ಒಂದು ಏನಾದ್ರು ಪರಿಹಾರ ಎಂಬುದು ಬೇಕಲ್ಲ. ಹೇಗೆ ಪರಿಹಾರ ಆಗಬೇಕಾದ್ರೆ ಯಾರಾದ್ರೂ ಬಿಡಿಸಬೇಕು. ಯಾರು? ಸುರೆಯ ಕಲಶವೆನಗೆ ಕೊಟ್ಟರೆ ಸುರೆಯ ಕಲಶವೆನಗೆ ಕೊಟ್ಟರೆ
ಮದನದೊಂದಿಗೆ ಮತ್ತೊಬ್ಬ ಕೊಟ್ಟರೆ ನೀವು ಯಾರು ಬೊಬ್ಬೆಯನ್ನು ಹಾಕಬೇಡಿ. ಈಗ ಸರಿಯಾಗಿ ಸಮಪಾಲವಾಗಿ ಹಂಚಿಕೊಳ್ಳಬೇಕಾ? ಒಂದು ಕೆಲಸ ಮಾಡುವ. ಈಗ ನನ್ನ ಮುಖ ನೋಡಿ ಅಂತಿ, ನನ್ನ ಮುಖ ಹೇಗುಂಟು? ಇದು ಪಾಪದ ಮುಖ, ಏನು ಅರಿದಂತಹ ಮುಖ ಇದು. ಮತ್ತೊಂದು ಹೇಳಬೇಕಾ, ಈ ಬಡಿಸುವುದರಲ್ಲಿ ಯಾರು ಜಾಣರಂತೆ ಕೇಳಿದ್ರಿ ಅದು ಹೆಣ್ಣು ಮಕ್ಕಳಿರಂತೆ. ಯಾರಿಗೆ ಎಷ್ಟು ಬಡಿಸಬೇಕು, ಯಾರಿಗೆ ಎಷ್ಟು ಕೊಡಬೇಕು ಅದರಲ್ಲಿ ನಿಪುಣರು ಅವರಾಗಿದ್ದಾರೆ. ಹಾಗಾಗಿ ಈ ಕಲಶದ ಕೈಯಲ್ಲಿ ಕೊಟ್ಟೆ ಅಂತ ಆದ್ರೆ ಖಂಡಿತವಾಗಿಯೂ ಎಲ್ಲರಿಗೆ ಸಮಪಾಲ ಬರುವ ಹಾಗೆ ನಾನು ಬಡಿಸ್ತೇನೆ. ನಂಬಬಹುದಪ್ಪ. ಇವಳನ್ನು ಕಾಣುವಾಗ ಸ್ವಲ್ಪ ನಮಗೆ ವಿನಿಮಯ ಮಾಡುವುದರಲ್ಲಿ ನನಗೆ ನಂಬಿಕೆ ಬಂದಿದೆ. ಆದೀತು. ಹಾಗಾದ್ರೆ ಮೊದಲು ನಮಗೆ ಬಡಿಸಬೇಕು. ಓ ದೇವರೇ, ನಿಮ್ಮ ಕಥೆ ಇಲ್ಲಿಗೆ ಮುಗೀತು ಅಂತ ಲೆಕ್ಕ. ನನ್ನ ಕೈಗೆ ಸೇರಿತಲ್ಲ. ಅಲ್ಲ ಹಾಗಲ್ಲ, ಕತೆ ಮುಗಿದಂದ್ರೆ ಹೇಗೆ? ಇಲ್ಲಿ ಬಡಿಸಿದಲ್ಲಿ ನಾನು ಕತೆ ಮುಗಿಸ್ತೇನೇನೋ ಹಾಗೆ. ಆದ್ರೆ ಒಂದು ಹೀಗೆ ಬಡಿಸ್ಲಿಕ್ಕೆ ಆಗುದಿಲ್ಲ. ನೀವು ಇರುದಿಲ್ಲಿ ಉಪ್ಪು ನೀರಿನಲ್ಲಿ, ನೀವು ಸ್ನಾನವನ್ನು ಮಾಡಬೇಕಾದ್ರೆ ಸಿಹಿ ನೀರಿಗೆ ಹೋಗಬೇಕು. ಈಗ ಸಿಹಿ ನೀರಲ್ಲಿ ಸ್ನಾನ ಆಗಬೇಕು. ಇದಾಗುದು ಉಪ್ಪು ನೀರಿದು. ಆಮೇಲೆ 2 ಪಂಕ್ತಿಯನ್ನು ಮಾಡಬೇಕು, ಒಂದು ದೇವತೆಗಳಿಗೆ ಮತ್ತೊಂದು ನಿಮಗೆ. ಹಾಗಾಗಿ ಮೊದಲನೇ ಕೆಲಸ ಯಾವುದು? ಸ್ನಾನವನ್ನು ಮುಗಿಸಿ ಬರಬೇಕು. ಹೋಗಿ 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 ಹೋಗಿ. ಎಲ್ಲರೂ ಬಂದಾಯ್ತಲ್ಲ. ಹಾಗಾದ್ರೆ ಈಗ ಬಡಿಸುವಂತಹ ಕಾರ್ಯಕ್ರಮ ಈಗ ಮೊದಲಿಗೆ ಬಡಿಸಿ. ಯಾರಿಗೆ? ಓ ಕೆಟ್ಟ, ಏನು ಗೊತ್ತಾಗುವುದೇ ಇಲ್ಲ ನೋಡು. ಈಗ ಅಮೃತ ಇರುವುದಿಲ್ಲಿ ಅಡಿಭಾಗದಲ್ಲಿದ್ದಂತಹ ಅಮೃತಕ್ಕೆ ಅಂಶಕ್ಕೆ ಬೆಲೆ ಹೆಚ್ಚು. ಅಡಿದು ಬೇಕಾ ಮೇಲ್ಭಾಗದ ಬೇಕಾ ಹೇಳು? ಮೇಲ್ಭಾಗದ ಯಾವುದು? ತೆಳು ಭಾಗ. ದೇವತೆಯಲ್ಲಿ ಕೊಡುವ ಏನು ಅದನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಅದೇ ನಾನು ಮಾಡ್ಲಿಕ್ಕೆ ಆಗುದಿಲ್ಲ. ನಿನಗೆ ಬೇಕಾದ ಯಾವುದು? ಅಡಿಭಾಗದ ಬೇಕು, ದಪ್ಪದು ಬೇಕು. ತೆಳು ಭಾಗದ ಯಾರಿಗೆ ಬೇಕು? ಅದು ಅವರಿಗೆ ಅಲ್ಲ. ಹಾಗಾದ್ರೆ ನಾನು ಮೊದಲಿನಿಂದ ಅವರಿಗೆ ಬೆಳೆಸ್ಕೊಂಡು ಹೋಗ್ತೇನೆ. ಏನು ಶಶಿ ಸೂರ್ಯರಿರದೆ ಅರುಗೆ ಚಕ್ರಧಂಗ ಆಶ್ಚರ್ಯ. ಅಂಬರಪದಿಂದ ಸೂರ್ಯ ಚಂದ್ರರು ಹೇಳುತ್ತಾ ಇದ್ದಾರೆ, ದೇವತೆಗಳ ಪಂಕ್ತಿಯಲ್ಲಿ ಸ್ವರ್ಪಾನಿನಂತಹ ದಾನವ ಅಮೃತವನ್ನು ಪಾನ ಮಾಡುತ್ತೇನಂತೆ. ತಡ ಮಾಡು ಸರಿಯಲ್ಲ. ಹಿಡಿದಂತಹ ಚಕ್ರದಿಂದ ಆತ ರುಂಡವನ್ನ ಒಳ್ಳೆ ಬುದ್ಧಿವಂತವನ್ನು ತೋರಿಸಿದೆ ಅಲ್ಲ, ನನ್ನಲ್ಲಿ ಮೋಸ ಮಾಡಿದೆ, ಸುಮ್ಮನೆ ಬಿಡುವುದಿಲ್ಲ. ಇದಕ್ಕೆ ತಕ್ಕದಾದಂತ ಶಿಕ್ಷೆಯನ್ನು ನಾನು ಕೊಡ್ತೇನೆ. ಹರಿಹರ ಹರಿಹರ ಅನ್ಯರು ಭಾಗ್ಯವರೇ
ಜನರ ಮೇಲೆ ಪ್ರಭಾವ ಬೀರುತ್ತ ಶಾಶ್ವತದಲ್ಲಿ ಲಕ್ಷ್ಮೀಶನಿಡಿಗೆ ತುಂಡಾದ ಸ್ವರ್ಭಾನು ಬರಲಿ ಈ ಸಂದರ್ಭದಲ್ಲಿ ಸಮುದ್ರವನ್ನು ಮತಿಸುತ್ತಿರುವಂತಹ ಸಂದರ್ಭ ಅಮೃತ ಹುಟ್ಟಿಕೊಂಡು ಬಂತು. ಅದನ್ನು ಕುಡಿಯುವುದಕ್ಕೆ ದೇವತೆಗಳ ಸಾಲಿನಲ್ಲಿ ಸೇರಿಕೊಂಡವನು ಸ್ವರ್ಭಾನು ಅನ್ನುವಂತಹ ದಾನವ. ಅವನ ಶಿರವನ್ನು ನಾನು ಕತ್ತರಿಸಿದೆ. ಆ ಸಂದರ್ಭದಲ್ಲಿ ಬೇರೆ ಮುಂಡ ಬೇರೆ ಆಗಿ ಹೋಯಿತು. ಅದರಿಂದಲೇ ಕಾಣಿಸಿಕೊಂಡವರು ನೀವು ರಾಹು ಕೇತುಗಳು. ಅಯ್ಯ, ಇನ್ನು ಮುಂದಕ್ಕಾದರೂ ನೀವು ಇಲ್ಲಿರುವುದಲ್ಲ, ಗೃಹ ಮಂಡಲದಲ್ಲಿ ನಿಮಗಿರುವುದಕ್ಕೆ ನಾನು ಸ್ಥಳವನ್ನು ಕಲ್ಪಿಸಿಕೊಟ್ಟಿದ್ದೇನೆ. ಆದ ಕಾರಣ ಅಲ್ಲಿದ್ದುಕೊಳ್ಳಿ, ನಿಮಗೆ ಶುಭವಾಗಲಿ. ರಾಹುಕೇತುಗಳಿಗೆ ಗೃಹ ಮಂಡಲದಲ್ಲಿ ಇರುವುದಕ್ಕೆ ಸ್ಥಳವನ್ನು ನಾನು ಕಲ್ಪಿಸಿಕೊಟ್ಟಿದ್ದೇನೆ ಅನ್ನುವಲ್ಲಿಗೆ ಎಲ್ಲವೂ ಮಂಗಲಕರವಾಗಿದೆ ಅನ್ನುವುದು ಸ್ಪಷ್ಟವಾಯಿತಲ್ಲ. ಈ ನವಗ್ರಹ ಮಹಾತ್ಮೆ ಅನ್ನುವಂತಹ ಪುಣ್ಯ ಆಖ್ಯಾನವನ್ನು ಯಾರು ಆಡಿದರು, ಯಾರು ಆಡುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು, ಯಾರು ಭಕ್ತಿಯಿಂದ ನೋಡಿದ್ರು, ಅವರಿಗೆಲ್ಲ ನಾವು ನಂಬಿಕೊಂಡು ಬಂದಂತಹ ಕಲಾಮಾತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ಕರುಣಿಸಲಿ ಅನ್ನುವ ಹಾಗೆ ಬೇಡುತ್ತಾ ಈ ಪುಣ್ಯ ಕಥೆಗೆ ಮಂಗಳ ಗೀತೆಯನ್ನು ಆಡುವುದಕ್ಕೆ ಸಭಿಕರಲ್ಲಿ ಅಪ್ಪಣೆಯನ್ನು ಯಾಚಿಸ್ತೇನೆ. ಭದ್ರಂ ಶುಭಂ ಮಂಗಳ. ಶ್ರೀ